ಕೂಡ ಬಂದಿದ್ದೀರಲ್ಲ, ಇದು ಪರಮ ಪಾವನವಾದಂತಹ ಕೈಲಾಸ ಶಿಖರ. ಜಗದ ಮಾತಾಪಿತರೆಂದೆನಿಸಿಕೊಂಡಂತಹ ಪಾರ್ವತಿ ಪರಮೇಶ್ವರರು ಸದಾ ನೆಲೆಸಿರುವಂತಹ ಸುಸ್ಥಳ, ಪುಣ್ಯ ಸ್ಥಳವೂ ಹೌದು. ನಮ್ಮ ಅಪ್ಪನನ್ನು ಅಮ್ಮನನ್ನು ಭಜಿಸುವುದಕ್ಕಾಗಿ ನಿತ್ಯವೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಕೈಲಾಸ ಪರ್ವತವನ್ನೇರಿ ಬರುತ್ತಾರೆ. ತಮ್ಮ ಮನಸ್ಸೋ ಇಚ್ಛೆ ಭಗವಂತನನ್ನು ಧ್ಯಾನಿಸ್ತಾರೆ, ಅರ್ಚಿಸ್ತಾರೆ, ಪೂಜಿಸುತ್ತಾರೆ. ತಮ್ಮ ಇಷ್ಟಾರ್ಥಗಳನ್ನು ಕೈಗೂಡಿಸಿಕೊಂಡು ಸಂತೋಷದಿಂದ ತೆರಳುತ್ತಾರೆ. ಹಾಗೆಂದು ನಾವು ಹಾಗೆ ಹೇಳಿ ಸದಾ ಈ ಕೈಲಾಸದಲ್ಲಿಯೇ ಬದುಕುವಂತಹ ಪುಣ್ಯವನ್ನು ಪಡೆದುಕೊಂಡವರು ನಾವು. ಎಂದಿನಂತೆ ಇಂದೂ ಕೂಡ ನಿಮ್ಮೆಲ್ಲರನ್ನು ನೆರಹಿಕೊಂಡು ನಾನು ಹೊರಟಂತಹ ರೀತಿಯನ್ನು ನೋಡಿ ಎಲ್ಲರೂ ಕೂಡ ಹೇಳುತ್ತಾ ಇರುವುದೇನು, ಬಾಲಗಜಮುಖ ಬಂದ, ಬಾಲಗಜಮುಖ ಬಂದ ಎಂಬುದಾಗಿ. ಹಾಗೆಂದು ನನ್ನ ಈ ವಿಶೇಷವಾದಂತಹ ವಿಚಿತ್ರವಾದಂತಹ ಈ ಕಾಯಕ್ಕೂ ನನ್ನ ಉದ್ಯೋಗಕ್ಕೂ ಅಜಗಜಾಂತರವೇ ಹೌದು. ಹೇಳುವುದಕ್ಕೆ ನಾನು ಗಣನಾಯಕ, ಗಣಾಧ್ಯಕ್ಷ. ಹಾಗೆಂದು ಈ ವಿಶೇಷವಾದ ರೂಪ ಬಂದದ್ದು ಹೇಗೆ ಎಂದು ಆಲೋಚಿಸಿದರೆ ಇದರ ಹಿಂದೆ ದೊಡ್ಡ ಒಂದು ಕಥೆಯೇ ಇದೆ. ಒಂದು ಸಮಯದಲ್ಲಿ ನಮ್ಮಯ್ಯ ಕೈಲಾಸ ಪರ್ವತದಲ್ಲಿ ಇರಲಿಲ್ಲವಂತೆ, ಕಾರ್ಯ ನಿಮಿತ್ತವಾಗಿ ಎತ್ತಲೋ ಹೋಗಿದ್ರಂತೆ. ಆ ಕಾಲದಲ್ಲಿ ಮಾತೆಯಾದಂತಹ ಗಿರಿಜಾತೆಗೆ ಮನಸ್ಸಿನಲ್ಲಿ ಬಹಳಷ್ಟು ಬೇಸರ ಉಂಟಾಯಿತಂತೆ. ಹಾಗೆಯೇ ತನ್ನ ತನುವನ್ನು ಕೆರೆದುಕೊಂಡಾಗ ಸಿಕ್ಕಿದಂತಹ ಮೃತ್ತಿಕೆಯಿಂದ ಸುಂದರವಾದಂತಹ ಪುರುಷಾಕೃತಿಯೊಂದನ್ನು ರಚಿಸಿದಳಂತೆ. ಇದಕ್ಕೆ ಜೀವಕಲೆಯನ್ನು ಕೊಟ್ಟರೆ ಹೇಗೆ ಎನ್ನುವುದಾಗಿ ಮನಸ್ಸಿನಲ್ಲಿ ಸಂಕಲ್ಪಿಸಿ ಆ ಬೊಂಬೆಗೆ ಜೀವಕಲೆಯನ್ನಿತ್ತಳಂತೆ. ಜೀವವನ್ನು ಪಡೆದಂತಹ ಸುಕುಮಾರ ಕೇಳಿದ, ಅಮ್ಮ ನನ್ನಿಂದೇನಾಗಬೇಕು ಎನ್ನುವುದಾಗಿ. ನೀನು ನನ್ನ ಮನೆಯ ದ್ವಾರವನ್ನು ಕಾಯುತ್ತಾ ಇರು ಮಗನೇ, ಒಳಗೆ ಯಾರಿಗೂ ಬರುವುದಕ್ಕೆ ಅವಕಾಶ ಮಾಡಿಕೊಡಬೇಡ ಎನ್ನುವುದಾಗಿ ಒಳ ತೆರಳಿದಳಂತೆ ಮಾತೆ. ಹಾಗೆಯೇ ದ್ವಾರದ ಬಳಿಯಲ್ಲಿ ಕಾವಲಿಗಾಗಿ ನಿಂತ ಈ ಹುಡುಗ ಸ್ವಲ್ಪ ಹೊತ್ತಿನ ಬಳಿಕ ಪರಶಿವನ ಆಗಮನವಾಯಿತು. ಒಳ ಪ್ರವೇಶಿಸಬೇಕು ಎನ್ನುವಷ್ಟರಲ್ಲಿ ಬಾಗಿಲಲ್ಲಿದ್ದ ಈ ಹುಡುಗ ತಡೆದ. ಪರಶಿವನಿಗೆ ಒಳಗೆ ಪ್ರವೇಶಿಸುವುದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ಕುಪಿತನಾದಂತಹ ಶಿವ ತನ್ನ ಕೈಯಲ್ಲಿದ್ದಂತಹ ತ್ರಿಶೂಲದಿಂದ ಆ ಹುಡುಗನ ಶಿರವನ್ನೇ ಚೆಂಡಾಡಿಬಿಟ್ಟನಂತೆ. ತಲೆ ಎಲ್ಲಿಗೋ ಹೋಗಿಬಿತ್ತು. ಈತ ಹೆಣವಾಗಿ ಬಿದ್ದ. ಬಳಿಕ ವಿಚಾರವನ್ನು ತಿಳಿದಂತಹ ಮಾತೆ ಬಹಳಷ್ಟು ಮರುಗಿದಳಂತೆ. ಆಕೆಯಿಂದ ಎಲ್ಲವನ್ನೂ ಕೂಡ ತಿಳಿದುಕೊಂಡಂತಹ ಪರಶಿವನೂ ಕೂಡ ಖೇದಪಟ್ಟನಂತೆ. ಹಾಗೆಂದು ತನ್ನ ಮಡದಿಯನ್ನು ಸಮಾಧಾನ ಪಡಿಸಬೇಕೋ ಬೇಡವೋ, ಹಾಗಾಗಿ ಗಣಗಳೆಲ್ಲರಿಗೂ ಕೂಡ ಆಜ್ಞೆಯನ್ನಿತ್ತನಂತೆ. ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಲಗಿರುವ ಯಾವುದೇ ಪ್ರಾಣಿಯ ಶಿರವನ್ನಾದರೂ ಕತ್ತರಿಸಿ ತನ್ನಿ ಎನ್ನುವುದಾಗಿ. ಹಾಗೆಯೇ ಅರಸುತ್ತಾ ಹೊರಟರು ಗಣಗಳು. ಯಾರು ಎಲ್ಲಿಯೂ ಯಾವ ಪ್ರಾಣಿಯೂ ಸಿಗಲಿಲ್ಲ. ಕೊನೆಗೆ ಉತ್ತರ ದಿಕ್ಕಿಗೆ ಮುಖವನ್ನು ಮಾಡಿ ಮಲಗಿದ್ದ ಒಂದು ಆನೆಯ ಶಿರವನ್ನೇ ಕತ್ತರಿಸಿ ಅದನ್ನೇ ಹಿಡಿದು ತಂದ್ರಂತೆ. ಆ ಆನೆಯ ಶಿರವನ್ನೇ ಈ ತರಳನ ತನುವಿಗೆ ಸೇರಿಸಿ ಮತ್ತೆ ಜೀವಕಳೆಯನ್ನಿತ್ತನಂತೆ ಪರಶಿವ. ಹಾಗಾಗಿ ಆನೆಯ ಮುಖ ಹಾಗೂ ಈ ವಿಶೇಷವಾದಂತಹ ಕಾಯ ನನಗೆ ಪ್ರಾಪ್ತವಾಗಿದೆ. ಮಾತ್ರವೇ ಅಲ್ಲ, ಆ ಕಾಲಕ್ಕೆ ನನ್ನ ತಂದೆ ನನ್ನನ್ನು ಹರಸಿದ್ದಾರೆ. ನೀನು ವಿಘ್ನ ವಿನಾಶಕನಾಗು, ಸಿದ್ಧಿದಾಯಕನಾಗು, ವಿದ್ಯಾಪ್ರದಾಯಕನಾಗು ಎನ್ನುವುದಾಗಿ ಪ್ರಪಂಚ ಮುಖದಲ್ಲಿ ಮೊದಲ ಪೂಜೆಯನ್ನು ಕೈಗೊಳ್ಳುತ್ತಾ ಬಾ ಮಗನೇ ಎನ್ನುವುದಾಗಿ ನನ್ನನ್ನು ಹರಸಿದ್ದಾನೆ. ಹಾಗೆಯೇ ಗಜಮುಖನಾದ ನಾನೆಂದು ಎಲ್ಲರ ಮನೆಯಲ್ಲೂ ಮನದಲ್ಲೂ ಪ್ರತಿಷ್ಠಾಪಿತನಾಗಿದ್ದೇನೆ. ಹಾಗೆಂದು ಈಗ ನಿಮ್ಮೆಲ್ಲರನ್ನು ಜೊತೆ ಸೇರಿಸಿಕೊಂಡು ಆಡುವುದಕ್ಕಾಗಿಯೇ ಹೊರಟವನು ನಾವು. ಆಟ ಆಡಬೇಕಿದ್ರೆ ಇಲ್ಲಿ ಅಲ್ಲ, ಕೆಳಗೆ ತಪ್ಪಲನ್ನು ಸೇರಬೇಕು. ಹಾಗಾಗಿ ತಡ ಮಾಡು ಸರಿಯಲ್ಲ, ಎಲ್ಲರೂ ಒಂದಾಗಿ ಇಳಿಯುವ ತಪ್ಪಲು. ಭಗವದ ರಾಜಿಯ
ಹಾಯಿಸಿ ನೋಡಿ ಅಂತೆ ಏನದು ದೂರದಲ್ಲಿ ಗೋಚರಿಸುತ್ತಾ ಇರುವುದು? ದೊಡ್ಡದಾದಂತ ಮರ ಕಾಣ್ತಾ ಉಂಟು. ನಿನಗೆ ಮರ ಮಾತ್ರ ಕಂಡದ್ದೇ ಪುಣ್ಯಾತ್ಮ? ಅಲ್ಲ, ಅದರ ಕೆಳಗೆ ಒಂದು ರಾಶಿ ಕಾಣ್ತಾ ಉಂಟು. ಏನದು ರಾಶಿ? ಮಣ್ಣಿನ ರಾಶಿ ಅಂತ. ಏ ಭೃಂಗಿ, ನಿನಗೇನಾದ್ರೂ ಗೋಚರಿಸ್ತದ? ಅದು ಮಣ್ಣಿನ ರಾಶಿ ಅಲ್ವಾ? ಅಲ್ಲ, ಮತ್ತೆ ಮಣ್ಣಿನ ರಾಶಿ ಅಲ್ಲ, ಮತ್ತೆ ಅದು ಭಸ್ಮದ ರಾಶಿ. ಅದನ್ನು ಯಾರು ಇಲ್ಲಿ ತಂದು ಹಾಕಿದ್ದು? ತಂದು ಹಾಕಿದ್ದದು ಅದು ಅಲ್ಲಿಯೇ ಬಹಳಷ್ಟು ಸಮಯದಿಂದ ಇದೆ. ಹಾಗೆಂದು ನಮ್ಮ ಚಿತ್ತವನ್ನು ಅತ್ತ ಕಡೆಗೆ ಆಕರ್ಷಿಸಿಲ್ಲ. ಆ ಭಸ್ಮದ ರಾಶಿ ಅಲ್ಲಿಗೆ ಹೇಗೆ ಬಂತು? ಇದರ ಕುರಿತಾಗಿ ಒಂದು ಕಥೆ ಇದೆ. ಇದಕ್ಕೂ ಒಂದು ಕಥೆ ಇದೆ. ಹೌದಪ್ಪ. ಪೂರ್ವದಲ್ಲಿ ನಮ್ಮ ದಾಕ್ಷಾಯಿಣಿ ಆಗಿದ್ದ ಸಂದರ್ಭ, ಆಕೆಯ ತಂದೆಯಾದಂತಹ ದಕ್ಷ ಒಂದು ಘನವಾದಂತಹ ಯಾಗವನ್ನು ಮಾಡಿದ. ನಮ್ಮ ಅಯ್ಯನನ್ನು ಅವಮಾನಿಸಬೇಕು ಎಂಬ ಕಾರಣಕ್ಕಾಗಿ ದಕ್ಷ ಆ ಯಾಗವನ್ನು ಮಾಡಿದ. ಹಾಗೆಂದು ಕರೆಯನ್ನು ನಮ್ಮ ಅಯ್ಯನಿಗೆ ಕಳುಹಿಸಲಿಲ್ಲ. ವಿಚಾರವಂತ ತಿಳಿದಂತಹ ಮಾತೆ ಆ ಯಾಗಕ್ಕೆ ಹೋಗಲೇಬೇಕು ಎನ್ನುವುದಾಗಿ ಪಟ್ಟು ಹಿಡಿದಳಂತೆ. ತಂದೆಯವರು ಎಷ್ಟು ಹೇಳಿದರೂ ಕೂಡ ಅವರ ಮಾತನ್ನು ಲೆಕ್ಕಿಸದೆ ಆ ದಕ್ಷ ಮಾಡುವಂತಹ ಮಖಕ್ಕೆ ಹೋದಳು. ಅಲ್ಲಿ ತನ್ನ ಗಂಡನಿಗೆ ಆದಂತಹ ಅವಮಾನ, ಈಶಾನ್ಯನಿಗೆ ಸಿಗದಂತಹ ಆ ಹವಿರ್ಭಾಗ, ಇದೆಲ್ಲವನ್ನು ಕಂಡು ನೋಡಿ ಅವಳು ಬಹಳಷ್ಟು ಬೇಸರಪಟ್ಟು ತನ್ನ ಶರೀರವನ್ನೇ ಯೋಗಾಗ್ನಿಗೆ ಆಹುತಿ ಕೊಟ್ಟಳು. ವಿಚಾರವನ್ನು ನಾರದರ ಮುಖೇನವಾಗಿ ತಿಳಿದಂತಹ ನಮ್ಮಯ್ಯ ಕಥಿಗೊಂಡ ತನ್ನ ಜಟಾಜೂಟವನ್ನೇ ನೆಲಕ್ಕೆ ಅಪ್ಪಳಿಸಿ ಅದರಿಂದಲೇ ಒಬ್ಬ ಆತನ ಸೃಷ್ಟಿಗೆ ಕಾರಣೀಕರ್ತನಾದ ಆತನೇ ವೀರಭದ್ರ. ಹೋಗು ಮಗನೇ, ದಕ್ಷಿಣ ಮುಖವನ್ನು ಧ್ವಂಸ ಮಾಡು, ಆ ದಕ್ಷಿಣ ಶಿರವನ್ನು ಕತ್ತರಿಸು ಎನ್ನುವುದಾಗಿ ಅಪ್ಪಣೆ ಕೊಟ್ಟನಂತೆ. ಹಾಗೆಯೇ ಹೋದ ವೀರಭದ್ರ ದಕ್ಷಿಣ ಯಾಗವನ್ನು ಹಾಳೆಸಗಿದ. ಮಾತ್ರವೇ ಅಲ್ಲ, ದಕ್ಷಿಣ ಶಿರವನ್ನು ಕತ್ತರಿಸಿ ಆ ಹೋಮಾಗ್ನಿಗೆ ಹಾಕಿದನಂತೆ. ದಕ್ಷಿಣ ಯಾಗವು ಅಪೂರ್ಣವಾಯಿತು. ಇದರಿಂದ ಮುಂದಕ್ಕೆ ಲೋಕಕ್ಕೆ ಅಮಂಗಲ ಉಂಟಾದೀತು, ಅಶಾಂತಿ ಮೈದೋರಿಯಿತು ಎನ್ನುವುದಾಗಿ ಎಲ್ಲರೂ ಕೂಡ ಚಿಂತಿಸಿ ಯಾಗವನ್ನು ಹೇಗಾದರೂ ಸಾಂಗವಾಗಿ ಪೂರೈಸಬೇಕು ಎಂಬ ಉದ್ದೇಶದಿಂದ ಆ ದಕ್ಷಿಣ ತನುವಿಗೆ ಆಡಿನ ಶಿರವನ್ನಿರಿಸಿ ಯಾಗವನ್ನು ಪೂರ್ಣಗೊಳಿಸಿದರು. ಆದರೂ ತನ್ನ ಮಡದಿಯನ್ನು ಕಳೆದುಕೊಂಡಂತಹ ಆ ಶೋಕದಿಂದ ವೈರಾಗ್ಯವನ್ನು ತಳೆದಂತಹ ನಮ್ಮಯ್ಯ ತಪಸ್ಸನ್ನಾಚರಿಸುವುದಕ್ಕೆ ಹಿಮವತ್ ಪರ್ವತವನ್ನು ಸೇರಿದ. ಅಲ್ಲಿಯೇ ತಪಸ್ಸನ್ನಾಚರಿಸುತ್ತಾ ಇದ್ದ. ಆಗ ಕೂಳನಾದಂತಹ ತಾರಕಾಸುರ 3 ಲೋಕವನ್ನೂ ಕೂಡ ತನ್ನದ್ದಾದಂತಹ ಬಲದಿಂದ ನಡುಗಿಸುವುದಕ್ಕೆ ಆರಂಭಿಸಿದ. ಎಲ್ಲರಿಗೂ, ಸಜ್ಜನರೆಲ್ಲರಿಗೂ ಕೂಡ ಕಷ್ಟವನ್ನು ಕೊಡುವುದಕ್ಕೆ ಮುಂದಾದ. ಎಲ್ಲರೂ ಕೂಡ ವಿಷ್ಣುವಿನ ಮೊರೆ ಹೊಕ್ಕರು, ಹೇಗಾದರೂ ಮಾಡಿ ಈತನ್ನು ವಧಿಸಬೇಕು ಎನ್ನುವುದಾಗಿ. ಆದರೆ ಬ್ರಹ್ಮದೇವದಿಂದ ವರ ಪಡೆದಿದ್ದ ಆತ ಹರನ ಪುತ್ರರಿಂದ ಮಾತ್ರವೇ ಮರಣ. ಹರನಿಗೆ ಮಗ ಉದಿಸಬೇಕಲ್ಲ, ಆತ ವೈರಾಗ್ಯವನ್ನು ತಾಳಿ ತಪವನ್ನು ಆಚರಿಸ್ತಾ ಇದ್ದಾನೆ. ಹಾಗೆಂದು ಹಿಂದೆ ದಕ್ಷಯಜ್ಞದಲ್ಲಿ ಸುಟ್ಟು ಹೋದಂತಹ ದಾಕ್ಷಾಯಿಣಿ ಬಳಿಕ ಪರ್ವತರಾಜನಿಗೆ ಸುತೆಯಾಗಿ ಪಾರ್ವತಿ ಎಂಬ ಹೆಸರಿಂದ ಹುಟ್ಟಿಕೊಂಡಿದ್ದಳು. ಅವಳು ಕೂಡ ಪರಶಿವನನ್ನೇ ಕರಗ್ರಹಣ ಮಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದಲೇ ತಪವನ್ನು ಆಚರಿಸ್ತಾ ಇದ್ದಳು. ಹಾಗಾಗಿ ಆ ಶ್ರೀಮನ್ನಾರಾಯಣ ಸೂಚಿಸಿದಂತೆ ಹೋಗಿ ಕಾಮಚಕ್ರೇಶ್ವರನ ಬಳಿಯಲ್ಲಿ ಹೇಳಿಕೊಳ್ಳಿ, ಆ ಪರಶಿವನ ತಪವನ್ನು ಕೆಡಿಸುವುದಕ್ಕೆ ಆತನಿಂದ ಒಬ್ಬನಿಂದ ಮಾತ್ರ ಸಾಧ್ಯ ಎನ್ನುವುದಾಗಿ. ಹಾಗೆ ಎಲ್ಲರೂ ಬಂದು ಮನ್ಮಥನಲ್ಲಿ ದೂರಿಕೊಂಡ್ರು. ಲೋಕ ಕಲ್ಯಾಣಕ್ಕಾಗಿ ಈ ಕಾರ್ಯವನ್ನು ಮಾಡುವುದಕ್ಕೆ ಮನ್ಮಥನು ಮನ ಮಾಡಿದ. ಹಾಗೆಯೇ ತನ್ನಲ್ಲಿರುವಂತಹ ಪಂಚಶರಗಳನ್ನು ಹರನ ಮೇಲೆ ಒಂದೊಂದಾಗಿ ಪ್ರಯೋಗಿಸಿದ. ಹರ ತಪವನ್ನು ಬಿಟ್ಟಿದ್ದ. ಜೊತೆಯಲ್ಲಿ ತನ್ನ 3ನೇ ಕಣ್ಣನ್ನೂ ಕೂಡ ತೆರೆದ. ಅದರ ಪರಿಣಾಮವಾಗಿ ಸುಟ್ಟು ಭಸ್ಮೀಭೂತನಾದ ಆ ಮನ್ಮಥ ಅನಂಗನಾದ. ಹಾಗೆಯೇ ಆ ಕಾಮನ ಭಸ್ಮದ ರಾಶಿಯೇ ಇದು. ಹೌದಪ್ಪ, ಬಹಳಷ್ಟು ಸಮಯ ಕಳೆದು ಹೋಯಿತು. ಅಂದಿನಿಂದ ಇಂದಿನವರೆಗೆ ಏನೂ ಆಗದೆ ಹಾಗೆಯೇ ಉಳಿದಿದೆ. ಬೀಸುವ ಗಾಳಿಯಾಗಲಿ ಅಲ್ಲ ಹರಿಯುವಂತಹ ನೀರಾಗಲಿ ಅದನ್ನು ಏನೂ ಮಾಡಲಿಲ್ಲ. ಹಾಗಿದ್ರೆ ಇದು ಇಲ್ಲಿಯೇ ಉಳಿದಿದೆ ಯಾಕೆ? ಇನ್ನು ನನ್ನ ಚಿತ್ತವನ್ನು ಯಾಕೆ ಅತ್ತ ಕಡೆ ಸೆಳೆಯಿತು ಎನ್ನುವುದಾಗಿ ಆಲೋಚಿಸಿದರೆ ಇದರಿಂದ ಏನಾದರೂ ಎನ್ನುವುದನ್ನು ನಾನು ಮನಗಂಡಿದ್ದೇನೆ. ಚಿತ್ರರಚನೆಯಲ್ಲಿ ನಾನೇನು ಸಾಮಾನ್ಯನು?
ಅದನ್ನು ನಿಮ್ಮ ಮುಂದೆ ನೆರವೇರಿಸಿಕೊಳ್ಳಬೇಕು ಎನ್ನುವುದಾಗಿ ಮನ ಮಾಡಿದ್ದೇನೆ. ನೋಡಿದ್ದೀರಾ, ಆ ಭಸ್ಮದ ರಾಶಿಯನ್ನು ಒಂದಿಷ್ಟು ನೀರನ್ನು ಹೊಯ್ದು ಚೆನ್ನಾಗಿ ಕಲಸ್ತೇನೆ. ಆ ಭಸ್ಮದಿಂದಲೇ ಸುಂದರವಾದಂತಹ ಆಕೃತಿಯನ್ನು ರಚಿಸ್ತೇನೆ. ನೀವೆಲ್ಲರೂ ಕೂಡ ಬೆರಗುಗಣ್ಣಿಯಿಂದ ನೋಡಬೇಕು ನನ್ನ ಚಿತ್ರ ರಚನೆಯ ಕೌಶಲ್ಯವನ್ನು ಎನ್ನುವುದಾಗಿ ಮನ ಮಾಡಿದ್ದೇನೆ. ಹಾಗಾಗಿ ಆ ಭಸ್ಮವನ್ನು ಕಲಸಬೇಕಿದ್ದರೆ ನೀರು ಬೇಕಲ್ವಾ? ಏ ನಂದಿ, ಒಂದು ಕೆಲಸ ಮಾಡ್ತೀಯ, ನನಗೊಂದು ಉಪಕಾರ ಮಾಡು. ಇಲ್ಲಿಂದ ಸ್ವಲ್ಪ ಕೆಳಗಿಳಿದು ಹೋಗಿ ಒಂದು ಸ್ವಲ್ಪ ನೀರು ತಂದು ಕೊಡುವೆ ನೀನು. ನಿನಗೆ ನೀರು ತಂದು ಕೊಡ್ಬೇಕಾ? ಹೌದು. ಅಷ್ಟು ಚಿಕ್ಕ ಜನವ ನಾವು ನೀರು ತರುವಷ್ಟು? ನನಗೆ ಅದನ್ನೆಲ್ಲ ಆಗುದಿಲ್ಲ. ನಿನ್ನ ಅಪ್ಪನ್ನೇ ಹೊತ್ತುಕೊಂಡು ಹೋಗಿ ನನಗೆ ಸಾಕಾಗಿದೆ. ಹೌದು, ನನ್ನಿಂದ ಆಗುದಿಲ್ಲ. ನೀನು ದೊಡ್ಡ ದೊಡ್ಡ ಕೆಲಸ ಮಾಡುವವ, ನನ್ನ ಅಪ್ಪ ನನ್ನ ದೇವರನ್ನು ಹೊರುವವ. ನಿನಗೆ ಸಣ್ಣ ಕೆಲಸ ಎಲ್ಲ ಆಗ್ಲಿಕ್ಕಿಲ್ಲ. ಅದೆಲ್ಲ ಆಗುದಿಲ್ಲ. ಯಾ ಭಂಗಿ, ನೀನಾದರೂ ಸ್ವಲ್ಪ ನೀರು ತಂದು ಕೊಡು ಪುಣ್ಯಾತ್ಮ. ನಾನು ನೀರು ತರಬಹುದಿತ್ತು, ಆದ್ರೆ ನೀನು ತರಬಾರದ ಹಾಗೆ ಮಾಡಿದ್ದಿ. ಏನು? ಅಮ್ಮ ಕೊಟ್ಟ ತಿಂಡಿಯನ್ನೆಲ್ಲ ನೀನೇ ತಿಂದಿದ್ದಲ್ವಾ? ಅದು ನನಗೆ ಕೊಟ್ಟದಲ್ವ ಪುಣ್ಯಾತ್ಮ? ಕೊಟ್ಟಿದ್ದೀಯಾ? ಆವಾಗ ನಮ್ಮ ನೆನಪು ಬಂದಿದೆ ನಿನಗೆ. ಅದು ನನಗೆ ಕೊಟ್ಟದ್ದು, ಅದನ್ನು ನಿನಗೆ ತರಲಿಕ್ಕೆ ಆಗಲಿಕ್ಕಿಲ್ಲ. ಬೇಡ, ನೀವು ಉಪಕಾರ ಮಾಡ ಇದ್ರೂ ತೊಂದರೆ ಇಲ್ಲ. ನಾನೇ ಕಷ್ಟಪಟ್ಟು ಅಲ್ಲಿಯವರೆಗೆ ಇಳಿದು ನೀರನ್ನು ತಂದು ಈ ಭಸ್ಮವನ್ನು ಚೆನ್ನಾಗಿ ಕಲಸಿ ಸುಂದರವಾದಂತಹ ಆಕೃತಿಯನ್ನು ರಚಿಸ್ತೇನೆ. ನೀವೆಲ್ಲರೂ ಬೆರಗು ಗಣ್ಣಿಂದ ನೋಡಬೇಕು. ಇಳಿಯುತ್ತೇನೆ ಕೆಳಗೆ. ಕಪಾಳಕ್ಕೆ ಅಲ್ಲ, ನಿನಗೆ ನೀರೆಲ್ಲ ಬೇಕಾದ್ರೆ ನಾನು ತರ್ತೇನೆ. ಹೋಗಿ ಇನ್ಯಾಕೆ ನೀರು? ಇನ್ನೊಂದು ಭೂಮಿ ಮಾಡುವ. ಇದನ್ನು ನನಗೆ ಹೋಗಿ ಇದನ್ನು ಅಣ್ಣ ಅಣ್ಣ ಒಮ್ಮೆ ತೋರಿಸಲು ನಾನು ಹೇಗುಂಟಂತ ನೋಡ್ತೇನೆ. ನೀವೆಲ್ಲ ಹಾಗೆ
ತಿಂದು ಸಾಯುವುದಕ್ಕೆ ಹುಟ್ಟಿದವರು. ಒಂದಿಷ್ಟು ಕೆಲಸ ಮಾಡುವುದಕ್ಕೆ ನಿಮಗೆ ಬಗ್ಗುವುದಿಲ್ಲ. ಈಗ ತೋರಿಸಬೇಕಾ? ಇದನ್ನು ರಚಿಸುವುದಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ ನಾನು. ಕೆಳಗೆ ಇಳಿದು ನೀರು ತಂದು ಭಸ್ಮವನ್ನು ಕಲಸಿ ಈ ಮೂರ್ತಿಯನ್ನು ರಚಿಸಿದ್ದೇನೆ. ಈಗ ಕೇಳ್ತಾ ಇದ್ದೀರಾ, ನಿಮಗೆ ನಾಚಿಕೆ ಆಗಬೇಕು. ನನ್ನ ಕೈಗೊಮ್ಮೆ ನೋಡು. ಯಾಕೆ? ಹಾಗೆ ಉಂಟಾ ಅಂತ ನೋಡು ಅಂತ. ನಿನ್ನ ಹಾಗೆ ಉಂಟು. ಹಾ, ಎಷ್ಟು ಚಂದ ಇದೆ. ಏನು ಕಣ್ಣು, ಅದರ ಮೂಗೇನು, ಅದರ ಗಲ್ಲವೇನು, ಅದರ ಬಾಯಿ ಏನು, ಅದರ ಹಣೆ ಏನು, ಒಂದಕ್ಕಿಂತ ಒಂದು ಚಂದ. ಹಾಗೆಂದು ಇದನ್ನು ನೀವ್ಯಾರೂ ನೋಡಬಾರದು. ಇದನ್ನು ಮೊದಲಾಗಿ ತೋರಿಸಬೇಕಾದ್ದು ನನ್ನ ಜನನಿಗೆ. ಹರುಷಗೊಂಡಂತಹ ಆಕೆ ನನಗೆ ತಿನ್ನುವುದಕ್ಕೆ ಬಗೆ ಬಗೆಯ ಭಕ್ಷ್ಯಗಳನ್ನು ಇಡ್ತಾರೆ. ಅದನ್ನೆಲ್ಲ ನಿಮಗೆ ತೋರಿಸಿ ನಾನೊಬ್ಬನೇ ತಿನ್ನುತ್ತೇನೆ. ಹಾಗಾಗಿ ಇದನ್ನು ತಲೆಯಲ್ಲಿ ಹೊತ್ತು ಅಮ್ಮನ ಬಳಿಗೆ ಹೋಗುತ್ತೇನೆ. ಎಂತದು ಅಣ್ಣನಿಗೇನು? ಅಲ್ಲ, ನಾವು ನೀರು ತರಲಿಲ್ಲ ಅಂತ ಹೇಳಿ ಬರಬೇಕು. ನೀವು ನೀರು ತರಲಿಲ್ಲ ಅಂತಲೇ ಹೇಳುವುದಿಲ್ಲ, ಮತ್ತೆ ಏನು ತಿನ್ನುವುದಕ್ಕೂ ಕೊಡಬೇಡಿ ಅಂತಲೂ ಹೇಳ್ತೇನೆ. ವಂದಿಸಿಕೊಂಡಿದ್ದೇವೆ ಅಮ್ಮ, ನಿಮಗೂ ಕೂಡ ವಂದಿಸಿಕೊಂಡಿದ್ದೇವೆ ಮಗನೇ. ಓ, ಸ್ವಲ್ಪ ಮುಂದೆ ಬಾ. ಹೇಳಮ್ಮ. ಯಾವತ್ತು ಕೂಡ ಅಮ್ಮ 2 ಕೈಗಳಿಂದ ವಂದಿಸ್ತೇನೆ ಎಂಬುದು ಹೇಳ್ತಾ ಇದ್ದೇವನು. ಅಮ್ಮ ವಂದಿಸಿದ್ದೇನೆ ಎಂಬುದು ಒಂದು ಕೈಯಿಂದ ವಂದಿಸ್ತಾ ಇದೆಯಲ್ಲ. ಕೈಯಲ್ಲಿ ಉಂಟಲ್ಲ, ಅದೆಂತದ್ದು ತೋರಿಸ್ಬೇಕಾ ನಿಮಗೆ? ತೋರಿಸುದಿಲ್ವಾ? ನೋಡಿ. ನಿನ್ನ ತರಳನು ರಚಿಸಿರುವ ವರ ಪುರುಷಾಕೃತಿ ಇದರ ಒಲವ. ಅಮ್ಮ, ತಪ್ಪಲಲ್ಲಿ ಇಳಿಯುತ್ತಾ ಹೊರಟಂತಹ ಸಮಯದಲ್ಲಿ ಭಸ್ಮದ ರಾಶಿಯೊಂದು ಕಾಣಿಸಿತು. ಇದರಿಂದ ವಿಶೇಷವಾದುದೇನನ್ನು ತಯಾರಿಸಬೇಕು ಎಂಬ ಸಿದ್ಧತೆಯಲ್ಲಿ ಕೆಳಗಿಳಿದು ನೀರನ್ನು ತಂದು ಆ ಭಸ್ಮವನ್ನು ಚೆನ್ನಾಗಿ ಕಲಸಿ ಅದರಿಂದಲೇ ಸುಂದರವಾದಂತಹ ಪುರುಷಾಕೃತಿಯೊಂದನ್ನು ರಚಿಸಿದ್ದೇನೆ. ನೀನೇ ಮಾಡಿದ್ದ? ಇದನ್ನು ಮೊದಲು ನೀವೇ ನೋಡಬೇಕು. ಸರಿ, ಕೊಡು ಮಗನೇ, ಕೊಡು. ಎಷ್ಟು ಚಂದವಾಗಿ ಉಂಟು. ಬಹಳಷ್ಟು ಚಂದ ಇದೆ. ನಾನೇ ಮಾಡಿದ್ದು. ನೀನೇ ಮಾಡಿದ್ದ? ಹೌದೌದು. ಆದಿತ್ತು, ಸ್ವಲ್ಪ ಅಲ್ಲಿ ಕುಳಿತುಕೋ. ಆಯ್ತಮ್ಮ, ನಾನು ನೋಡ್ತೇನೆ.
ಕೊನೆ ತೋರಿಸಲ್ಲೇನ? ಆಯಿತು ಸ್ವಾಮಿ. ಪ್ರಾಣನಾಯಕ ದೇವ ಸ್ವಾಮಿ, ನಮ್ಮ ಮಗನಾದಂತ ಗಜಮುಖ ಅವನ ಕೈ ಚಲಕದಿಂದ ನಿರ್ಮಿಸಿದಂತ ಈ ಪುರುಷ ಕೃತಿ ಭಸ್ಮದಿಂದಲೇ ರಚಿಸಿದ್ದಾನಂತೆ. ಎಷ್ಟು ಚಂದವಾಗಿ ರಚಿಸಿದ್ದಾನೆ, ಎಷ್ಟು ಕಷ್ಟಪಟ್ಟು ನಮ್ಮ ಮಗನಾದಂತ ಗಣಪತಿ ರಚಿಸಿದ್ದಾನೆ ನೋಡಂತೆ. ಇದು ಆತನಿಗೆ ನಿನ್ನೆ ದಿನನಿತ್ಯಲೂ ಆಟವಾಡುವುದಕ್ಕೆಂಬುದಾಗಿ ಇದನ್ನು ಬಳಿಯಲ್ಲಿ ಇರುವುದಕ್ಕೆ ಇದು ರಚಿಸಿದ್ದಾನೆ ರಮಣ. ಅಷ್ಟು ಮಾತ್ರವಲ್ಲ, ಇದು ಎಷ್ಟು ದಿವಸ ಆತನ ಜೊತೆಯಲ್ಲಿ ಇರಬಹುದು. ಅದಕ್ಕಾಗಿ ನನ್ನದೊಂದು ಬೇಡಿಕೆ ನೀವು ನೆರವೇರಿಸಿಕೊಡ್ಬೇಕು. ಯಾವ ಬೇಡಿಕೆ ಈಡೇರಿಸಿ? ಇದು ಒಂದು ವೇಳೆ ಕೈ ಜಾರಿ ಬಿದ್ದಂತಾದ್ರೆ ಪುಡಿ ಪುಡಿ ಆಗುವುದಕ್ಕೆ ಸಾಧ್ಯ ಉಂಟು. ಅದು ಆಗಬಾರದು. ನಮ್ಮ ಮಗ ರಚಿಸಿದಂತ ಈ ಆಕೃತಿ ಅವನ ಜೊತೆಗೆ ದಿನನಿತ್ಯ ಇರಬೇಕಾದ್ರೆ ಈ ಆಕೃತಿಗೆ ನೀವು ಜೀವ ಕಲೆಯನ್ನು ಕೊಟ್ಟು ಸಹಕರಿಸಬೇಕೆಂಬುದಾಗಿ ನಾನು ನೀನು ಹೇಳಿದಂತ ಎಲ್ಲ ಮಾತುಗಳನ್ನು ಕೇಳಿದಾಗ ನಮ್ಮ ಮುದ್ದು ಮಗನಾಗಿರುವಂತ ಗಣಪ ರಚಿಸಿದಂತ ಕಲಾಕೃತಿ ಇದು. ನಿಜ. ಮುದ್ದಿನ ಗೊಂಬೆ ಇವನ ಬಳಿಯಲ್ಲಿ ಸದಾ ಇರಲೇಬೇಕೆಂಬುದಾಗಿ ನಿನ್ನ ಕೋರಿಕೆ ತಾನೆ. ಏನಾದರೂ ಕೂಡ ನಮ್ಮ ಪ್ರೀತಿಯ ಮಗನಲ್ವೇ ಮತ್ತೆ ಬಹಳವಾದಂತ ಪ್ರೀತಿ ಅವನ ಮೇಲೆ ನಮಗುಂಟು. ಹಾಗಂತ ಬೇರೆ ಮಕ್ಕಳಲ್ಲಿ ಇಲ್ಲ ಅಂತ ಅಲ್ಲ, ಆದ್ರೆ ಅವನ ಮೇಲೆ ಯಾಕೋ ಏನೋ ಒಂದು ರೀತಿಯಂತ ಅವಿನಾಭಾವ ಸಂಬಂಧ, ಸ್ವಲ್ಪ ಹೆಚ್ಚು ಪ್ರೀತಿ. ಹೌದು. ಆದರೆ ಏನೇ ಇರಲಿ ಅವನ ಮನಸ್ಸಿಗೆ ಯಾವ ರೀತಿಯಾದಂತೂ ಅದಂತ ಬೇಸರವನ್ನು ಖಂಡಿತವಾಗಿ ನಾವು ಮಾಡಲೇಬಾರದು. ನಿಜ. ಹಾಗಾದರೆ ಈ ಗೊಂಬೆಗೆ ಜೀವ ಕಳೆಯನ್ನು ಕೊಟ್ಟಂತಾದ್ರೆ ಖಂಡಿತವಾಗಿ ಇವನ ಬಳಿ ಸದಾ ಇದ್ದೇ ಇರುತ್ತದೆ ಎಂಬುದಾಗಿ ನಿನ್ನ ಅನಿಸಿಕೆ ತಾನೆ. ನಿಜ. ಏನೇ ಇರಲಿ ಸರಿ ಸರಿ. ಈ ಕೆಲವೊಂದು ಕಾರ್ಯಗಳು ಮುಂದಕ್ಕೆ ಯಾವುದೋ ಒಂದು ರೀತಿಯ ಘಟನೆಗಳಾಗಿ ಮಾರ್ಪಾಡಾಗುತ್ತದೆ ಎಂಬುದಾಗಿ ನಾನು ಎಣಿಸಿದ್ದೇನೆ. ಏನೇ ಇರಲಿ ಗೊಂಬೆಯನ್ನೊಮ್ಮೆ ಕೊಡು ನೋಡೋಣವಂತೆ. ನೋಡಿ. ಓ
ತಿಳಿಯಿತು. ಈ ಇವನ ಕಲಾಕೃತಿಯನ್ನು ಕಂಡಾಗ ನಭೋ ಪಥದಲ್ಲಿ ಯಾವುದೋ ಒಂದು ರೀತಿಯಾದಂತಹ ಜೀವಾತ್ಮ ದೇಹ ಧಾರಣೆಗಾಗಿ ಚಡಪಡಿಸುತ್ತಾ ಇದೆ. ಆದ ಕಾರಣ ಆ ಜೀವಾತ್ಮವನ್ನು ಇವನು ರಚಿಸಿದಂತ ಕಲಾಕೃತಿಗೆ ಆಹ್ವಾನ ಮಾಡುತ್ತೇನೆ. ಮುಂದೇನಾಗ್ತದ ನೋಡೋಣ. ನನ್ನ ಅಪ್ಪ ಯಾರು ನೋಡಿದ್ರೆ ಯಾರು ಇಲ್ಲ, ಕೇಳುವುದಾದ್ರೂ ಯಾರಲ್ಲಿ? ಹಾಗಿದ್ರೆ ನನ್ನನ್ನು ಹುಟ್ಟಿಸಿದ ಅಪ್ಪನನ್ನು ಹುಡುಕಬೇಕು. ಅದರ ಜೊತೆಯಲ್ಲೇ ಹಸಿವೆ ಆಗುತ್ತಾ ಇದೆ. ಈಗ ಅಪ್ಪನಿಗಿಂತಲೂ ಹಸಿವೆಯ ಪ್ರಾಮುಖ್ಯ ಆಗಿದೆ. ಹೊಟ್ಟೆಯ ಒಳಗೆ ಚುರು 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 ಏನಾದ್ರೂ ತಿನ್ನಬೇಕು ತಿನ್ನಬೇಕು ತಿನ್ನಬೇಕು. ಬರೇ ತಿನ್ನುವುದಲ್ಲ, ತಿನ್ನುವಾಗ ಒಟ್ಟಿಗೆ ಕುಡಿಯಬೇಕು. ಬಾಯಾರಿಕೆಯೂ ಆಗುತ್ತಾ ಇದೆ, ಒಟ್ಟು ಸಹಿಸುವುದಕ್ಕಾಗುವುದಿಲ್ಲ. ಯಪ್ಪ, ನಾನು ಯಾರಂತಲೂ ಗೊತ್ತಿಲ್ಲ, ಹಸಿವು ಹೆಚ್ಚಾಗಿದೆ. ಯಾರಲ್ಲಿ ಕೇಳುವುದು, ಯಾರಲ್ಲಿ ಹಾಗೆ ಮಾತಾಡ್ತಾ ನಾನು ಮೇಲೆ ನೋಡಿದ್ದಲ್ವ, ನೋಡಿ ಒಂದು ದೊಡ್ಡ ಪರ್ವತ ಬಿಳಿದಾಗಿ ಕಾಣಿಸ್ತದೆ. ಅದರ ಮೇಲೆ ಯಾರೋ ಕೆಲವೆಲ್ಲ ಆ ಕಡೆ ಈ ಕಡೆಗೆ ಹೋಗುವಂತ ಒಂದು ದೃಶ್ಯ. ಬಹುಶಃ ಅಷ್ಟು ಮಂದಿಗಳಲ್ಲಿ ಯಾರಾದ್ರೂ ನನ್ನ ಅಪ್ಪ ಇರ್ಲಿಕ್ಕೂ ಸಾಕು. ಅಲ್ಲಿಲ್ಲದಿದ್ರೆ ಅವರಿಗೆ ನನ್ನ ಅಪ್ಪ ಯಾರು ಗೊತ್ತಿರ್ಲಿಕ್ಕೂ ಸಾಕು. ಅಪ್ಪನಿಗೆ ಮಣ್ಣು ಹಾಕಿ ಏನಾದ್ರೂ ತಿನ್ಲಿಕ್ಕಾದ್ರೂ ಸಿಗಬಹುದಲ್ಲ. ಹಾಗಾಗಿ ಇಲ್ಲಿ ಇಲ್ಲದಿದ್ರೆ ಏನು, ತಿನ್ನುವುದಕ್ಕಾಗಿ ಯಾರ ಸುತ್ತ ಮುಂದುವರಿದ್ದೇನೆ.
ಯಾವುದನ್ನೋ ಯಾರನ್ನೋ ಹುಡುಕುತ್ತಾ ಬಂದದು ನಾನು. ನನ್ನ ಕಣ್ಣಿಗೆ ಬಿದ್ದವ ನೀನು. ನಿನ್ನನ್ನು ನೋಡಿದ್ದೆ ತಡ. ಕೈಗಳು ನನಗರಿವಿಗೆ ಇಲ್ಲದ ಹಾಗೆ ಜೋಡಿಸಲ್ಪಟ್ಟವು. ನನ್ನ ನಾಲಿಗೆಯಲ್ಲಿ ಸ್ತುತಿ ವಾಕ್ಯಗಳು ಮೂಡಿ ಬರ್ತಾ ಇದೆ. ಹಾಗಾಗಿ ನೀನು ಏನೋ ಒಂದು ವಿಶೇಷವಾದ ಶಕ್ತಿ ಅಂತ ಗೊತ್ತಾಯಿತು. ಹಾಗಾಗಿ ನಿನ್ನ ಪಾದ ಪದ್ಮಗಳಿಗೆ ಇದೋ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ವಂದಿಸಿಕೊಳ್ತಾ ಇದ್ದೀನಿ. ಬಹುಶಃ ನನ್ನ ಅಪ್ಪ ಯಾರು ಅಂತ ಗೊತ್ತಿಲ್ಲದೆ ಇದ್ದ ಕಾರಣ ನಿನ್ನನ್ನೇ ಅಪ್ಪ ಅಂತ ನಾನು ಕರೀತೇನೆ. ಅಪ್ಪ, ನಾನು ಯಾರು ಗೊತ್ತಿಲ್ಲ, ಹೇಗೆ ಹುಟ್ಟಿದ ಗೊತ್ತಿಲ್ಲ, ಯಾಕೆ ಹುಟ್ಟಿದ ಗೊತ್ತಿಲ್ಲ, ಅದೆಲ್ಲ ಮತ್ತಿನ ವಿಷಯ. ಆದ್ರೆ ಈಗ ಸದ್ಯಕ್ಕೆ ಅನಿವಾರ್ಯವಾಗಿ ಬಗೆಹರಿಸಲೇಬೇಕಾದ ಒಂದು ಸಮಸ್ಯೆ. ಹೌದೌದು, ಯಾವುದು ಸಮಸ್ಯೆ? ಮತ್ತೇನು ಅಲ್ಲ, ಹೊಟ್ಟೆದ್ದೇ ಸಮಸ್ಯೆ. ಹೌದಾ? ಹೌದಪ್ಪ, ಹೊಟ್ಟೆ ಒಳಗೆ ತಾಳ ಹಾಕಿದ್ದಾರೆ. ಏನಾದ್ರೂ ತಿನ್ನದಿದ್ರೆ ನಾನು ಈಗಲೇ ಸಾಯ್ತೇನೆ ಅನ್ನುವಂತ ಸಂಶಯ ಉಂಟು ನನಗೆ. ಹಾಗಾಗಿ ನೀವು ಏನು ಮಾತಾಡಿದ್ರು ಮತ್ತೆ ಇಟ್ಟುಕೊಳ್ಬೇಕು. ಮೊದಲು ನನಗೆ ಬಾಧಿಸ್ತಾ ಇರುವಂತಹ ಹಸಿವೆ ಹೋಗಬೇಕು. ಆಗುತ್ತಾ ಇದ್ದಂತಹ ದೃಶ್ಯ ಅದೆಲ್ಲವೂ ನಿವಾರಣೆಯಾಗಿ ಒಂದು ಶರೀರಕ್ಕೆ ಉಲ್ಲಾಸ ಬಂದ ಬಳಿಕ ಮತ್ತೆ ಅಂತ ನೋಡುವ. ಉದರಾಗ್ನಿ ನನ್ನು ಬಾಧಿಸ್ತಾ ಇದೆ. ಇದು ಅಪ್ಪ, ಪರಮಾಶ್ಚರ್ಯ. ಹಸಿವೆಗೆ ಏನಾದ್ರೂ ಬೇಕು ಅಂತ ನಾನು ಹೇಳಿದ್ದೆ ತಡ. ನಿನ್ನ ಕರವನ್ನು ತೆಗೆದು ನನ್ನ ತಲೆಯ ಮೇಲೆ ಇಟ್ಟದ್ದೇ ತಡ. ಹಸಿವೆ ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ, ಬಾಯಾರಿಕೆ ಎಲ್ಲಿ ಮಾಯವಾಯ್ತು ಅಂತಲೇ ಗೊತ್ತಿಲ್ಲ. ಈಗ ಏನು ಹಸಿವೆ ಹಿಂಗಿತ್ತು. ಆವಾಗ ಕಣ್ಣು ಬಿಟ್ಟು ನೋಡಿದ್ರೆ ನಾವು ಇಬ್ಬರೇ ಅಲ್ಲ ಇರುವುದು. ಎಷ್ಟು ಮಂದಿಗಳೆಲ್ಲ ಸೇರಿದ್ದಾರೆ ಇಲ್ಲಿ ಅಪ್ಪ. ಬಹಳ ಮಂದಿ ಇದ್ದಾರೆ. ಹೌದೌದು, ಅದು ಈಗಲ್ವ ನಾನು ನೋಡಿದ್ದು. ಹೌದಾ? ಅದಕ್ಕೆ ಹೇಳುವುದು ಹಸಿವೆ ಆದಾಗ ಕಣ್ಣು ಕಾಣುವುದಿಲ್ಲ ಅಂತ ಹೇಳುವುದು. ಲೋಕವೇ ಕಾಣುವುದಿಲ್ಲ. ಈಗ ಎಲ್ಲವೂ ಕಂಡಿತು. ಅಪ್ಪ, ನಮ್ಮ ಬಳಿಯಲ್ಲಿ ಇವರೆಲ್ಲ ಇರುವಾಗ ಇವರದ್ದೆಲ್ಲ ಪರಿಚಯ ಮಾಡಿಕೊಳ್ಬೇಕು ಅಂತ ಒಂದು ಆಶೆ ಆಗುತ್ತದೆ. ಹೌದಾ? ಹೌದೌದು. ಹಾಗಂತ ಎಲ್ಲರ ಪರಿಚಯ ಮಾಡಿಕೊಂಡು ಕೂತ್ರೆ ಇಲ್ಲಿಯೇ ಮುಗಿಯುತ್ತದೆ ಪರಿಚಯದಲ್ಲಿ. ಹೌದೌದು. ಎಲ್ಲರದ್ದು ಬೇಡ, ಬೇಡ ಬೇಡ. ನಿಮ್ಮ ಹತ್ತಿರ ಇರುವ ಕೆಲವರ ಪರಿಚಯ ಮಾಡಿಕೊಳ್ಬೇಕು ಅಂತ ಒಂದು ಆಶೆ. ಮುಖ್ಯರದ್ದು. ಹೌದೌದು, ಪ್ರಮುಖರದ್ದು. ಹೌದು. ಹಾಗಾಗಿ ನಾನು ಕೇಳಿದ್ದನ್ನು ನೀವು ಹೇಳಬೇಕು. ಅಪ್ಪ, ನಿಮ್ಮ ಬಳಿಯಲ್ಲಿ ನಿಮಗೆ ಅಂಟಿಕೊಂಡು ಹೌದು ಒಬ್ರು ಒಟ್ಟಿಗೆ ಕೂತಿದ್ದಾರಲ್ಲ, ಅದು ಯಾರು ಅಪ್ಪ? ಅವಳು ನನ್ನ ಮಡದಿ. ಮಡದಿ? ಹೌದು, ಹೆಂಡತಿ. ಹೆಂಡತಿ? ನಿಮ್ಮ ಹೆಂಡತಿ ಅಲ್ವಾ? ಹೌದು. ಅದೇನು ಹೆಂಡತಿ ಹತ್ತಿರವೇ ಕೂತ್ಕೊಳ್ಳುದು? ಅದು ಹಾಗೆ ನಮ್ಮ ಕ್ರಮ. ಹೌದಾ? ಹೌದು. ಅದು ನೀವು ಅವ್ರಿಗೆ ಹೆಂಡತಿ ಆದ್ರೆ ನೀವು? ನಾನು ಗಂಡ. ಈ ಗಂಡ ಹೆಂಡತಿ ಒಟ್ಟೊಟ್ಟಿಗೆ ಕೂತ್ಕೊಳ್ಬೇಕಾ? ಕೂತ್ಕೊಳ್ಳಬೇಕಾದಂತ ಕ್ರಮ ಉಂಟು. ಕ್ರಮ ಉಂಟು ಎಲ್ಲ ಕಡೆ ಅಂತಲ್ಲ, ಇಲ್ಲಿ ಹಾಗೆ. ಹೌದಾ? ಇರ್ಲಿ. ಅವ್ರ ಹೆಸರು ಎಂತದ್ದು? ಪಾರ್ವತಿ. ಪಾರ್ವತಿ. ನನಗೇನಾಗ್ಬೇಕು ಅವರು? ನಿನಗಮ್ಮ. ಅಮ್ಮ? ನಿಮ್ಮ ಹೆಂಡತಿ ನನ್ನಮ್ಮ. ಹೌದು. ಹೆಸರು ಪಾರ್ವತಿ. ಹೌದು. ಪಾರ್ವತಿ ಮತ್ತು ಅಮ್ಮ ಸೇರಿದ್ರೆ ಪಾರ್ವತಮ್ಮ. ಹೌದು. ಓ, ಇವರು ಪಾರ್ವತಮ್ಮ ಅಂದ್ರೆ ಇವರ? ಹೌದು. ಪಾರ್ವತಮ್ಮ. ಪಾರ್ವತಮ್ಮ, ವಂದಿಸಿದ್ದೇನೆ ಪಾರ್ವತಮ್ಮ. ಅಪ್ಪ,
ಇವರು ನಮ್ಮ ಅಮ್ಮ ಪಾರ್ವತಮ್ಮ. ಹೌದು. ಅಮ್ಮನ ಬಳಿಯಲ್ಲೇ ಅಲ್ಲಿ ನೋಡಿ ಸಣ್ಣ ಹುಡುಗ. ಹೌದು. ಗಿಡ್ಡ ದೇಹ, 1 2 3 4 5 6 ತಲೆ. ಹೌದು. ಸಣ್ಣ ದೇಹ, 6 ತಲೆ. 6 ತಲೆ ಸಣ್ಣ ದೇಹ. ಆ ಸಣ್ಣ ದೇಹವನ್ನು ಹೊಂದಿದ 6 ತಲೆಯವ ಯಾರವ? ಅವ ನನ್ನ ಮಗ. 6 ತಲೆಯವನು ನಿಮ್ಮ ಮಗನ? ಹೌದು. ಯಾವಾಗ ಹುಟ್ಟಿದ್ದದು? ಅವನ ಹೆಸರೆಂತದ್ದು? ಅವನಿಗೆ ಷಣ್ಮುಖ, ಸುಬ್ರಹ್ಮಣ್ಯ ಹಾಗೆ ಕುಮಾರ ಎಂಬುದಾಗಿ. ಕುಮಾರ. ಯಾಕೆ ಹುಟ್ಟಿದವ? ಯಾವಾಗ ಹುಟ್ಟಿದ್ದು? ಅವನು ತಾರಕಾಸುರನ ಬಾಧೆ ಈ ಲೋಕಕ್ಕೆ ಆಗುತ್ತಾ ಇರುವಂತಹ ಹೊತ್ತಿನಲ್ಲಿ ಅವನ ವಧಗಾಗಿ ಇವನು ಹುಟ್ಟಿದ್ದು. ಹೌದೇ? ತಾರಕನ ವಧೆಗೆ ಬೇಕಾಗಿ ಅವನಿಗೆ ಅರಿಯಾಗಿ ಹುಟ್ಟಿದ್ದು, ಅವನಿಗೆ ಶತ್ರುವಾಗಿ ಹುಟ್ಟಿದ್ದು. ಹಾಗಿದ್ರೆ ಇವ ತರಕಾರಿ? ಏನದು ಅಸಂಬದ್ಧ ಮಾತು? ಅಲ್ಲ, ತಾರಕಾರಿ. ತಾರಕಾರಿ, ತರಕಾರಿ ಅಲ್ಲ, ತಾರಕಾರಿ. ತಾರಕಾರಿ. ಹೆಸರು ಕುಮಾರ. ನನಗೆ ನಿನಗಣ್ಣ? ಅಣ್ಣ. ಕುಮಾರ ಅಣ್ಣ ಸೇರಿದ್ರೆ ಕುಮಾರಣ್ಣ. ಹೌದು. ಓ ಕುಮಾರಣ್ಣ, ನಮಸ್ಕಾರ ಕುಮಾರಣ್ಣ. ತಲೆಗೆ ಕೈ ಹಾಕಿದ್ರು ಕುಮಾರಣ್ಣ ಅಂತ ಹೇಳಿದ. ಅಪ್ಪ, ಬಹಳ ವಿಶೇಷ ಇದು. ಹೌದು. ಅವ ಸಣ್ಣ ದೇಹದವ. ಓ, ಇಲ್ಲಿ ಒಬ್ಬ ನೋಡಿ ಕೂತದ್ದು. ಓ, ಕೆಂಪು ಕಣ್ಣು ಅವನದ್ದು, ದೊಡ್ಡ ಹೊಟ್ಟೆ, ನೀಳವಾದ ಬಾಹು, ಕೋರೆದಾಡೆ, ಕೆಂಜಟೆ. ಆ ಕೆಂಪು ಅವನ ಕಣ್ಣೇನು ಕೆಂಪ? ಅದು ಹಾಗೆ. ಯಾವಾಗ? ಯಾವಾಗ? ಹೌದಾ? ಆ ಕೆಂಪು ಕಣ್ಣಿನವ ದೊಡ್ಡ ಹೊಟ್ಟೆಯವ ಯಾರವ? ಅವನನ್ನ ಮಗ. ಅವನು ನಿಮ್ಮ ಮಗನ? ಅವನ ಹೆಸರೆಂತದು? ವೀರಭದ್ರ ಎಂಬುದಾಗಿ. ವೀರಭದ್ರ. ಅವ ಯಾವಾಗ ಹುಟ್ಟಿದ್ದು ನಿಮಗೆ? ದಕ್ಷಿಣಿಂದ ನನ್ನ ಪಾಲಿಗೆ ಒಂದು ಕಾಲದಲ್ಲಿ ಅನ್ಯಾಯವಾಯಿತು. ಅವನ ವಧೆಗಾಗಿ ಇವನು ಹುಟ್ಟಿಸಿದ್ದು. ಹೌದಾ? ಹೆಸರು ವೀರಭದ್ರ. ನನಗೆ ನಿನಗಣ್ಣ? ಅಣ್ಣ. ಏ ಭದ್ರಣ್ಣ, ಭದ್ರಣ್ಣ, ನಮಸ್ಕಾರ 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 ನಮಸ್ಕಾರ. ಓ, ಇದು ಬಹಳ ವಿಚಿತ್ರ. ಏನಯ್ಯ? ಒಂದಕ್ಕಿಂತ ಒಂದು ಬೇರೆ ಬೇರೆ ರೂಪದಲ್ಲಿ ಕಾಣುತ್ತದೆ. ಈ ಬಹಳ ಪ್ರಭೇದಗಳಿವೆ. ಒಂದು ಸಣ್ಣ ಹುಡುಗ, ಒಂದು ದೊಡ್ಡ ದೇಹದವ. ಓ, ಇಲ್ಲಿ ನೋಡಿ ನಿಮ್ಮ ಹತ್ತಿರ. ನನ್ನ ಹತ್ತಿರ ತಲೆಯ ಮೇಲೆ ಕೋಡು. ಇದೆಂತದಪ್ಪ? ಕೋಡು. ಕೋಡು. ಅದ್ಯಾರು ಕೋಡಿದ್ದದವರು? ಅವನನ್ನ ವಾಹನ ಅಲ್ವಾ? ವಾಹನ. ವಾಹನ ಅಂದ್ರೆ ಎಂತದದು? ವಾಹನ ಅಂದ್ರೆ ಎಲ್ಲಿಗಾದ್ರೂ ಹೋಗಬೇಕಂತಂದ್ರೆ ಇವನನ್ನೇ ಏರಿಕೊಂಡು ಹೋಗುದು ನಾನು. ಅದೇನು ನಿಮಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ವ? ಹಾಗಲ್ಲದು. ಅದು ಗಣ್ಯ ವ್ಯಕ್ತಿಗಳಿಗೆ ಹಾಗೆ ದೊಡ್ಡ ಹಾಗೆ ವಾಹನದಲ್ಲಿ ಹೋಗುದು. ಅವನ ಹೆಸರೆಂತದು? ಅವನಿಗೆ ನಂದಿ ಎಂಬುದಾಗಿ ಕರೀತಾರೆ. ಏನಂದಿ? ನಂದಿ. ನಂದಿ. ನಂದಿ ನಿಮ್ಮ ವಾಹನ? ಹೌದು. ಅಪ್ಪ, ನಾನು ನಿಮ್ಮ ಮಗ ಅಲ್ವಾ? ಹೌದು. ನಿಮಗೆ ವಾಹನ ಇರುವಾಗ ನನಗೂ ವಾಹನ ಬೇಡ. ನನ್ನ ವಾಹನ ಎಲ್ಲಿಂಟು? ನಿನಗೆ ಈಗ ಬೇಡ, ವ್ಯವಸ್ಥೆ ಮಾಡುವ. ಈಗ ಬೇಡವಾ? ಬೇಡ ಬೇಡ. ಅಪ್ಪನಿಗೆ ಒಂದು ವಾಹನ ಇರುವಾಗ ಮಗನಿಗೆ ಬೇರೆ ಯಾಕೆ? ಒಂದರಲ್ಲೇ ಸುಧಾರಿಸುವ. ನಾನು ನಿಮ್ಮ ವಾಹನವನ್ನೇ ಏರಿಕೊಂಡು ಬರ್ತೇನೆ. ಬೇಡ ಬೇಡ ಬೇಡ. ಅದು ಹಾಯ್ಲಿಕ್ಕೆ ಬರ್ತದೆ. ಅದು ನನಗೆ ಮಾತ್ರ ಸೀಮಿತ. ಅದರ ಸುದ್ದಿಯವೇ. ಅಪ್ಪ, ಇದನ್ನೆಲ್ಲ ನೋಡುವಾಗ ನಗು ಬರ್ತಾ ಉಂಟು ನನಗೆ. ಯಾಕೆ? ಎಲ್ಲ ಒಂದಕ್ಕಿಂತ ಒಂದು ಭಿನ್ನ 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 ಭಿನ್ನವಾಗಿ ಕಾಣ್ತದೆ. ಯಾರಾದ್ರೂ ಇದನ್ನೆಲ್ಲ ನೋಡಿದ್ರೆ ಆಶ್ಚರ್ಯಭರಿತರಾಗಿ ಹೇಳಿ ಯಾರು, ಹೀಗೂ ಉಂಟೆ, ಹೀಗೂ ಉಂಟೆ, ಒಂದಕ್ಕಿಂತ ಒಂದು ವಿಚಿತ್ರವಾಗಿ ಕಾಣ್ತದೆ. ನೋಡಿದ್ರೆ ಹೇಳಿ ಯಾರು. ಅಲ್ಲಿ ನೋಡಿ, ಗಿಡ್ಡ ದೇಹದವ ಒಬ್ಬ ಎದ್ದು ನಿಂತ, ದೊಡ್ಡ ಹೊಟ್ಟೆ ಗುಡಾಣದ ಹಾಗೆ, ಅಗಾಲ ಕಿವಿ, ಸಣ್ಣ ಕಣ್ಣು, ಒಂದು ಇಷ್ಟು ಮುಖದಲ್ಲಿ ಇಷ್ಟುದ್ದ ಇಳಿಸಿ ಬಿಟ್ಟಿದ್ದಾನೆ. ಓ, ನೇತಾಡ್ತದೆ ಹೀಗೆ. ಅಪ್ಪ, ಆ ಡೊಳ್ಳು ಹೊಟ್ಟೆಯವ ಯಾರು? ಅವ ನನ್ನ ಮಗ. ಅವನು ನಿಮ್ಮ ಮಗನ? ಅವನು ನನ್ನ ಮಗ. ಹೌದಾ? ಅವನ ಹೆಸರೆಂತದು? ಅವನಿಗೆ ವಿನಾಯಕ ಎಂಬುದಾಗಿ ಕರೀತಾರೆ. ವಿನಾಯಕ. ಏಕದಂತ ಎಂಬುದಾಗಿ ಕರೀತಾರೆ. ಮತ್ತೆ ಗಣಪ ಎಂಬುದಾಗಿ ಕರೀತಾರೆ. ಗಣಪ. ಹೌದು. ನಿಮ್ಮ ಹೆಸರೆಂತದು? ನನ್ನ ಹೆಸರು ಈಶ. ನೀವು ಈಶ? ಹೌದು. ಆತ ಗಣಪ. ಗಣಪ. ಈತ ಈಶ, ಆತ ಗಣಪ. ಗಣಪ ಈಶನ ಮಗ. ಏನು ನೀನು ಸಣ್ಣ ಮಗುವಿನಾಗಿ ಪಾಠ ಮಾಡು. ಅಲ್ಲ, ನಿಮ್ಮ ಸಂಬಂಧ ಆಗಲ್ವ? ಹೌದು. ಅವನು ನನಗೆ ಅಣ್ಣ. ಗಣಪ. ಒಟ್ಟು ಸೇರಿದ್ರೆ ಗಣಪಣ್ಣ. ಗಣಪಣ್ಣ. ಏ ಗಣಪಣ್ಣ, ಬಾಬಾ ಒಂದರಿ ಅಪ್ಪಿಕೊಳ್ಳುವ ಹೆಂಗ ಇಲ್ಲಿ. ಬಾ 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 ಅಪ್ಪಿಕೊಳ್ಳುವ.
ಅವನ ಹೊಟ್ಟೆಯೇ ತಾಗುತ್ತದೆ ಹೊರತು ಮತ್ತೆ ಅಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ. ಇನ್ನು ಜನ್ಮ ಕಾಲಕ್ಕೂ ದೊಡ್ಡ ಹೊಟ್ಟೆಯವರನ್ನು ಅಪ್ಪಿಕೊಳ್ಳಿಕ್ಕೆ ಹೋಗುದಿಲ್ಲ. ಬೇಡ ಬೇಡ ಅಪ್ಪ, ಇವರೆಲ್ಲ ನಿನ್ನ ಮಕ್ಕಳು, ಒಬ್ಬೊಬ್ಬರಿಗೆ ಒಂದೊಂದು ಹೆಸರನ್ನು ಇಟ್ಟಿದ್ದಿ. ಹಾಗಿದ್ರೆ ಗುಹಾ, ಗಣಪ, ವೀರಭದ್ರ ಎಲ್ಲ ಇವರಿಗೆ ಹೆಸರಿರುವಾಗ ನಾನು ನಿಮ್ಮ ಮಗನಲ್ವೇ ಅಪ್ಪ, ನನಗೇನು ಹೆಸರು? ನನಗೇನು ಹೆಸರು? ಏನು ಮಾಡ್ತೀವಿ? ನಿನ್ನ ಕೋಡನ್ನೀಗ ಮುರಿಯುತ್ತೇನೆ. ಏನು ಅವನ ಮೇಲೆ ನೀವು ಸಿಟ್ಟು ಬಂದು? ಅವ ಹೇಳಿದಂಥದಪ್ಪ. ಎಂತದ್ದು ಹೇಳಿ? ನನ್ನ ತಮ್ಮ ಬಂಡನ. ಅವನು ಹೇಳಿದ್ದಲ್ಲಿ ಅರ್ಥ ಇದೆ. ಎಂಥದರ್ಥ? ಹೆಸರು ಬೇಕು ಅಂತ ನಾನು ಹೆಸರು ಬೇಕು ಅಂತ ಹೇಳಿದಲ್ವ? ಹೌದು. ಅವಾಗ ಬಂಡು 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 ಅಂತ ಹೇಳ್ದ. ಅದನ್ನೇ ಸೂಚಿಸಿದವನು, ಯಾವುದು ಹೆಸರು? ಅನುಮೋದಿಸಿದವನು. ಅಂದ್ರೆ ಅದು ಹೆಸರು ನನಗೆ? ಹೌದು. ಯಾವುದು ಬಂಡ? ಹೌದು. ಅದೊಂದು ಹೆಸರ, ಮತ್ತೆ ಅದೊಂದು ಬಂಡ ಅಂತ ಆಗುದಿಲ್ವಾ? ನಾನು ನಡ್ಕೊಂಡು ಹೋಗುವಾಗ ಎಲ್ಲರೂ ಎಂತದ್ದು ಹೇಳುದು? ಅಕ ಬಂಡ, ಅಕ ಬಂಡ, ಬಂಡ ಬಂದ, ಬಂಡ ಬಂದ, ಬಂಡ ಬಂದ, ಬಂಡ 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 ಬಂಡ. ಅದಕ್ಕಿಂತ ಬಂಡ ಅಂತ ಹೇಳ್ತಿದ್ರೆ ಅದಾದ್ರೂ ಒಳ್ಳೇದಿತ್ತು. ಮತ್ತೆ ಮಕ್ಕಳು ಕೈ ಚಪ್ಪಾಳೆ ತಟ್ಟಿ ಬಂಡ ಬಂಡ ಅಂತ ಹೇಳಿ ಅದೊಂದು ಹೆಸರು. ಹೆಸರಿನಲ್ಲಿ ಏನಿದೆ ಪುಣ್ಯಾತ್ಮ? ಹೆಸರಿನಲ್ಲಿ ಮಾಡುವ ಕಾರ್ಯದಲ್ಲಿ ಇರುವುದು. ಅಪ್ಪ, ಅದು ಬರೇ ಗಿಡ್ಡ ಇದು, ಸ್ವಲ್ಪ ಉದ್ದ ಮಾಡುವ. ಉದ್ದ ಮಾಡುವುದು ಹೀಗೆ ಮಾಡುವ. ಹೇಗೆ? ನೀವು ಈಶ್ವರ ಅಲ್ವಾ? ಹೌದು. ನಿಮ್ಮ ಮಗ ಅವ ಹೇಳಿದ್ದು ಬಂಡ. ಹೌದು. ಬಂಡ ಮತ್ತು ಈಶ್ವರ ಸೇರಿಸಿ ಬಂಡೇಶ್ವರ ಅಂತ ಮಾಡು. ಅದಾಗ್ಲಿಕ್ಕಿಲ್ಲ, ಅದು ದೇವರಿಗೆ ಮಾತ್ರ ಹೆಸರು. ಇಲ್ಲದಿದ್ರೆ ಕುಮಾರ ಬಂಡ. ಬೇಡ ಬೇಡ, ಅದು ನಮ್ಮಲ್ಲಿ ಇದ್ದಾರಲ್ಲ, ನನ್ನ ಮಗ ಬಂಡ ಕುಮಾರ. ಬಂಡ ಕುಮಾರ ಬೇಡ, ಅದು ನಮ್ಮವರು ಇದ್ದಾರಲ್ಲ ಕುಮಾರ. ಶ್ರೀ 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 ಅದೆಲ್ಲ ಹಾಗೆ ಆಗ್ಲಿಕ್ಕಿಲ್ಲ. ಅದು ಏನಾದ್ರು ಸ್ವಲ್ಪ ಉದ್ದ ಬಂಡ ಬಂಡ ಅಂತ ಹೇಳಿದ್ರೆ ನನಗೆ ಅಮ್ಮ ಏನು ಪುಣ್ಯಾತ್ಮ, ನೀನು ಅವರದ್ದನ್ನೆಲ್ಲ ಗಿಡ್ಡ ಮಾಡಿದ್ದಿ, ಇನ್ನದು ಉದ್ದ ಆಗ್ಬೇಕಂತ. ಅದು ಹಾಗೆ ಅಲ್ವಾ? ಮತ್ತೊಬ್ಬರದ್ದು ಗಿಡ್ಡ ಆದ್ರೂ ತೊಂದ್ರೆ ಇಲ್ಲ, ನಮ್ಮದ್ದು ಉದ್ದ ಇರುವುದು. ಈಗ ಉದ್ದ ಹೆಸರು ಬೇಕು. ಆದ ಕಾರಣ ನಿನಗೆ ಚಂಡಾಸುರ ಎಂಬುದಾಗಿ ಹೆಸರನ್ನು ಇರಿಸಿದ್ದೇನೆ. ಹೇಗೆ? ಚಂಡಾಸುರ. ಬಂಡಾಸುರ. ಬಂಡಾಸುರ. ಹೌದು. ಈಗ ಒಂದು ಹೆಸರಿಗೆ ಅರ್ಥ ಬಂತು. ಏನ ಮುಂದಕ್ಕೂ ಭಾಷೆ ಸಂತಾನ ಇಲ್ಲ. ಯಾಕೆ? ಹೌದು. ನಾನು ಮಾತಾಡುವಾಗ ಅರ್ಧದಲ್ಲಿ ಎದ್ದು ಹೋದ್ದು ನೋಡಿದ್ರ ನೀವು? ಭಾಷೆ ಸರಿ ಇಲ್ಲ ಅಂತ. ಒಬ್ಬ ಮಾತಾಡುವಾಗ ಅರ್ಧದಲ್ಲಿ ಹೋಗುವುದರ ಅರ್ಥ ಎಂತದು? ಮಾತಾಡುವವನ ಮಾತು ಸರಿ ಇಲ್ಲ ಅಂತಲ್ವಾ? ನನಗೆ ಅಪಮಾನ ಆಗಿದೆ. ಪುಣ್ಯಾತ್ಮ, ಅವರಿಗೆ ಬುದ್ಧಿ ಸರಿ ಉಂಟು, ಕರ್ತವ್ಯ ಪ್ರಜ್ಞೆ ಉಂಟು. ಕರ್ತವ್ಯ? ಹೌದು. ಅಂದ್ರೆ ಅವರಿಗೆ ಕೆಲಸ ಉಂಟಯ್ಯ. ಕೆಲಸ? ಅವರೀಗ ಕೆಲಸಕ್ಕೆ ಹೋದ್ದು. ಕೆಲಸ ಕೆಲಸ ಅಂದ್ರೆ ಸಮಯ ಪ್ರಜ್ಞೆ ಉಂಟು ಅವರಿಗೆ. ಒಂದೇ ಕೆಲಸ ಅಲ್ಲ, ಮತ್ತೆ ಎರಡೆರಡು ಕೆಲಸ ಇರ್ತದೆ. ಹೌದಾ? ಇಲ್ಲೀಗ ಇಷ್ಟು ಹೊತ್ತು ಇಲ್ಲಿ ಕೆಲಸ ಮಾಡಿದ್ರು, ಇನ್ನು ಹೋಗಿ ಮತ್ತೆ ಅವರ ಬೇರೆ ಕೆಲಸ. ಒಂದೊಂದನ್ನು ಸುಧಾರಿಸುವುದೇ ಕಷ್ಟ, ಎರಡೆರಡು ಕಡೆ. ಹೌದು. ಅಪ್ಪ, ಅವರೆಲ್ಲ ನಿನ್ನ ಮಕ್ಕಳಿಗೆ ಒಂದೊಂದು ಕೆಲಸ ಉಂಟು. ಬಂಡಾಸುರನಾದ ನನಗೇನು ಕೆಲಸ? ನಿನಗೆ ಉದ್ಯೋಗ. ಹೌದು. ಇವಳು ಕೊಡ್ತಾರೆ, ಇವಳಿಗೆ ಕೆಲಸ ಕೊಡುದು ನೀವಲ್ಲ, ಅಮ್ಮನ. ನಿನ್ನ ತಮ್ಮನಂತಹ ಬಂಡಾಸುರನು ಈಗ ತಾನೇ ಲೋಕದ ಬೆಳಕನ್ನು ಕಂಡವ. ಹೌದು. ಈಗನೇ ಕೆಲಸ ಬೇಕೆಂಬುದಾಗಿ ಕೇಳುತ್ತಾ ಇದ್ದೇನೆ ನೋಡು. ಹುಟ್ಟಿದ ತಕ್ಷಣ ಕೆಲಸ ಕೇಳ್ತಾನೆ. ಮತ್ತೆ ಇಲ್ಲಿ ನಮ್ಮಲ್ಲಿದ್ದಾರೆ ಹಲವು ಸೋಮಾರಿಗಳು. ಯಾವುದು ಕೆಲಸ ಇಲ್ಲದಿದ್ರೆ ನನ್ನನ್ನು ಹುಟ್ಟಿಸಿದ್ದು ಯಾಕೆ ಅಂತ ಬೇಕು. ನಿನ್ನನ್ನು ಆಟಕ್ಕೆ ಹುಟ್ಟಿಸಿದ್ದು ಪುಣ್ಯಾತ್ಮ. ಎಂತದು? ಆಟಕ್ಕೆ ಹುಟ್ಟಿಸಿದ್ದು. ಆಟಕ್ಕೆ? ಹೌದು. ಈಗ ನನ್ನನ್ನು ಆಟಕ್ಕಾಗಿ ಹುಟ್ಟಿಸಿದ್ದ? ಯಾರದು ಆಟಕ್ಕಾಗಿ ಹುಟ್ಟಿಸಿದ? ಆಟದಲ್ಲಿ ನಿಪುಣ ಯಾರು ಹುಟ್ಟಿಸಿದ್ಯಾರದು? ನಾನೇ ಹುಟ್ಟಿಸಿದ್ದಲ್ವೋ? ಮಗನೇ, ನಿನ್ನಲ್ಲಿ ಒಂದು ಮಾತುಗಳನ್ನು ಹೇಳುತ್ತಾ ಇದ್ದೀನಿ. ಏನಮ್ಮ? ನಿನ್ನ ಪ್ರೀತಿಯ ತಮ್ಮನನ್ನು ನೀನು ಯಾವ ಆಟವನ್ನು ಆಡ್ತೀಯೋ ಆ ಆಟವನ್ನೆಲ್ಲವನ್ನು ಕಳಿಸಬೇಕು ಅವನಿಗೆ. ಆಯ್ತು. ಆಟಕ್ಕಾಗಿ ಹುಟ್ಟಿಸಿ ಅವ ಹೋಗುವ ಆಟಕ್ಕೆ ಹೋಗ್ಬೇಕು. ನನ್ನ ಜೊತೆಯಲ್ಲೇ ಇರ್ಬೇಕು. ಜೊತೆಯಲ್ಲಿ ಇರ್ಬೇಕು. ಆ ಬಳಿಕ
ಗುರುವಿನ ಸ್ಥಾನದಲ್ಲಿ ನಿಂತು ಪಾಠವನ್ನು ಕೂಡ ನೀನೇ ಕಲಿಸಬೇಕು. ಪಾಠವನ್ನು ನಾನೇ ಕಲಿಸ್ಬೇಕಾ? ಆದೀತು. ಆಮೇಲೆ ನೀನು ಊಟ ಮಾಡುವಂತ ವೇಳೆಯಲ್ಲಿ ಊಟ ಮಾಡುವಾಗ ಜೊತೆಯಲ್ಲಿ ಅದು ಆಟದಲ್ಲಿ ಪಾಠದಲ್ಲಿ ಊಟದಲ್ಲಿ ಆಟದಲ್ಲಿ ಆದೀತು, ಊಟ ಪಾಠದಲ್ಲಿಯೂ ಆದೀತು, ಊಟದಲ್ಲಿ ಒಂದು ನನ್ನ ಜೊತೆ ಬೇಡ. ಯಾಕೆ ಬೇಡ? ಹೌದು, ಯಾಕೆ ಬೇಡ? ಬೇಡ. ಯಾಕೆ? ನನಗೆ ಕಡಿಮೆ ಆಗುದಿಲ್ವ? ಅಲ್ಲ, ಇನ್ನು ಕಡಿಮೆ ಆಗ್ಲಿಕ್ಕೆ ತುಂಬಿಸ್ಲಿಕ್ಕೆ ಜಾಗ ಬೇಕಲ್ಲ. ಇನ್ನು ಒಂದು ತುತ್ತು ತಿಂದ್ರು ಅವನ ಹೊಟ್ಟೆ ಬಿರಿಯುತ್ತದೆ. ಈಗ ಏನಿಲ್ಲ, ಏನಾಗುದಿಲ್ಲ. ಎಂತ ಸಿಗ್ತದೆ ಅಂತ ಒಟ್ಟು ತಿನ್ನುವುದ ಪುಣ್ಯಾತ್ಮ. ಹಬ್ಬ ಭಗಿನಿ, ಹಾಗೆ ಹೇಳ್ಬಾರ್ದು. ನಿನಗೆ ಕೊಡುವಂತ ತಿಂಡಿಯನ್ನು ನಿನಗೆ ಕೊಡ್ತೀನಿ, ನಿನ್ನ ತಮ್ಮನಿಗೆ ಕೊಡುವಂತ ತಿಂಡಿಗಳನ್ನು ಅವನಿಗೆ ಕೊಡ್ತೀನಿ. ಅವನಿಗೆ ಬೇರೆ ಬೇರೆ, ನನಗೆ ಬೇರೆ, ನಿನಗೆ ಬೇರೆ. ಹಾಗಿದ್ರೆ ಆದೀತು. ಆದಿತ್ತು ಅಲ್ಲ? ಹಾಗೆ ಆಟ ಆಡುವುದಕ್ಕೆ ಹೋಗಬೇಕು. ಈಗ ಮೊದಲು ಆಟಕ್ಕೆ. ಅಮ್ಮ, ಆಟ ಆಡಿ ಬರುವಾಗ ನನಗೆ ತಿನ್ನುವುದಕ್ಕೆಲ್ಲ ತಯಾರು ಮಾಡಿರ್ಬೇಕು. ಖಂಡಿತ. ಅವಳಿಗೆ ಎಂತದೆಲ್ಲ ಕೊಡ್ತೀಯ ಅಂತದೆಲ್ಲ ನನಗೆ. ನಿನಗೆ ಎಳ್ಳುಂಡು, ಹೋಳಿಗೆ, ಪಾಯಸ ಎಲ್ಲ ಎಲ್ಲ ಕೊಡ್ತೀನಿ. ಹೋಗಿ ಬನ್ನಿ, ಗಲಾಟೆ ಮಾಡಬೇಡಿ. ಆಯ್ತಮ್ಮ, ಹೋಗಿ ಬನ್ನಿ. ಆಯ್ತು. ಹೇಗಡ ಬಣ್ಣ ಅಮ್ಮ, ಹೇಗೂ ಆಟಕ್ಕಾಗಿ ಹುಟ್ಟಿಸಿದ್ದಿ ಪುಣ್ಯಾತ್ಮ. ಹೌದು. ಅಮ್ಮನು ಹೇಳಿದ್ದು ಆಟಕ್ಕೆ ಹೋಗಿ ಇಬ್ರು ಅಂತ. ಹೌದೌದು. ಅವರೆಲ್ಲರೂ ಹೇಳುವಾಗ ನಾವು ಯಾಕೆ ಹಿಂಜರಿಯುವುದು? ಬಹುಜನರ ಅಪೇಕ್ಷೆ ಮೇರೆಗೆ ಆಟಕ್ಕೆ ಬಾ. ಇವರಿಗೆ ವ್ಯಾಯಾಮ ಮಾಡ್ಲಿಕ್ಕೆ ಈಗಲ ಸಮಯ. ಎಂತದ ಪ್ರಾಣ ಎಂತ ಮಾಡುದು ಇವ? ಎಂತದ? ಯಾರಿಗೆ ಅಡ್ಡ ಬಿದ್ದದ? ಯಾರಿಗೆ? ನೀವು ಅಡ್ಡ ಬಿದ್ದದಲ್ಲ ನಿನ್ನ ಕರ್ಮ. ತಲೆ ಕೆಟ್ಟವನೇ ನೀನು. ಅಷ್ಟು ವೇಗವಾಗಿ ಓಡಿದ್ರೆ ನಿನ್ನ ಜೊತೆಯಲ್ಲಿ ಓಡ್ಲಿಕ್ಕೆ ನನಗಾಗುತ್ತದ? ಈಗ ಬಿದ್ದಲ್ಲ ನೀನು. ಮತ್ತೆ ಅಂತ ಮತ್ತೆ ಬೀಳದೆ ಇರ್ತೀಯ ನೀನು. ಇವನ ಹೊಟ್ಟೆ ಡುಮ್ಮಣ್ಣ, ಕಾಲು ಸಣ್ಣ ಅನ್ನಂತಾಗಿದೆ. ಒಟ್ಟು ಕೊಡ್ತಾರಂತ ತಿಂದು ತಿಂದು ನಿನ್ನ ಹೊಟ್ಟೆ ಎಂತದಕ್ಕಾದಿತು ಪುಣ್ಯ. ಅದನ್ನೆಲ್ಲ ಕಾಣಿಸುವುದಿಲ್ಲ. ಎಲ್ಲಿ ಕಾಣಿಸುವುದು? ನಿನ್ನ ಕಾಲೇ ಕಾಣುವುದಿಲ್ಲ, ಹೊಟ್ಟೆ ಕಾಣುವುದು. ಹೌದು ಅಣ್ಣ, ಅಮ್ಮ. ಅಂತೂ ಬಯಲು ಪ್ರದೇಶಕ್ಕೆ ಬಂದೆವು. ಹೌದೌದು. ವಿಧ ವಿಧವಾದ ಆಟಗಳನ್ನು ಆಡಿ ಆಯ್ತು. ಮರಕಾತಿಯೋ, ಚಿನ್ನಿದಾಂಡೋ, ಬುಗಾರಿ ಆಟೋ, ಚೆಂಡಾಟವೋ ಎಲ್ಲ ಆಟ ಆಡಿ ಆಯ್ತಲ್ಲ. ಇನ್ನೆಂದು ಮಾಡುದು? ಇನ್ನು ಮಾಡುವುದಕ್ಕೇನಿಲ್ಲ. ಮತ್ತೆ ಇಲ್ಲಿ ಸ್ವಲ್ಪ ಹೊತ್ತು ಇಲ್ಲಿ ಬಾ. ಏನು ಒಬ್ಬನೇ ಹೋಗುವ ಆಲೋಚನೆಯ? ನಮಗೆ ಆಗುವುದಿಲ್ವೋ? ಹೌದು, ನಿನಗಾಗುವುದಿಲ್ಲ ಅಂತ ಹೇಳ್ತೀವಿ ಪುಣ್ಯಾತ್ಮ. ನನಗೆ ಇಷ್ಟು ಬೇಗ ಬರ್ಲಿಕ್ಕೆ ಮನಸ್ಸಿಲ್ಲ. ಈಗ ಆಟಕ್ಕೆ ಬಂದ ಮೇಲೆ ಆಟ ಪೂರ್ತಿ ಆಗದೆ ಹೋಗಬಾರ್ದು. ಅರ್ಧದಲ್ಲಿ ಆಟದಲ್ಲಿ ಹೋಗುವ ಕ್ರಮ ಇಲ್ಲ. ಅಲ್ಲ, ಮಧ್ಯದಲ್ಲಿ ಹೋಗ್ಲಿಕ್ಕಿಲ್ಲ ಅಂತ. ಆದರೆ ಈಗ ನನಗೆ ಉಪಾಯ ಇಲ್ಲ. ಆಟ ಎಲ್ಲ ಮುಗಿಸಿ ಹೋಗುವ. ಆಯಾಸ ಜಾಸ್ತಿ. ಈಗ ನೀನು ಒಬ್ಬನೇ ಹೋದ್ರೆ ನನ್ನನ್ನು ಕೇಳುವುದಿಲ್ವ ಅಮ್ಮ? ಹಾಗಾಗಿ ನನಗೆ ಸ್ವಲ್ಪ ಪ್ರಕೃತಿ ಸೌಂದರ್ಯವನ್ನೆಲ್ಲ ಕಾಣಬೇಕು ಅಂತ ಮನಸ್ಸಾಗುತ್ತದೆ ಅಣ್ಣ. ನೀನು ಒಬ್ಬನೇ ಹೋದ್ರೆ ನನಗೆ ಬೈತಾರೆ ಮತ್ತೆ ಅಮ್ಮ. ನೋಡುವುದಕ್ಕುಂಟ. ಹಾಗಿದ್ರೆ ಒಂದು ಕೆಲಸ ಮಾಡು. ನಾನು ಇಲ್ಲಿ ಹತ್ತಿರದಲ್ಲಿರುವ ಬಂಡೆಯ ಮೇಲೆ ಕುಳಿತುಕೊಳ್ಳುತ್ತೇನೆ. ನೀನು ಎಲ್ಲವನ್ನು ನೋಡಿ ಆ ಬಳಿಕ ನನ್ನ ಬಳಿಗೆ ಆಮೇಲೆ ಒಟ್ಟಿಗೆ ಹೋಗುವ. ಒಟ್ಟಿಗೆ ಹೋಗುವ. ಬಂಡೆ ಮೇಲೆ ಕೂತು ಆಯ್ತಾ? ಆಯ್ತು. ಎಲ್ಲಿ ಹೋಗಬೇಡ, ಬೇಗ ಮಾತಾಡ. ಎಲ್ಲಿ ನೋಡ್ಬೇಡ. ಆಯ್ತು. ಈಗ ಬಂದೆ. ನೋಡ್ಬೇಕಾದ್ದನ್ನೇ ನೋಡು. ನಾನು ನೋಡ್ತೇನೆ. ಆಯ್ತು. ಈಗ ಬಂದೆ. ಏನು ಸೌಂದರ್ಯ!
ಪ್ರಕೃತಿಜನ್ಯವಾದ ಸೌಂದರ್ಯವನ್ನು ಕಾಣುವುದಕ್ಕಾಗಿ ಬಂದವ ನಾನು. ಎಲ್ಲ ಕಡೆಗೆ ನೋಡಿದೆ ಸಂತೋಷಗೊಂಡೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಅಂಬರ ಪಥದನೆಗೆ ನೋಡಿದಾಗ ಬಹಳ ಆಶ್ಚರ್ಯ. ಒಬ್ಬರಲ್ಲ ಇಬ್ಬರಲ್ಲ ಸಾವಿರ ಮಂದಿಗಳು ಎಲ್ಲಿಗೋ ಗಮಿಸುವಂತಹ ದೃಶ್ಯ ಕಾಣುತ್ತಿದೆ. ಅವರು ತುಂಬಾ ಮಂದಿಗಳಿದ್ದಾರೆ ಅನ್ನುವ ಕಾರಣಕ್ಕೆ ನನಗೆ ಆಶ್ಚರ್ಯ ಆದದ್ದಲ್ಲ. ಅವರ ಮೈ ಮೇಲಿರುವಂತಹ ವಸ್ತ್ರ, ಅವರು ತೊಟ್ಟದ್ದು ಆಭರಣ, ಇದನ್ನು ಕಂಡಾಗ ಆಗರ್ಭ ಶ್ರೀಮಂತರೇ ಇರಬೇಕು. ಅವರ ಬಗ್ಗೆ ತಿಳಿಯಬೇಕನ್ನುವಂತಹ ಕುತೂಹಲ. ಅವರು ಯಾರು, ಸಾಲಾಗಿ ಹೋಗುವುದೆಲ್ಲಿಗೆ, ಬಂದದ್ದು ಎಲ್ಲಿಂದ, ಇವರದ್ದಂತಹ ಪರಿಚಯವನ್ನು ಕೇಳಬೇಕು ಅಂತಾದರೆ ಗೊತ್ತಿದ್ದವರಲ್ಲೇ ಕೇಳಬೇಕು. ಯಾರು 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 ಅಂತ ಆಲೋಚನೆ ಮಾಡಿದರೆ ಆಲೋಚನೆ ಯಾಕೆ ಮಾಡಬೇಕು? ನಮ್ಮ ಅಣ್ಣ ಇಲ್ಲೇ ಇದ್ದಾನೆ ವಿಘ್ನೇಶ್ವರ, ಅವನಿಗೆ ಖಂಡಿತ ಗೊತ್ತಿರಬಹುದು. ಕೇಳಿಬಿಡ್ತೇನೆ ಅಣ್ಣ. ಹಾಗೆ ಪ್ರಕೃತಿ ಸೌಂದರ್ಯವನ್ನು ಕಾಣುತ್ತಾ ಬಂದಂತಹ ನನಗೆ ಒಮ್ಮೆ ಮೇಲೆ ನೋಡಂತೆ ಆಕಾಶಕ್ಕೆ ಸಾಲಾಗಿ ಎಲ್ಲಿಗೋ ಯಾರೋ ಹೋಗ್ತಾ ಇದ್ದಾರೆ. ಹೌದು, ಒಬ್ಬೊಬ್ಬರು ಒಂದೊಂದು ವಾಹನವನ್ನು ಏರಿದ್ದಾರೆ. ಆ ಮುಂದೆ ಇದ್ದವ ಮಾತ್ರ ಯಾವುದೋ ಒಂದು ದೊಡ್ಡ ವಾಹನವನ್ನು ಏರಿದ್ದಾರೆ. ಎಲ್ಲಿಗೆ ಹೋಗುವುದು ಅನ್ನುವುದು ಸತ್ಯ. ಅವರು ಯಾರು, ಹೊರಟದ್ದು ಎಲ್ಲಿಂದ, ಹೋಗುವುದು ಎಲ್ಲಿಗೆ, ಅವರಿಗಿಂತಹ ಸಂಪತ್ತು ಸಿರಿ ಇದನ್ನೆಲ್ಲ ಕೊಟ್ಟದ್ದು ಯಾರು, ದೊರಕಿಸಿಕೊಟ್ಟದ್ದು ಹೇಗೆ ಎಂಬಂತಹ ವಿಷಯವನ್ನು ತಿಳಿಯಬೇಕನ್ನುವಂತಹ ಕುತೂಹಲ. ಯಾರ ಈ ಗಣನಾಥ, ಅವರ ಪೂರ್ವಾಪರ ಎಲ್ಲವನ್ನು ಹೇಳಬೇಕು.
ಅದೆಷ್ಟೋ ಮಂದಿ ವಾಹನಗಳ ನಡರಿ ಮೇಲೆ ಹೋಗುತ್ತಾ ಇದ್ದಾರೆ. ಹೌದೌದು. ಎತ್ತ ಕಡೆಗೆ ಹೋಗುತ್ತಾ ಇರುವುದವರು ಬಂದದ್ದೆಲ್ಲಿಂದ ಎಲ್ಲಿಂದ ಇತ್ಯಾದಿ ಕುತೂಹಲ ನಿನಗೆ. ಹೌದೌದು. ತಮ್ಮ ಅವರೆಲ್ಲರೂ ದೇವತೆಗಳು. 33 ಕೋಟಿ ದೇವತೆಗಳು. ಹೌದೇ. ಸ್ವರ್ಗ ಲೋಕದಿಂದ ಹೊರಟು ಕೈಲಾಸದೆಡೆಗೆ ಸಾಗಿ ಬರುತ್ತಾ ಇದ್ದಾರೆ. ಅದರಲ್ಲಿ ಮುಂದೆ ಇರುವವ ಯಾರವ? ಮುಂದೆ ಇರುವ ಆತನೇ ದೇವತೆಗಳೆಲ್ಲರಿಗೂ ಒಡೆಯಲಾದಂತಹ ಸುರಪಾಲ. ಎಂತದ್ದು ಏರಿಕೊಂಡು ಬಂದದ್ದು? ಆತ ಏರಿರುವುದೇ ಉತ್ತಮವಾದಂತಹ ಐರಾವತವೆಂಬ ಆನೆಯನ್ನು. ಐರಾವತ? ಹೌದೌದು. ಬಿಳಿದಾದ ಬಣ್ಣದಿಂದ ದಿಗ್ಗಜ ಅದು. ಹೌದೇ. ಅದನ್ನು ಏರಿ ಬರುತ್ತಾ ಇದ್ದಾನೆ. ಇವರೆಲ್ಲರೂ ಕೂಡ ನಾಕವಾಸಿಗಳು. ನಾಕ ಅಂದ್ರೆ ಹೇಳಿದ್ಯಲ್ಲ, ಅದು ಎಲ್ಲಿ? ಸ್ವರ್ಗ, ಮರ್ತ್ಯ, ಪಾತಾಳ ಈ 3 ಲೋಕಗಳಲ್ಲಿ ಉನ್ನತವಾದಂತಹ ಉತ್ತಮವಾದಂತಹ ಸೌಭಾಗ್ಯಪೂರ್ಣವಾದಂತಹ ಪ್ರದೇಶವೇ ನಾಕ. ಸ್ವರ್ಗ ದೇವತೆಗಳ ವಾಸಸ್ಥಾನ ಅದು. ತಮ್ಮ ಅವರು ಹೋಗುವುದು, ಅವರೆಲ್ಲರೂ ಕೂಡ ಬರುತ್ತಾ ಇರುವುದು ಕೈಲಾಸದೆಡೆಗೆ. ಕೈಲಾಸಕ್ಕೆ ಬರುವುದಾ? ಇಂದು ಪ್ರದೋಷ ಕಾಲ. ಈ ಪ್ರದೋಷ ಕಾಲದಂದು ನಮ್ಮಯ್ಯನಾದಂತಹ ಶಂಕರನನ್ನು ಅರ್ಚಿಸಿ ಆತನ ಪರಿಪೂರ್ಣವಾದಂತಹ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕು ಎಂಬ ಉದ್ದೇಶದಿಂದಲೇ ಬರುತ್ತಾ ಇದ್ದಾರೆ. ಸ್ವರ್ಗವಾಸಿಗಳಾದವರು ಕೈಲಾಸಕ್ಕೆ ಹೋಗುದು. ಹೌದೌದು. ಈ ಸ್ವರ್ಗವಾಸಿಯಿಂದ ಹೇಳಿದೆಯಲ್ಲ. ಹೌದು. ಯಾರು? ದೇವೇಂದ್ರ. ದೇವೇಂದ್ರ ಅವ ಹುಟ್ಟಿದ್ದೆ ಸ್ವರ್ಗದಲ್ಲಿ ಅಲ್ಲ, ಮತ್ತೆ ಮರ್ತ್ಯದಲ್ಲಿ. ಭೂಲೋಕದಲ್ಲಿ. ಹೌದಪ್ಪ. ಮತ್ತೆ ಸ್ವರ್ಗಕ್ಕೆ ಹೋದ್ದೇಗ ಕಾರಣ ಇದೆ. ಸಾಧನೆ ಮಾಡಿದ್ದಾನೆ. ಏನು ಮಾಡಿದ್ದಾನೆ? ಇಂತಹ ಎತ್ತರವನ್ನು ಏರಿದ್ದು ಹೇಗೆ ಎನ್ನುವುದಾಗಿ ನಿನ್ನಲ್ಲಿ ಸಂದೇಹ ಹುಟ್ಟಬಹುದು. ಹೌದು ತಮ್ಮ ಸಾಧನೆಯನ್ನು ಮಾಡಿದ್ದಾನೆ. ಹೌದೇ. ಶತಧ್ವರಗಳನ್ನು ಮೇಘವಂತ ಪರ್ವತದಲ್ಲಿ ಎಸಗಿ 3 ಮೂರ್ತಿಗಳ ಕರುಣಾ ಕಟಾಕ್ಷಕ್ಕೆ ಪಾತ್ರನಾಗಿ ಅವರಿಂದಲೇ ಪಡೆದಿದ್ದಾನೆ ಈ ನಾಲ್ಕದ ಅಧಿಕಾರವನ್ನು. ತಮ್ಮ ಈ ಪ್ರಪಂಚದಲ್ಲಿ ಸಾಧನೆಗೆ ಮಿಗಿಲಾದುದು ಯಾವುದು ಇಲ್ಲ ಎನ್ನುವುದನ್ನು ಸಾಧಿಸಿ ತೋರಿಸಿದ್ದಾನೆ. ಸಾಮಾನ್ಯ ಮಾನವನಾಗಿದ್ದವನು ಇಂದು ದೇವತೆಗಳ ಪಂಕ್ತಿಯಲ್ಲಿ ಸರ್ವರಿಗೂ ಒಡೆಯನಾಗಿ ಆಳುತ್ತಾ ಇದ್ದಾನೆ. ಇದಕ್ಕೆಲ್ಲಕ್ಕೂ ಕಾರಣ ನಮ್ಮಯ್ಯನ ಕೃಪಾ ಕಟಾಕ್ಷ. ನಿತ್ಯವೂ ಹರನನ್ನು ಭಕ್ತಿಯಿಂದ ವಹಿಸಿದ್ದರ ಪರಿಣಾಮವಾಗಿ, ಆತನನ್ನು ಅರ್ಚಿಸಿದ್ದರ ಪರಿಣಾಮವಾಗಿ ಉತ್ತಮವಾದಂತಹ ಉನ್ನತವಾದಂತಹ ಪದವಿಯನ್ನು ಸುರಪನಿಂದು ಪಡೆದಿದ್ದಾನೆ. ಭೂಲೋಕದಲ್ಲಿ ಹುಟ್ಟಿದಂತಹ ಒಬ್ಬ ಮಾನವ ತನ್ನ ಸಾಧನೆಯಿಂದ ಪರಮೇಶ್ವರನ್ನು ಮೆಚ್ಚಿಸಿ ಈಗ ಸ್ವರ್ಗವಾಸಿಯಾಗಿದ್ದಾನೆ, ದೇವೇಂದ್ರನಾಗಿದ್ದಾನೆ. ಹೌದು ತಮ್ಮ. ಸ್ವರ್ಗ ದೇವೇಂದ್ರನಿಗೆ ಸಿಗುವುದಕ್ಕೆ ಕಾರಣ ನಮ್ಮಯ್ಯ, ನಮ್ಮಪ್ಪ. ಖಂಡಿತ.
ನೋಡುವಾಗ ನನ್ನ ಜೀವನದಲ್ಲಿ ನನಗೆ ಜಿಗುಪ್ಸೆ ಹುಟ್ಟುತ್ತಾ ಇದೆ. ಯಾಕೆ ತಮ್ಮ? ನಾನು ಬಡವ 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 ಬಂಡಾಸುರ ಬಡವ ಬಡವ ಏನೂ ಇಲ್ಲ. ಆಗುವುದಕ್ಕೆ ಪರಮೇಶ್ವರನಿಗೆ ಮಗ, ಹೌದಪ್ಪ. ವಿಘ್ನೇಶ್ವರನಿಗೆ ತಮ್ಮ, ಹೆಸರು ಭಂಡಾಸುರ. ಬರೇ ಬಂಡ ಜೀವನವೇ ಆಯ್ತು. ನನ್ನಲ್ಲಿ ಏನುಂಟು ಹೇಳು? ಅಧಿಕಾರ ಇಲ್ಲ, ಕೋಶ ಇಲ್ಲ, ಬೊಕ್ಕಸ ಭಂಡಾರ ಪದವಿ ಯಾವುದೂ ಇಲ್ಲ, ಆಡು ಕಾಡುಗಳಿಲ್ಲ. ಒಂದು ಊರನ್ನು ಆಳುವುದಕ್ಕೆ ನಾನು ವ್ಯಕ್ತಿ ಅಲ್ಲ. ಆಟದವನಿಗೆ ಅದೆಲ್ಲ ಬೇಕೋ ಪುಣ್ಯ? ಅದೇ ಹಾಗಾಗಿ ನಾವು ಹೀಗಾದದ್ದು. ಅದು ಬೇಕು ಅನ್ನುವಂತಹ ಭಾವನೆ. ಬರೇ ಆಟವನ್ನಾಡಿ ನಿನ್ನ ಜೊತೆಯಲ್ಲಿ ಜೀವನವನ್ನು ಕಳೆಯುವುದಕ್ಕೆ ನನಗೆ ಮನಸ್ಸಿಲ್ಲ. ಮತ್ತೆ ನಾನು ಸಾಧನೆ ಮಾಡಬೇಕು, ಸಾಧನೆ ಮಾಡಬೇಕು. ಆಟದಲ್ಲೇ ಸಾಧನೆ ಅಲ್ಲ, ಉಳಿದ ವಿಷಯದಲ್ಲಿ ಸಾಧನೆ ಮಾಡ್ತೇನೆ. ಹಾಗಾಗಿ ನಾನು ತಪಸ್ಸಿಗೆ ಹೋಗ್ತೇನೆ. ಈಗ ಹೇಳಿದೆಯಲ್ಲ, ಪರಮೇಶ್ವರನನ್ನು ತಪಸ್ಸು ಮಾಡಿ ದೇವೇಂದ್ರ ಸ್ವರ್ಗವಾಸಿಯಾದದ್ದು. ಹೌದು. ನಾನು ಕೂಡ ಹಾಗೆ ಪರಮೇಶ್ವರನನ್ನು ಭಕ್ತಿಪೂರ್ವಕವಾಗಿ ಧ್ಯಾನಿಸ್ತೇನೆ, ಅರ್ಚಿಸ್ತೇನೆ, ಮೆಚ್ಚಿಸ್ತೇನೆ, ಒಲಿಸಿಕೊಳ್ತೇನೆ. ಅವನಿಂದ ಬೇಕು ಬೇಕಾದ ಸಂಪತ್ತನ್ನು ಪಡೆದು ಸುಮನಸರ ಒಡೆಯನನ್ನು ಮೆಗಿಸಿ ಖಂಡಾಸುರನ ಕೀರ್ತಿ ಪತಾಕೆ ದಿಗಂತ ವ್ಯಾಪ್ತಿಯಾಗುವುದಕ್ಕೆ ನಾನು ಕಾರಣನಾಗುತ್ತೇನೆ. ಹಾಗಾಗಿ ನಿನ್ನ ಜೊತೆ ಆಟಕ್ಕೆ ಬರುವುದಿಲ್ಲ. ತಪಸ್ಸಿಗೆ ಹೋಗುದು, ಆಟವೂ ಸಾಕು, ನೀನು ಸಾಕು. ಸರಿ ತಮ್ಮ, ಸಂತೋಷ. ಪ್ರಪಂಚದಲ್ಲಿ ಹೆಚ್ಚಿನದ್ದನ್ನು ಸಾಧಿಸಬೇಕು ಎಂಬಂತಹ ಹಠ ನಿನಗೆ. ಸರಿ, ನಿನ್ನನ್ನು ಆಟಕ್ಕಾಗಿ ನಾನು ಹುಟ್ಟಿಸಿದ್ದು, ಆದರೆ ಅಷ್ಟೇ ಜೀವನವಲ್ಲ, ಕೀರ್ತಿಯನ್ನು ಸಂಪಾದಿಸಬೇಕು. ಹುಟ್ಟಿದ್ದು ಆಟಕ್ಕೆ ಆದರೂ ಕೂಡ ನನಗೆ ಅದರಲ್ಲಿ ಮುಂದುವರಿಲಿಕ್ಕೆ ಮನಸ್ಸಿಲ್ಲ. ಸುಮನಸರ ಒಡೆಯನನ್ನು ಮೀರಿಸಬೇಕು. ಅಂತಹ ಯೋಗ್ಯತೆಯನ್ನು, ಸಂಪತ್ತನ್ನು ಪಡೆಯಬೇಕು. ಬಂಡಾಸುರನ ಕಥೆಯನ್ನು ನಾಳಿನ ಜನತೆ ಆಡಿಕೊಡ್ಬೇಕು. ಸರಿ ತಮ್ಮ, ಸಾಧನೆಯಲ್ಲಿ ತೊಡಗಿದವರಿಗೆ ಯಾವುದೂ ಕಷ್ಟವಲ್ಲ. ಸರಿ, ಹೋಗು, ಪರಶಿವನನ್ನು ಒಲಿಸಿಕೋ. ನೀನು ಕೇಳಿದ್ದೆಲ್ಲವನ್ನೂ ಕೂಡ ಶಂಕರದೇವ ಪಾಲಿಸ್ತಾನೆ. ತಪಸ್ಸು ಮಾಡಬೇಕು ಅಂತಾದ್ರೆ ತಪಸ್ಸಿಗೆ ವಿಘ್ನ ವಿಡ್ಡೂರಗಳು ಬರಬಾರದು. ವಿಘ್ನ ನಿವಾರಕನಾದ ನಿನ್ನ ಆಶೀರ್ವಾದವೂ ಬೇಕು, ಪಥ ನಿರ್ದೇಶನವೂ ಬೇಕು. ತಮ್ಮನಾದಂತಹ ನಿನಗೆ ನನ್ನ ಸರ್ವ ಆಶೀರ್ವಾದವೂ ಕೂಡ ಇದೆ. ಆದ್ರೆ ಎಲ್ಲಿ ತಪಸ್ಸು ಮಾಡುವುದು ತಮ್ಮ? ಸಾಧನೆಯನ್ನು ಮಾಡಬೇಕಿದ್ರೆ ಯೋಗ್ಯವಾದ ಸ್ಥಳ ಅದು ಭೂಲೋಕ, ಕರ್ಮಭೂಮಿ. ಹೋಗು ಕರ್ಮಭೂಮಿಗೆ. ಗಂಗೆಯ ತೀರದಲ್ಲಿ ಕುಳಿತು ನೀನು ತಪಸ್ಸನ್ನು ಎಸಗಿದೆ ಎಂದಾದರೆ ಆ ಮಹೇಶ ಶೀಘ್ರವಾಗಿ ಒಲಿಯುತ್ತಾನೆ. ಶುಭವಾಗಲಿ ನಿನಗೆ, ಹೋಗು. ಆಶೀರ್ವಾದ ಸಿಕ್ಕಿದೆ, ಕಾಲ ವಿಳಂಬ ಸಲ್ಲದು. ಶುಭಸ್ಯ ಶೀಘ್ರಂ. ಗಂಗಾ ನದಿಯ ಬಳಿಗಾಗಿ ತಪಸ್ಸಿಗೆ ನೋಡಬಾರದೆ. ಗಂಗಾ ಭವಾನಿ ಪ್ರಶಾಂತವಾಗಿಯೂ ಸುಶಾಂತವಾಗಿಯೂ ಜುಳು ಜುಳು ನಿನಾದದಲ್ಲಿ ಹರಿಯುತ್ತಿದ್ದಾಳೆ. ತಪಸ್ಸಿಗೆ ಯೋಗ್ಯ ಸ್ಥಳ ಅನ್ನುವುದರಲ್ಲಿ ಸಂದೇಹ ಇಲ್ಲ. ಹತ್ತಿರದಲ್ಲೇ ಹರಿಯುತ್ತಾ ಇದೆ ಗಂಗಾ ನದಿ. ಗಾಳಿ ತಂಗಾಳಿಯಾಗಿ ಬೀಸುತ್ತಿದೆ, ಹಕ್ಕಿಗಳ ಕಲರವ ಇಂಪಾಗಿ ಕೇಳಿಸುತ್ತಿದೆ. ಶಾಂತವಾದಂತಹ ಈ ವಾತಾವರಣದಲ್ಲಿ ತಪಸ್ಸನ್ನು ಮಾಡಿದರೆ ಶಾಂತ ಸ್ವಂತನಾಗಿ ನಾನು ತಪಸ್ಸನ್ನು ಮಾಡಿದಾಗ ಸರ್ವಸಿದ್ಧಿಗಳು ಸ್ವಾಯತ್ತವಾಗುವುದರಲ್ಲಿ ಸಂದೇಹ ಇಲ್ಲ. ಪವಿತ್ರವಾದ ಗಂಗಾ ನದಿಗೆ ಇಳಿದೆ ಶುಚೀಭೂತನಾದ ಹಾಗಾಯಿತು. ಕೇವಲ ದೈಹಿಕವಾಗಿ ಶುದ್ಧವಾದರೆ ಸಾಲದು, ಮಾನಸಿಕವಾಗಿ ಶುದ್ಧವಾಗದೆ ತಪಸ್ಸು ಮಾಡುವುದಕ್ಕಾಗುವುದಿಲ್ಲ. ತಪಸ್ಸು ಮಾಡಬೇಕು ಅಂತಾದ್ರೆ ಅಷ್ಟಾಂಗಗಳನ್ನು ಬಲಿಯಬೇಕು ಅಂತ ಹೇಳಿದ್ರು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಅಷ್ಟಾಂಗ ಇದನ್ನೆಲ್ಲ ಬರೆಯುವುದರ ಮೂಲಕವಾಗಿ ತಪಸ್ಸಿಗೆ ತೊಡಗಬೇಕಾಗಿದೆ. ನಾನು ಪ್ರಾರಂಭಿಸ್ತೇನೆ. Jaya
ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋ ನಮ. ಪಾರ್ವತೀಪತೆ ಕೈಲಾಸವಾಸ ಗಜ ಧರ್ಮಾಂಬರಧಾರಿ ವ್ಯಾಘ್ರ ಧರ್ಮಾಂಬರಧಾರಿ ಪಿನಾಕಿದರ ಬೆಳ್ಳಿ ಬೆಟ್ಟವಾಸ ಲಯಕರ್ತೃವೆ, ಇದೋ ನಿನ್ನನ್ನೇ ಕಾಣುವಂತಹ ಸದುದ್ದೇಶದಿಂದ ನಿನ್ನ ಮಗನೂ ಭಕ್ತರುವಾದಂತಹ ಬಂಡಾಸುರ ದೀರ್ಘವಾದಂತಹ ತಪಸ್ಸನ್ನಾಚರಿಸ್ತಾ ಇದ್ದಾನೆ. ಆರ್ತತ್ರಾಣಪರಾಯಣ ನೀನಂತೆ, ಭಕ್ತಾಭಿಷ್ಟ ಫಲಪ್ರದಾಯಕ ನೀನಂತೆ. ಹಾಗಾಗಿ ನಿನ್ನ ಮಗನಾದಂತಹ ಭಕ್ತನಾದಂತಹ ಬಂಡಾಸುರನ ಮನಸ್ಸಿನ ಈಪ್ಸಿತವನ್ನು ನೆರವೇರಿಸುವುದಕ್ಕಾಗಿ ಬೆಳ್ಳಿ ಬೆಟ್ಟದಿಂದ ಇಳಿದು ಬಾ, ಒಲಿದು ಬಾ, ಬಾ ಬಾ. ಪರಮೇಶ್ವರನನ್ನು ಕರೆಯುತ್ತಿದ್ದೇನೆ ತಪಸ್ಸಿನ ಮೂಲಕ. ಬಾ 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 ಬಾ, ಎಷ್ಟು ಕರೆದರೂ ಬರುವುದಿಲ್ಲ. ಎಷ್ಟು ಸಮಯ ಆಯ್ತು ನಾನು ತಪಸ್ಸಿಗೆ ತೊಡಗಿ. ಸಾಮಾನ್ಯವಾದ ತಪಸ್ಸು ಸಾಲದು ಎಂಬ ಹಾಗೆ ಭಾವಿಸಿದೆ. ಕುಳಿತ ನಾನು ನಿಂತು ತಪಸ್ಸು ಮಾಡಿದೆ 2 ಕಾಲಲ್ಲಿ, ಆದ್ರೂ ಬರಲಿಲ್ಲ. 1 ಕಾಲಲ್ಲಿ ಒಂಟಿಗಾಲಲ್ಲಿ ನಿಂತು ತಪಸ್ಸನ್ನು ಮಾಡಿದೆ, ಆದ್ರೂ ಬರಲಿಲ್ಲ. ಚಳಿಯಿಂದ ಎಕ್ಕಿಸಲಿಲ್ಲ. ನಾನು ನೀರಿಗೆ ಇಳಿದು ಅಲ್ಲಿ ವರ್ಷಗಟ್ಟಲೆ ನಿಂತು ತಪಸ್ಸು ಮಾಡಿದೆ, ಪರಮೇಶ್ವರ ಬರಲಿಲ್ಲ. ಇನ್ನು ಇದೆಲ್ಲ ಬೇಡ ಅಂತ ಹೇಳಿ ಬೆಂಕಿಯ ಮಧ್ಯದಲ್ಲಿ ನಿಂತು ತಪಸ್ಸು ಮಾಡಿದ್ದು ನಾನು, ಆವಾಗಲೂ ಬರಲಿಲ್ಲ. ಆದ್ರೂ ಬಿಡಲಾರೆ ಎಂಬ ಹಾಗೆ ಭಾವಿಸಿ ಮೇಲಿದ್ದ ತಲೆಯನ್ನು ಕೆಳಗೆ ಮಾಡಿ ಕೆಳಗಿದ್ದ ಕಾಲನ್ನು ಮೇಲೆ ಮಾಡಿ ಹಾಗೆ ತಪಸ್ಸು ಮಾಡಿದೆ. ಯಾರಾದ್ರೂ ಮಾಡ್ಯಾರ? ಜೀವ ಇದ್ದವ ಬರಬೇಕಿತ್ತು, ಆದ್ರೂ ಬರಲಿಲ್ಲ. ಹಾಗಿದ್ರೆ ನನ್ನದು ಸಾಲದು ಅಂತ ಆಯ್ತಲ್ಲ. ಯಾವುದು ಸಾಲದು? ಮತ್ತೆ ನಾವು ಇಲ್ಲಿ ಇರುವುದು ಯಾಕೆ? ಯಾವಾಗ ನನ್ನ ಅಪ್ಪನನ್ನು ಉಳಿಸಿಕೊಳ್ಳುವುದಕ್ಕಾಗಲಿಲ್ವ ಈ ಸುಟ್ಟ ಮುಖವನ್ನು ಯಾರಿಗೂ ತೋರಿಸುವುದಿಲ್ಲ. ಉರಿಯುತ್ತಿದ್ದ ವೈಶ್ವಾನರ ಕೈಯಲ್ಲಿದ್ದ ಕಲವಾಳ ರುಂಡ ಮುಂಡ ಚೆಂದಾಡಿ ನಿನ್ನ ದೇವರು ಯಾರನ್ನು ಭಕ್ತಿಯಿಂದ ಪ್ರಾರ್ಥಿಸಿದ್ಯೋ ಪರಮೇಶ್ವರ. ಪರಮೇಶ್ವರ ದೇವನೇ ಎಲ್ಲಿ ನಾನೇ ಬಂದಿದ್ದೇನೆ. ಅಯ್ಯ, ನಿನ್ನ ಮನದ ಅಭೀಷ್ಟವೇನು ಅದನ್ನು ಈಡೇರಿಸುತ್ತೇನೆ. ಕೇಳಿಕೋ ಕೇಳಿಕೋ. ಕೇಳಿದ್ದನ್ನು ಕೊಡುವೆಯಾ ಪ್ರಭು?
ಇಳಿದು ಬಂದಯ ಹಾ ಭಕ್ತಾಭಿಷ್ಟ ಫಲಪ್ರದಾಯಕ ನೀನು ಸರಿ ಎಂಬ ಬಿರುದು ನಿನಗೆ ಉಂಟು ಅನ್ನುವುದನ್ನು ಕೇಳಿ ಬಲ್ಲೆ. ಹಾ ಹಾ ಅದೀಗ ಸತ್ಯವಾಗಿ ಹೋಯಿತು. ಓಹೋ ಹಾಗಿದ್ರೆ ನನ್ನ ಮನಸ್ಸಿನಲ್ಲಿ ಮೂಡಿದ ಆಶೆ ಏನಿದ್ರು ಕೇಳಲಿಕ್ಕೋ ಕೇಳಿದ್ರೆ ನಡೆಸಿಕೊಡ್ತೀಯಲ್ಲ? ಖಂಡಿತ ಕೇಳ್ತೇನೆ ಸ್ವಾಮಿ. ವಿಶಾಲವಾದ ಈ ವಿಶ್ವದಲ್ಲಿ ವಿಧ ವಿಧವಾದಂತಹ ಜೀವರಾಶಿಗಳಿದೆ. ಯಕ್ಷ, ಕಿನ್ನರ, ಕಿಂಪುರುಷ, ಉರಗ, ಸಿದ್ಧ, ಸಾಧ್ಯ, ಗರುಡ, ಗಂಧರ್ವ, ಚಾರಣ, ಯಾವ ವಿಧವಾದ ಪ್ರಭೇದವುಳ್ಳ ಜೀವಿಗಳಾಗಿರ್ಲಿ, ಯಾರೇ ಆಗಲಿ, ಮನುಷ್ಯನಾಗಲಿ, ದೇವತೆನಾಗಲಿ, ಹಾವಾಗಲಿ, ಯಾರೇ ಆಗಲಿ, ಭಂಡಾಸುರನ ಕೂಡ ಯುದ್ಧಕ್ಕೆ ನಿಲ್ಲುವಂತಹ ಸಂದರ್ಭದಲ್ಲಿ ನನಗೆ ಜಯವಾಗುವ ಹಾಗೆ ಅನುಗ್ರಹಿಸಿ. ಸಾಲದು, ಮತ್ತೆ ಇನ್ನೂ ಇದೆ. ಯಾರೇ ಪ್ರತಿಸ್ಪರ್ಧಿಯಾಗಿ ಭಂಡಾಸುರನಲ್ಲಿ ಯುದ್ಧಕ್ಕೆ ಬರಲಿ, ಅವರ ಜೊತೆಯಲ್ಲಿ ಕಾಡಾಕಾಡಿಯಾಗಿ ಗೌರವವನ್ನು ಕೊಡುವಂತಹ ಸಂದರ್ಭ. ಪ್ರತಿಸ್ಪರ್ಧಿಯ ದೇಹದಲ್ಲಿರುವ ಅರ್ಧ ಶಕ್ತಿ ಯುದ್ಧ ಮಾಡುವ ಸಮಯದಲ್ಲಿ ಭಂಡಾಸುರನ ದೇಹಕ್ಕೆ ಹರಿದು ಬರಬೇಕು. ಅನುಗ್ರಹಿಸಿದ್ದೇನೆ. ಸಾಲದು, ಇನ್ನೂ ಇದೆ. ಹೌದಾ? ನೀವು 3 ಮೂರ್ತಿಗಳಿದ್ದೀರಿ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ ಸೃಷ್ಟಿ ಮಾಡುವುದು, ವಿಷ್ಣು ಪಾಲನೆ ಮಾಡುವುದು, ನೀನು ಲಯಗೊಳಿಸುವುದು. ಹೌದು. ನಿಮ್ಮ 3 ಮೂರ್ತಿಗಳ ಉದ್ಯೋಗದಲ್ಲಿ ನನ್ನ ಹಸ್ತಕ್ಷೇಪ ಇಲ್ಲ. ಆದ್ರೆ ನಾನು ಕೇಳಿಕೊಳ್ಳುವುದೇನು, ಯಾವುದು? 3 ಮೂರ್ತಿಗಳು ಮಾಡುವ ಉದ್ಯೋಗವನ್ನು ಭಂಡಾಸುರ ಒಬ್ಬನೇ ಮಾಡಬೇಕು. ಹೌದಾ? ಬ್ರಹ್ಮನ ಹಾಗೆ ನಾನು ಸೃಷ್ಟಿ ಮಾಡಬೇಕು, ಹರಿಯ ಹಾಗೆ ನಾನು ಪಾಲನೆ ಮಾಡಬೇಕು, ನೀನು ಮಾಡುವ ಲಯದ ಕಾರ್ಯವನ್ನು ನಾನು ಮಾಡಬೇಕು. ಹಾಗಾಗಿ ತ್ರಿಮೂರ್ತಿಗಳಾದಂತಹ ನೀವು ಮಾಡುವ ಉದ್ಯೋಗವನ್ನು ಭಂಡಾಸುರ ಒಬ್ಬನೇ ಮಾಡುವಂತಹ ಯೋಗ್ಯತೆಯನ್ನು ಹರಸಿ ಪೂರ್ಣ ಅನುಗ್ರಹ ನಿನಗಿದೆ ಅಲ್ವೇ? ಹಾಗಿದ್ರೆ ನನಗೆ ಸೃಷ್ಟಿ ಮಾಡ್ಲಿಕ್ಕೂ ಬರ್ತದೆ ಅಂತಾಯ್ತು. ಹೌದು. ಯಾವ ರೀತಿಯ ಸೃಷ್ಟಿ? ಯಾವ ರೀತಿ? ಯಾವುದನ್ನೆಲ್ಲ ಸೃಷ್ಟಿ ಮಾಡಬೇಕು? ಯಾವುದನ್ನು? ಜಿಷ್ಣು ಮುಖ್ಯರನ್ನೆಲ್ಲ ಸೃಷ್ಟಿಗೊಳಿಪ ಶಕ್ತಿ. ಓಹೋ, ನಾನು ಮನಸ್ಸಿನಲ್ಲಿ ಎಣಿಸಿದ್ರೆ ಸಾಕು, ಅವರೆಲ್ಲರೂ ಸೃಷ್ಟಿ ಆಗ್ಬೇಕು. ಹೌದಾ? ಅವ ದೇವೇಂದ್ರನಾಗ್ಲಿ, ಅಗ್ನಿ ಆಗ್ಲಿ, ವಾಯು ಆಗ್ಲಿ, ವರುಣ ಆಗ್ಲಿ, ಕುಬೇರ ಆಗ್ಲಿ, ಯಮನಾಗ್ಲಿ, ಯಾರೇ ಆಗ್ಲಿ, ಭಂಡಾಸುರ ಎಣಿಸಿದಾಗ ಅವ ಸೃಷ್ಟಿಯಾಗಬೇಕು. ಒಂದೊಮ್ಮೆಗೆ ನಾನು ಇಂಥವ ಬರಲಿ ಅಂತ ಹೇಳಿದಾಗ ನಾನು ಹೇಳಿದ ವ್ಯಕ್ತಿ ಮೊದಲು ಸತ್ತಿದ್ರೂ ತೊಂದರೆ ಇಲ್ಲ, ಭಂಡಾಸುರ ಕರೆದಾಗ ಸತ್ತವನು ಎದ್ದು ಬರಬೇಕು. ಆ ರೀತಿಯಾಗಿ ಸೃಷ್ಟಿ ಮಾಡುವ ಶಕ್ತಿ. ಅವ ಇಷ್ಟು ಸಮಯ ಬದುಕಲಿ ಎಂಬ ಹಾಗೆ ಪಾಲನೆ ಅಧಿಕಾರವನ್ನು ನಾನೇ ಹೊಂದಬೇಕು. ನಾನು ಎಣಿಸಿದಷ್ಟು ಸಮಯ ಅವ ಬದುಕಬೇಕು. ನನಗೆ ಅವ ಸಾಕು, ಅವ ಸತ್ತೇ ಆಗಲಿ, ನಾನು ಹೇಳಿದ್ರೆ ಸಾಕು, ಅವನ ಲಯ ಆಗ್ಬೇಕು. ಅಂದ್ರೆ ಸೃಷ್ಟಿ, ಪಾಲನೆ, ಲಯ, ಈ 3 ಉದ್ಯೋಗವು ನನ್ನ ಹಸ್ತಕ್ಷೇಪದಲ್ಲಿ ಇರಬೇಕು. ಹಾಗಾಗಿ ಅದನ್ನೆಲ್ಲ ಕೊಡುವಂತಹ ಒಂದು ವರವನ್ನು ದಯಪಾಲಿ. ಎಲ್ಲವನ್ನು ಅದನ್ನು ಕೊಟ್ಟಲ್ಲಿಗೆ ನನ್ನ ಸುದ್ದಿ ಇಲ್ಲ. ಇನ್ನು ಸಹ ಇದೆ. ಇದನ್ನೆಲ್ಲ ನಾನು ಸಾಧನೆ ಮಾಡಬೇಕು ಅಂತಾದ್ರೆ ಭಂಡಾಸುರ ಸಾಯಬಾರದು.
ಎಲ್ಲರಿಗೂ ಹೆದರಿಕೆ ಇರುವುದು ಅದೇ, ನಾನು ಯಾವಾಗ ಸಾಯ್ತೇನೆ ಅನ್ನುವಂತ ಭೀತಿ, ಮರಣದ ಭೀತಿ ಯಾರನ್ನು ಬಿಟ್ಟದ್ದಿಲ್ಲ. ಹಾಗಾಗಿ ಭಂಡಾಸುರ ಇನ್ನು ಮುಂದೆ ಜೀವನದಲ್ಲಿ ಸಾಯದೇ ಇರುವ ಹಾಗೆ ಅಮೃತತ್ವವನ್ನು ನನಗೆ ದಯಪಾಲಿಸು. ಎಲ್ಲವನ್ನು ಕೊಟ್ಟೆ. ಇಲ್ಲ, ಆದರೆ ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ. ಯಾಕಂದ್ರೆ ಸಾಯದೇ ಇರುವಂತ ವರವನ್ನು ನನಗೆ ಕೊಡಲಿಕ್ಕೆ ಆಗುದಿಲ್ಲ. ಕೇಳಿದ್ದನ್ನು ಎಲ್ಲಾ ಕೊಟ್ಟು ಕೊನೆಗೆ ಕೇಳಿದ್ದನ್ನು ಬಿಟ್ಟೆ. ಹೌದು, ಯಾಕಂದ್ರೆ ಅದನ್ನೊಂದು ಕೊಟ್ಟೆ. ಕಾರಣ ಉಂಟು. ಯಾಕಂದ್ರೆ ಕಲ್ಪಾಂತ್ಯದಲ್ಲಿ 3 ಮೂರ್ತಿಗಳಂತ ನಮಗೂ ಅಂತ್ಯ ಎಂಬುದಿದೆ. ಆದ ಕಾರಣ ನೀವು ಯಾರು ಬೇಕಾದ್ರೂ ಸತ್ತು ಹೋಗಿ, ನನಗೆ ದೊಡ್ಡ ವಿಷಯ ಅಲ್ಲ. ಹಾಗೆ ನಾನೊಬ್ಬ ಬದುಕಿದ್ರೆ ಸಾಕು ಅಂತ. ಓ ಪುಣ್ಯಾತ್ಮ, ಯಾರು ಬೇಕಾದ್ರೂ ಸಾಯಿ. ಈಗ ನಾನು ಕೊಟ್ಟಂತ ವರವನ್ನು ಹಾಗೆ ನೀನು ಎಣಿಸಿಕೊಳ್ತೀಯ. ಹಾಗೆ ಎಣಿಸಿಕೊಂಡ್ರೆ ನೀನು ತೋಡಿದ ಗುಂಡಿಗೆ ನೀನೇ ಬೀಳುವ ಆಗ್ತದೆ. ಹಾಗೆ ಎಣಿಸಬೇಡ. ಸಾಯುವಂತ ಒಂದು ಹೊತ್ತುಂಟು. ಉಳಿದವರು ಸತ್ರೆ ನಾನೇನು ದುಃಖಿಸುವುದಿಲ್ಲ, ನನಗೆ ಯಾವ ಸೂತಕವೂ ಇಲ್ಲ. ನಾನು ಬದುಕಿದ್ರೆ ಸಾಕು. ನೀನು ಬದುಕಬೇಕಾದಂತ ನನ್ನ ಆಶೀರ್ವಾದ ಬೇಕಲ್ಲ. ಆಶೀರ್ವಾದ ಮಾಡಿ ಮತ್ತೆ ಏನು ಬೇಕಾದ್ರೂ ಆಗು ನೀವು. ಯಾರು? ಅದಕ್ಕೆ ನಾನು ಹೇಳಿದ್ದಷ್ಟೇ. ಎಲ್ಲಿ ನೀನು ಇರಬೇಕು, ಯಾವ ನಿಲ್ದಾಣದಲ್ಲಿ ನೀನು ನಿಲ್ಲಬೇಕು ಅಲ್ಲೇ ನಿಲ್ಲಿಸಿದ್ದೇನೆ. ಯಾಕಂದ್ರೆ ಆದ್ರೆ ಬದುಕುತ್ತಿ. ಹೌದು, ನಿಲ್ದಾಣದಲ್ಲಿ ಇದ್ರೆ ನಾನು ಹೋಗುದು ಯಾವಾಗ? ಯಾಕಂದ್ರೆ ಹೋಗಬೇಕು, ಹೋಗುವಂತ ವ್ಯವಸ್ಥೆ ನಾನು ಮಾಡ್ತೇನೆ. ಹೇಗೆ ಅಂದ್ರೆ ನೀನು ಮರಣವಿಲ್ಲದ ವರವನ್ನು ಕೊಡುವುದಕ್ಕೆ ಆಗುದಿಲ್ಲ. ಆಗುದಿಲ್ಲ. ಹೌದು ಸ್ವಾಮಿ, ನಾನು ನಾಳೆ ಸತ್ರೆ ಇದನ್ನೆಲ್ಲ ಸಾಧನೆ ಮಾಡುದು. ನಾಳೆ ಸಾಯದ ಹಾಗೆ ನಾನು ಮಾಡ್ತೇನೆ ವ್ಯವಸ್ಥೆ. ಅದಕ್ಕೆ ಅಂದ್ರೆ ನಾಡಿದ್ದು ಸಾಯುದು ಅಂತಲ್ಲ? ಹೌದು, ನಾಡಿದ್ದಲ್ಲ. ಮತ್ತೆ ಅಂದ್ರೆ ಹೌದು, ಸಾಯುವಂತ ಒಂದು ಕಾಲ ಉಂಟು. ಯಾವ ಹೊತ್ತಿನಲ್ಲಿ? ನಾನು ಎಷ್ಟು ಸಮಯದಿಂದ ತಪಸ್ಸು ಮಾಡ್ತೇನೆ? 60,000 ವರ್ಷಗಳವರೆಗೆ ನಿನಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿದ್ದೇನೆ. ಈಗ ತಪಸ್ಸು ಮಾಡಿ ಎಷ್ಟು ಸಮಯ ಆಯ್ತು? 30,000 ವರ್ಷ. ಎಷ್ಟು? 30,000 ವರ್ಷ. 30,000 ಕಳೆದು ಹೋದದ್ದೇ ಗೊತ್ತಾಗ್ಲಿಲ್ಲ. ಹಾಗಿದ್ರೆ ನನಗೆ ಆಯುಷ್ಯ ಎಷ್ಟು? ಆಯುಷ್ಯ 60,000. ಅದಕ್ಕೆ ಇಮ್ಮಡಿಯಾಗಿ ನಿನಗೆ ಕೊಟ್ಟಿದ್ದೇನೆ. 60,000? ಹೌದು. 60,000 ಸಾಕಲ್ಲ? ಸಾಕು. ಏನು ಕೊಡುವುದು? ಹೌದು. ಕೊಡ್ತೇನೆ ಹೇಳಿ ಮತ್ತೆ ಏನಾದ್ರೂ? ಇಲ್ಲ, ಅದರಲ್ಲಿ ಇಲ್ಲ. ಎಲ್ಲವನ್ನು ಅನುಗ್ರಹಿಸಿದ ಮೇಲೆ ಅದನ್ನು ಇಷ್ಟನ್ನು ಅನುಗ್ರಹಿಸಿ. ಅಲ್ಲ, ನೀನು 60,000 ಕೊಡ್ತೇನೆ ಅಂತ ಹೇಳಿದ್ರೆ ನನ್ನ ಮಾತೇ ಇಲ್ಲ. ಅದು ಧಾರಾಳ ಸಾಕಲ್ಲ? ಕೊಡ್ತೀಯಲ್ಲ? ಇದು ಅನುಗ್ರಹಿಸಿದ್ದೆ. ದೈತ್ಯ ಪರಂಪರೆ ಏಳಿಗೆ ಇಲ್ಲದೆ ಅವನತಿಯತ್ತ ಸಾಗುತ್ತಾ ಇದೆ. ಏನು ಮಾಡೋಣ? ಗುರುವಾಗಿ ದೈತ್ಯ ವಂಶ ಅಭಿವೃದ್ಧಿಗೆ ನನ್ನಿಂದ ಕಿರು ಕಾಣಿಕೆಯಾದರೂ ಸಲ್ಲಬೇಕಾದ್ದು ಅನಿವಾರ್ಯ ಎಂಬುದನ್ನು ನಿರ್ಧರಿಸಿ ಗತಿಗೋತ್ರಗಳಿಲ್ಲದೆ ಅಂಡಲೆಯುತ್ತಿರುವಂತಹ ದೈತ್ಯ ಬಳಗವನ್ನೆಲ್ಲ ನಮ್ಮಿ ಆಶ್ರಮಕ್ಕೆ ಕರೆಸಿ ಅವರಿಗೆ ಅಶನ ವಸನ ವಸತಿಯ ವ್ಯವಸ್ಥೆಯನ್ನ ಮಾಡಿ ಪಾಠ ಪ್ರವಚನಾದಿಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ. ಶುಕ್ರಾಚಾರ್ಯರ ಜೀವನ
ದೈತ್ಯ ಪರಂಪರೆಯ ಏಳಿಗೆ ಆಗಿ ಧನುವಿನ ಪರಂಪರೆಯ ಏಳಿಗೆಯಾಗಿ ಮೀಸಲಾಗಿಟ್ಟದ್ದು ಎನ್ನುವುದನ್ನು ಪ್ರತ್ಯೇಕವಾಗಿ ಹೇಳಬೇಕಾದ್ದಿಲ್ಲ. ಎಲ್ಲ ದೈತ್ಯ ಪರಂಪರೆಯ ಶಿಷ್ಯವರ್ಗದವರು ಕೂಡ ನನ್ನನ್ನು ಓಲೈಸಿಕೊಂಡು ಬದುಕುತ್ತಾ ಇದ್ದಾರೆ. ಅವರಿಗೆ ಈವರೆಗೆ ಸಮರ್ಥವಾದಂತಹ ನಾಯಕತ್ವ ಇಲ್ಲದೆ ಕಂಗೆಟ್ಟಿದ್ದಾರೆ, ಕೊರಗುತ್ತಾ ಇದ್ದಾರೆ. ಏನು ಮಾಡೋಣ ಎಂಬುದನ್ನು ಅನೇಕ ಕಾಲಗಳಿಂದ ಚಿಂತಿಸಿ ಮತಿಸಿ ಉತ್ತರ ದೊರಕದೆ ಹತಾಶ ಭಾವನೆಯಲ್ಲಿ ನಾನಿದ್ದೇನೆ. ಈಗ ಯೋಚಿಸಿದರೆ ಇಲ್ಲ, ಆಶಾಭಾವನೆ ಬೇಕು ಎಂಬುದನ್ನು ನಿರ್ಧರಿಸಿದ್ದೇನೆ. ಸಿದ್ಧಾಂತದ ಮೂಲಕ ಅರಿತುಕೊಂಡಿದ್ದೇನೆ. ಭಂಡಾಸುರ ಎನ್ನುವಂತಹ ವ್ಯಕ್ತಿ ಬೆಳೆಯುತ್ತಾ ಇದ್ದಾನೆ, ಜೊತೆಯಲ್ಲಿ ಹರನ ಕರುಣೆಯನ್ನು ಸಂಪಾದನೆ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಅವನಿಗೂ ಹೇಳುವವರು ಕೇಳುವವರಿಲ್ಲ. ಏನೋ ಈಶನ ಅನುಗ್ರಹ ಪಡೆದಿದ್ದಾನೆ ಎನ್ನುವ ಮಾತ್ರಕ್ಕೆ ಕಂಡ ಬಟ್ಟೆಯಲ್ಲಿ ಸಚ್ಚರಿಸಬಾರದು. ಅದಕ್ಕಾಗಿ ಅವನನ್ನು ನಾಯಕನನ್ನು ಅಂಗೀಕರಿಸಿದರೆ ಇನ್ನೇನು ಯೋಚನೆ. ನನ್ನ ಶಿಷ್ಯರಿಗೆಲ್ಲ ಈ ವಿಚಾರವನ್ನು ಹೇಳಿ ಅವನಿಗೆ ನಾಯಕತ್ವವನ್ನು ಒಪ್ಪಿಸಿ ದೈತ್ಯ ವಂಶದ ಅಭ್ಯುದಯಕ್ಕಾಗಿ ದೊರೆಯಾದರೆ ಏನು ಎನ್ನುವಂತಹ ಯೋಚನೆ ನನಗೆ. ಈ ವಿಚಾರ ನನ್ನಷ್ಟಕ್ಕ ನಾನು ಯೋಚಿಸುವುದಲ್ಲ, ನನ್ನ ಶಿಷ್ಯರಿಗೆ ಹೇಳಬೇಕಾಗಿದೆ. ಎಲ್ಲಿ ಕುಟಿಲಾಕ್ಷಾಮಿ ತಗ್ಗಿನ ಈ ಕಡೆ ಬನ್ನಿ. ನಿಮ್ಮನ್ನು ಕಂಡ ಅಕ್ಷರ ಯಾವತ್ತು ಎರಡೂ ಕೈಗಳನ್ನು ಜೋಡಿಸಿ ನಿಮಗೆ ನಮಸ್ಕರಿಸುವವರು ನಾವು. ನಮಸ್ಕರಿಸಬೇಕಾದ ಹಾಗೆ ಇದಕ್ಕೆ ಕಾರಣ ಏನು? ಒಂದು ಕೈಯಲ್ಲಿ ಎರಡು ಕೈ ಜೋಡಿಸಿ. ಹೌದು, ನಿಮ್ಮ ಮೇಲಿನ ಭಕ್ತಿ ತಾನೆ. ಹೌದು ಗುರುಗಳೇ, ಎಂದಿನ ಹಾಗೆಯಿಂದಲ್ಲ, ದೀರ್ಘವಾದಂತಹ ಧ್ವನಿಯಿಂದ ಹೌದು ನಮ್ಮನ್ನು ಇಲ್ಲಿಗೆ ಕರೆಸಿದ್ದೀರಿ. ಎಲ್ಲಿ ಹೋಗಿದ್ದೀರೋ ಗೊತ್ತಿಲ್ಲ. ಏನಾಗಬೇಕು ನಮ್ಮಿಂದ ಎಲ್ಲವನ್ನು ತಿಳಿಸಿ. Nagel
ಅಯೋಚಿತವಾಗಿ ತಮ್ಮ ಕರಿಯ ಮೊರೆಯನ್ನು ಆಲಿಸಿ ಓಡೋಡಿ ಬಂದಿದ್ದೇವೆ. ಸಂತೋಷ. ನೀವು ಬೆರಳನ್ನು ತೋರಿಸಿದರೆ ಬೆಟ್ಟವಳ್ಳೆ ನುಂಗುವಂತಹ ಸಾಮರ್ಥ್ಯಲವರು ನಾವು. ನಿಜ. ಅರೆ ಕ್ಷಣದಲ್ಲಿ ಈ ದರೆಯಲ್ಲಿ ಅಡಿ ಬಗ್ಗಿಸುವಂತಹ ಸಾಮರ್ಥ್ಯಲವರು ನಾವು. ಸಪ್ತ ಸರದಿಯಲ್ಲಿ ಅರೆ ಕ್ಷಣದಲ್ಲಿ ಬಂಧಿಸಬೇಕು. ಯಾಕಾಗಿ ಕರೆದಿರಿ? ನಿಮ್ಮ ಮುಖವನ್ನು ನೋಡಿದರೆ ಬಹಳ ಸಂತೋಷದ ಛಾಯೆ ಕಾಣುತ್ತಾ ಇದೆ. ಏನು ಉದ್ದೇಶ? ನಮ್ಮಲ್ಲಿ ತಿಳಿಸಿದ್ರೆ ಈ ಪಟ್ಟದ ವಿಷಯ ನಾನಿದ್ದೇನೆ. ಏನಾಗ್ಬೇಕು ನಿಮಗೆ? ತಾಳಿ ತಾಳಿ ದೈತ್ಯರು ಕೇಳಿರೆ ಸಲ್ಲ, ದೈತ್ಯರು ಕೇಳಿರೆ ಸಲ್ಲ. ನೀವೆಲ್ಲರೂ ಕೂಡ ನನ್ನ ಕಡೆಗೆ ಹೋಗೊಟ್ಟು ಬಂದು ಏನು ಏನು ಅಂತ ಕೇಳ್ತಾ ಇದ್ದೀರಿ. ಗುರುಗಳ ಮಾತಿಗೆ ಮಾನತೆಯನ್ನು ಕೊಟ್ಟು ಬಂದಿದ್ದೇವೆ. ಚೆನ್ನಾಗಿ ತಿಳಿದಿದೆ. ನೀವೇನು, ನೀವು ಯಾರು, ನೀವು ಎಷ್ಟು ಎನ್ನುವುದನ್ನು ಚೆನ್ನಾಗಿ ನಿರ್ಧರಿಸಿಯೇ ನಿಮ್ಮನ್ನು ಬಳಿಗೆ ಕರೆದಿದ್ದೇನೆ. ಅನೇಕ ಕಾಲಗಳಿಂದ ನೀವು ನನ್ನ ಆಶ್ರಮದಲ್ಲಿದ್ದೀರಾ, ಇರಬೇಕಾದವರೇ. ಹಾಗೆಂದು ಎಷ್ಟು ಕಾಲ ಇರಬೇಕು? ಆಶ್ರಮದಲ್ಲಿ ವಿದ್ಯಾಭ್ಯಾಸದ ಕಾಲದಲ್ಲಿ ಇರಬೇಕು. ವಿದ್ಯಾಭ್ಯಾಸ ಕಳೆದ ಬಳಿಕ ಅರಮನೆಯನ್ನು ಸೇರಿ ವಂಶಾಭ್ಯುದಯಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡುತ್ತಾ ಬಂದ್ರೆ ಮಾತ್ರ ನಿಮ್ಮ ಕುಲ ಉದ್ಧಾರವಾಗ್ತದೆ. ಈಗ ನೀವು ಎಷ್ಟೋ ಕಾಲಗಳಿಂದ ಆಶ್ರಮದಲ್ಲಿದ್ದೀರಿ, ಹೀಗೆ ಇರುವುದಾ? ನಮಗೆ ಉದ್ಧಾರ ಆಗ್ಲಿಕ್ಕೆ ಜಾಗ ಉಂಟು, ಈಗ ಅವಕಾಶ ಉಂಟು. ನಿಮಗೆ ಯಾವಾಗ ಯೋಚನೆ ಆ ಬಗ್ಗೆ ಉಂಟು, ಅವಕಾಶಗಳು ತಾನೇ ಒದಗಿ ಬರ್ತದೆ ಎನ್ನುವುದಕ್ಕೆ ಈಗ ನಾವು ಕರೆಸಿಕೊಂಡದ್ದೇ ಸಾಕ್ಷಿ. ವಿದ್ಯಾಭ್ಯಾಸ ಆಗಿದೆ, ಬೆಳಿಗ್ಗೆ ನೀವು ಅರಮನೆ ಇದ್ರಲ್ಲ ಸೇರುದು. ಅರಮನೆ ಇಲ್ಲ, ಮತ್ತೆ ಎಲ್ಲಿಗೆ ಹೋಗಿ? ವ್ಯವಸ್ಥೆ ಇಲ್ಲದಿರುವ ದೆಸೆಯಿಂದ ಅನಿವಾರ್ಯ ಕಾರಣಕ್ಕಾಗಿ ಆಶ್ರಮದಲ್ಲೇ ಉಳಿದುಕೊಂಡಿದ್ದೀರಾ. ಇನ್ನು ಹಾಗಲ್ಲ, ಏಳಿಗೆ ಹೊಂದುವ ಕಾಲ ಸಮನಿಸಿತು. ಹೌದೇ? ಯಾವ ರೀತಿ? ಅದನ್ನು ಹೇಳಿ ತಾಳ್ಬೇಕು, ಅವಸರಿಸಬಾರದು. ಅವಸರವು ಅಪಘಾತಕ್ಕೆ ಕಾರಣವಾಗ್ತದೆ ಎನ್ನುವುದನ್ನು ಮರೆಯಕೂಡದು. ನೀವು ಕರೆದಾಗ ನಾವು ಓಡೋಡಿ ಬಂದದ್ದಾಕೆ? ಯಾರಿಂದಾದರೂ ನಿಮಗೆ ಪಟಲ ಉಂಟಾಗಿದೆ, ಅದಕ್ಕಾಗಿ ಅಂತವರನ್ನು ವಿರೋಧಿಸಬೇಕೆಂಬಂತ ಸಾಮರ್ಥ್ಯವುಳ್ಳವರು ನಾವು ಎಂಬಾಗಿ ತಿಳಿದು ಬಂದಿದ್ದೇವೆ ನಾವು. ಕೆಲವು ಬಾರಿ ಹಾಗೆ ಸಂತೋಷ ಅಧಿಕ್ಯವಾದಾಗ ನಾನು ಎಲ್ಲಿರ್ತೇನೆ, ಹೇಗಿರ್ತೇನೆ, ಎಲ್ಲಿರ್ತೇನೆ ಎಂಬುದೇ ನೆನಪಿರುವುದಿಲ್ಲ, ಅಪಘಾತಕ್ಕೆ ಕಾರಣವಾಗ್ತದೆ. ಹಾಗಾಗಬಾರದು. ಆದ್ದರಿಂದ ಸಂತೋಷವನ್ನು ಸಹಮತಿಗಿಟ್ಟುಕೊಳ್ಬೇಕು, ಜಾಗೃತಿ ಆಗಿರ್ಬೇಕು. ದೈತ್ಯ ವಂಶದ ಅಭ್ಯುದಯ ಕಾಲ ಸನ್ನಿಹಿತು ಅಂತ ಹೇಳಿದಲ್ಲ, ಇಷ್ಟಕ್ಕೆಲ್ಲ ಕಾರಣ ಉಂಟು. ಈಗ ನಿಮಗೆಲ್ಲ ವ್ಯವಸ್ಥೆ ಆಗಬೇಕಾ ಬೇಡುವ? ಹೀಗೆ ಇರುವುದಾ? ಈಗ ಹುಟ್ಟಿಕೊಂಡಿದ್ದಾನೆ
ಭಂಡಾಸುರ ಎನ್ನುವಂತಹ ಧೀರ ಶೂರ ವಿಕ್ರಮಿ ನೆರೆಯಲ್ಲಿ ಹುಟ್ಟಿಕೊಂಡು ಮೆರೆಯುತ್ತಾ ಇದ್ದಾನೆ. ಹೌದು, ಅವನಿಗೂ ಹಾಗೆ ಅವನದ್ದೇ ಆದಂತಹ ಬಳಗ ಎಂಬುದಿಲ್ಲ. ಧೀರ ಅಂತ ಹೇಳಿದೆ, ಶೂರ ಅಂತ ಹೇಳಿದೆ, ಗಂಡುಗಲಿ ಅಂತ ಹೇಳಿದೆ. ಇಷ್ಟಾದ್ರೂ ಸಾಕುವುದಿಲ್ಲ, ಆಗುವುದಿಲ್ಲ. ದೇಹದಲ್ಲಿ ಶಕ್ತಿ ಇರಬಹುದು, ತ್ರಾಣ ಇರಬಹುದು, ಸುತ್ರಾಣ ಇರಬಹುದು, ಧನಬಲವೂ ಅದರಲ್ಲಿರಬಹುದು. ಎಲ್ಲ ಬಲ ಇದ್ರೂ ಕೂಡ ದೈವ ಬಲ ಇಲ್ಲದಿರುವಂತಹ ವ್ಯಕ್ತಿ ಮಾಡಿದ್ದೆಲ್ಲ ಪ್ರಯೋಜನ ಇಲ್ಲ, ಅಪ್ರಯೋಜಕ ಶೂನ್ಯವಾಗ್ತಾರೆ. ಈ ಭಂಡಾಸುರ ಎನ್ನುವಂತಹ ವ್ಯಕ್ತಿ ಪ್ರತ್ಯೇಕವಾಗಿ ಭಗವಾನ್ ಖಂಡ ಪರಶುವಿನ ನಗರತೆಗೆ ಪಾತ್ರನಾದಂತಹ ಭಗವಾನ್ ಶಂಕರನ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ಹೌದು, ಅನೇಕ ವರ್ಷಗಳ ಕಾಲ ತಪಸ್ಸನ್ನೇ ಸಾಗಿ ಆ ತಪಸ್ಸಿನ ಪ್ರಭಾವದಿಂದ ಭಗವಾನ್ ಶಂಕರ ಒಲಿದು ಆಶೀರ್ವಾದ ಮಾಡಿದ್ದಾನೆ. 60,000 ವರ್ಷ ಆಯುಷ್ಯ, 60,000 ವರ್ಷ ಆಯುಷ್ಯವನ್ನು ಪಡೆದುಕೊಂಡಿದ್ದಾನೆ. ಜೊತೆಯಲ್ಲಿ ಸೃಷ್ಟಿ ಮಾಡುವಂತಹ ಅಧಿಕಾರವನ್ನು ಪಡೆದುಕೊಂಡಿದ್ದಾನೆ. ಜೊತೆಯಲ್ಲಿ 3 ಲೋಕವನ್ನು ಗೆಲ್ಲುವಂತಹ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆ. ಇಷ್ಟು ಪಡಕೊಂಡ ಬಳಿಕ ಅವನಿಗೆ ಅವನದ್ದೇ ಆದಂತಹ ವ್ಯಕ್ತಿಗಳೊಂದು ಇಲ್ಲ, ಬಲ ಎಂಬುದಿಲ್ಲ. ಅವನ ಬಲ ಇದೆ, ಸೇನಾ ಬಲ ಇಲ್ಲ, ಜನಬಲ ಇಲ್ಲ, ಧನಬಲವು ಸಂಗ್ರಹವಾಗಬೇಕು. ಇಷ್ಟೆಲ್ಲ ಆಗಬೇಕೆಂದ್ರೆ ಏನು ಮಾಡಬೇಕು ಎನ್ನುವ ಯೋಚಿಸಿದಾಗ ನಿಮ್ಮ ಪರಂಪರೆಗೆ ಯೋಗ್ಯವಾದಂತಹ ನಾಯಕರಿಲ್ಲ ಎನ್ನುವ ತಿಳಿದುಕೊಂಡಿದ್ದೇನೆ. ಅವನನ್ನು ನಾಯಕರನ್ನಾಗಿ ಅಂಗೀಕರಿಸಿ ಅವನು ನಿಮಗೆ ದೊರೆಯಾದ್ರೆ ಆ ಬೆಳಗ್ಗೆ ಹೇಗಾದೀತು? ನಿಮ್ಮ ಮಾತಿಯ ಪ್ರತಿ ಉತ್ತರವನ್ನು ನಾವು ಕೊಡುವರು ನಾವಲ್ಲ. ಭಂಡಾಸುರ ವಿಚಾರವಾಗಿ ಇಷ್ಟೆಲ್ಲ ಹೋಗ್ತಾ ಇದ್ದೀವಿ. ಹೌದು, ಈ ಹಿಂದೆ ಭಸ್ಮಾಸುರ ಇದ್ದ, ಅವ ಶಿವಕುಮಾರ ಅಲ್ವಿ? ಹೌದು. ಕೊನೆಗೆ ಅವ ಸತ್ತೋದು ಯಾವ ರೀತಿ ಗುರುದೇವ? ಅದು ವಿಚಾರ ಬೇರೆ ನೋಡು. ಶಿವನಿಗೆ ಮಗನಾಗಿ ಶಿವನಿಂದ ಅನುಗ್ರಹವನ್ನು ಪಡೆದಂತಹ ಭಸ್ಮಾಸುರ ಕೊನೆಗೆ ತಾನೇ ಪತನವನ್ನು ಹೊಂದಿದ್ದಾನೆ. ವರವನ್ನು ಪಡೆದ ನಾಮ ಉರಿಹಸ್ತವಾಗುವಂತಹ ವರವನ್ನು ಕೊಡುವಂತ ಕೇಳಿದೆ ಶಿವನಲ್ಲಿ. ಈ ಶಿವ ಎನ್ನುವಂತಹ ಶಬ್ದ ಕರ್ತವ್ಯ ಗೊತ್ತುಂಟ. ಶುಭವನ್ನು ಕೊಡುವ ಆತನು ಶಿವ, ಮಂಗಳವನ್ನು ಕರುಣಿಸುವಾತ ಶಂಕರ. ಯಾವಾತನಾಗಿರಲಿ ಸ್ಮಶಾನ ವಾಸಿಯಾದಂತಹ ರುಂಡಮಾಲಾಧರನಾದಂತಹ ಶಿವನಲ್ಲಿ ಅಶುಭವಾದಂತಹ ಭಿಕ್ಷೆಯನ್ನು ಪಡೆಯಬಾರದು, ಕೊಡುವುದು ಇಲ್ಲವ. ಶುಭಪ್ರದವಾದಂತಹ ವರವನ್ನೇ ಅನುಗ್ರಹಿಸುತ್ತಾನೆ. ಆದರೆ ವರವನ್ನು ಪಡೆದ ಭಸ್ಮಾಸುರ ಆ ವರವನ್ನು ಸದುಪಯೋಗಪಡಿಸದೆ ದುರುಪಯೋಗಪಡಿಸಿದ, ನೇರವಾಗಿ ಹೋದ ದೇವತೆಗಳನ್ನು ಕಣಕಿದ. ದೇವತೆಗಳು ಕಣಕಬಹುದಾ? ದೇವತೆಗಳು ಎಲ್ಲಿರ್ಬೇಕು, ಹೇಗಿರ್ಬೇಕು ಹಾಗೆ ಇರಬೇಕು. ಯಾವನು ನಿಯತಿಯನ್ನು ಮೀರಿ ವರ್ತಿಸುತ್ತಾನೋ ಅವನು ಪ್ರಕೃತಿಯೇ ನಾಶ ಮಾಡ್ತದೆ ಎನ್ನುವುದಕ್ಕೆ ಸಾಕ್ಷಿಯ ಭಸ್ಮಾಸುರ. ಹೋದ ಬ್ರಾಹ್ಮಣರ ತಲೆಗೆ ಕೈ ಇಟ್ಟ, ಬ್ರಾಹ್ಮಣರನ್ನು ಕೊಲ್ಬಹುದಾ? ಹೆಣ್ಮಕ್ಕಳ ತಲೆಗೆ ಕೈ ಇಟ್ಟ, ಹೆಣ್ಮಕ್ಕಳನ್ನು ಕೊಂದ. ಮಾಡಬಹುದಾ? ಸ್ತ್ರೀ ಹತ್ಯೆ ಮಾಡಿದ, ಬ್ರಾಹ್ಮಣ ಹತ್ಯೆ ಮಾಡಿದ, ದೇವತೆಗಳನ್ನು ಪೀಡಿಸಿದ. ಆಮೇಲೆ ಯಾರು ವರವನ್ನು ಕೊಟ್ಟಿದ್ದಾನೋ, ಯಾರು ಜನ್ಮಕ್ಕೆ ಕಾರಣೀಭೂತರಾಗಿದ್ದಾನೋ ಭಗವಾನ್ ಶಂಕರ ಹೆಂಡತಿಯನ್ನು ಕೇಳಿದ. ತಾಯಿ ಕೊಡುಗಲಿಗೆ ಅಂತ ಕೇಳಿದ. ಹೇಗೆ ಪತರಾಜರು ಜರ್ಬೇಕ ಬೇಡ, ಈಶ್ವರವನ್ನು ಜರಿಸಿದ. ಈಶ್ವರ ಹೊರ ವಿಷ್ಣುವನ್ನು ಹೇಳಿಕೊಂಡ. ವಿಷ್ಣುವಿನ ಉಪಾಯದಿಂದ ಅವನ ಕೈಯನ್ನು ತಲೆ ಮೇಲೆ ಬಿಡುವಂತೆ ಮಾಡಿದ. ತಪ್ಪು ಯಾರದು? ಶಂಕರನ ಅನುಗ್ರಹ ಉಂಟು ತಪ್ಪ? ಆ ಶಂಕರ ಅನುಗ್ರಹವನ್ನು ದುರುಪಯೋಗಪಡಿಸಿದ ತಪ್ಪು. ಯಾವನು ಅನುಗ್ರಹವನ್ನು ದುರುಪಯೋಗಪಡಿಸುತ್ತಾನೋ ಅವನಿಗೆ ಅವನೇ ಪತನ ಜಾರಿತಾನೆ ಎನ್ನುವುದಕ್ಕೆ ಆ ಸಾಕ್ಷ್ಯ ಭಸ್ಮಾಸುರ. ಅವನಂತೆ ಭಂಡಾಸುರ. ಆದಿತ್ಯ ಗುರುದೇವ, ನಿಮ್ಮ ಮಾತಿಯ ಪ್ರತ್ಯುತ್ತರ ನಮ್ಮದಿಲ್ಲ. ಇನ್ನು ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ಇದ್ರೆ ಸಾಕಾಗುದಿಲ್ಲ. ಈಗ ಅವನು ತೋರಿಸಬೇಕು. ಅವ ಎಲ್ಲಿದ್ದಾನೆ? ಮಾತಾಡೋದಲ್ಲಿದ್ದಾನೆ. ಹೋಗಿ ಕರೆಸಬೇಕು, ಮಾತನಾಡಿಸಬೇಕು. ಬನ್ನಿ ಬನ್ನಿ.
ಪುತ್ರ ವಾತ್ಸಲ್ಯದಿಂದ ವರವನ್ನು ಪಡೆದು ಸಂತೋಷದಿಂದ ಕೈಲಾಸವನ್ನು ಸೇರಿದಂತಹ ನನ್ನನ್ನು ಹತ್ತಿರಕ್ಕೆ ಬರಮಾಡಿಕೊಂಡು ಮಗನೇ, ಈ ಕೈಲಾಸದಲ್ಲಿ ಇನ್ನು ಮುಂದೆ ನೀನು ಇರುವುದಲ್ಲ, ನೇರವಾಗಿ ಪಾತಾಳವನ್ನು ಸೇರಿಕೊ, ನಿನ್ನ ಮನೋವಾಂಛೆ ಈಡೇರ್ತದೆ ಮಗನೇ. ಹೀಗೆ ನನ್ನನ್ನು ಹರಸಿದಂತೆ ನೇರವಾಗಿ ಕೈಲಾಸವನ್ನು ಉಳಿದು ಈ ಪಾತಾಳವನ್ನು ನಾನು ಸೇರಿಕೊಂಡೆ. ಇಲ್ಲಿರುವ ಮಂದಿಯೆಲ್ಲ ನನ್ನ ಮುಖವನ್ನೇ ನೋಡ್ತಾರೆ ವಿನಃ ನನ್ನ ಹತ್ತಿರ ಬಂದು ಯಾರು ಮಾತಾಡಿಸುವುದಿಲ್ಲ. ನಾನು ಇನ್ನೆಲ್ಲಿಗೆ ಹೋಗೋದು? ಒಂದು ಬಂಡೆಕಾಲು ಕಾಣ್ತಾ ಇದೆ, ಅದರ ಮೇಲೆ ಸ್ವಲ್ಪ ಕುಳಿತು ವಿಶ್ರಾಂತಿ ಮಾಡ್ತೀನಿ. ನೀನು ಬಂಡೆ ಕಲ್ಲನ್ನು ಹೇಳಿದರೂ ಕೂಡ ನನಗೆ ಪೀಠವೇ ಸರಿ. ಸಂತೋಷವಾಯ್ತು. ನನ್ನನ್ನು ಆಶೀರ್ವಾದಿಸಬೇಕು. ಆಶೀರ್ವಾದ ಮಾಡಿದ್ದೇನೆ. ನೀವು ಒಬ್ಬರಲ್ಲ, ಹಿಂಡು ದೈತ್ಯರ ಸಂಖ್ಯೆ ಎಲ್ಲರೂ ದೈತ್ಯರಿವರು. ಇವರ ಮುಖ ಮಾಡುವಾಗ ಹಾಗೆ ಅನ್ನಿಸಿದ್ದು ನನಗೆ. ಇಷ್ಟು ಮಂದಿಯಲ್ಲಿ ನಿಮ್ಮ ವರ್ಚಸ್ಸೇ ಬೇರೆ. ನಿಮ್ಮನ್ನು ಯಾರಾದ್ರೂ ಕಂಡಾಗ ತಕ್ಷಣ ನಮಸ್ಕಾರ ಮಾಡುವ ಹೀಗೆ ಭಾವನೆ ಉಕ್ಕಿ ನಾನು ಅಂತೆಯೇ ನಿಮಗೆ ನಮಸ್ಕಾರ ಮಾಡಿ ನಿಮ್ಮನ್ನು ಕರೆದುಕೊಂಡು ಬಂದು ಕುಳಿತುಕೊಳಿಸಿದ್ದು. ಹೌದು, ಅದು ಹೌದು. ನೀವು ಯಾರು? ಎಲ್ಲಿಗೆ ಹೋಗುವವರು? ನನ್ನಲ್ಲಿಗೆ ಬಂದವರ? ನಿನ್ನಲ್ಲಿಗೆ ಬಂದಿರು. ಏನಾಗಬೇಕು? ಅಪ್ಪಣೆ ಆಗ್ಬೇಕು ನನಗೆ. ಭಂಡಾಸುರ ಇದು ಯಾರು? ನೀನು ಯಾರು, ಏನು, ಎಷ್ಟು ಎನ್ನುವುದನ್ನು ಜ್ಞಾನದ ಮೂಲಕ ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಈಗ ನನ್ನ ಹೆಸರು ಗೊತ್ತುಂಟು. ಜ್ಞಾನದ ಮೂಲಕ ತಿಳಿದುಕೊಂಡೆ. ಹೌದೇ? ಆದ್ದರಿಂದಲೇ ನಾನು ಯಾರು ಎನ್ನುವ ಬಗ್ಗೆ ನೀನು ಯೋಚಿಸುವುದು ಸಾಧುವಾದ್ದೇ ಸರಿ. ನಿಮ್ಮ ಪರಿಚಯ ನನಗಿಲ್ಲ. ಅಸುರ ಗುರು ಶುಕ್ರಾಚಾರ್ಯ ಎನ್ನುವುದನ್ನು ಹೇಳಿ ಕೇಳಿದಿರುವೆಯಾ? ಹೆಸರು ಕೇಳಿದ್ದಾರೆ. ಅದು ನಾನೇ. ದೇವಗುರು ಬೃಹಸ್ಪತಿ ಆಚಾರ್ಯರಾದ್ರೆ ಅಸುರ ಗುರು ಶುಕ್ರಾಚಾರ್ಯ. ನಿಮ್ಮ ವ್ಯಕ್ತಿತ್ವ ಬಹಳ ಎತ್ತರವಾದ್ದು. ಈ ದೈತ್ಯ ಬೆಳಗ ಎಲ್ಲರಿಗೂ ಕೂಡ ನಾನು ಗುರುವಾಗಿದ್ದೇನೆ. ಓ, ನಿಮ್ಮ ಶಿಷ್ಯವೃಂದ ಬಹಳ ದೊಡ್ಡದಿದೆ. ಏನು ಮಾಡುದು ಅನಿವಾರ್ಯ. ಅವರನ್ನು ಬಿಟ್ಟಿರುವುದಕ್ಕೂ ನನಗೆ ಆಗುವುದಿಲ್ಲ, ನನ್ನನ್ನು ಬಿಟ್ಟಿರುವುದಕ್ಕೆ ಅವರಿಗೂ ಆಗುವುದಿಲ್ಲ. ಹಾಗೆಯೇ ಶಿಷ್ಯ ಮತ್ತು ಗುರುಗಳಿಗೆ ಅಲ್ಲಿ ಅವಿನಾಭಾವಂತಹ ಸಂಬಂಧವೂ ಇಲ್ಲ. ಹೌದು. ನೀನನ್ನು ಹೇಗೆ ತಿಳಿದುಕೊಂಡೆ? ನಾನು ಹೇಗೆ? ಜ್ಞಾನದ ಕಣ್ಣುಗಳ ಮೂಲಕ ತಿಳಿದುಕೊಂಡೆ.
ಕಾಣುವ ಕಣ್ಣು ಮತ್ತೆ ಜ್ಞಾನದ ಕಣ್ಣು. ಹೌದು, ಇಬ್ಬಗೆಯ ಕಣ್ಣು. ಹೌದು. ಹೇಗೆ ತಿಳಿದುಕೊಂಡೆ? ಹೇಗೆ? ಸಮರ ಪ್ರಚಂಡ ನೀನು. ನಾನು ಯಾರಲ್ಲಿ ಯುದ್ಧ ಮಾಡಲಿಲ್ಲ. ಈಗ ಮಾಡಬೇಕಾಗಿಲ್ಲ, ಮಾಡಿದ್ರೆ ಸಮರ ಪ್ರಚಂಡನಾಗ್ತಿ ಎನ್ನುವಂತಹ ವಿಶ್ವಾಸವು ನನಗೂ. ಅಂತಹ ದೇಹ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ಅಷ್ಟು ದೇಹ ಸಾಮರ್ಥ್ಯ ಮಾತ್ರವಲ್ಲ, ಭಗವಾನ್ ಮೃತ್ಯುಂಜಯ ಶಂಕರನಿದ್ದಾನಲ್ಲ, ಅವನ ಅನುಗ್ರಹವನ್ನು ಪಡೆದಿರುವೆ. ದೀರ್ಘಕಾಲದ ತಪಸ್ಸನ್ನಾಚರಿಸಿ ಆಯುಷ್ಯವನ್ನು, ಭಾಗ್ಯವನ್ನು, ಸೃಷ್ಟಿಯ ಅಧಿಕಾರವನ್ನು ಪರಶಿವನಲ್ಲಿ ಪಡೆದಿರುವೆ. ತಪಸ್ಸಿಗೆ ವರರೂಪ ಎಲ್ಲ ಪ್ರಾಪ್ತಿಯಾಗಿದೆ. ಆದ್ದರಿಂದ ಸಮರ ಪ್ರಚಂಡ ಮಾತ್ರವಲ್ಲ, ಪುನರುದ್ಧಾರಕರು ನೀನಾಗುತ್ತೆ ಎನ್ನುವಂತಹ ವಿಶ್ವಾಸವುಳ್ಳವನಾಗಿದ್ದೆ. ಸರಿ, ಇವರೆಲ್ಲ ದೈತ್ಯ ಪರಂಪರೆಯವರು. ಈ ಮೊದಲು ಈ ಹಿಂದೆ ಅವರಿಗೆ ಸಮರ್ಥವಾದಂತಹ ನಾಯಕತ್ವ ಇತ್ತು. ಆ ನಾಯಕರನ್ನು ಕೂಡ ಅಸಹೋದಿದ್ದಾರೆ. ಹೌದೇ? ಒಬ್ಬರು ಉಳಿದಿಲ್ಲ. ಈಗ ನಾಯಕತ್ವ ಇಲ್ಲ ಯಾರಿಗೂ. ಇವರೆಲ್ಲ ನಾಯಕತ್ವ ಇಲ್ಲ, ಕೊರಗುತ್ತಾ ಇದ್ದಾರೆ. ಹಾಗೆ ಯಾವ ಗುರುಗಳೇ? ಗುರುಗಳಿರುವಾಗ ಪ್ರತ್ಯೇಕ ನಾಯಕರಿನ್ಯಾಕೆ ಇವರಿಗೆ? ಗುರುಗಳು ನಾಯಕರಾಗುವ ಸರಿ, ಗುರುಗಳು ಎಲ್ಲಿರ್ಬೇಕು ಅಲ್ಲೇ ಇರಬೇಕು. ಗುರು ಸ್ಥಾನ ಬೇರೆ, ನಾಯಕರ ಸ್ಥಾನ ಬೇರೆ. ಗುರು ಪೀಠದಲ್ಲಿ ನಾಯಕರು ಕುಳಿತುಕೊಳ್ಳುವ ಹಾಗಿಲ್ಲ, ನಾಯಕರ ಪೀಠದಲ್ಲಿ ಗುರುಗಳು ಕುಳಿತುಕೊಳ್ಳುವ ಹಾಗಿಲ್ಲ. ಹಾಗಾದ್ರೆ ನಿಮ್ಮ ಪೀಠ ಇವರಿಗೆ ಬೋಧನೆ ಮಾಡ್ಲಿಕ್ಕೆ ಮಾತ್ರ ಇರುವಂತ? ಹೌದು, ಸಭ್ಯ ಸಮಾಜ ನಿರ್ಮಾಣ ಆಗುವುದು ಹಾಗೆ. ನಾಯಕ ಅಂದ್ರೆ ಆಳ್ಲಿಕ್ಕೆ ಇರುವಂತ ಒಂದು ಸ್ಥಾನ. ಹೌದು, ಗುರುಗಳು ಬೋಧಿಸುವುದಕ್ಕಿರುವುದು, ಸರಿ ಸರಿ, ವಿಚಾರವನ್ನು ಹೇಳುವುದಕ್ಕಿರುವುದು, ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿ ನಡೆ ನುಡಿ ಎಲ್ಲ ಹೇಳುವುದಕ್ಕಿರುವ ಗುರು. ಆದ್ದರಿಂದ ಗುರು ವಾಕ್ಯವನ್ನು ಉಲ್ಲಂಘನೆ ಮಾಡುವುದಕ್ಕೂ ಯಾರೂ ಇಲ್ಲ. ಆಮೇಲೆ ನಾಯಕತ್ವ ಆಡಳಿತಾತ್ಮಕವೇ ಹೇಗಿರಬೇಕೆನ್ನುವ ನಾಯಕತ್ವ ದೊರೆ. ಯಾವಾಗ ದೊರೆಯ ಆಜ್ಞೆಯನ್ನು ಪ್ರಜೆಗಳು ಉಲ್ಲಂಘಿಸಬಾರದು, ಹಾಗೆ ಗುರುವಿನ ವಾಕ್ಯವನ್ನು ಶಿಷ್ಯನು ಉಲ್ಲಂಘಿಸಬಾರದು. ಓ ಗುರುಗಳೇ, ಹಾಗಾದ್ರೆ ಇವರಿಗೆ ನಾಯಕರಿಲ್ಲ. ಇಲ್ಲ, ಇವರು ಅನಾಯಕತ್ವದ ಅನುಭವವನ್ನು ಈಗ ಹೊಂದಿ ತಿರುಗಾಡ್ತಾ ಇದ್ದಾರೆ. ಹಾಗಾಗಬಾರದು. ಈಗ ಇಲ್ಲಿಗೆ ಯಾಕೆ ಬಂದದ್ದು? ಕಾರಣ ಉಂಟು. ಇವರಿಗೆಲ್ಲ ನಾಯಕ ನೀನಾದ್ರೆ ಹೇಗೆ ಅಂತ. ಯಾರು? ನೀನು. ಏನು? ಒಂದು ರೂಢಿಯ ಮಾತೀಗ ನನಗೆ ನೆನಪಾಗ್ತದೆ. ಏನು? ಒಬ್ಬ ರಾತ್ರಿ ಊಟ ಮಾಡ್ಲಿಲ್ಲಂತೆ. ಅವರಲ್ಲಿ ಹೋಗಿ ಬೆಳಿಗ್ಗೆ ತಂಗಳನ್ನ ಇದೆ ಅಂತ ಕೇಳಿದ ಹಾಗಾಯ್ತು. ನನಗೆ ಇರುವುದಕ್ಕೆ ಮನೆ ಇಲ್ಲ, ಮಠ ಇಲ್ಲ, ಇವರಿಗೆ ನಾಯಕ ಆಗ್ಬೇಕಂತ ಹೇಳ್ತೀರಲ್ಲ. ನಾಯಕ ಅಂದ್ರೆ ಗೊತ್ತುಂಟು ನಿಮಗೆ? ಏನು ಏನು ಹೇಳು. ಆ ನಾಯಕನಿಗೆ ದೊಡ್ಡ ಅರಮನೆ ಇರ್ಬೇಕು, ಬೇಕಾದಷ್ಟು ಸಂಪತ್ತು ಇರ್ಬೇಕು, ಸೇನೆ ಆನೆ ಕಾಡಾಲೆಲ್ಲ ಇರ್ಬೇಕು. ಹೌದು, ಅವ ಮಾತ್ರ ಒಬ್ಬ ಯಜಮಾನನಾಗಿ ನಾಯಕನಾಗಿ ಒಂದು ಊರನ್ನು ಅವನ ಸೈನ್ಯವನ್ನು ನಡೆಸಲಿಕ್ಕೆ ಬರ್ತದೆ. ಹೌದು. ನನಗೆ ಊಟಕ್ಕಿಲ್ಲ ಸ್ವಾಮಿ, ಉಡುವುದಕ್ಕೆ ವಸ್ತ್ರ ಇಲ್ಲ, ನಾನು ಇವರಿಗೆ ಯಾವ ನಾಯಕತ್ವವನ್ನು ವಹಿಸಬೇಕು? ಈಗ ನೀವು ಬಂಡೆಕಾಲ ಒದಗಿಸಿಕೊಟ್ಟಿಯಲ್ಲ ನನಗೆ. ಹೌದು, ಯಾವುದು ಇಲ್ಲದವ. ಈಗ ಅವರಿಗೆ ಮನೆಯೂ ಇಲ್ಲ, ಬಂಡೆ ಕಲ್ಲು ಇಲ್ಲ, ನನ್ನ ಆಶ್ರಮದಲ್ಲಿ ಇರುವುದು. ಈಗ ನಿನಗೆ ಬಂಡೆಕಲ್ಲಾದ್ರೂ ಪೀಠ ಉಂಟು. ಈಗ ಮನೆ ಇಲ್ಲ ಅಂತ ಹೇಳಿದೆ. ಹೌದು, ಚೆನ್ನಾಗಿ ಯೋಚಿಸು. ಸ್ವಸ್ವರೂಪ ಜ್ಞಾನ ಇದ್ರೆ ಏನನ್ನು ಮಾಡಬಹುದು. ಈಗ ನೀನೆಷ್ಟು ನೀನೇ ಎಂಬುದು ನಿನಗೆ ಗೊತ್ತಿಲ್ಲ, ಮರೆತು ಹೋಗಿದ್ದೇನೆ. ನಾನು ನೆನಪಿಸ್ತೇನೆ, ಭಗವಾನ್ ಪರಶಿವನಲ್ಲಿ ಅನುಗ್ರಹ ಪಡೆದಿದ್ದೆ ನೋಡು. ಹೌದು, ಸೃಷ್ಟಿಯ ಅಧಿಕಾರ. ಹೌದು, ಆಮೇಲೆ ಪರಲೋಕವನ್ನು ಗೆಲ್ಲುವಂತಹ ಅಧಿಕಾರ, ಎಲ್ಲ ನಿರ್ಮಾಣದ ಹಕ್ಕು ಪಡೆದ ಶಕ್ತಿಯನ್ನು ಪಡೆದುಕೊಂಡ ಮೇಲೆ ಇಲ್ಲ ಇಲ್ಲ ಕೊರಗುದು ಯಾಕೆ? ಮನೆ ಮಠ ಇಲ್ಲ. ಈಗ ನನ್ನ ಮಠದ ಆಶ್ರಯ ಇದ್ದಾರೆ. ಈಗ ನೀನು ನಿರ್ಮಾಣ ಮಾಡಬಹುದಲ್ಲ.
ಯಾರಲ್ಲಿ ಏನೂ ಇಲ್ಲ ಎಂದು ಯೋಚಿಸಿದ್ರೆ ಇನ್ನೊಂದು ಕಡೆ ಹುಡುಕಬೇಕಾಗ್ತಿದೆ. ನಿನ್ನಲ್ಲಿ ಎಲ್ಲವೂ ಒಳಗೆ ಉಂಟು. ಒಳಗೆ ಇದ್ದವ ಹೊರಗೆ ಹುಡುಕಬೇಕಾಗ್ತಿಲ್ಲ. ಅಂದ್ರೆ ಏನಿದೆ? ಸೃಷ್ಟಿ ಇದೆ, ಸ್ಥಿತಿ ಇದೆ, ಆಮೇಲೆ ಲಯಾಧಿಕಾರವನ್ನು ಪರಮೇಶ್ವರನಲ್ಲಿ ಪಡೆದಿರುವೆ. ಎಲ್ಲವೂ ಇಲ್ಲ ಅಂತ ಹೇಳ್ತಿ. ನೀನು ಮನಸ್ಸು ಮಾಡಿದರೆ ಇಚ್ಛಾಶಕ್ತಿಯಿಂದ ಅರಮನೆಯನ್ನೂ ಕಟ್ಟಿಸಬಲ್ಲೆ, ಅರಮನೆ ಒಳಗೆ ಸಿಂಹಾಸನವನ್ನು ಉಂಟು ಮಾಡಬಲ್ಲೆ. ಅಷ್ಟು ಮಾತ್ರವಲ್ಲ, ಇವರೆಲ್ಲ ಎಷ್ಟು ಶಿಷ್ಯರಿದ್ದಾರೆ ನೋಡು, ಅವರೆಲ್ಲ ನಿನ್ನ ಸೈನಿಕರಾಗಿರುತ್ತಾರೆ. ಅದರಲ್ಲಿ ಉತ್ತಮರನ್ನು ಆರಿಸಿ ಮಂತ್ರಿ ಮಂಡಲಕ್ಕೆ ಸ್ವೀಕಾರ ಮಾಡಬಹುದು. ಯೋಗ್ಯತೆ ಯಾರಿಗಿದೆ ಎಂಬುದನ್ನು ಯೋಚಿಸಿ ಸೈನ್ಯಕ್ಕೆ ಯಾರು, ಮಂತ್ರಿ ಸಂಪುಟದಲ್ಲಿ ಯಾರು ಯೋಚಿಸುವಷ್ಟು ಹಕ್ಕು ನಮಗಿಲ್ವ? ನಾನು ಹೇಳುವುದಿಲ್ಲ ಯಾರು ಯಾರು ಹೇಗೆ ಹೇಗೆ ಅಂತ. ನನ್ನ ಶಿಷ್ಯರಲ್ವೇ, ಎಲ್ಲರ ಗುಣವು ನನಗೆ ಚೆನ್ನಾಗಿ ಗೊತ್ತು. ಅವರೆಲ್ಲರ ಬಗ್ಗೆ ಪ್ರತ್ಯೇಕವಾಗಿ ಹೇಳ್ತೇನೆ. ಆ ಬಳಿಕ ಯೋಚನೆ ಮಾಡಬಹುದು. ಈ ಮನವಿ ಮಾಡು, ಘನತರವಾದಂತಹ ಪಟ್ಟಣವನ್ನು ಶೀಘ್ರವಾಗಿ ರಚಿಸು, ಸೃಷ್ಟಿಸು. ನಿರ್ಮಾಣ ಮಾಡುವ ಹಾಗೆ ನನ್ನನ್ನು ನೀವು ಪ್ರಚೋದಿಸ್ತಾ ಇದ್ದೀರಿ. ಹೌದು, ಶಿವನ ವರವನ್ನು ಹೊಂದಿದ್ದೇನೆ. ಸೃಷ್ಟಿ ಮಾಡುವಂತಹ ಯೋಗ್ಯತೆ ನನ್ನಲ್ಲಿದ್ರು ನನಗೆ ಮರವೇ ಆಗಿ ಹೋಗಿತ್ತು. ಯಾವುದೋ ಕತ್ತಲೆಯಲ್ಲಿ ಗುರುಪದೇಶವನ್ನು ಈಗ ಹೊಂದಿದ್ದೇನೆ. ಆ ಸಾಮರ್ಥ್ಯದಿಂದ ಈ ಕ್ಷಣವೇ ನನ್ನ ವರವನ್ನು ಉಪಯೋಗ ಮಾಡಿಕೊಳ್ತೇನೆ. ಏನು ನೋಡ್ತಾ ಇದ್ದೀರಿ ನೀವು? ಬಹಳ ವಿಶೇಷವಾದಂತಹ ಅರಮನೆ ನೋಡಿದ್ಯಾ? ಕ್ಷಣಾರ್ಧದಲ್ಲಿ ಸಂಕಲ್ಪ ಮಾತ್ರ ನಿರ್ಮಾಣ ಮಾಡಿದ್ದೇನೆ. ಕಟ್ಟಡ ನಿರ್ಮಾಣ ಆಗುವಾಗ ಏನು ತಳಿರು ತೋರಣ ಶೃಂಗಾರ ನೋಡು. ಓ ಗುರುಗಳೇ, ಒಳಗೆ ಹೋಗಿ ನೋಡಿ. ಅರಮನೆ ಅನ್ನುವಾಗ ಸಿಂಹಾಸನ ಬೇಕು. ಅದೆಂತದು? ಅದು ಸಿಂಹಾಸನ, ಅದು ಬಂಗಾರದಿಂದ ಕೂಡಿದೆ. ಹೌದು. ಬನ್ನಿ 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 ಗುರುಗಳೇ, ಕುಳಿತುಕೊಳ್ಳಿ. ಹೌದು, ನಾನು ಯೋಚಿಸಬೇಕು. ನಾನು ಎಲ್ಲಿರ್ಬೇಕು, ಹೇಗಿರ್ಬೇಕು, ಎಲ್ಲಿ ಕುಳಿತುಕೊಳ್ಬೇಕು ನನಗೆ ಗೊತ್ತಿಲ್ವಾ? ನೀವು ನಿರ್ಮಾಣ ಮಾಡ್ಲಿಕ್ಕೆ ಹೇಳಿದ್ದೀರಿ. ಹೌದು, ಅದು ಸಿದ್ಧವಾಗಿದೆ. ಏರ್ಬೇಕು, ನಮ್ಮನ್ನು ಹರಸಬೇಕು. ಅರಮನೆ ಇರುವಂತಹ ಸಿಂಹಾಸನ ಇರಬೇಕಾದ್ದು ಯಾರು? ಯಾರು? ಅರಸ. ಅರಸ ಗುರುಪೀಠ ಅಲ್ಲ, ಅದು ಅರಸನ ಪೀಠ ಆಶ್ರಮದಲ್ಲಿ ಉಂಟಲ್ಲಿ ಕಾಯ್ತಾ ಉಂಟು. ಗುರುಗಳೇ, ಧರ್ಮಕ್ಕೆ ಸಿಕ್ಕಿದ್ದನ್ನು ಬಿಡಬಾರದು, ವ್ಯರ್ಥ ಮಾಡಬಾರದು. ಏರಿ ಕುಳಿತುಕೊಳ್ಳಿ. ನೀ ತಿಳಿದೀಯ ಈಗ? ನಾಯಕತ್ವಕ್ಕೆ ಯಾರು ಇಲ್ಲ ಅಂತ ಹೇಳಿದೆಯಲ್ಲ, ಹೌದು. ಅವನ ಮಾತನ್ನು ಕೇಳಿದೆಯಾ? ಹೇಗೆ? ಗುರುಗಳೇ, ಧರ್ಮಕ್ಕೆ ಸಿಕ್ಕಿದ್ರೆ ಬಿಡಬಾರ್ದು, ಕುಳಿತುಕೊಳ್ಳಿ ಅಂತ ಹೇಳ್ತಾರೆ. ಸಿದ್ಧವಾಗಿದೆ ಅಲ್ಲ, ಅದಿನ್ನು ನಿರುಪಯುಕ್ತವಾಗಬಾರದು ಅಂತ ಹೇಳೋದು. ಆದ್ದರಿಂದ ಅವನು ಅರಸನಾಗಬಾರದು ಅಂತ. ಯಾರಿಗೆ ಅಧಿಕಾರ ಬೇಕು ಅಂತ ಆಸೆ ಉಂಟು ಅವರಿಗೆ ಅಧಿಕಾರ ಕೊಡಬಾರದು. ಯಾರು ಅಧಿಕಾರದ ಆಸೆ ಇಲ್ಲ, ಎಲ್ಲಿ ಬದಿಯಲ್ಲಿ ಇರ್ತಾರೆ, ಒಂದು ದಿಕ್ಕಿನಲ್ಲಿ ಇರ್ತಾರೆ, ಅವರನ್ನು ಕರೆಸಿ ಅಧಿಕಾರ ಕೊಡಬೇಕು. ಹಾಗಿದ್ರೆ ನಮ್ಮ ದೇಶ ಮುನ್ನಡೆಯಬಹುದು. ಅಧಿಕಾರದ ಆಸೆ ಯಾರಿಗುಂಟು ಅವರು ಯಾವಾಗ ಅಧಿಕಾರ ದಕ್ಕಿತು ದುರುಪಯೋಗ ಮಾಡ್ತಾರೆ. ಆದ್ದರಿಂದ ಈಗ ಅಧಿಕಾರದ ಆಸೆ ನಿನಗಿಲ್ಲ. ಇವರಿಗೆ ಅಧಿಕಾರ. ನನಗೆ ಮನಸ್ಸುಂಟು, ಆದ್ರೆ ನಿಮ್ಮ ಮುಂಭಾಗದಲ್ಲಿ ನಾನು ಕುಳಿತುಕೊಳ್ಳುವುದಿಲ್ಲ. ಗುರುಗಳೇ, ಕಾರಣ ನನ್ನ ಶಿಷ್ಯರು, ನಿಮ್ಮ ಪಟ್ಟದ ಶಿಷ್ಯರು. ಇವ ತಾನಾಗಿ ನಿರಾಕರಿಸಿದ್ದಾನೆ, ಅವ ನಿಮ್ಮನ್ನು ತೋರಿಸ್ತಾ ಇದ್ದಾನೆ. ಹಾಗೆ ಅವರಿಗೆ ಅದರಲ್ಲಿ ಕುಳಿತುಕೊಳ್ಳೋದು ಯಾರು? ಇವರಿಗೆ ಯಾರಿಗೂ ಅಧಿಕಾರದ ಆಸೆ ಇಲ್ಲ ಅಂತ ಆಯ್ತು. ಅಧಿಕಾರ ಬೇಡ ಅಂತ ಹೇಳುವಂತಹ ಈ ವ್ಯಕ್ತಿ ನೀನು ಬಂಡಾಸುರ, ಈ ಸಿಂಹಾಸನ ಏರ್ಬೇಕು. ಹಾಗಾದ್ರೆ ಈ ಸಿಂಹಾಸನವನ್ನು ನಾನೇ ಅಲಂಕಾರ ಮಾಡಬೇಕು. ಹೌದು, ನಿಮ್ಮ ಅಪ್ಪಣೆ ಅಂತೇ ಕೊಡ್ತೇನೆ. ಶುಭ ಕಟ್ಟಿದ ಭಾಗವ ವಿಭವ ಭಂಡಾರನಿಗೆ ಪ್ರಭುವೆಂದು ಮಂತ್ರಗಳ ಶೋಧನ ಅಭಿಷೇಕವನ್ನು ಮಾಡಿ ಬಳಿಕ ಭಂಡಾಸುರ ನಮ್ಮೆಲ್ಲರೂ ನಿರೀಕ್ಷೆಯಂತೆ ಅರಮನೆಯನ್ನು ಭವ್ಯವಾಗಿ ದಿವ್ಯವಾಗಿ ಸೃಷ್ಟಿಸಿದ್ದೀಯ.
ಈ ಸೃಷ್ಟಿಯನ್ನು ಕಂಡಾಗ ಸಂತೋಷವಾಗ್ತಾ ಉಂಟು, ಮನಸ್ಸು ತುಂಬಿ ಬಂತು. ಸಿಂಹಾಸನಾರೋಹಣ ಮಾಡಿರುವೆಯ ಈ ಗಳಿಗೆ ಶುಭ ಮುಹೂರ್ತವೇ ಸರಿ, ಎಲ್ಲವೂ ಕೂಡ ನಮಗೆ ಬೇಕಾದ ಹಾಗೆ ಕೂಡಿ ಬಂತು ಎನ್ನುವಾಗ ಬೇರೆ ಯೋಚನೆ ಮಾಡಬೇಕಾದ್ದಿಲ್ಲ. ನಮ್ಮವರೆಲ್ಲರೂ ನಡೆದಿದ್ದಾರೆ. ಈ ಪಟ್ಟಾಭಿಷೇಕ ಶುಭ ಮುಹೂರ್ತಕ್ಕಾಗಿ ಕಾಯುತ್ತಾ ಇದ್ದವರಿವರು ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಅನೇಕ ಕ್ಷೇತ್ರಗಳ ತೀರ್ಥವನ್ನು ತಂದಿದ್ದೇವೆ, ಸಮುದ್ರದ ತೀರ್ಥವನ್ನು ತಂದಿದ್ದೇವೆ. ಈ ಸಮಯದಲ್ಲಿ ಆ ಪುಣ್ಯ ಉದಗಳಿಂದ ಇದನ್ನು ಅಭಿಷೇಕ ಮಾಡುತ್ತಾ ಇದ್ದೇವೆ. ಗುರುಭ್ಯೋ ಅಷ್ಟು ಮಾತ್ರವಲ್ಲ, ಸಂತೋಷವನ್ನು ಹೇಳುವುದಕ್ಕೆ ನಾಲಿಗೆ ತಡವರಿಸುತ್ತಾ ಉಂಟು. ಶಬ್ದ ಪ್ರಯೋಗ ವಿಹಿತವಲ್ಲ ಎನ್ನುವುದಕ್ಕಾಗಿ ಸಂತೋಷವೆಂದರೆ ಈ ವಿಶೇಷವಾದಂತಹ ಸುಮಹಾರವನ್ನು ನಿನ್ನ ಕೊರಳಿಗೆ ನಾವು ಹಾಕ್ತಾ ಇದ್ದೇವೆ. ಆಯ್ತು. ಇದು ನೋಡು, ಇದೆಂತದು ಗುರುದೇವ? ಇದು ಎಲ್ಲಿತ್ತು ಗುರುದೇವ? ವನಜ ಪೀಠನು ಗಿಲ್ದೆ ಗಣೇಶ ವನಜ ಪೀಠನು ಗಿಲ್ದೆ ಗಣಕ ಕಶ್ಯಪ ವಿದ್ಯುತ್ತಿನ ಗದೀಜದ ಬಿರುವ ಅನುಪಮ ತೋರಿಸಿಲ್ಲ ಗುರುದೇವ. ಯಾವಾಗ ಹೊರಗೆ ತೋರಿಸಬೇಕು ಹಾಗೆ ತೋರಿಸಬೇಕು. ಅತಿ ವಿಶೇಷವಾದಂತಹ ವಸ್ತುಗಳನ್ನು ಭದ್ರವಾಗಿ ಜೋಪಾನವಾಗಿ ಒಳಗಿಟ್ಟುಕೊಳ್ಬೇಕು. ಈಗ ನನಗೆ ತೋರಿಸದ ವಸ್ತು ಇದೆಯಾ? ಹೌದು, ನಿಮ್ಮ ಪಟ್ಟಣ ಶಿಷ್ಯನಲ್ವೇ ನಾನು? ಹೌದು, ಶಿಷ್ಯನೇ ಆದ್ರೂ ಕೂಡ ಯಾವುದನ್ನು ಯಾವಾಗ ತೋರಿಸಬೇಕು? ನನಗೂ ತೋರಿಸಲಿಲ್ಲ. ಇದು ಕಾರಣ ಉಂಟು. ಇದು ಈ ಹಿಂದೆ ಬ್ರಹ್ಮದೇವರು ಹಿರಣ್ಯ ಕಶ್ಯಪಿಗೆ ಕೊಟ್ಟಂತಹ ಇದು ವಿಶೇಷವಾದಂತಹ ಕಿರೀಟ. ಹೌದೇ? ವಿಶೇಷವಾದಂತಹ ಮುತ್ತುರತ್ನಗಳನ್ನು ಪೋಣಿಸಲ್ಪಟ್ಟದ್ದು, ವಿಶೇಷವಾದಂತಹ ರತ್ನ ಈ ಕಿರೀಟದಲ್ಲಿದೆ. ಬ್ರಹ್ಮದೇವರು ಆದಿದೈತ್ಯನಾದಂತಹ ಹಿರಣ್ಯ ಕಶ್ಯಪ ಕನಕ ಕಶ್ಯಪರಿಗಿದ್ದಂತಹ ಕಿರೀಟ ಧರಿಸುವ ಯೋಗ್ಯತೆ ಯಾರಿಗುಂಟು ಎನ್ನುವುದಕ್ಕಾಗಿ ಅನೇಕ ಕಾಲಗಳಿಂದ ನನ್ನ ಆಶ್ರಮದಲ್ಲಿ ಜೋಪಾನವಾಗಿ ಇರಿಸಿದ್ದೆ. ಕಳೆದು ಹೋಗಬಾರದು. ಈಗ ಮಹಾತ್ಮೆ ಉಂಟು. ಈಗ ಇದನ್ಯಾಕೆ ಇಲ್ಲಿಗೆ ತಂದದ್ದು ಗುರುಗಳೇ? ಕಾರಣ ಉಂಟು. ಯಾರು ಯಾರು ಧರಿಸಬೇಕು, ಇದನ್ನು ಅವರೇ ಧರಿಸಬೇಕು. ಇದನ್ನು ಧರಿಸುವಂತಹ ಯೋಗ್ಯತೆ ಧೀರನಾದಂತಹ ಶೂರನಾದ ಭಗವಾನ್ ಶಿವನಿಂದ ಅನುಗ್ರಹವನ್ನು ಪಡೆದಂತಹ ಬಂಡಾಸುರ ಮಾತ್ರ. ಈ ಸನ್ನಿವೇಶದಲ್ಲಿ ಈ ಕಿರೀಟವನ್ನು ನಿನಗೆ ಪೋಣಿಸ್ತಾ ಇದ್ದೇನೆ. ಕಿರೀಟ ಧಾರಣೆ ಆಯ್ತು. ಹೌದು, ಇನ್ನು ಕಿರೀಟ ಧಾರಣೆ ಆದರೂ ಸಾಕಾಗುವುದಿಲ್ಲ. ಆ ಸಂದರ್ಭದಲ್ಲಿ ಆ ವನಜ ಪೀಠನೆ ಕನಕ ಕಶ್ಯಪನಿಗೆ ವಿಶೇಷವಾದಂತಹ ಆಯುಧ. ಇದು ಪಟ್ಟದ ಕತ್ತಿ. ಇದನ್ನು ಒದಗಿಸಿದವ ಆ ವನಜ ಪೀಠ ಕನಕ ಕಶ್ಯಪನಿಗೆ. ಈಗ ಧರಿಸುವುದು ಯಾರು ಅಂತ ಕೇಳಿದರೆ ಬಂಡಾಸುರ ಮಾತ್ರ. ಇದನ್ನು ಸ್ವೀಕರಿಸುವ. ಆಯ್ತು ಗುರುಗಳೇ. ಈವರೆಗೆ ನಿನಗೆ ಅಧಿಕಾರವಿರಲಿಲ್ಲ, ಇನ್ನು ಅಧಿಕಾರವನ್ನು ಒದಗಿಸಿದ್ದೇವೆ. ಈ ಶುಭ ಮುಹೂರ್ತದಲ್ಲಿ ಆರತಿಯನ್ನು ಬೆಳಗುತ್ತಾ ಇದ್ದೇವೆ. ಬಂಡಾಸುರ, ಇನ್ನು ಮುಂದಕ್ಕೆ ದೈತ್ಯ ಬಳಗಕ್ಕೆ ನೀನು ದೊರೆ. ಓ ಗುರುಗಳೇ, ವಿಸ್ತಾರವಾದಂತಹ ಬಯಲು ಪ್ರದೇಶ, ನಿಮ್ಮ ಅಪ್ಪಣೆ ಅಂತೆ ಸಂಕಲ್ಪ ಮಾತ್ರದಿಂದ ಭವ್ಯವಾದ ಅರಮನೆ ನಿರ್ಮಾಣ ಆಗಿದೆ. ಹೌದು, ಇದನ್ನು ಕರೆಯುವುದಕ್ಕೆ ಒಂದು ಹೆಸರು ಬೇಡ ಗುರುಗಳು. ಈವರೆಗೆ ನಾವು ಶೂನ್ಯದಲ್ಲೇ ಇದ್ದೆವು. ಶೂನ್ಯದ ಎಲ್ಲವೂ ಪ್ರಾರಂಭ. ಆದ್ದರಿಂದ ಶೂನ್ಯಕಾಪುರ. ಇದು ಶೂನ್ಯಕಾಪುರ. ಇಲ್ಲಿಗೆ ಅರಸ ಭಂಡಾಸುರ. ಶೂನ್ಯಕಾಪಟ್ಟಣ. ಶೂನ್ಯಕಾಪಟ್ಟಣ. ಓ ಗುರುಗಳೇ, ಒಂದು ಅರಮನೆಗೊಬ್ಬ ಅರಸ ಅಂತ ಆದ ಮೇಲೆ ಮಂತ್ರಿ ಮಂಡಲ ಅಂತ ಬೇಕಾ ಬೇಡ? ಸಂಪೂರ್ಣ ರಚನೆ ಶೀಘ್ರ. ಅಷ್ಟ ಮಂತ್ರಿಗಳು ಒಂದು ಕೇಳಿದ್ದೇನೆ. ಹಾಗಾದ್ರೆ ನನಗೆ ಮಂತ್ರಿಗಳು ಯಾರು? ಅಮಿತಗ್ರ, ಕುಟಿಲಾಕ್ಷ ಇವರಲ್ಲಿ ಇದ್ದಾರಲ್ಲ. ಇವರಿಗೆ ಓ ಕುಟಿಲಾಕ್ಷ ಯಾರು? ನಾನು ಕುಟಿಲಾಕ್ಷ. ಮಂತ್ರಿ. ನಿನ್ನ ಕೌಟಿಲ್ಯವನ್ನು ಹೇಗೆ ನಮ್ಮ ಆಸ್ಥಾನದಲ್ಲಿ ತೋರಿಸಬಹುದಾ? ನೀವು ಹೇಳಿದಂತ ಕೆಲಸವನ್ನು ಬಹಳ ನಿಷ್ಠೆಯಿಂದ ನಾನು ಮಾಡುತ್ತೇನೆ. ಇಲ್ಲಿಯಾದರೂ ತಪ್ಪಿದ್ರೆ ತಾವು ಕ್ಷಮಿಸಬೇಕು. ಇವನನ್ನು ಪ್ರಧಾನಮಂತ್ರಿಯನ್ನಾಗಿಸೋಣ. ಪ್ರಧಾನಮಂತ್ರಿಯಾಗಿ ಇವನನ್ನ ನೇಮಕ ಮಾಡೋಣ. ಹೌದೌದೌದು. ಆಮೇಲೆ ಇವ್ರ ಜೊತೆಯಲ್ಲಿ ಇನ್ನೊಬ್ಬರು 7 ಜನರು ಇರ್ತಾರೆ. ಗುರುದೇವ, ಒಂದು ಆಶೀರ್ವಾದ ಮಾಡಿದ್ರು. ಶ್ರೇಯಸ್ಸಾಗಲಿ. ಇವರನ್ನು ಸೇನಾಧಿಪತಿಯನ್ನಾಗಿ ನೇಮಕ ಮಾಡಿ. ಸೇನೆಗೂ ಉತ್ತಮ ಅಧ್ಯಕ್ಷ ಇಲ್ಲದೆ ಹೋದರೆ ಸೇನೆ ಮುನ್ನಡೆಸುವವರು ಯಾರು? ಸೇನಾಧ್ಯಕ್ಷನಾಗಿ ಇರ್ತಾರೆ. ಗುರುಗಳೇ, ಅವರಿಗೆ ಪ್ರತ್ಯೇಕವಾದಂತಹ ಮಂದಿರ ನಿರ್ಮಾಣ ಆಗಿದೆ. ಅಲ್ಲಿ ಹೋಗಿ ವಿಶ್ರಾಂತಿ ಪಡಿ. ಕರೆಸಿಕೊಳ್ತೇನೆ. ಇಷ್ಟನ್ನು ಸಾಕಾಗುವುದಿಲ್ಲ. ಕೆಲವೊಂದು ವಿಚಾರಗಳನ್ನು ಹೇಳುವುದಕ್ಕಿದೆ.
ಹೇಗಿರಬೇಕು, ಏನು ಮಾಡಬೇಕು ಎನ್ನುವುದನ್ನು ಗುರುವಾದಂತಹ ನಾನು ನೆನಪಿಸಲೇಬೇಕು. ಸರಿ, ಈವರೆಗೆ ಇದ್ದ ಹಾಗೆ ಅಲ್ಲ. ಮತ್ತೆ ಇದು ಸಿಂಹಾಸನಾರೋಹಣ ಮಾಡಿದ್ದೀಯ. ಹೌದು, ಇವರಿಗೆಲ್ಲ ಒಡೆಯರಾಗಿ ದೈತ್ಯ ವಂಶದ ಅಭ್ಯುದಯಕ್ಕಾಗಿ ನಿರಂತರವಾದಂತಹ ಯೋಚನೆ ಸಾಧನೆ ನಿನ್ನಲ್ಲಿರಬೇಕು. ಆಯ್ತು. ಯಾವನು ಯೋಚನೆಯ ಸಾಧನಾ ಪಥದಲ್ಲಿ ಮುಂದುವರಿಯುತ್ತಾನೋ ಅವನು ಸಂಸ್ಕಾರಯುತನಾಗಿ ಬಾಳ್ಬೇಕು. ಆಚಾರ ವಿಚಾರ ನೀತಿ ನಿಯಮಗಳನ್ನು ತಿರಸ್ಕರಿಸಿ ಬದುಕಿ ಬಾಳಬಾರದು. ಸರಿ, ಯಾವಾಗ ವ್ಯಕ್ತಿಯಾದವನು ಸಂಸ್ಕಾರವನ್ನು ಬಿಟ್ಟು ಅನಾಚಾರ ಅತ್ಯಾಚಾರ ಮಾಡ್ತಾನೋ ಅವನ ಪತನವನ್ನು ಅವನೇ ಕಂಡ ಹಾಗೆ ಆಗ್ತದೆ. ಆದ್ದರಿಂದಲೇ ಆಚಾರ ಪ್ರಭವ ಧರ್ಮವ, ಆಚಾರವೇ ಪ್ರಮುಖವಾದಂತಹ ಧರ್ಮ, ಅನಾಚಾರವೇ ನರಕ ಎಂಬುದನ್ನು ಮರೆಯಕೂಡದು. ಆಯ್ತು. ಈ ಲೋಕದಲ್ಲಿ ಹೆಣ್ಮಕ್ಕಳನ್ನು ಪೂಜ್ಯ ಭಾವನೆಯಿಂದ ಕಾಣಬೇಕು. ಸರಿ, ಯಾವ ನಾಡಿನಲ್ಲಿ ಹೆಣ್ಮಕ್ಕಳಿಗೆ ಗೌರವವಿಲ್ವೋ, ಪೂಜನೀಯ ಭಾವನೆ ಯಾವನಿಗಿಲ್ವೋ ಅವನು ಪತನವನ್ನು ಹೊಂದುತ್ತಾನೆ ಎನ್ನುವುದಕ್ಕೆ ಅನೇಕ ಆಧಾರಗಳು ಈ ಹಿಂದೆ ಇದೆ. ಜೊತೆಯಲ್ಲಿ ಬ್ರಾಹ್ಮಣರನ್ನು ಕಂಡಾಗ ಗೌರವಿಸಬೇಕು, ಬ್ರಾಹ್ಮಣರನ್ನು ದೇವರನ್ನ ಹಾಗೆ ಪೂಜಿಸಬೇಕು. ಯಾವಾಗ ಬ್ರಾಹ್ಮಣ ವಿರೋಧಿ ಆಗ್ತೀಯೋ ಪತನ ಜಾರಿಯಲ್ಲಿ ಜಾರುತ್ತೀಯ. ಬ್ರಾಹ್ಮಣರನ್ನು ಗೌರವಿಸ್ತೇವೆ. ಹೌದು, ಬ್ರಹ್ಮ ಹತ್ಯೆ, ಸ್ತ್ರೀ ಹತ್ಯೆ, ಶಿಶು ಹತ್ಯೆ, ಭ್ರೂಣ ಹತ್ಯೆ, ಹಾಗೆ ಸಮಾಜದ ಪಾತಕಕ್ಕೆ ನೀವು ಕಾರಣೀಭೂತನಾದರೆ ನಿನ್ನ ಪತನ ನೀರೇ ಕಟ್ಟಿಕೊಂಡಾಗ ಆಗ್ತದೆ. ಖಂಡಿತವಾಗಿ ಅಂತದ್ದನ್ನೆಲ್ಲ ಮಾಡುವುದಿಲ್ಲ ಗುರುಗಳೇ. ಜೊತೆಯಲ್ಲಿ ಅನುಷ್ಠಾನ ಮಾಡಬೇಕು. ಹೇಗೆ? 3 ಕಾಲ: 3 ಕಾಲ, ಪ್ರಾತಃ ಕಾಲ, ಮಾಧ್ಯಾಹ್ನಿಕ ಕಾಲ, ಸಂಧ್ಯಾ ಕಾಲ, ತ್ರಿಸಂಧ್ಯಾ ಕಾಲ. ಹೌದು, ಸಾಯಂ ಸಂಧ್ಯಾ ಕಾಲ. 3 ಕಾಲದಲ್ಲಿಯೂ ಕೂಡ ಅನುಷ್ಠಾನ ಜಪ ತಪಾದಿಗಳನ್ನು ತೊಡಗಿಸಿಕೊಳ್ಬೇಕು. ಆಯ್ತು. ನಿತ್ಯ ಮನೆಯಲ್ಲಿ ಅಗ್ನಿಹೋತ್ರ ನಡೆಯಬೇಕು. ಇದು ಮಾಡುತ್ತಾ ಬಂದ್ರೆ ನೀನು ಏಳಿಗೆ ಹೊಂದುತ್ತೀಯ. ಯಾವಾಗ ಈ ಅನುಷ್ಠಾನಗಳನ್ನು ಬಿಟ್ಟೆಯೋ, ಯಾವಾಗ ಪರನಾರಿಯರನ್ನು ದುರ್ಭಾವದಲ್ಲಿ ಕಾಣುತ್ತೀಯೋ ಪತನ ಜಾರಿಯಲ್ಲಿ ಜಾರತಿ ಎನ್ನುವುದನ್ನು ಮರೆಯಕೂಡದು. ಇದು ನಾನು ನಿತ್ಯವೂ ಅನುಷ್ಠಾನ ಮಾಡಬೇಕಾ ಅಂತ ನನ್ನ ವೈಯಕ್ತಿಕವಾದ ವಿಚಾರ. ಹೌದು. ಇನ್ನು ರಾಜ್ಯಾಂಗದ ಬಗ್ಗೆ ಏನಾದ್ರೂ ಹೇಳಲಿಕ್ಕಿದೆ? ರಾಜ್ಯಾಂಗದ ಬಗ್ಗೆ ಯಾವಾಗಲೂ ಕಪ್ಪುವನ್ನು ಪಡೆಯಬೇಕು. ಎಷ್ಟು ದರಿದ್ರಿಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅವರವರ ಸೇವಾ ವೃತ್ತಿಯಲ್ಲೇ ಇರಬೇಕು. ಅದು ಕೂಡ ಧರ್ಮ ಪ್ರಕಾರವಾಗಿ ಇರಬೇಕು. ಧರ್ಮವು ಅರ್ಥಕ್ಕೆ ಮೂಲವಾಗಿರಬೇಕು. ಆ ಅರ್ಥಕ್ಕೆ ಅನುಸರಿಸಿ ಕಾಮವಿರಬೇಕು. ಧರ್ಮ ಅರ್ಥ ಕಾಮವನ್ನು ಅನುಸರಿಸಿ ಮೋಕ್ಷ ಸಿಗುತ್ತದೆ ಎನ್ನುವುದನ್ನು ತಿಳಿಸಿ ಹೇಳ್ತಾ ಇದ್ದೇನೆ. ಸೂರ್ಯ ಚಂದ್ರನ ಸಂಚಾರ ನಿಯತಿ ಎನ್ನುವುದಿದೆ. ಆ ನಿಯತಿಯನ್ನು ಮೀರಿ ನಡೆಯಬಾರದು. ಸರಿ, ಯಾವಾಗ ಪ್ರಕೃತಿಯ ನಿಯಮವನ್ನು ಮೀರಿ ನಡೆದೆಯೋ ಆವಾಗ ನಿನ್ನ ಪತನ ಆಯ್ತು. ಸ್ತ್ರೀಯರನ್ನು ಯೋಚಿಸಬೇಕು, ಆಯ್ತು, ಗೌರವ ಭಾವದಲ್ಲಿ ಕಾಣಬೇಕು. ಸರಿ, ಹಾಗೂ ಅಗತ್ಯವಿದ್ದಾಗ ನಿಮ್ಮನ್ನು ಕೆಲಸ ಆಗಿದೆ. ಸತ್ಯ ಧರ್ಮಗಳ ಗುರುವರಗಿದ್ದಲೇ ಮನ ತೆರೆದಿ ನಡೆದರೆ ಶೂನ್ಯಕ ಪುರವು ಸತ್ವದಲ್ಲಿ ಶೋಭಿಸಿತು. ಶೂನ್ಯಕ ಪುರವು ಸತ್ವದಲ್ಲಿ ಶೋಭಿಸಿತು. ಮೆರವನ ವಿಪ್ರಾಶ್ರಮದ ತೆರೆದಲ್ಲಿ ದೈತ್ಯ ಕುಲಬಲ್ಲು ಎಲ್ಲರೂ ನನ್ನನ್ನು ಹೊಗಳ್ತಾ ಇದ್ದಾರೆ. ಅಗ್ನಿಹೋತ್ರಾದಿ ಕರ್ಮಗಳು ನಿರಾತಂಕವಾಗಿ ಸುವ್ಯವಸ್ಥಿತವಾಗಿ ನಡೆಯುತ್ತಾ ಇರುವುದರಿಂದ ಪ್ರಕಾಶಮಾನವಾಗಿದ ಅರಮನೆ. ಯಾವ ಆಶ್ರಮದಲ್ಲಿ ಇಂತಹ ಅನುಷ್ಠಾನಗಳು ಅನುಚೂರವಾಗಿ ನಡೀತಾ ಬರ್ತದೋ ಅಲ್ಲಿ ಅಗ್ನಿದೇವ ಸದಾ ಸರ್ವದ ಪ್ರಜ್ವಲಿಸ್ತಾ ಇರ್ತಾರಂತೆ. ಹಾಗೆಯೇ ಪ್ರಕಾಶಮಾನವಾಗಿ ಈ ಅರಮನೆ ಶೋಭಿಸ್ತಾ ಇದೆ. ಗುರು ಉಪದೇಶದಂತೆ ನಿತ್ಯಾನುಷ್ಠಾನವನ್ನು ಆಚಾರವಂತರಾಗಿ ಪಾಲಿಸ್ತಾ ಬಂದಿದ್ದೇನೆ. ಎಲ್ಲರೂ ಸಂತೃಪ್ತವಾದಂತಹ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಎಂಬಲ್ಲಿಗೆ ಸಮಾಧಾನ. ಕೇಳು
ನಮ್ಮ ಗುರುಗಳು ನಿನ್ನ ಜೊತೆಗೆ ನಮ್ಮನ್ನು ಕಳುಹಿಸಿಕೊಟ್ಟಿದ್ದಾರೆ. ಹೌದು. ಯಾಕೆ ನಮ್ಮ ಉನ್ನತಿ ಆಗುತ್ತದೆ ಅನ್ನುವ ಹಾಗೆ. ಸರಿ. ಹಾಗೆಂಬ ಮಾತ್ರಕ್ಕೆ ನಿನ್ನ ಆಡಳಿತದಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳನ್ನು ನಾವು ಕಂಡವರಲ್ಲ. ನಮ್ಮ ಆಡಳಿತದಲ್ಲಿ ಕುಂದಿಲ್ಲ. ಬಹಳ ಸಂತೃಪ್ತಿಯನ್ನೇ ಹೊಂದಿದ್ದೇವೆ. ನಿಮ್ಮ ಆಚಾರದಲ್ಲಿಯೂ ನಾನು ದೋಷ ಕಂಡವನಲ್ಲ. ಹಾಗಾದ್ರೂ ಇವತ್ತು ನಿನ್ನ ಮುಖ ಮ್ಲಾನವಾಗಿದ ಕಾರಣ ಕೇಳಬಹುದೇ? ಈ ರೀತಿಯಾಗಿ ದುಃಖದಿಂದ ಇಲ್ಲಿಗೆ ಬರುವುದಕ್ಕೆ ಬಲವಾದಂತಹ ಕಾರಣವೇ ಇದೆ. ಏನದು? ನಮಗೆ ಅನ್ಯಾಯವಾಗಿದೆ. ಯಾರಿಂದ? ಆ ದೇವತೆಗಳಿಂದ. ಏನು ಮಾಡಿದ್ರು? ಅವರು ಮಾಡಿದಂತಹ ಅನ್ಯಾಯ ಒಂದೋ ಎರಡು. ಮತ್ತೆ ಅದರಲ್ಲಿ ಒಂದನ್ನು ಹೇಳಬಹುದು. ಯಾವುದು? ಹೇಳಯ್ಯ. ಕಡಲ ಕಡೆದಲ್ಲ ಪಡೆಸಿ ವಂಚಿತು ದೇವತೆಗಳಾದರೆ ಬೇರೆ ಯಾರಲ್ಲ, ನಮ್ಮ ಕಿರಿಯಪ್ಪೆಯ ಮಕ್ಕಳಂತಹ ದೇವತೆಗಳು. ದೇವಲೋಕದಲ್ಲಿ ಆಡಳಿತವನ್ನು ಮಾಡದಿರುವಂತಹ ಸಮಯದಲ್ಲಿ ದುರ್ವಾಸ ಮುನಿಗಳ ಶಾಪಕ್ಕೊಳಗಾಗಿ ಸ್ವರ್ಗದಲ್ಲಿರುವಂತಹ ಸಕಲ ಸಂಪತ್ತೆಲ್ಲ ಸರದಿ ಬಾಲಾಯಿತು. ಅದನ್ನು ಉಳಿಸಿಕೊಳ್ಳುವಂತಹ ಉದ್ದೇಶದಿಂದ ಬಲಿ ಚಕ್ರವರ್ತಿ ತಿಳಿಸಿಕೊಂಡು ನಾವು ಕೂಡ ಹೋದೆವು. ಆ ಸಮಯದಲ್ಲಿ ದೇವೇಂದ್ರ ಆಡಿದಂತಹ ಮಾತು, ಉಳಿಸಿಕೊಳ್ಬೇಕಾದ್ರೆ ಸುರರು ಅಸುರರು ಸೇರಿಕೊಂಡು ಸಮುದ್ರವನ್ನು ಮತಿಸಬೇಕು ಅಂತ. ಈಗ ಯುದ್ಧ ಆಗದೆ ಸಮುದ್ರ ಮಥನಾದದ್ದ? ಯುದ್ಧ ಆಗಿ ನಮ್ಮ ಬಾರಿಗೆ ಸೋತವರ ಆದ ಮೇಲೆ ಇದು ನಾರಾಯಣ ಅಪ್ಪರೇ ಆದ ತಕ್ಷಣವೇ ನಾವು ಸಮುದ್ರವನ್ನು ಮತಿಸಿದ್ದೇವೆ. ನೀವು ದ್ವೇಷದಿಂದಲೇ ಇದ್ರಿ, ಆಮೇಲೆ ಸ್ನೇಹವನ್ನು ಬೆಳೆಸಿದ ಸಮುದ್ರ ಮಂಥನ ಆಯ್ತು, ಅಪ್ಪಣೆ ನಾರಾಯಣ ಉಂಟು, ಏನಾಯ್ತು ಅಲ್ಲಿ? ಆದ್ರೆ ಅದರಲ್ಲಿ ಕೊನೆಗೆ ಬಂದಂತ ಸಕಲ ಸ್ವಸ್ತುಗಳೆಲ್ಲ ಸರದಿ ಬಾರದಂತ ಸ್ವಸ್ತುಗಳೆಲ್ಲ ಅದು ಸ್ವರ್ಗಲೋಕವನ್ನು ಸೇರಲಿ ಅಂತ. ಸ್ವರ್ಗಲೋಕದಲ್ಲಿ ಏನೆಲ್ಲ ಸ್ವಸ್ತುಗಳಿದ್ದಾವೆ ನನಗೆ ಗೊತ್ತಿಲ್ಲ, ನಿನ್ನಲ್ಲಿ ಕೇಳಿದ್ದು. ಕಾಮಧೇನು, ಕಲ್ಪವೃಕ್ಷ, ಐರಾವತ ಮೊದಲೆಲ್ಲ ಸ್ವಸ್ತುಗಳೆಲ್ಲ ಪುನರಪ್ಪಿ ಸ್ವರ್ಗವನ್ನು ಸೇರಲಿ ಅಂತ ನಾರಾಯಣ ಅಪ್ಪನವಾಯ್ತು. ಆದ್ರೆ ಇದೆಲ್ಲ ಸಮುದ್ರ ಮಥನದಲ್ಲಿ ಸಿಕ್ಕಿದೆ. ನೀನ್ ನೋಡಿದ್ಯಾ? ನಾವು ನೋಡಿದ್ದೇವೆ. ಕಲ್ಪವೃಕ್ಷ ಹೇಗುಂಟು? ನೋಡಿದ್ದು ಕೇಳಿದ್ದಾನೆ, ಹೇಗುಂಟು ಅಂತ ವಿಮರ್ಶನೆ ಮಾಡುವುದಕ್ಕೆ ನೀವು ಈಗ ಅದನ್ನೆಲ್ಲ ಅವ ಇಟ್ಟುಕೊಂಡಿದ್ದಾನಂತ ಆಯ್ತು. ಅದು ಸ್ವರ್ಗದ್ದೇ, ಅಲ್ಲೇ ಉಂಟು, ನಿಮಗಾದ ತೊಂದರೆ ಏನಿಲ್ಲ. ಆದ್ರೆ ಕೊನೆಗೆ ಬಂದದ್ದು ಅಮೃತವನ್ನು ಕುಡಿದರೆ ಜರ ಮರಣ ವರ್ಜಿತರಾಗ್ತೀರಿ ಅಂದ್ರೆ ಆ ನಾರಾಯಣಪ್ಪನ ಆಯ್ತು. ಆದ್ರೆ ಇದರಲ್ಲಿ ನಮಗೆ ಕುಡಿದ್ರೆ ಏನಾದ್ರೂ ಉಂಟಾಗಬಹುದು ತಿಳಿದಂತ ನಾರಾಯಣ ಶ್ರೀವೇಷಧಾರಿಯಾಗಿ ಇಲ್ಲಿ ಬಂದ 7 ಪಂಕ್ತಿಯಲ್ಲಿ ನಾವು ಕುಳಿತುಕೊಂಡೆವು. ಮೋಸದಿಂದ ನಮಗೆ ಕೊಡದೆ ಆ ದೇವತೆಗಳಲ್ಲಿ ಕೊಟ್ಟು ದೇವತೆಗಳನ್ನು ಬರೆಯುತ್ತಾ ಇದ್ದಾರೆ. ನಮ್ಮ ಪಾಲಿಗೆ ಮೋಸ ಮಾಡಿದ್ದಾರೆ. ಇತ್ತಂಡದವರು ಸೇರಿ ಮತಿಸಿದಾಗೋದರಂತ ಎಲ್ಲಾ ಸ್ವಸ್ಥಗಳು ಸ್ವರ್ಗವನ್ನು ಸೇರಿದೆ. ಎಲ್ಲವೂ ಅವರಿಗೆ ಕೊನೆಯಾದಂತ ಅಮೃತವನ್ನು ದೇವತೆಗಳು ಪಾನ ಮಾಡಿದ್ದೇವೆ ವಿನಃ ನಿಮ್ಮನ್ನು ವಂಚಿಸಿದ್ದಾರೆ. ನೀವು ಅಲ್ಲಿ ಸ್ವ ಅನುಭವವನ್ನು ಹೊಂದಿದವರು.
ನಾನು ಕೇಳಿ ಅನುಭವ ಮಾಡಿದದ್ದು. ನಿಮ್ಮ ಸ್ವಂತ ಅನುಭವವನ್ನು ಹೇಗೆ ಅಂತ ತಿಳಿಯುವ ಅಂತ ಪ್ರಶ್ನಿಸಿದ್ದಷ್ಟು. ಅಯ್ಯ, ಹೀಗೆ ನೀವು ದುಡಿದಿದ್ದೀರಿ, ನಿಮಗೆ ಸರಿಯಾದ ಫಲ ಸಿಕ್ಲಿಲ್ಲ. ನಿಮ್ಮ ಆ ಕಾಲದ ನಾಯಕ ಈಗ ಇಲ್ಲದೆ ಆಗಿದ್ದಾರೆ. ಸರ್ವಯೋಗ್ಯತೆಯು ಈ ನಾಯಕರಲ್ಲಿ ಕಂಡುಕೊಂಡಂತಹ ನೀವು ನನ್ನಲ್ಲಿ ದೂರಿಕೊಂಡಿದ್ದೀರಿ. ಯಾಕೆ? ಅನ್ಯಾಯಗಾರರಾಗಿದ್ದಾರೆ ಆ ದೇವತೆಗಳು. ಸರಿ, ಇದು ನ್ಯಾಯವೇ ಎಂದು ನ್ಯಾಯ ಕೇಳಿ ನಿಮಗೆ ನ್ಯಾಯ ಒದಗಿಸುವಂತಹ ಕೆಲಸ ನನ್ನಿಂದ ಆಗಬೇಕು, ನನ್ನಿಂದ ಆಗ್ತದೆ ಎಂಬಂತಹ ವಿಶ್ವಾಸದಿಂದ ನಿಮ್ಮ ಕೇಳಿಕೆ. ಅಯ್ಯ, ಇಷ್ಟರ ತನಕ ಅದು ಸರಿಯಾಗಿ ನನಗೆ ಮನದಟ್ಟಾಗಲಿಲ್ಲ. ನೀನು ಹೇಳಿದ ಮೇಲೆಲ್ಲ ನನಗೆ ಮನದಟ್ಟಾಯ್ತು. ಇನ್ನು ಕಾಲಾವಕಾಶ ಯಾಕೆ? ಸಮರ್ಥರಾಗಿದ್ದೇವೆ. ಸೇನಾ ಸಹಿತ ಸ್ವರ್ಗವನ್ನು ಮುತ್ತಿಗೆ ಹಾಕಿ. ಇದೇ ಸ್ವರ್ಗಕ್ಕೆ ಹೋಗುವ ದಾರಿ ಅಂತ ನನ್ನನ್ನು ನೀವು ಕರೆದುಕೊಂಡು ಬಂದಿದ್ದೀರಿ. ಒಂದು ದೊಡ್ಡ ದ್ವಾರದ ಮುಂದೆ ಬಂದು ನಿಂತಿದ್ದೇವೆ. ಇದೇ ಸ್ವರ್ಗದ ದ್ವಾರ. ಹೌದಾ? ಮಹಾದ್ವಾರ ಅಂತ ಆದ ಬಳಿಕ ಅಲ್ಲೊಬ್ಬ ಕಾವಲುಗಾರ ಬೇಕಾ ಬೇಡ? ಯಾರಾದರೂ ಒಳಗಿದ್ದಾರೆ ನೋಡಿ ಹೋಗಿ. ನೋಡ್ತೇವೆ. ಏನು? ದ್ವಾರದ ಬಳಿಯಲ್ಲಿ ಒಂದು ಗೊಂಬೆಯಲ್ಲಿ ಕುಳಿಸಿದ್ದಾರೆ. ಚಲನವಲನೆ ಯಾವುದಿಲ್ಲ, ಬರೇ ಗೊಂದೆ. ನಮ್ಮನ್ನು ಬಹುಶಃ ಬಂದವರ ಕಣ್ಣನ್ನು ತಣಿಸುವ ಉದ್ದೇಶದಿಂದ ಹಾಗೆ ಮಾಡಿದ್ದಾರೆ ಇಲ್ಲಿವಾ? ಹಾಗಾದ್ರೆ ನೋಡಿಕೊಳ್ಳಿಕ್ಕೆ ಆಳಿಲ್ಲ. ಬಂದವರ ಸ್ವಾಗತಕ್ಕೆ ಒಂದು ಗೊಂಬೆಯ, ನಮಗೆ ಅದರ ಸ್ವಾಗತ ಬೇಕಾ? ತುಂಡು ಮಾಡಿ ಅದನ್ನು. ಆಯ್ತಾ? ತುಂಡಾಯ್ತಾ? ಎಲ್ಲರೂ ಕೊಂಡೋಗಿ ಒಂದೊಂದೇ ಸಾಕು. ಅಲ್ಲಿ ಬಿದ್ದಿದ್ದ ಇಲ್ಲಿ ಜೀವ ಇದೆ, ಮತ್ತೆ ಜೀವ ಇಲ್ಲದೆ ಅಲ್ಲಿ ಕುಳಿತುಕೊಳ್ತೇನ? ಮತ್ತೆ ನಾವು ಬಂದದ್ದು ಗೊತ್ತಾಗಲಿಲ್ಲ. ನೀವು ಬಂದದ್ದು ಗೊತ್ತಾಗಿದೆ, ಅದಕ್ಕೆ ಮಾತನಾಡಲಿಲ್ಲ. ಮಾತಾಡಲಿಲ್ಲ. ನೀವು ಜನ ಹೇಗಂತ ನಿಮ್ಮನ್ನು ನಾನು ಪರೀಕ್ಷೆ ಮಾಡಿದ್ದು. ಹೌದಾ? ಮತ್ತೆ ಮುಂದೆ ನೋಡು. ತುಂಬಾ ಜನ ಮಾಡ್ರೆ. ಹಿಂದೆ ನೋಡು. ಸ್ವಲ್ಪ ಎಡ ಸ್ವಲ್ಪ ಕಮ್ಮಿ. ಬಲ. ಅದರಲ್ಲಿ ಕೂಡ ಇವರೆಲ್ಲ ನಮ್ಮವರು, ನಿಮ್ಮವರೆಲ್ಲ. ಅದರಲ್ಲಿ ಮುಂದೆ ನೋಡೊಮ್ಮೆ. ಮುಂದೆ ದೊಡ್ಡ ದೇಹ. ಓ, ಜನ ಯಾರು? ಜನ ಯಾರು? ಜನ ನಿನ್ನ ನಿನ್ನ ಊರಿಗೆ ಹೊಸಬ. ನೀವು ನಮ್ಗೆ ಇಲ್ಲಿ ಹೊಸರು. ಹೊಸಬರು ಹೌದೇನಾ? ನಿನ್ನ ಅಪ್ಪ ಎಲ್ಲಿದ್ದಾನ? ನನ್ನ ಅಪ್ಪ ಹೇಳು. ಅಲ್ಲ, ಹೇಳಲಿಕ್ಕೆ ಈಗ ಹೇಗೆ ಅಂತ ಹೇಳುದು? ಯಾರ? ನನ್ನಪ್ಪ ಒಳಗಿದ್ದಾರೆ. ಯಾರು? ದೇವೇಂದ್ರ. ನೀನು ಇಲ್ಲಿ ನೇಮಿಸಂತ ಆಡು. ನಿನ್ನ ಕೆಲಸ ಉಂಟು. ಬಂದವರೆಲ್ಲ ವಿಚಾರಣೆ ಮಾಡ್ಲಿಕ್ಕೆ ಈಗ ನಾವು ಬಂದಿದ್ದೇವೆ. ನೀವು ಬಂದಿದ್ದೀರಿ, ನಮ್ಮನ್ನು ತಿಳಿದಿದ್ದೇವೇನು? ಇಲ್ಲ, ನಿಮಗೆ ಇನ್ನೂ ಇನ್ಸೂರ್ ಮಾಡಬೇಕು. ನಮ್ಮ ಹಿಂದೆ ಮುಂದೆ ಸರಿಯಾಗಿದ್ದು ಎಲ್ಲ ಅದೇ ನೋಡಿದ್ದಲ್ಲ, ಎಲ್ಲ ನೋಡಿದ್ದೇವೆ. ನೀವು ಜನ ಯಾರು, ಎಲ್ಲಿಂದ ಬಂದದ್ದು, ಯಾಕೆ ಬಂದದ್ದು, ನೀವು ಬಂದ ಉದ್ದೇಶ ಶೋಣಿತ ಶೂನ್ಯಕಾಪುರ. ಅದಕ್ಕೆ ಬೆಂಕಿ ಬಿತ್ತು. ಒಂದು ಹೊಸ ನಾಡು, ಹೊಸ ನಗರ. ಅಲ್ಲಿ ಈಗ ಇನ್ನೊಂದು ಹೊಸ ನಗರ ಆಯ್ತಾ? ಹೌದಾ? ಹೌದಾ? ಅಲ್ಲಿಗೆ ಅದು ಶೂನ್ಯಕಾಪುರ, ಶೂನ್ಯಕ ಪಟ್ಟಣ. ಶೂನ್ಯಕ ಪಟ್ಟಣ. ಶೂನ್ಯಕಲ್ವ? ಶೂನ್ಯಕ. ಅಲ್ಲಿಗೆ ಒಬ್ಬ ಅರಸ ಇದ್ದಾನೆ. ಅವ ಅರಸ ಸಾಯಿ, ನಮ್ಗೆ ಯಾಕೆ? ನೀವು ಯಾರಯ್ಯ? ಸರಿಯಾಗಿ ಕೇಳಿದ್ದೀನಿ. ಬಾಯಿಗೆ ಬಂದದ್ದು ಮಾತನಾಡಿ. ಬಾಯಿ ಅಂದಲ್ಲ, ಮತ್ತೆ ತಲೆ ಸರಿ ಉಂಟ ಮಾರೆ. ಮತ್ತೆ ನಾನು ಅವರ ವಿಷಯವನ್ನು ಕೇಳ್ತೇನೆ. ಅಲ್ಲಿ ಶುನಕ ಹೆಸರನ್ನು ಹೇಳ. ಅಲ್ಲಿ ಅರಸ ಇದ್ದಾರೆ, ಅಲ್ಲಿ ಹಾಗೆ ಹೀಗೆ. ನಮ್ಗೆ ಊರ ವಿಷಯ ನಮಗೆ ಯಾಕೆ? ಅವರ ಪರಿಚಯ ಆಯ್ತು ಅಲ್ಲ, ಹೆಸರೇಗೆ ಗೊತ್ತಾಯ್ತು. ಇದೊಂದು ಇನ್ನೊಂದು. ನನ್ನ ಹೆಸರನ್ನು ನೀನು ಹೇಳಬೇಕು, ಹೇಳು. ಸರಿಯಾಗಿ ಹೇಳಿ ವಿಚಾರಣೆ ಮಾಡಿ ಮುಂದುವರೆದು. ಆಯ್ತು, ನೀವು ಒಳಗಿದ್ದು ಆಯ್ತಾ? ಅವರ ಯೋಗ್ಯತೆ ಏನು? ನಿನ್ನ ಹಣೆ ಬರ ಹೇಳು. ಅವರ ಘನತೆ ಗೌರವ ಮುಂದೆ ಎದುರುಗಳಲ್ಲಿ ಮಾತಾಡುವಂತ ಯೋಗ್ಯತೆ ಬೇಕಲ್ಲ ನಿನಗೆ. ಹೌದಾ? ಮತ್ತೆ ಎಲ್ಲಿಂದ ಮಾತಾಡುದು? ಶೂನ್ಯಕಾಪುರದ ಅರಸ ಬಣ್ಣಾಸುರಾದ್ರೆ ಅವರೇ. ಅಷ್ಟೇನಾ? ನಿನ್ನಲ್ಲಿ ಮಾತಾಡುವಂತ ಇದು ಭಂಡಾರ.
ಬಂಡಾಸುರ. ಗಂಡಾಸುರ. ಹಾ ಹಾ ಹಾ, ಒಳ್ಳೇದಾಯ್ತು. ಇದು ಬಂದದ್ದು ಯಾಕೆ? ಸ್ವರ್ಗಲೋಕದ ಅಧಿಕಾರವನ್ನು ಪಡೆಯುವುದಕ್ಕಾಗಿ ಬಂದಿದ್ದೇವೆ. ಸ್ವಾಧೀನ. ಅಷ್ಟೇ. ನಿನ್ನ ಅಪ್ಪ ಇದ್ದಾನ? ನನ್ನ ಅಪ್ಪ ಇದ್ದಾರೆ. ಇದ್ದಾರೆ. ಅವ ದೊಡ್ಡ ಮೋಸಗಾರ, ಅನ್ಯಾಯಗಾರ. ಅವರಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕು. ಹೌದಾ? ಅವ ತಪ್ಪು ಮಾಡಿದ್ದಾನೆ, ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿದ, ಅನ್ಯಾಯವನ್ನು ಮಾಡಿದ್ದಾನೆ. ನಿಮ್ಗೆ ಒಬ್ಬನಿಗೆ? ಮತ್ತೆ ನಮಗೆಲ್ಲರಿಗೆ ಅನ್ಯಾಯ ಮಾಡಿದ್ದಾನೆ. ಎಲ್ಲರಿಗೆ ಮಾಡಿದ್ದಾನೆ, ಅವ ಮಾಡಿದ್ದಾನೆ. ಇಲ್ಲ ಇಲ್ಲ, ತಪ್ಪು ಮಾಡಲಿಲ್ಲ. ಮಾಡಿದ್ದಾನೆ, ಮಾಡಲಿಲ್ಲ, ಮಾಡಿದ್ದಾನೆ, ಮಾಡಲಿಲ್ಲ, ಮಾಡಿದ್ದಾನೆ. ಹೌದು ಮಾರ್ರೆ, ಮಾಡಿದ್ದಾರೆ. ಯಾವುದು ಮಾಡಿದ್ದಾರೆ ಅಂತ ಹೇಳಿದೆ ಅಲ್ಲ? ನನಗೆ ಹುಟ್ಟಿಸಿದ್ದು ದೊಡ್ಡ ತಪ್ಪು. ಯಾರನ್ನು? ನನ್ನ. ಅದು ದೊಡ್ಡ ತಪ್ಪು. ಮತ್ತೆ ಯಾರನ್ನು ನೀನು ಅಪ್ಪ ಅಂತ ಕರೀತು? ನಮ್ಮ ಒಡೆಯನನ್ನು. ಯಾರು ನಿನ್ನ ಒಡೆಯ? ದೇವೇಂದ್ರ. ದೇವೇಂದ್ರ ನಿನ್ನ ಅಪ್ಪನ? ಅವ ಅಪ್ಪನಿಗೆ ಸಮಾನ ನಿನಗೆ. ಹೌದು. ಅವನನ್ನು ಹೇಳ್ಬೇಕು ನೀನು. ಸ್ವರ್ಗಲೋಕದ ಅಧಿಕಾರವನ್ನು ಪಡೆದಕ್ಕೆ ಬಂದಿದ್ದಾರೆ. ಬಂಡಾಸುರ ಅಷ್ಟೇ ಮಾತ್ರ ಅಲ್ಲ, ಮತ್ತೆ ನನ್ನ ನಾಮದೇ ಗೊತ್ತಿಲ್ಲ. ನಿಮ್ಮದು ಗೊತ್ತಿಲ್ಲ? ಗೊತ್ತಿಲ್ಲ. ನಿಮ್ಮ ಹೆಸರು ಎಂತದ್ದು? ಉಗ್ರಧ್ವನು. ಉಗ್ರಧ್ವನಿ. ಉಗ್ರಧ್ವನು. ಉಗ್ರಧ್ವನು. ವಿಷಯ ಅದೇ ಅಲ್ವ? ವಿಷಯ ಅದೇ. ವೀರ ಧೀರ, ಇನ್ನು ಮೇಲೆ ಹೋಗ್ತದೆ, ತಾಗ್ತದೆ ಎಲ್ಲ. ರಣದ ಗಂಭೀರ, ಸಾಹಸ ಸಿಂಹ. ಅವ ಸತ್ಯ ಎಷ್ಟು ಸಮಯ ಆಗಿದೆ ಮಾರ? ನಿನ್ನ ಇದು ಅದರ ಪ್ರೇತವ? ಅಷ್ಟು ಪರಾಕ್ರಮ ಅಲ್ಲವ? ಅಷ್ಟು ಪರಾಕ್ರಮ ಉಂಟು. ಕುಟಿಲಾಕ್ಷ. ಅಷ್ಟೆಷ್ಟು ಅಂತ ಹೇಳಿದಿ ಮಾರ. ಧೀರ ವೀರ ಶೂರ, ಅಲ್ಲಿ ಹೆಸರು ಕುಟಿಲಾಕ್ಷ. ಎತ್ತದೆಲ್ಲ ಹೆಸರುಂಟು ಮಾರ ನಿಮ್ಗೆ. ಆಯ್ತು, ಮರ್ಯಾದೆ ಹೋಗು. ಆಯ್ತು, ವಿಷಯ ಹೋಗು, ಹೋಗು, ಹೋಗು. ಗೆದ್ದು ಒಂದು ಬಾರಿಸಿದ್ರೆ ಉಂಟಲ್ಲ, ಮಾತಾಡುವಾಗ ಸ್ವಲ್ಪ ಜಾಗ್ರತೆ ಆಯ್ತಾ? ಮತ್ತೆ ನಿಮಗೆ ಬಾರಿಸದಿದ್ದರೆ ಮತ್ತೆ ಇದು ಯಾಕೆ ಕೈಯಲ್ಲಿ ಇರುದು? ಇದು ಬಂದವರಿಗೆ ಬರಿಸ್ಲಿಕ್ಕೆ, ಮತ್ತೆ ನನಗೆ ನಾನೇ ಬರೆದುಕೊಳ್ಳುದಲ್ಲ, ಗೊತ್ತಾಯ್ತಲ್ಲ? ಏನು ಏನೇ ಮಾತಾಡಿರ್ತದೆ ನೀವು? ಸ್ವಲ್ಪ ಮಾತಾಡುವ ಸ್ವಲ್ಪ ಜಾಗ್ರತೆ ಆಯ್ತಾ? ಗೊತ್ತಾಯ್ತು? ಸ್ವರ್ಗಲೋಕದ ಅಧಿಕಾರವನ್ನು ಪಡೆಯೋದಕ್ಕೆ ಬಂದಿದ್ದೀರಿ. ಹೌದು, ನಿಮ್ಗೆ ಅದು ತಲೆಯಲ್ಲಿ ಉಂಟಲ್ಲ. ಮತ್ತೆ ಇಲ್ಲಿ ಒಂದು ಜನ ಉಂಟು, ಇಲ್ಲಿ ವಿಚಾರಿಸುವವರು ಉಂಟು. ಹಾಗೆ ಸ್ವಲ್ಪ ತಲೆಯಲ್ಲಿ ನಿಮ್ಮ ತಲೆಯಲ್ಲಿ ಇರ್ಬೇಕು, ಗೊತ್ತಾಯ್ತಲ್ಲ? ಕೊನೆಗೆ ಮಾತಾಡಿದೆ ಅಂತ ಹೋಗು ಹೋಗಂದ್ರೆ ನನಗೆ ಬೇಜಾರಾಗ್ತಿರ್ಲಿಲ್ಲ, ಗೊತ್ತಾಯ್ತಲ್ಲ? ಕೊನೆಗೆ ಇನ್ನೊಂದು ಶಬ್ದ ಹೇಳಿದ್ವಿ, ಹೋಗಲ್ಲೇ ಹೋಗಲ್ಲೇ ಹೋಗಲೇ. ಇನ್ನೊಂದ್ಸಲ ನನ್ನನ್ನು ಸಿಟ್ಟು ಮಾಡಿಸ್ಬೇಡ. ಹೋಗಲ್ಲೇ ಅಲ್ಲ, ಈಗ ನನಗೆ ಹೋಗ್ಲಿಕ್ಕೆ ಬರೋದಕ್ಕೆ ಹೇಳಲಿಕ್ಕೆ ಬರೋದಕ್ಕೆ ನಿಮ್ಮ ಜಾಗದಲ್ಲಿ ನಾನು ಮನೆ ಕಟ್ಟಿದ್ದೇನ? ಅದು ಆಗ್ಲಿಕ್ಕಿಲ್ಲ, ಹೋಗುದಿಲ್ಲ. ಇಲ್ಲಿಂದ ನಾನು ಹೋಗುವುದಿಲ್ಲ. ಇಲ್ಲಿಂದ ನನ್ನ ಇದೆಂತದು, ಇಲ್ಲಿಂದ ನನಗೆ ಎಬ್ಬಿಸಿದವ ನನ್ನ ಮಗ. ಈಗ ನಿನ್ನನ್ನು ಎಬ್ಬಿಸವ ನಿನ್ನ ಮಗ, ನನ್ನ ಕಾಲಬುಡದಲ್ಲಿ ಕುಳಿತವ ನನ್ನ ದೊಡ್ಡ ಮಗ, ನಿಂತವ ಅವನ ಮಗ. ಸ್ವರ್ಗಕ್ಕೆ ಯಾರಂತ ಕೇಳಿದ್ದೆ? ನಾನೇ ಸರಿ. ಅನೇಕವಿದೆ, ಯಾರಂತೆ? ಕಾಲಿಗೆ ಅಡ್ಡ ಬಿದ್ದಿದ್ದೇನೆ. ದೂರದಲ್ಲಿ ಕಾವಲು ಮಾಡ್ತಾ ಇದ್ದವ. ಏನಾಯ್ತು ನಿಮಗೆ? ಅಲ್ಲಿ ಕಾವಲು ಮಾಡ್ಲಿಕ್ಕೆ ಆಗುದಿಲ್ಲ, ತುಂಬಾ ಜನ ಬಂದಿದೆ ಅಲ್ಲಿ. ಹೌದಾ? ಹೌದು. ಯಾರು? ಅಲ್ಲಿ ಕೆಲವರು. ಕೆಲವರು? ಹೌದು. ಯಾರಂತೆ? ಶೂನ್ಯಕ ಭಟ್ಟನ ಅರಸ ಬಂದಿದ್ದಾನೆ.
ಅರಸ ಅಲ್ಲಿ ಆಳುವರು ಯಾರು? ಆ ಬಂಡಾಸುರ. ಅಷ್ಟು ಮಾತ್ರ ಅಲ್ಲ, ಉಗ್ರ ಅವರದೆಲ್ಲ ಸೇನೆಯಲ್ಲಿ ಒಟ್ಟಿಗೆ ಬಂದಿದ್ದಾರೆ. ದೇವಲೋಕದ ಅಧಿಕಾರನ ಅವರಿಗೆ ಬಿಟ್ಟು ಕೊಡ್ಬೇಕಂತೆ. ಇದನ್ನು ಹೊಡೆದು ಓಡಿಸ್ತಾರಂತೆ. ಅವರಲ್ಲಿ ಯುದ್ಧ ಮಾಡೋದಕ್ಕೆ ನಾನು ಆರುವನ್ನು ಹೋಗೋದಲ್ಲ, ನಮ್ಮಲ್ಲಿದ್ದ ದೇವತೆಗಳು ವರ್ಣಗಳು. ಅವನಲ್ಲಿ ಹೋರಾಟ ಮಾಡುವುದಕ್ಕಾಗಿ
ಸ್ವರ್ಗವನ್ನು ಪಡೆಯಬೇಕನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಬಂದಿದ್ದಾರೆ. ಅಂತವರನ್ನು ನಿಮ್ಮಿಂದ ಆಗದೇ ಇದ್ದಲ್ಲಿ ತ್ರಿಮೂರ್ತಿಗಳ ದಯೆಯಿಂದ ಹೊಡೆದೋಡಿಸಿದ್ದೀರಿ. ಈ ಹೊತ್ತಿಗೆ ನಿಮ್ಮನ್ನು ತಡೆಯುವುದಕ್ಕೆ ಯಾರು ಬರ್ತಾರಂದ್ರೆ ನಾನು ನೋಡಿ. ಬಯಸಿ ಬಂದಿದ್ಯಲ್ಲ, ಒಳ್ಳೆ ಮಾತಲ್ಲ ಹೇಳ್ತೇನೆ. ಇಲ್ಲಿಂದ ಹೋಗ್ತೀಯಾ ಬಿಟ್ಟು ಸಾಯ್ತೇನೆ ನೀನು. ಬಂದಂತ ನಿನ್ನ ರುಂಡವನ್ನು ಚೆಂಡಾಡಿಯ ಈ ಹಿಂದೆ ಅದೆಷ್ಟೋ ಮಂದಿ ನಮ್ಮ ಸ್ವರ್ಗವನ್ನು ಬಯಸಿ ಬದಲಿ ಮಾಡಿದಾಗ ಅಂತವರನ್ನು ಮಾತದಿಂದ ಬಂದಿದ್ದೀರಿ. ಕೆಲವರನ್ನು ಬಲಿದೋಷಿ ನಮ್ಮ ಅಹಂಕಾರವಿದೆ, ಅದನ್ನು ಇಳಿಸುವುದಕ್ಕೆ ಬೇಕಾಗಿ ಅಧಿಕಾರಿಯಾದಂತಹ ಬಲ್ಲಾಸುರನ್ನು ಸೇರಿಕೊಂಡು ಬಂದಿದ್ದೇವೆ. ಮರ್ಯಾದೆಯಿಂದ ಸ್ವರ್ಗದ ಪೀಠವನ್ನು ಬಿಚ್ಚಿಕೊಡ್ಬೇಕು. ಇಲ್ಲದೆ ಹೋದರೆ ಇಲ್ಲ ಕಾರಣ ಹಿಡಿದು ನರಕ
ಬಂದಿದ್ದೀರಂತೆ. ವರ್ತಮಾನ ಕಾಲದಲ್ಲಿ ಆ ದಿನ ಸೋತು ಮಾಡಿ ಹೋದಂತ ರಕ್ಕಸರಿಗೆಲ್ಲ ನಾನೇ ಆಶ್ರಯದಾತನಾಗಿ ಆ ವಿಚಾರವನ್ನು ತಿಳಿಯೋಕ್ಕಾಗಿ ಬಂದಿದ್ದೇನೆ. ಇನ್ನಾದ್ರೂ ಉಳಿದ ಅಮೃತವನ್ನು ನಮ್ಮ ರಕ್ಕಸರಿಗೆ ಕೊಟ್ಟರೆ ಅನ್ನೋದಾದ್ರೆ ನಿನ್ನ ದಂಡಗೆ ಮಾಡಿ. ಸೈರಿಸಬೇಕು. ಯಾಕೆ? ತಿರುರೇ, ಬಲಿರೇ, ಬಾಪುರೇ, ಮಜರೇ, ಮಜ ಕೂತುರೇ. ನನ್ನನ್ನು ಹೊರಡ್ತಿರೋದು ಯಾರದು? ನಾನು ಬ್ರಹ್ಮದೇವ. ವಂದಿಸಿಕೊಂಡಿದ್ದೇನೆ. ಒಳ್ಳೆಯದಾಗಲಪ್ಪ. ಸತ್ಯಲೋಕವಾಸರಿಗಾದ್ರೂ ನನ್ನ ಯೋಗ್ಯತೆ ಅರ್ಥ ಆಗಿದೆ. ಹೌದಪ್ಪ. ಇವನಿಗೆ ಅವನಿಗೆ ಎಷ್ಟು ಬರೆದ್ರು ನಾನೇ ಇಲ್ಲಿಗೆ ಬರಬೇಕಾಯಿತು. ಇವನನ್ನು ಆ ಪೀಠದಲ್ಲಿ ಕುಳ್ಳಿರಿಸಿದ್ದು ನಾವು ಮೂರು ಮೂರ್ತಿಗಳು. ಹೌದು, ಹಾಗೆಂದು ಆ ಪೀಠದಲ್ಲಿ ಕುಳಿತುಕೊಂಡದ್ದಕ್ಕೆ ಅವ ಇಷ್ಟು ಮಾಡಿದ್ದಾನೆ. ಈಗ ಆತನಿಗಿಂತಲೂ ವಿಕ್ರಮೆಯಾದಂತಹ ನೀನಿಲ್ಲಿಗೆ ಬರುವಾಗ ಅವ ನಿನ್ನನ್ನು ವಿರೋಧಿಸಬೇಕೋ ಬೇಡವೋ? ಅದು ಪೀಠದಲ್ಲಿ ಕುಳಿತದಕ್ಕೆ ಸರಿ. ಹೌದೌದು. ಈಗ ನಾನು ಯಾಕೆ ಬಂದಿದ್ದೇನೆ ಅಂತ ತಿಳಿದ ಬಳಿಕ ನನಗೆ ಆ ಪೀಠ ಕೊಟ್ಟು ಕೊಡ್ಬೇಕಾ ಬೇಡ? ಇಲ್ಲ, ಇನ್ನು ಅವನ ಸುದ್ದಿಯೇ ಇಲ್ಲ. ಹಾಗಾಗಿ ಅಲ್ಲೋ ನಾನು ಬಂದದ್ದು. ಸರಿ, ಈಗ ನಾನು ಯುದ್ಧ ಮಾಡಬಾರ್ದು. ನೀನು ಯುದ್ಧ ಮಾಡಬಾರ್ದು. ಮತ್ತೆ ಸುಮ್ಮನೆ ನಿಂತ್ರೆ ನಿನ್ನದ್ದಾದಂತಹ ಆಡಳಿತವನ್ನು ಈ ದೇವತೆಗಳು ಒಪ್ಪಿಕೊಳ್ಳುವ ಹಾಗೆ ನಾನು ಮಾಡ್ತೇನೆ. ಹಾಗಾದ್ರೆ ಅಷ್ಟೇ ಸಾಕು. ಹಾಗಾಗಿ ಸುರಪ ನಿನ್ನ ಆಡಳಿತವನ್ನು ಒಪ್ಪಿದ್ದಾನೆ, ನಿನಗೆ ಅಡಿಯಾಳಾಗಿದ್ದಾನೆ ಎನ್ನುವುದನ್ನು ಸೂಚಿಸುವುದಕ್ಕಾಗಿ ನಿನಗೆ ಏನೆಲ್ಲ ಕಪ್ಪಗಳು ಬೇಕು ಅವುಗಳನ್ನು ಕೇಳು, ಕೊಡುವಂತಹ ವ್ಯವಸ್ಥೆ ನಾನು ಮಾಡಿಸ್ತೇನೆ. ಸಂಧಾನಕಾರನಾಗಿ ಬಂದದ್ದು. ಹೌದೌದು. ಬೇಕಂತ ಕಪ್ಪವನ್ನು ನನಗೆ ಹೊತ್ತಿಗೆ ಸರಿಯಾಗಿ ಅವರ ಕೈಯಿಂದ ಕೊಡಿಸುವ ಮೂಲಕ ನನ್ನ ಆಧೀನ ವ್ಯಕ್ತಿಯಾಗಿ ಬದುಕಬಲ್ಲ. ಖಂಡಿತ. ಸ್ವಾಮಿ, ಸ್ವರ್ಗ ಎಂಬುದನ್ನು ಕೇಳಿ ಮಾತ್ರ ತಿಳಿದವ. ಈಗ ಇಲ್ಲಿ ಬಂದು ನಾನು ಅನುಭವಿಸ್ತಾ ಇದ್ದೇನೆ. ನೋಡಿದ್ದೀಯಲ್ಲ ಎಲ್ಲವನ್ನು? ನೋಡಿದೆ. ಆದ್ರೆ ಇಲ್ಲಿಯ ಸುರಸ್ತ್ರೀಯರೆಲ್ಲ ತಿರುಗಾಟ ಮಾಡ್ತಿರುವಂತ ನಂದನವನಕ್ಕೆ ಎಣೆಯಾದ್ದು ಮತ್ತೊಂದಿಲ್ಲ ಅಂತ ತಿಳಿದಿದ್ದೇನೆ. ಯಾವುದೂ ಇಲ್ಲ. ನಂದನವನ. ಆ ನಂದನವನ ನನ್ನ ಹೆಸರಿಗೆ ಬಿಟ್ಟು ಸುರಪ, ನೀನು ನಿತ್ಯ ಸಂಚಾರ ಮಾಡುತ್ತಿರುವ ನಂದನವನ ಇದೆಲ್ಲ ಅದನ್ನು ಬಿಟ್ಟು ಕೊಡು ಇವನಿಗೆ. ದೇವ, ನಂದನವನ ಬಿಟ್ಟು ಕೊಟ್ರೆ ನಾನು ಎಲ್ಲಿ ತಿರುಗಾಟ ಮಾಡೋದು? ನಿನಗೆ ಕಾಡು ಗುಹೆ ಉಂಟಲ್ಲ, ಇನ್ನು ಅದೇ ಗತಿ ಅಷ್ಟೇ. ಪುಣ್ಯಾತ್ಮ, ಮಾತನಾಡಬೇಡ, ಹೇಳಿದಷ್ಟು ಮಾಡು. ನಂದನವನ ನನ್ನ ಹೆಸರಿಗೆ. ನಂದನವನ ನಿನ್ನದೇ. ಅಪ್ಸರಾಂಗಣೆಯರು ಸ್ವರ್ಗದಲ್ಲಿದ್ದಾರೆ.
ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಘಿತಾಚೆ ಮೊದಲಾದಂತ ಅವರಿರುವುದರಿಂದ ಇದು ಸ್ವರ್ಗ ಅಂತ ಕರೆಯಲ್ಪಟ್ಟಿದೆ. ಹೌದಪ್ಪ. ಯಾವುದು ಸುಖ ಕೊಡಬಲ್ಲದ ಅದು ಸ್ವರ್ಗ. ಅವರಿಂದ ಸುಖ ಪಡೆದವರ ದಾರ ಇದನ್ನು ಸ್ವರ್ಗ ಅಂತ ಕರೆಯುವುದು. ಆದ್ದರಿಂದ ಅಂತ ಅಪ್ಸರಾಂಗನೆಯರ ನನ್ನ ಹೆಸರಿಗೆ ಆದೀತು. ಸುರಪ, ಅಪ್ಸರಾಂಗನೆಯರೆಲ್ಲರನ್ನೂ ಕೂಡ ಭಂಡಾಸುರನ ವಶಕ್ಕೆ ಒಪ್ಪಿಸು. ದೇವ ಮೊದಲೇ ಹೇಳ್ತಾರೆ ಹೆಣ್ಣು ಹುಚ್ಚು ಎಂಬುದಾಗಿ. ಎಲ್ಲಿ ಹುಡುಗಿಯರು ನೋಡಿದ್ರೆ ನನಗೆ ಆಗುವ ಅಸಾಧ್ಯವೇ ಸರಿ. ಹೌದಾ? ಹುಡುಗಿಯರು ನೋಡ್ಬೇಕಲ್ಲ, ಸ್ವಲ್ಪ ಅಭ್ಯಾಸ ಆಗಲಿ. ಹುಡುಗಿಯರ ಮುಖ ನೋಡದೆ ಬದುಕುವುದಕ್ಕೆ ಆಗುತ್ತದೆ ಇಲ್ವಾ ನೋಡು. ನಿನ್ನ ಚಟವನ್ನು ನಿಲ್ಲಿಸ್ತೇನೆ. ಹುಡುಗಿಯರ ನೋಡುವ ಚಟ ಬಿಡ್ಲಿಲ್ಲ ಅಲ್ಲ. ಎಲ್ಲರೂ ನಿನ್ನ ವಶಕ್ಕೆ. ರೋಗ ಬಂದಿದೆ ನಿನಗೆ. ಹೌದೌದು, ಅವ ಕುಳಿತಿದ್ದಾನಲ್ಲ, ಹಾಗಾಗಿ ಬೇಗ ಬರ್ಲಿಕ್ಕಿಲ್ಲ ಅವರಿಗೆ. ಸರಿ. ಓ, ನಾನು ಕೇಳಿದ್ದನ್ನೆಲ್ಲ ನೀವು ಕೊಡ್ತೀನಿ. ಹೌದಪ್ಪ. ಹೌದು ತಾನೇ? ಈ ಸಿಂಹಾಸನದ ಏರಿ ತ್ರಿವಿಷ್ಟವದ ಅಧಿಕಾರಿಯಾಗಿದ್ದಾನೆ ಶಚೀಂದ್ರ ಅಂತ ಅವರನ್ನು ಕರೆಯುವುದು. ಹೌದು. ಹಾಗಿದ್ರೆ ಇಂದ್ರ ಪದವಿ ಪೂರ್ಣವಾಗುವುದು ಶಚೀಂದ್ರನೆನಿಸಿದಾಗ ಮಾತ್ರ. ಆದ್ದರಿಂದ ಇಂದ್ರನ ಪತ್ನಿ ಶಚಿಯನ್ನು ಬಿಟ್ಟುಕೊಡಿ. ಹೆಸರಿಗೆ ತಕ್ಕ ರೀತಿಯ ಮಾತೆ ನಿನ್ನ ಬಾಯಿಯಿಂದ ಹೊರಬಂತು. ನೆನಪಿರಲಿ. ಭಂಡಾಸುರ, ನಿನ್ನನ್ನು ಹೊಗಳಿದ್ದೆ ಹೌದು. ನೀನೊಬ್ಬ ಘನತೆ ಹೊಂದಿದಂತಹ ವ್ಯಕ್ತಿ, ಒಬ್ಬ ಉತ್ತಮ ವ್ಯಕ್ತಿತ್ವವನ್ನು ಉಳ್ಳವನು ಎನ್ನುವುದಾಗಿ. ಆದರೆ ನಿನ್ನ ಮನಸ್ಸೇನು ಎನ್ನುವುದನ್ನು ನಿನ್ನ ಮಾತು ಹೇಳಿತಲ್ಲ. ಸುರಪನ ಅರ್ಧಾಂಗಿಯಾದ ಶಚಿ ಬೇಕು. ನಿನ್ನ ಹೆಸರಿಗೆ ತಕ್ಕ ರೀತಿಯಲ್ಲಿ ಭಂಡತನದ ಮಾತುಗಳನ್ನು ಆಡ್ತಾ ಇದ್ಯಲ್ಲ. ಪರರ ಹೆಣ್ಣು ಆಕೆ, ಅವಳನ್ನು ಬಯಸಿದೆ ಎಂದಾದರೆ ಅವಳು ಪರಸತಿ ಅಲ್ಲ, ಪೀಠದ ಸತಿ. ಪೀಠದ್ದು ಇಂದ್ರನಾಗುವಾಗ ಅವಳು ನನಗೆ ಸತಿ. ನಿನ್ನ ಪೀಠದಲ್ಲೂ ಸುರಪನ ಪೀಠಕ್ಕೆ ಪೀಠದಲ್ಲಿ ಕುಳಿತ ಮಾತ್ರಕ್ಕೆ ಸುರಪನಾಗುವುದಕ್ಕೆ ಸಾಧ್ಯ ಆಗುತ್ತೆ. ಈಗ ಸೋಲಿಸಿದ್ದಾರಲ್ಲ ಅವರನ್ನು. ಖಂಡಿತವಾಗಿಯೂ ಆಗುವುದಿಲ್ಲ. ನೀನೇನಾದ್ರೂ ಇಂದ್ರ ಆಗುವುದಿದ್ರೆ ಅಸುರರಿಗೆ ಮಾತ್ರ, ಸುರರಿಗೆ ನೀ ಇಂದ್ರ ಆಗುವುದಿಲ್ಲ. ಅವರನ್ನು ಸೋಲಿಸಿದ ಮಾತ್ರಕ್ಕೆ ಹೌದದ್ದು ಒಪ್ಪಿದ ಬ್ರಹ್ಮ ಈಗ ಇಲ್ಲಂತೆ ವಾದ ಮಾಡುದ. ನನ್ನನ್ನು ಒಪ್ಪಿಸುವುದಕ್ಕೆ ನೀನು ಯತ್ನಿಸಬೇಡ. ಒಪ್ಪಿಸಿಕೊಳ್ತೇನೆ. ನಿನ್ನನ್ನು ಸೃಷ್ಟಿಸಿದ ನನ್ನಿಂದಲೂ ನನ್ನನ್ನು ಒಪ್ಪಿಸುವುದಕ್ಕೆ ಸಾಧ್ಯ. ಯಾರು ನಿನ್ನಂತಹ ಅಧಮನ ಮುಖಾವಲೋಕನ ನಿಷಿದ್ಧ. ಹೋಗು, ನಡೆ ನಡೆ ನಡೆ. ಇವರನ್ನು ಕರೆದದ್ದು ಯಾರು? ಇವ ಮಗಳ ಗಂಡ ಶಾರದ, ಇವನ ಮಗಳು. ಈಗ ಹೆಂಡತಿ. ಇವರಿಗೆ ತಲೆ ಸರಿ ಉಂಟ? ಈಗ ಇವನ ಹೆಂಡತಿಯನ್ನು ನಾನು ಕೇಳಿದ್ದೇನೆ. ಈ ಪೀಠಕ್ಕೆ ಇರುವ ಸತಿ ಆ ಶಚಿ, ಅವಳನ್ನು ಕೇಳಿದ್ರಲ್ಲಿ ನಾನು ಅಪರಾಧಿ ಏನು ಅಂತ ನನ್ನ ಪ್ರಶ್ನೆ. ಇವನ ಹೆಂಡತಿಯನ್ನು ಎಲ್ಲಿಯಾದ್ರೆ ನಾನು ಕೇಳ್ತಿದ್ದೆ. ಮೂರ್ಖ, ಅವ ಹೇಳಿದ್ರೆ ನಾನು ಕೇಳಬೇಕು. ನನ್ನ ಹಕ್ಕಿನಂತ ನಾನು ಮಂಡಿಸುವಾಗ ಹಕ್ಕನ್ನು ಇವ ಅಪಸ್ವರ ಹತ್ತುತ್ತಾನಲ್ಲ. ಒಂದು ತಲೆಯನ್ನು ಸದಾಶಿವ ತೆಗೆದಿದ್ದಾನೆ. ಮೂರ್ಖ. ಮೊದಲು ಇವರಿಗೆ 5 ತಲೆ ಇತ್ತು, ಈಗ 4 ತಲೆ ಇರುವುದು. ತಲೆ ಮಾತ್ರ ಒಳಗೆ ಇರಲಿಲ್ಲ, ಬರೇ ಬೂದಿ ಮಾತ್ರ. ಏನೇ ಆಗ್ಲಿ ಸಿಂಹಾಸನವನ್ನು ವಿಷಯ ಹೌದು, ಸಿಂಹಾಸನ ಇರುವುದು ಮುಖ್ಯ ಅಲ್ಲ. ಈಗ ನಾನು ಇಷ್ಟೆಲ್ಲ ಅಪೇಕ್ಷೆ ಮಾಡುವುದು ಶಚಿಯನ್ನು ಎಲ್ಲಿದ್ದಾರೆ ಹುಡುಕಿದ್ದಾರೆ.
ತಪ್ಪಿಸಿಕೊಂಡು ಹೊರಗೆ ಓಡಿದ್ದಾಳೆ ಅಂತ ತಿಳಿಯಿತು. ನಂದನವನದ ಸುತ್ತಮುತ್ತ ಎಲ್ಲಿ ಅಲೆದ್ರು ಆಕೆ ಸಿಗ್ಲಿಲ್ಲ. ಓಡ್ತಾಳ ಶಚಿಯನ್ನು ಹುಡುಕಿದೆ, ಎಲ್ಲಿ ಇಲ್ಲ. ಹಾಗಾದ್ರೆ ಹೆದರಿಕೆಯಿಂದ ಸ್ವರ್ಗವನ್ನು ಬಿಟ್ಟು ಮರ್ತ್ಯವನ್ನ ಪಥಳವನ್ನು ಸೇರಿದವಂತಾಯ್ತು. ಈಗ ಕೆಳಗೆ ಇಳಿಯುವುದಿಲ್ಲ. ಈಗ ನಾನು ಪೀಠಾರೋಹಣ ಮಾಡಿದಂತಹ ನಾನು ಆ ಹೆಣ್ಣಿಗೆ ಬೇಕಾಗಿ ಹೀಗೆ ಹುಡುಕು ಹೋದ್ರೆ ನನ್ನ ತನಕ ಇದು ಅಷ್ಟು. ಇವರಲ್ಲಿ ಎಲ್ಲಿದ್ದಾರೆ ನಮ್ಮ ದೇವತೆಗಳು? ಭೂಪ ಪರಾಕು ಹೀಗೆ ಹೇಳ್ತಾ ಮುಂದೆ ನಿಲ್ಬೇಕಾದವರು ಭೀತಿಯಿಂದ ಎಲ್ಲಾಯ್ತಿದ್ದಾರೆ, ಅವಿತುಕೊಂಡಿದ್ದಾರೆ. ಇರ್ಲಿ, ನಮ್ಮವರು ನಮ್ಮ ಅವರವರ ಕೆಲಸದಲ್ಲಿ ನಿರತರಾಗಿದ್ದಾರೆ. ಏನು ಹೊಸ ಊರು, ಸ್ವರ್ಗ, ಯಾರು ಮುಖ ನೋಡುದಿಲ್ಲ. ಯಾಕೆ? ನನ್ನ ಕೈಯ ಬೆಟ್ಟದಿಂದ ಸೋತು ಓಡಿದವರು ಹೆದರಿಕೆಯನ್ನು ಮುಂದೆ ಬರುವುದಿಲ್ಲ. ನನಗೆ ಏನೋ ಒಬ್ಬನಿಗೆ ಶೂನ್ಯ ಭಾವನೆವೇ ಮೂಡ್ತಾ ಉಂಟು. ಹೀಗಲ್ಲ, ನನಗೆ ಒತ್ತಿನ ಹೊರಬೇಕು. ಆದ್ದರಿಂದ ಸಂಕಲ್ಪದಿಂದ ನನ್ನ ಸಂಕಲ್ಪ ಆಗಿದೆ. ಆದ್ದರಿಂದ ವಿಶೇಷವಾದಂತಹ ಸಂಕಲ್ಪದಿಂದ ಇಬ್ಬರನ್ನು ಸೃಷ್ಟಿ ಮಾಡಿದರು.
ಹೃದಯಗಳಿಗೆ ಪುಡಮಟ್ಟವನಿದ್ದಾಳೆ. ಒಮ್ಮಿಂದೊಮ್ಮೆಲೆ ನಮ್ಮ ಸೃಷ್ಟಿ ಕಣ್ತೆರೆದು ನೋಡ್ತಾಳೆ. ನಮ್ಮೆದುರು ಕಾಣಿಸಿಕೊಂಡವ ನೀನು ನಮಗಿಂತಲೂ ಹಿರಿಯವನಾಗಿದ್ದೆ ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ಅಗ್ರಜ ಎನ್ನುವ ಹಾಗೆ ಸಂಬೋಧಿಸಿದ್ದೇನೆ. ಹಾಗಿದ್ರೆ ನಮ್ಮನ್ನು ಹುಟ್ಟಿಸುವರೆ ಫಲವಾದ ಕಾರಣ ಇರಬೇಕು ಎನ್ನುವುದನ್ನು ಊಹಿಸಿದ್ದೇನೆ. ನಮ್ಮನ್ನು ಯಾಕೆ ಸೃಷ್ಟಿಸಿದೆ? ನಮಗೇತರ ಕಾರ್ಯಗಳಿಹುದು ಮುಂದಕ್ಕೆ. ನಮ್ಮ ಹೆಸರೇನು? ಮಾಡುವ ಉದ್ಯೋಗ ಏನು? ಜನ್ಮಕ್ಕೆ ಕಾರಣಕರ್ತರು ಯಾರು ಎಂದು ನಾವು ಯೋಚನೆ ಮಾಡುವಾಗ ನೀವೇ ಎಂದು ತಿಳಿಯಿತು. ಆದ್ದರಿಂದ ನಿಮ್ಮನ್ನು ಅಗ್ರಜ ಎಂದು ಕರೆಯುತ್ತಾ ಇದ್ದೇವೆ. ಅಗ್ರಜ ಒಮ್ಮಿಂದೊಮ್ಮೆಲೆ ನಮ್ಮ ಜನನವಾಯಿತು. ಯಾಕೆಂತ ತಿಳಿದು ಹೋದಿವೆ. ನಮ್ಮ ಜನ್ಮಾದ ಕ್ಷಣವೇ ವಿದ್ಯೆಗಳನ್ನ ತಿಳಿದೇ ಬಂದಿದ್ದೇವೆ. ಆದ್ದರಿಂದ ಇನ್ನು ಮುಂದೆ ನಮ್ಮಿಂದ ಆಗುವಂತ ಕಾರ್ಯ ಯಾವುದು ಹೇಳಿದ್ರೆ ಕ್ಷಣ ಮಾತ್ರದಲ್ಲಿ ಹುಟ್ಟಿಗೆ ನಾನೇ ಕಾರಣ. ನನ್ನ ಬಲಗೈಯಿಂದ ಎಡಭುಜವನ್ನು ತೆಕ್ಕಿದಾಗ ನಿನ್ನ ಹುಟ್ಟಾಯ್ತು. ಎಡಗೈಯಿಂದ ಬಲಭುಜವನ್ನು ತೆಕ್ಕಿದಾಗ ನಿನ್ನ ಹುಟ್ಟಾಯ್ತು. ಒಬ್ಬ ವಿಶುಕ್ರ, ಒಬ್ಬ ವಿಶುಂಕ. ಹೀಗೆ ನಿಮಗೆ ನಾಮಕರಣವನ್ನು ನಾನು ಮಾಡಿದವನಿದ್ದೆ. ಒಳ್ಳೆಯದು. ಹಾಗಾದ್ರೆ ಯಾವುದೋ ಉದ್ದೇಶದಿಂದ ಈ ಕೆಲಸವನ್ನು ನಾನು ಮಾಡಿರ್ಬೇಕು. ಹೀಗೆ ನೀವು ಯೋಚನೆ ಮಾಡುವುದಾದ್ರೆ ಯಾಕೆ ಹುಟ್ಟು? ಅದು ಸತ್ಯವೇ ಹೌದು. ಈಗ ನಾನು ಕಾಣಬೇಕು ಒಬ್ಬ ಅಲ್ವಾ? ನನ್ನಲ್ಲಿ ಈಗ ಮೂರುಂಟು. ಇದು ಸ್ವರ್ಗ, ಇದರ ಕೆಳಗಿರುವುದು ಮರ್ತ್ಯ, ಅದಕ್ಕಿಂತ ಕೆಳಗಿರುವುದು ಪಾತಾಳ. ಈ ಮೂರು ಲೋಕದ ಅಧಿಪತ್ಯ ನನ್ನಲ್ಲಿರುವುದರಿಂದ ನನ್ನಲ್ಲಿ ಮೂರು ಉಂಟು ಲೋಕ ಅಂತ ಹೇಳಿದ್ರು. ಒಬ್ಬನೇ ಆ ಲೋಕಗಳನ್ನು ನೋಡಿಕೊಳ್ಳಿಕ್ಕೆ ನನಗೆ ಕಷ್ಟ ಆಯ್ತಾ? ಹೌದೌದು. ಅದಕ್ಕೆ ಈ ಲೋಕಗಳಿಗೆಲ್ಲ ಸ್ವರ್ಗ ಕೇಂದ್ರ ಸ್ಥಾನ. ಇಲ್ಲಿಯೇ ಇದ್ದುಕೊಂಡು ಸಮಗ್ರವಾದ ಲೋಕಗಳನ್ನು ನೋಡುವುದಕ್ಕೆ ಸ್ವಲ್ಪ ಕಷ್ಟ. ಆದ್ದರಿಂದ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡುವ ಎಂಬ ಸಂಕಲ್ಪದಂತೆ ನಿಮ್ಮ ಉಭಯರನ್ನು ನಾನು ಸೃಜಿಸಿದ್ದು. ಹೌದಾ? ಒಬ್ಬನಿಗೆ ಮರ್ತ್ಯಲೋಕ, ಒಬ್ಬನಿಗೆ ಪಾತಾಳ. ನೋಡಿಕೊಳ್ಳಬೇಕು. ಹೇಗೆ ನಿಮ್ಮ ಅಭಿಪ್ರಾಯ?
ಮರ್ತ್ಯಲೋಕದ ಅಧಿಕಾರ ನನ್ನ ಪಾಲಿಗೆ. ಹೆದರಬೇಡ ಯಾವ ಕಾಲಕ್ಕೂ ನೀನು ಹೆದರಬೇಡ. ಮರ್ತ್ಯದ ಜನರನ್ನ ಹೇಗೆ ಸುಸ್ಥಿತಿಯಲ್ಲಿಡಬೇಕು ಎನ್ನುವುದನ್ನು ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಅವರಿಗೆಲ್ಲ ನಾಯಕನಾಗಿ ನೀನು ಹೇಳಿದ ಹಾಗೆ ನಡೆದುಕೊಳ್ಳುತ್ತೇನೆ. ಆಜ್ಞಾವೇ. ಸ್ವಾಧೀನ ಮಾಡ್ತೇನೆ. ಆದರೂ ಆಳ್ವಿಕೆ ನಿನ್ನ ಹೆಸರಿನಲ್ಲಿ. ಆದ್ದರಿಂದ ನಮಗೆ ಒಂದು ಆಜ್ಞೆ ಮಾಡಿದ್ರೆ ಸಾಕು. ಈಗಲೇ ನಮ್ಮ ಉದ್ಯೋಗಕ್ಕೆ ಬಂದಿರೇ ನಿಮ್ಮ ವಿರಾಚಿತ ಅಂತ ನುಡಿಯನ್ನು ಕೇಳಿ ಸಂತೋಷವಾಯ್ತು. ಈಗಿಂದೀಗ ನಿಮ್ಮ ಸೃಷ್ಟಿಯಾಗಿದೆ. ನಾನು ತೋರಿಸಿದಂತಹ ಲೋಕವನ್ನು ಸೇರಿ ಉತ್ತಮ ಆಡಳಿತ ನಾನು ಮಾಡ್ತೇವೆ ಅಣ್ಣ. ಹೀಗೆ ಹೊರಟು ನಿಂತಿದ್ದೀರಿ. ನಿಮ್ಮಲ್ಲಿ ನಾನೊಂದು ಕೇಳ್ತೇನೆ. ಈಗ ಸಂಕಲ್ಪದಂತೆ ನಿಮ್ಮ ಸೃಷ್ಟಿಯಾಗಿದೆ. ಈ ನಮ್ಮ ಸಂತತಿ ವೃದ್ಧಿಯಾಗುವುದು ಯಾರಿಂದ ಹೇಳಿ? ಹೆಣ್ಣಿನಿಂದ. ಹೆಣ್ಣು ಸಂತಾನ. ಈಗ ನನಗೆ ನೀವು ಗಂಡು ಸಂತಾನ, ನನಗೆ ಹೆಣ್ಣು ಸಂತಾನ ಬೇಡ. ಹಾಗಾದ್ರೆ ನಮ್ಮಿಂದ ವೃದ್ಧಿ ಆಗ್ಲಿಕ್ಕಿಲ್ಲ. ಹೆಣ್ಣು ಸಂತತಿ ಆ ಸಂತತಿ ವೃದ್ಧಿ ಆಗುವುದು. ಹಾಗಾದ್ರೆ ಹೆಣ್ಣನ್ನು ಪಡೆಯುವುದು ಹೇಗೆ? ಪಡೀಬೇಕೆಂದು ಮನಸ್ಸಲ್ಲಿ ಇಚ್ಛೆ ಉಳ್ಳವನಾಗಿದ್ದೇನೆ. ಸತ್ಯದಿಂದ ಎಳೆದು ತರಲೇ. ನನ್ನ ಸಂಕಲ್ಪ ಇಲ್ಲಿ ಮುಖ್ಯ. ಆದ್ದರಿಂದ ನನ್ನ ವಕ್ಷ ಸ್ಥಳವನ್ನು ತಿಕ್ಕಿ ಹೆಣ್ಣನ್ನು ಪಡೆ. ಅವಳು ಯಾರು? ತಂಗಿ ಅಲ್ವಾ? ಹೌದು. ತಂಗಿಯನ್ನು ಅಣ್ಣ ಮದುವೆ ಆಗೋ ಕ್ರಮ ಉಂಟಾ? ನಾನು ಯಾರು? ಅಣ್ಣ. ಅವಳಿಗೆ ಅನ್ನ. ಹೌದು. ಆದ್ದರಿಂದ ಅನ್ನ ಮಾಡ್ಬೇಕಂತ ಕರ್ತವ್ಯ ಯಾವುದು? ತಂಗಿಗೆ ಮದುವೆ ಮಾಡಿದ ಬೇಡವೇ? ಹಾಗೆ ಮತ್ತೆ ಓ ತಂಗಿ ಮದುವೆ ಮಾಡು. ಆಯ್ತು, ಮದುವೆ ಮಾಡುವ. ಓ ತಮ್ಮಂದಿರಿ, ನೀವು ಹುಟ್ಟಿದ ಕ್ಷಣ ನಮಗೆ ಏನು ಉದ್ಯೋಗ ಅಂತ ಕೇಳಿ. ಹೌದು. ಹೆಣ್ಣು ಹುಟ್ಟಿದ ತಕ್ಷಣ ಅಣ್ಣ ಮದುವೆ ಮಾಡುವುದು. ಯಾಕೆ? ಸಂತಾನ ಪಡೆಯುವ ಅಪೇಕ್ಷೆ. ನನ್ನ ಉದ್ದೇಶವೂ ಅದೇ ಮಾತವಳ ಬಾಯಿಂದ ಬಂತು. ಇರ್ಲಿ, ಈಗ ಅವಳು ತಂಗಿ, ನನಗೆ ನಿಮಗೆ ಎಲ್ಲ ತಂಗಿ. ಆದ್ರೆ ಅವಳಿಗೆ ಹೆಸರು ಬೇಡ. ಬೇಕಲ್ಲ? ಓ ತಂಗಿ, ಮದುವೆ ಮತ್ತೆ ಮಾಡ್ತೇನೆ. ನಿನಗೆ ಹೆಸರು ಬೇಡವಮ್ಮ. ಬೇಕು. ನಾನು ನಿನಗೆ ಹೆಸರಿಡ್ತೇನೆ. ಯಾವ ರೀತಿ? ನನ್ನ ವಕ್ಷಸ್ಥಳವನ್ನು ತಿಕ್ಕಿಕೊಂಡಾಗ ಅಲ್ಲಿಂದ ಧೂಮ ಎದ್ದು ಆಕಾಶವನ್ನು ಮುತ್ತಿತ್ತು. ಅಲ್ಲಿ ಸ್ತ್ರೀ ರೂಪವನ್ನು ಧರಿಸಿತ್ತು. ಧೂಮವೇ ಸ್ತ್ರೀ ರೂಪವನ್ನು ಧರಿಸಿದ ಕಾರಣ ನೀನು ಧೂಮಿನಿ. ಅಲ್ಲ, ಓ ಮೊದಲು ಮದುವೆ ಆನಂತರ ಓಮಿನಿ. ನೋಡಿದ್ಯಾ? ಎಂತದೆ? ಓಮಿನಿ ಅಲ್ವಾ? ಹೆಸರು ಧೂಮಿನಿ. ಧೂಮಿನಿಯಾ? ಹೆಸರು ಅಣ್ಣ, ಓ ನನಗೆ ಮದುವೆ ಆಗ್ಬೇಕಾದ್ರೆ ನನ್ನ ಗಂಡ ಯಾವ ರೀತಿ ಇರ್ಬೇಕು ಅಂತ? ನಿನ್ನಾಗೆ ತೋರ, ನಿನ್ನಾಗೆ ಮುಗ್ಧ, ನಿನ್ನಾಗೆ ದಪ್ಪ, ನಿನ್ನಾಗೆ ದಪ್ಪದಂತ ಮೀಸೆ. ಇದು ಸ್ವಲ್ಪ ಕಷ್ಟ ಉಂಟು. ಯಾಕ? ಮತ್ತೆ ಎಲ್ಲಾ ಸೇರಿ ಇರುವಂತಹ ಹಾಗಲ್ಲ. ಒಂದು ಮಾತು ಕೇಳಿದ್ಯಾ? ಕನ್ಯಾವರಯತೆ ರೂಪಂ. ಮದುವೆ ಆಗಲಿರುವ ಹೆಣ್ಣು ತಾನು ಕೈ ಹಿಡಿಯಲಿರುವ ಗಂಡು ಅವ ರೂಪಾಂತರಾಗಿರಬೇಕು. ಅಂತೆಯೇ ಇವಳು ದಪ್ಪ ಮೀಸೆಯ, ದೀರ್ಘ ದೇಹದ, ಸಮರ್ಥ ಹುಡುಗ ನನಗೆ ಗಂಡನಾಗಬೇಕು ಅಂತ ಅಪೇಕ್ಷೆ ಮಾಡಿದ್ದಾಳೆ. ಅಣ್ಣ, ಅವಳೇನು ಅಪೇಕ್ಷೆ ಮಾಡಿದ್ದಾಳೆ? ಹೌದು. ಹಾಗಂತೇಳಿ ಅವಳ ರೂಪ ನೋಡಿದ್ಯಾ? ಕಪ್ಪು. ಹೌದು. ಅವ ಒಪ್ಪಬೇಕಲ್ಲ? ನಾವು ಒಪ್ಪಿಸಬೇಕು. ಇಲ್ಲಿ ಕೇಳು, ನೀನು ಮರ್ತವ್ಯದಲ್ಲಿರುವಾಗ ಅವಳು ಹೇಳಿದ ಆ ರೂಪದ ಗಂಡು ಸಿಕ್ಕಿದ್ರೆ ನೀನು ವರ ನೋಡ್ಬೇಕು. ಸ್ವಲ್ಪ ಕಷ್ಟ ಆದೀತು. ಯಾಕೆ? ಮತ್ತೆ ಅವಳ ಅಪೇಕ್ಷೆಗೆ ತಕ್ಕವರಾಗಬೇಕು.
ಆಗಬೇಕಲ್ಲ. ಅವಳು ಒಪ್ಪಿದ ಗಂಡನ್ನು ನಾವು ಒಪ್ಪಿಸಿ ಮದುವೆ ಮಾಡಿಸಿ ಆಗ್ಲಿ. ಅಲ್ಲಿ ಸಿಗ್ಲಿಲ್ಲ ಅಂತಾದ್ರೆ ನೀನು ಪಾತಾಳಕ್ಕೆ ಹೋಗ್ತಿ. ಅಲ್ಲೆಲ್ಲ ಇರುವುದು ಸೊಂಟ ಇಲ್ಲದವರೇ, ಉರಗಾದಿಗಳಿರುವುದು ಆದಿತ್ತ. ರೂಪಕ್ಕೆ ಮೋಸ ಇಲ್ಲ. ಮತ್ತೆ ಅವಳಿಗೆ ಪ್ರಯೋಜನ ಏನುಂಟು? ರೂಪ ಇದ್ರೆ ಸಾಕ? ಅವಳಿಗೆ ಸಂತತಿ ವೃದ್ಧಿ ಆಗಬೇಕಿದ್ರೆ ಸೊಂಟದಿಂದ ಕೆಳಗೆ ಬೇಕು. ಅವಳಿಗೆ ಬೇಕಂತಾದ್ರೆ ನಾವು ಮಾಡ್ಬೇಕಲ್ಲ ಮದುವೆ. ಅಲ್ಲ, ಓ ಆದಷ್ಟು ಬೇಗ ಮದುವೆ ಮದುವೆ ಬೇಕು 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 ಬೇಕು. ನಿಮ್ಮ ಲೋಕಾಲ ಸಂಚಾರ ಮಾಡ್ತಾ ಇರುವಾಗ ಗಂಡು ಸಿಕ್ಕಿದ್ರೆ ನನಗೆ ಹೇಳಿ ಕಳುಹಿಸಿ ಆದ್ರಿಂದ ನಿಮ್ಮ ಲೋಕ ಸೇರಿ ಸುಖವಾದ ಶ್ರೀ ಪುರುಷೋತ್ತಮ ಸೃಷ್ಟಿಯ ಆದಿಯಲ್ಲಿಯೂ ಭಗವಂತ ಜಡನಾಗಿರಲಿಲ್ಲ. ಇದನ್ನು ಜ್ಞಾನವೃದ್ಧರು ಬಲ್ಲರು. ಪ್ರಕೃತಿ ಪುರುಷ ಇದರ ಏಕೀಕರಣವೇ ವಿಷ್ಣು. ಆದಿಯಲ್ಲಿ ಮಹಾವಿಷ್ಣುವಾದಂತಹ ನಾನು ಪ್ರಪಂಚವೊಂದರ ನಿರ್ಮಾಣಕ್ಕೆ ಮನ ಮಾಡಿ ಪೃಥ್ವಿ, ಆಕಾಶ, ಜಲ, ವಾಯು, ಅಗ್ನಿ ಈ ಪಂಚಭೂತಗಳಿಂದ ಪ್ರಪಂಚ ನಿರ್ಮಾಣ ಮಾಡಿದೆ. ಸೂಕ್ಷ್ಮಾಯ ಸ್ಥೂಲ ಜೀವಿಗಳಿಂದ ಕೂಡಿರುವುದೇ ಪ್ರಪಂಚ. ಅಂತಹ ಪ್ರಪಂಚದಲ್ಲಿ ಜೀವರಾಶಿಗಳ ಸೃಷ್ಟಿಗೆ ಬೇಕಾಗಿ ಸೃಷ್ಟಿಕರ್ತನ ಅಗತ್ಯವಿತ್ತು. ಅದಕ್ಕಾಗಿ ನನ್ನಲ್ಲಿರುವಂತಹ ರಜೋಗುಣವನ್ನೇ ಬೇರ್ಪಡಿಸಿ ವಿಧಾತನ ಆವಿರ್ಭಾವಕ್ಕೆ ಕಾರಣನಾದೆ. ಸೃಜಿಸಲ್ಪಡುವ ಜೀವರಾಶಿಗಳ ಪಾಲನಾ ಕಾರ್ಯ ದೀರ್ಘಾವಧಿ ಉಳ್ಳದ್ದು, ಮಾತ್ರವಲ್ಲ ತಾಳ್ಮೆಯ ಪ್ರತೀಕವಾದದ್ದು. ಹಾಗಾಗಿ ಅದನ್ನು ಸತ್ವಗುಣೋಪೇತನಾದಂತಹ ನನ್ನಲ್ಲಿಯೇ ಉಳಿಸಿಕೊಂಡೆ. ಪರಿವರ್ತನಾಶೀಲವಾಗಬೇಕು ಪ್ರಪಂಚ ಎಂದಿದ್ದರೆ ಲಯ ಕಾರ್ಯವು ಮುಖ್ಯ. ಅದಕ್ಕಾಗಿ ನನ್ನಲ್ಲಿರುವಂತಹ ತಮೋಗುಣವನ್ನ ಹೊರಗೆಡಹಿ ಪರಮೇಶ್ವರನ ಪ್ರಾದುರ್ಭವಕ್ಕೆ ಹೇತುವಾದೆ. ಮಾಯೆಯನ್ನು ಬೇರ್ಪಡಿಸಿ ಆದಿಮಾಯೆಯಾಗಿ ನಿಯುಕ್ತಗೊಳಿಸಿದೆ. ಪ್ರಪಂಚದಲ್ಲಿ ಮಾತೃಸ್ಥಾನದ ಮಹತ್ವ ಏನು ಎನ್ನುವುದನ್ನು ಸಾರುವುದಕ್ಕಾಗಿ ಆದಿಮಾಯಾದೇವಿಯನ್ನೇ ತಾಯಿಯಂತೆ ಕಂಡುಕೊಂಡು ಅವಳಿಗೆ ಮಕ್ಕಳಾಗಿ ನಾವು ಕರ್ತವ್ಯವನ್ನೆಸಗುತ್ತಾ ಇದ್ದೇವೆ. ಪ್ರಪಂಚದ ದೃಷ್ಟಿಯಲ್ಲಿ ಸತಿ ಪತಿತ್ವದ ಸಾರವನ್ನು ಸಾರುವುದಕ್ಕೆ ಬೇಕಾಗಿ ಪ್ರಕೃತಿ ಸ್ವರೂಪಳಾದಂತಹ ಲಕ್ಷ್ಮಿಯೇ ನನ್ನ ಸತಿಯಾದಳು. ಸರ್ವ ವ್ಯಾಪಕನಾಗಿ ಸಮಸ್ತರನ್ನು ಕೊರೆಯುವ ಕಾರಣ ನನ್ನನ್ನು ವಾಸುದೇವನೆಂದು, ನೀರಿನಲ್ಲಿ ಆದಿಶೇಷನ ಮೇಲೆ ಪವಡಿಸಿರುವ ಕಾರಣ ನಾರಾಯಣ ಎಂದು ಬಗೆ ಬಗೆಯಿಂದ ನುತಿಸುತ್ತಾ ಇದ್ದಾರೆ, ಕೊಂಡಾಡುತ್ತಾ ಇದ್ದಾರೆ. ಯಾವುದೇ ಚ್ಯುತಿ ಇಲ್ಲದವನಾದ್ದರಿಂದ ಅಚ್ಯುತನಾಗಿ ಸಮಸ್ತ ಲೋಕಗಳಿಗೂ ಸನ್ಮಂಗಲವನ್ನು ಉಂಟು ಮಾಡುತ್ತಾ ಸದಾ ಆನಂದ ತುಂದಿಲನಾಗಿರುವ ಕಾರಣ ನಿತ್ಯಾನಂದನಾಗಿ ಮೆರೆಯುತ್ತಾ ಇದ್ದೇನೆ. ನನ್ನ ಕಾರ್ಯ ಕಾರಣಗಳಿಗೆ ಕ್ಷೇತ್ರವಾಗಿ ಪರಮ ಪಾವನವಾದಂತಹ ವೈಕುಂಠವನ್ನೇ ಆರಿಸಿಕೊಂಡೆ. ಪರಮ ಪಾವನವಾದಂತಹ ಈ ವೈಕುಂಠದಲ್ಲಿ ಸಾತ್ವಿಕರಿಗೆ ದರ್ಶನ, ಅಭಯ, ಆಶ್ರಯ, ಸಾಯುಜ್ಯ, ಸಾಮೀಪ್ಯ, ಸಾಲೋಕ್ಯಗಳನ್ನು ಒದಗಿಸುತ್ತಾ ಮನೋರಥನಾದಂತಹ ನಾನು
ವಾಸುಕಿಯನ್ನೇ ಹಾಸಿಗೆಯನ್ನಾಗಿಸಿ ಹೃದಯ ಭಾಗದಲ್ಲಿರುವ ಲಕ್ಷ್ಮಿಯಿಂದ ಪಾದಸೇವೆಯನ್ನು ಕೈಗೊಳ್ಳುತ್ತಾ ಇರುವಂತಹ ಶುಭಾವಸರ ಇದು. ಪ್ರಪಂಚದಲ್ಲಿ ಎರಡು ವರ್ಗ, ದುಷ್ಟರು ಹಾಗೂ ಶಿಷ್ಟರು ಎನ್ನುವ ಹಾಗೆ. ದಾಷ್ಟ್ಯ ಪ್ರವೃತ್ತಿಯಿಂದಲೇ ಮುಂದುವರಿಯುತ್ತಾ ಅದರಲ್ಲಿಯೇ ಆತ್ಮಾನಂದವನ್ನು ಅನುಭವಿಸುವಂತಹ ದುಷ್ಟವಾರವನ್ನು ತರೆಯುವುದಕ್ಕೆ ಬೇಕಾಗಿ ಶಿಷ್ಟರನ್ನು ಸಂರಕ್ಷಿಸುವಂತಹ ಮಹತ್ತರ ಹೊಣೆಯನ್ನರಿತು ಮುಂದುವರಿಯುವ ನಾನು. ಕೈಯಲ್ಲಿ ಹಿಡಿದಿರುವಂತಹ ಕಂದೀಲು ಇಡೀ ವನವನ್ನೇ ಸುಡುತ್ತದೆಯಂತೆ. ಅದನ್ನೇ ನಾವು ಸದುಪಯೋಗ ಪಡಿಸಿಕೊಂಡೆವು ಎಂದಾದರೆ ಅದುವೇ ನಮಗೆ ದಾರಿ ತೋರಿಸುತ್ತದೆ. ತದ್ರೀತಿಯಲ್ಲಿ ಪ್ರಸ್ತುತ ದಾಷ್ಟ್ಯ ಪ್ರವೃತ್ತಿಯಿಂದ ಮುಂದುವರಿಯುತ್ತಾ ಇರುವವ ದುರುಳನಾದಂತಹ ಭಂಡಾಸುರ. ಇವನ ಅಟ್ಟಹಾಸಕ್ಕೆ ಕಾರಣ ಏನು ಬಲ್ಲಿರ? ಭಂಡಾಸುರನ ಉಪಹತಿಯಿಂದಲಾಗಿ ಜಗಮೂರು ಕೂಡ ತತ್ತರಿಸುತ್ತಾ ಉಂಟು. ಸಜ್ಜನರಾದಂತಹ ಸುಮನಸರೆಲ್ಲರೂ ಕ್ಷೀಣಿಸುತ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನು ದಿವ್ಯ ದೃಷ್ಟಿಯಿಂದಲೇ ತಿಳಿದುಕೊಂಡೆ. ಪಾಪ ಪರಮೇಶ್ವರ ಉಳ್ಳವ, ಹಾಗಾಗಿ ಮೊಗೆದು ಅವನಿಗೆ ಕೊಟ್ಟಿದ್ದಾನೆ. ಆದರೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂತಹ ದಾರಿಯನ್ನರಿಯದೆ ದುರುಪಯೋಗ ಪಡಿಸಿಕೊಳ್ಳುವುದರ ಮೂಲಕವಾಗಿ ಈ ರೀತಿಯ ದಾಷ್ಟ್ಯ ಪ್ರವೃತ್ತಿಯಿಂದ ಅವ ಮುಂದುವರಿಯುತ್ತಾನೆ ಎಂದಾದರೆ ಅವನ ಅಟ್ಟಹಾಸವನ್ನು ಉಪಟಳವನ್ನು ಆದಷ್ಟು ಶೀಘ್ರವಾಗಿ ನಿಯಂತ್ರಿಸಬೇಕಾದದ್ದು ಪಾಲನಾಕರ್ತೃವಾದಂತಹ ನನ್ನ ಕರ್ತವ್ಯವೇ ಹೌದಲ್ವೇ? ಹಾಗೆಂದುಕೊಂಡು ಬಹಳಷ್ಟು ಯೋಚಿಸಿ ಏನು ಮಾಡೋಣ ಎನ್ನುವ ಹಾಗೆ ನಿರ್ಧಾರಕ್ಕೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಅವ ಕೈಗೊಂಡಿರುವಂತಹ ಸತ್ಕಾರ್ಯಗಳ ಬಗ್ಗೆ ಯೋಚಿಸಿದರೆ ಸಾಮಾನ್ಯನಲ್ಲ. ಪಡೆದುಕೊಂಡಂತಹ ವರಬಲಕ್ಕೆ ಚ್ಯುತಿಬಾರದ ತೆರದಲ್ಲಿ ತನ್ನದಾದಂತಹ ಆಯುಷ್ಯವನ್ನು ಗಟ್ಟಿಗೊಳಿಸುತ್ತಾ ತಾನು ಸತ್ಕರ್ಮ ನಿರತನಾಗಿದ್ದಾನೆ. ಹಾಗಾದರೆ ಅದರಿಂದ ಅವ ವಿಮುಖನಾಗಬೇಕು ಎಂದಿದ್ದರೆ ನಾನು ಕಾರ್ಯಪ್ರವೃತ್ತನಾಗುವ ಬಗೆ ಹೇಗೆ ಎನ್ನುವ ಹಾಗೆ ಆಲೋಚಿಸಿದರೆ ಸರಿ ಹೌದಲ್ಲ?
ವರಬಲಕ್ಕೆ ಚ್ಯುತಿಬಾರದ ರೀತಿಯಲ್ಲೇ ನಾನು ಮುಂದುವರಿಯಬೇಕಾದದ್ದು ನನ್ನ ಆದ್ಯ ಕರ್ತವ್ಯವೇ ಹೌದು. ಹರಿಹರರಾದಂತಹ ನಮ್ಮಲ್ಲಿ ಭೇದ ಇಲ್ಲ. ಅವ ಕೊಟ್ಟಂತಹ ವರದ ಮೌಲ್ಯಕ್ಕೆ ಯಾವುದೇ ಘಾತುಕ ಆಗದ ತೆರದಲ್ಲಿ ಕಾರ್ಯಪ್ರವೃತ್ತನಾಗುವುದು ಹೇಗೆ ಎನ್ನುವ ಹಾಗೆ ಆಲೋಚಿಸಿದರೆ ಸರಿ ಸರಿ ಅವ ಧರ್ಮಿಷ್ಠನಾಗಿ ತಾನು ಕೈಗೊಂಡಂತಹ ನಿತ್ಯ ಕರ್ಮದಿಂದ ವಿಮುಖನಾಗಬೇಕು ಎಂದಿದ್ದರೆ ಅವನ ಚಿತ್ತವನ್ನು ಚಂಚಲಗೊಳಿಸಬೇಕು. ಅದರಿಂದ ಅವ ವಿಮುಕ್ತನಾಗಿ ಹೊರಬಂದು ಆ ಮೂಲಕವಾಗಿ ಅವನ ಅವಸಾನಕ್ಕೆ ನಾನು ಕಾರಣೀಭೂತನಾಗಬೇಕು. ನಾನೇ ಹೋದೆ ಎಂದಾದರೆ ಅಷ್ಟು ಸುಲಭವಾಗಿ ಅವನದ್ದಾದಂತಹ ಚಿತ್ತವನ್ನು ಕೆಡಿಸುವುದಕ್ಕೆ ಸಾಧ್ಯ ಇಲ್ಲ. ಒಂದೊಮ್ಮೆಗೆ ಎಚ್ಚೆತ್ತು ಕಾಳಗಕ್ಕೆ ಅಣಿಯಾಗುತ್ತಾನೆ. ಹೋರಾಟ ಮಾಡಿ ಅವನನ್ನು ನಿಗ್ರಹಿಸಿದೆ ಎಂದಾದರೆ ಹರನ ವರಬಲ ಹುಸಿಯಾಗುತ್ತದೆ. ಹಾಗಾದರೆ ಏನು ಮಾಡೋಣ? ಬಹಳಷ್ಟು ಯೋಚಿಸಿದ ಬಳಿಕ ಧರೆಮೂರನ್ನು ಬೆರಗುಗೊಳಿಸುವಂತಹ ತರುಣಿಯೋರ್ವಳನ್ನು ಸೃಜಿಸಿದೆ ಎಂದಾದರೆ ಅವಳೇ ತನ್ನದ್ದಾದಂತಹ ರೂಪಲಾವಣ್ಯದಿಂದ ಅವನನ್ನು ಕೆಡಿಸುತ್ತಾಳೆ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಸರಿ, ತಡ ಯಾಕೆ? ಸೃಷ್ಟಿಕರ್ತನಿಗೂ ಅಪ್ಪನೆನಿಸಿದವನಲ್ಲವೇ ನಾನು. ಹಾಗಾದರೆ ಕ್ಷಣ ಮಾತ್ರದಲ್ಲಿ ರೂಪ ಲಾವಣ್ಯದಿಂದ ಒಪ್ಪುವಂತಹ ಆ ತರುಣಿಯನ್ನು ಸೃಷ್ಟಿ ಮಾಡ್ತೇನೆ. ಪರಮ ಪುರುಷ ಸುರಗರ ದೇವ ಅವಧರಿಸು ಕರುಣದಲ್ಲಿ ಅವಧರಿಸು ಕರುಣದಲ್ಲಿ ಶುಭವಾಗಲಮ್ಮ. ಏಕಕಾಲದಲ್ಲಿ ಶಾರೀರಿಕವಾದಂತಹ ಸೌಂದರ್ಯ, ಅಂಗ ಸೌಷ್ಠತೆ, ಬುದ್ಧಿಯಲ್ಲಿ ಪಕ್ವತೆ ಇವೆಲ್ಲವನ್ನು ಮೈಗೂಡಿಸಿಕೊಂಡು ನಿನ್ನ ಎದೆ ಎತ್ತರಕ್ಕೆ ನಿಂತವಳಿದ್ದೇನೆ.
ಒಮ್ಮೆ ಕಣ್ಣಾಡಿಸಿದೆ ಎಂದು ನೋಡಿದೆಯಾದರೆ ಎಲ್ಲರೂ ನನ್ನನ್ನು ಬೆರಗು ಗಣ್ಣುಗಳಿಂದ ನೋಡುತ್ತಾ ಇದ್ದಾರೆ. ನೋಡು, ಅದಕ್ಕಾಗಿ ಆ ಹೊತ್ತಿನಲ್ಲಿ ನಾನು ನಿನ್ನ ಮುಖವನ್ನು ಕಂಡೆ, ನನ್ನ ಮುಖವನ್ನು ನಿನ್ನಲ್ಲಿ ಕಂಡೆ. ಆವಾಗಲೇ ಅರ್ಥವಾಯಿತು ನೀನೇ ನನ್ನ ತಂದೆ ಎನ್ನುವ ಹಾಗೆ. ಓಹೋ ತಂದೆಯೇ, ನೀನು ಪರಮ ಪುರುಷನೇ ಸರಿ, ಪುರುಷರಲ್ಲಿ ಶ್ರೇಷ್ಠತ್ವವನ್ನು ಹೊಂದಿದವನು. ನನ್ನ ಆಂತರ್ಯದಲ್ಲಿದ್ದಂತಹ ಕಲ್ಮಶವನ್ನು ದೂರ ಮಾಡಿದ್ದರಿಂದಲೇ ನೀನು ಮುರಹರ ದೇವ. ಓಹೋ, ಪಾದದ್ವಯಗಳಿನ ಮೇಲೆತ್ತು ನೋಡಿದೆ ಎಂದಾದ್ರೆ ಕ್ಷೀರವಾರಿದಿ ಕಂಗೊಳಿಸುತ್ತಾ ಇದೆ. ಹರನಿಗೆ ಚಂದ್ರಮನನ್ನು, ನಿನಗೆ ಭೂಮಿಯನ್ನು, ಇಂದ್ರಾದಿ ಸುಮನಸರಿಗೆ ಸಕಲ ಸಂಪದವನ್ನಿತ್ತಂತಹ ತೃಪ್ತಿ ಅವಳಿಗಿದೆ. ಎಲ್ಲೆಲ್ಲಿ ನೋಡಿದರೂ ಶ್ವೇತವರ್ಣ ಕಂಗೊಳಿಸುತ್ತಾ ಇದೆ. ಶ್ವೇತವರ್ಣ ಎನ್ನುವುದು ಶಾಂತಿಯ ಸಂಕೇತವಲ್ಲವೇ? ಎಲ್ಲಿ ಶಾಂತಿ ನೆಲೆಯಾಗಿರುತ್ತದೆಯೋ ಅಲ್ಲಿ ಪರಮಾತ್ಮನು ನೆಲೆಯಾಗಿರುತ್ತಾನಂತೆ. ಈ ಹೊತ್ತಿನಲ್ಲಿ ನನ್ನ ಮನಸ್ಸಿನಲ್ಲಿ ಮೂಡಿದಂತಹ ಜಿಜ್ಞಾಸೆ, ಯಾಕೆ ನನ್ನ ಸೃಷ್ಟಿ, ಯಾತಕ್ಕೆ ಈ ಕಾರಣವೇನೆಂದು ತಿಳಿಸಿದೆ ಎಂದಾದರೆ ಕ್ಷಣ ಮಾತ್ರದಲ್ಲಿ ನಿರ್ವಹಿಸಿಕೊಡುತ್ತೇನೆ. ಹರಿಣಾಂಬಗೆ ದೈತ್ಯ ನನ್ನ ಸಮಕ್ಷದಲ್ಲಿ ಮುದ್ದು ಮುದ್ದಾದ ನುಡಿಗಳನ್ನ ನೀನು ಮಾತನಾಡುವಾಗ ಮನಸ್ಸಿಗೆ ಬಹಳಷ್ಟು ಆನಂದವಾಗುತ್ತಾ ಉಂಟು. ಮಾತ್ರವಲ್ಲ, ಹರಿಣಾಂಬಕೆ ಎನ್ನುವ ಹಾಗೆ ನಿನ್ನನ್ನು ಸಂಬೋಧಿಸುವುದಕ್ಕೂ ಕಾರಣ ಉಂಟು. ಏನು ತಂದೆ? ಜಿಂಕೆಯ ಕಣ್ಣಿನಂತಹ ಕಣ್ಣುಳ್ಳವಳು, ಅತ್ತ ಇತ್ತ ಚಲಿಸುವಂತಹ ನಿನ್ನ ಕಣ್ಣುಗಳೇ ನನ್ನದಾದಂತಹ ಸಂಕಲ್ಪವನ್ನು ಸಾಕಾರಗೊಳಿಸುವಂತಹ ದೃಷ್ಟಿಗಳು ಅವುಗಳಲ್ಲಿವೆ. ಹಾಗಾಗಿ ಹರಿಣಾಂಬಕೆ ಎನ್ನುವ ಹಾಗೆ ಸೂಕ್ತವಾಗಿ ನಿನ್ನನ್ನು ಕರೆದು ಬಂದಿದ್ದೇನೆ. ನೋಡಿದೆಯಾ, ಹುಟ್ಟುತ್ತಲೇ ಪ್ರಾಯ ಪ್ರಬುದ್ಧೆಯಾಗಿಯೇ ಕಂಗೊಳಿಸುತ್ತಾ ಇದ್ದೀಯ. ನಿನಗೆ ಬಾಲ್ಯ, ಕೌಮಾರ್ಯ, ಯೌವನ ಅಥವಾ ನಂತರ ಬರುವಂತಹ ವೃದ್ಧಾಪ್ಯ ಇದೆಲ್ಲವೂ ಬರಕೂಡದು ಎನ್ನುವ ಹಾಗೆ ನಾನು ಸೃಷ್ಟಿಸಿದವ. ಹಾಗಾದ್ರೆ ಈ ಸೃಷ್ಟಿಗೆ ಏನಾದ್ರೂ ಒಂದು ಕಾರಣವಿದೆ. ಬ್ರಹ್ಮದೇವನ ಸೃಷ್ಟಿಯ ಯಾವ ಕೌಶಲ ಉಂಟೋ ಅದಕ್ಕಿಂತಲೂ ಅತಿಶಯವಾದಂತಹ ಕೌಶಲವನ್ನು ಕೋಣಿಸಿ ನೂತನವಾದಂತಹ ಸೃಷ್ಟಿಯನ್ನು ನಾನು ಮಾಡಿದವನಿದ್ದೇನೆ. ರೂಪ ಅತಿಶಯದಿಂದ ಕಂಗೊಳಿಸುವಂತಹ ನಿನ್ನನ್ನು ಕಾಣುವಾಗ ನನಗೆ ಪರಮಾನಂದವಾಗುತ್ತಾ ಉಂಟು. ಆದರೆ ನಿನ್ನ ಸೃಷ್ಟಿಗೆ ಕಾರಣ ಏನು ಬಲ್ಲೆಯ? ಏನು ಉದ್ದೇಶ? ಅಮ್ಮ, ಅಕುಂಠಿತವಾದಂತಹ ವೈಕುಂಠದ ಸ್ವರ್ಣ ಮಂದಿರದಲ್ಲೇ ಇದ್ದುಕೊಂಡು ಜಗದ್ವ್ಯಾಪಾರವನ್ನು ನಡೆಸುವಂತಹ ನಾನು ಭೂಲೋಕದ ಕಡೆಗೆ ದೃಷ್ಟಿಯನ್ನು ಹಾಯಿಸಿದೆ ಎಂದಾದರೆ ದೈತ್ಯರ ಉಪಟಳ ಅಧಿಕವಾಗುತ್ತಾ ಉಂಟು. ಅದರಲ್ಲಿಯೂ ದುರುಳನಾದಂತಹ ಭಂಡಾಸುರನ ದೆಸೆಯಿಂದಲಾಗಿ ಸುಮನಸರು ಜಗಮೂರು ಕೂಡ ತತ್ತರಿಸುತ್ತಾ ಇದೆ. ಅಂತಹ ದುರುಳ ಭಂಡಾಸುರನ ವಧೆಯಾಗಬೇಕು. ಅದಕ್ಕೆ ಬೇಕಾಗಿಯೇ ನಿನ್ನ ನೂತನವಾದಂತಹ ಸೃಷ್ಟಿ. ಏನು ತಂದೆ ಇದು? ದುರುಳನಾದಂತಹ ಭಂಡಾಸುರನನ್ನು ಕೊಲ್ಲುವುದಕ್ಕೆ ನನ್ನ ಸೃಷ್ಟಿ. ನಿನ್ನಿಂದ ಅದು ಸಾಧ್ಯವಿಲ್ಲವೇ? ಹೋಗಿ ಯಾವುದಾದರೂ ರೂಪದಿಂದ ಆತನನ್ನು ತರಿದರಾಯಿತಂತೆ. ಅದಕ್ಕೆ ತಡೆಯೊಂದಿದೆ ಮಗಳೇ. ಏನು ತಂದೆ?
ಸಂಕಲ್ಪ ಮಾತ್ರದಿಂದಲೇ ದುರುಳರನ್ನು ವಧಿಸುವಂತಹ ಸಾಮರ್ಥ್ಯ ನನಗಿದ್ದರೂ ಕೂಡ ಆತರನಾಗಿ ಮುಂದುವರಿಯುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ತಂದೆ? ಹರನ ವರಬಲ ಅವನಿಗುಂಟು. ಹರನ ವರಬಲ? ಹೌದು. ಅದನ್ನು ಸುದೃಢಗೊಳಿಸುವಂತಹ ಉದ್ದೇಶದಿಂದಲೇ ಅವ ನಿತ್ಯ ನೈಮಿತ್ತಿಕಗಳನ್ನು ಆಚರಿಸುತ್ತಾ ಇದ್ದಾನೆ. ಆ ಧರ್ಮ ಯಾವುದುಂಟು ಅದು ಅವನಲ್ಲಿ ಇರುವ ಕಾರಣ ನನಗೆ ವಧಿಸುವುದು ಅಷ್ಟು ಸುಲಭ ಸಾಧ್ಯ ಅಲ್ಲ ಎಂಬ ಕಾರಣಕ್ಕಾಗಿ ನಿನ್ನನ್ನು ನಾನು ಸೃಷ್ಟಿಸಿದವನಿದ್ದೇನೆ. ತಂದೆ, ಒಂದೇ ಒಂದು ಪ್ರಶ್ನೆ. ಲೋಕದಲ್ಲಿ ಒಂದು ಮಾತುಂಟು, ಹಗೆಗಳಿಗೆ ವರ ನೀಡುವರಿಬ್ಬರು, ಕೊಟ್ಟ ವರಗಳ ತೆಗೆಯಲರಿಯರು. ಕೊಟ್ಟು ತೆಗೆಯುವ ಸಮರ್ಥರಾರಿಹರು ತ್ರೈ ಜಗದಿ ನಿನ್ನಂತೆ ಶ್ರೀಹರಿ. ಹರವರ ಕೊಟ್ರೆ ಏನಾಯ್ತಂತೆ? ಅಂತಹ ವರವನ್ನು ಮಗಳೇ, ನಿನ್ನ ಯೋಚನೆ ಏನೋ ಸಾಧುವಾದದ್ದೇ ಹೌದು. ಹರ ನನ್ನ ಭಾವ, ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡವ. ಒಂದು ವೇಳೆ ಅವ ನೀಡಿದಂತಹ ವರಕ್ಕೆ ಪ್ರತಿಯಾಗಿ ನಾನು ಅವನನ್ನು ವಧಿಸಿದೆ ಎಂದಾದರೆ ಅವನ ಸಂಕಲ್ಪವು ಹಾಳಾದ ಹಾಗೆಯೇ ಅಲ್ಲವೇ? ಹಾಗಾಗಿ ಅದಕ್ಕೂ ಚ್ಯುತಿಬಾರದ ರೀತಿಯಲ್ಲಿ ಅಚ್ಯುತನಾದಂತಹ ನಾನು ವರ್ತಿಸಲೇಬೇಕು. ಆ ನಿತ್ಯ ನೈಮಿತ್ತಿಕಗಳಿಂದ ಅವ ದೂರ ಉಳಿಯುವ ಹಾಗೆ ಮಾಡಬೇಕು ಎಂದಿದ್ದರೆ ಅವನ ಚಿತ್ತ ಚಂಚಲಗೊಳ್ಳಬೇಕು. ಅದನ್ನು ಚಂಚಲಗೊಳಿಸುವವಳು ಯಾರು? ಒಂದು ಹೆಣ್ಣು ಮಾತ್ರ ಸಾಧ್ಯ. ಚಂಚಲಾಕ್ಷಿಯಾದಂತಹ ನಿನ್ನಿಂದ ಮಾತ್ರವೇ ಸಾಧ್ಯ. ಮೃದು ಮಧುರ ಮಂದಹಾಸದ ಸುಪ್ರಸನ್ನವದನೆಯಾಗಿ ಗೋಚರಿಸುತ್ತಾ ಇದ್ದೀಯ. ಹಾಗಾಗಿ ನಿನ್ನ ಈ ಮುಖಾರವಿಂದವೇ ಅವನದ್ದಾದಂತಹ ಚಿತ್ತವನ್ನು ಕೆಡಿಸುವುದಕ್ಕೆ ಸಾಧ್ಯ ಉಂಟು ಎನ್ನುವಂತಹ ನೆಲೆಯಲ್ಲಿ ಇಂತಹ ರೂಪದಿಂದ ಕಂಗೊಳಿಸುವಂತಹ ನಿನ್ನ ಸೃಷ್ಟಿಯಾಗಿದೆ. ಹೌದು. ಈಗ ನನ್ನ ರೂಪಾತಿಶಯದಿಂದ ಆತನನ್ನು ಮೋಹಗೊಳಿಸಿ ಅವನ ನಿನ್ನ ಮೋಹ ಬಲೆಗೆ ಸಿಲುಕಿಸುವುದರ ಮೂಲಕವಾಗಿ ಅವ ಅದರಿಂದ ವಿಮುಖನಾಗಬೇಕು. ಇಷ್ಟು ಮಾಡಿದೆ ಎಂದಾದರೆ ವಧಾ ಕಾರ್ಯ ಬಹಳ ಸುಲಭ ಆಗುತ್ತದೆ ಮಗಳೇ. ಅಪ್ಪಯ್ಯ, ಜಗದೇ ಚಲುವಿನ ಲಲನೆಗೆ ಲೋಕದ
ಕ್ಷಣದೊಳು ವಶಗೊಳಿಸುವೆ ಕಡಲ ಮೂಲಿಸಿ ಕ್ಷಣದೊಳು ವಶಗೊಳಿಸುವೆ
ಅಂಥವನ ವಧಾ ಕಾರ್ಯಕ್ಕಾಗಿ ನನ್ನ ಸೃಷ್ಟಿ, ನನ್ನ ಉದ್ದೇಶ ಸರಿಯಾದಂತಹ ಫಲವನ್ನೇ ನೀಡಿದೆ. ಅವನ ವಧೆಗೆ ಇಷ್ಟು ಸಾಕು ಮಗಳೇ. ಇಷ್ಟು ಸಾಕಲ್ವೇ? ನಾನು ಹೋಗಿ ನಿಂತ್ರೆ ಸಾಕಂತೆ, ಏನು ಮಾಡ್ಬೇಕಂತಿಲ್ಲ ಅಲ್ವೇ? ಹಾಗಾದ್ರೆ ಪ್ರಪಂಚದಲ್ಲಿ ಹೆಣ್ಣು ಹೊನ್ನು ಮಣ್ಣು ಇದಕ್ಕೆ ಬಲಿ ಬೀಳದವರು ಯಾರೂ ಇಲ್ಲ. ಅದರಲ್ಲಿಯೂ ಹೆಣ್ಣಿನ ಬಲಿಗೆ ಬೀಳದವರು ಯಾರಾದ್ರೂ ಇದ್ದಾರೆ? ಅದರಲ್ಲಿಯೂ ಮದಾಂಧರಾದ ರಕ್ಕಸರು, ಮದಾಂಧರಾದಂತಹ ರಕ್ಕಸರು. ಹಾಗಾಗಿ ನನ್ನದಾದಂತಹ ರೂಪ ಮತ್ತು ನನ್ನದಾದಂತಹ ಈ ಚೆಲುವಿಕೆಯನ್ನು ಕಂಡಾಕ್ಷಣವೇ ಅವ ಮರುಳಾಗುತ್ತಾನೆ, ಅವನನ್ನು ವಶಪಡಿಸಿಕೊಳ್ಳುತ್ತೇನೆ. ಖಂಡಿತ. ಆದ್ರೆ ಒಮ್ಮೆ ನೋಡಂತೆ ನನ್ನನ್ನು. ನಿನ್ನ ಸೃಷ್ಟಿ ಹೇಗಿದೆ? ಚೆನ್ನಾಗುಂಟಲ್ಲ. ನನ್ನ ಆ ಹುಬ್ಬು, ಆ ಕಾಮನ ಕಬ್ಬಿಲ್ಲು, ಆ ನನ್ನ ಕಣ್ಣ ನೋಟ, ಪಂಚಶರ, ಆ ನನ್ನ ಮುಗುಳ್ನಗೆ, ಮೋಹದ ಬಲೆ, ಇಷ್ಟು ಸಾಕಲ್ವ ನನ್ನ ಮರುಳು? ಸಾಕು ಮಗಳೇ. ಹಾಗಾದ್ರೆ ಬೆಂಕಿಯಿಂದ ಆಕರ್ಷಿಸಲ್ಪಟ್ಟಂತಹ ಪತಂಗವು ಬೆಂಕಿಯಲ್ಲೇ ಬಿದ್ದು ನಶಿಸಿ ಹೋಗುವಂತೆ ಹೆಣ್ಣು ಎನ್ನುವಂತಹ ಆ ಒಂದು ಆಸೆ ಅವನಿಗೆ ಅಡರಿ ಹೋದೆ ಆ ಹೆಣ್ಣಿನಿಂದಲೇ ಅವನು ಹತನಾಗುತ್ತಾನೋ ಇಲ್ವೋ? ಖಂಡಿತ. ಹಾಗಾದ್ರೆ ಇಷ್ಟು ಸಾಕಲ್ವ ನನ್ನ ಸಾಕು ಮಗಳೇ. ಅದು ಸರಿ, ನಾನನ್ನು ಹೋಗು ಅಂತ ಹೇಳಿದ್ದೀನಿ. ಎಲ್ಲಿಗಾದ್ರೂ ನಾನು ಹೋಗುವುದು. ನನ್ನ ಹೆಸರೇನು ಇದನ್ನು ಹೇಳಬೇಕಲ್ವೇ ನೀನು? ಅವನು ಕೇಳಿದ್ರೆ ಅವನ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ ನಾನು. ನಿನಗೆ ನಾನು ಹೆಸರು ಇಡ್ಲೇ ಇಲ್ಲ. ಹೆಸರು ಇಡ್ಲಿಲ್ಲ ನನಗೆ. ನಿನಗೆ ಹೆಸರಿಡುವುದಕ್ಕೆ ಬಹಳ ಸುಲಭ ಮಗಳೇ. ಯಾಕೆ ತಂದೆ? ಕೆಲವರು ರೂಪಕ್ಕೆ, ಗುಣಕ್ಕೆ, ಸ್ವಭಾವಕ್ಕೆ ತಕ್ಕುದಾದಂತಹ ಹೆಸರನ್ನೇ ಇಡುತ್ತಾರೆ. ಆದರೆ ಕೆಲವರು ಸರಿಯಾಗಿ ಯೋಚಿಸದೆ ರೂಪಕ್ಕೆ ತದ್ವಿರುದ್ಧವಾದ, ಗುಣಕ್ಕೆ ವಿರುದ್ಧವಾದಂತಹ ಹೆಸರನ್ನೇ ಇಡುವುದು. ಒಬ್ಬಳಾಕೆ ಹೆಣ್ಣಿಗೆ ಮೀನಾಕ್ಷಿ ಎನ್ನುವಂತಹ ಹೆಸರನ್ನಿರಿಸುವುದು. ಅವಳು ನಿಜವಾಗಿ ನೋಡ ಹೊರಟ್ರೆ ನಿನ್ನನ್ನು ನೋಡುವುದ ನನ್ನನ್ನು ನೋಡುವುದಂತ ಅರ್ಥವೇ ಆಗುವುದಿಲ್ಲ. ಹೌದು. ಮತ್ತೊಬ್ಬನಿಗೆ ಸುಂದರ ಅಂತ ಹೆಸರಿಡುವುದು. ಅವನ ಕುರೂಪ, ಅವನ ಎರಡು ಉದ್ದವಾದಂತಹ ಹಲ್ಲುಗಳು, ಮುರುಟಿದ ಮೂಗು, ಅದು ಸುಂದರ ಎನ್ನುವಂತಹ ನಾಮವನಿಗೆ ಒಪ್ಪುತ್ತದೆ ಎನ್ನುವ ಹಾಗೆ ಆಲೋಚಿಸಿದ್ರೆ ಒಪ್ಪುವುದಿಲ್ಲ. ಹಾಗಾದರೆ ನಿನಗೆ ಒಪ್ಪುವಂತಹ ನಾಮವನ್ನೇ ನಾನು ಇರಿಸಬೇಕಲ್ಲ. ಹಾಗಾದ್ರೆ ನನಗೆ ಒಪ್ಪುವಂತಹ ಹೆಸರು ಏನದು? ಬಹಳ ಸುಲಭ. ಮೋಹಕವಾದ ರೂಪದಿಂದ ಕಂಗೊಳಿಸುವಂತಹ ನೀನು ಇನ್ನು ಮುಂದೆ ಮೋಹಿನಿ. ಮೋಹಿನಿ, ಅದು ಹೌದು. ಈಗ ನಾನು ಹೋಗುವುದು ಸರಿ, ನಾನು ಎಲ್ಲಿಗಾದ್ರೂ ಹೋಗುದಂತ ಆಗ್ಬೇಕಲ್ಲ. ರಕ್ಕಸ ಬರುವಂತಹ ಪ್ರದೇಶ ಹಿಮಾಲಯದ ಬಿಂದು ಸರಸಿ. ಹಿಮಾಲಯದ ಬಿಂದು ಸರಸಿ. ಅವ ಏನಾದ್ರೂ ನನ್ನ ಪರಿಚಯವನ್ನು ಕೇಳಿದ್ರೆ ಅಪ್ಪನನ್ನು ಕೇಳಿಯೇ ಕೇಳ್ತಾನೆ. ಅಪ್ಪನನ್ನು ಕೇಳಿದ್ಮೇಲೆ ಅಮ್ಮನನ್ನು ಬಿಡುವುದಿಲ್ಲ. ಅಮ್ಮನ ಹೆಸರನ್ನು ಕೇಳ್ತಾನ. ಆವಾಗ ನಾನು ಅವನಿಗೆ ಏನಂತ ಉತ್ತರಿಸುವುದು? ಅಪ್ಪನನ್ನು ಕೇಳಿದ್ರೆ ಗೋವಿಂದ ಅಂತ ಹೇಳು. ಹೌದು, ನನ್ನ ಅಪ್ಪ ಗೋವಿಂದನ? ಒಂದರ್ಥದಲ್ಲಿ ಗೋವಿಂದ, ನಾನು ಗೋವಿಂದ. ಒಂದರ್ಥದಲ್ಲಿ ನಿನ್ನ ಅಪ್ಪ ಸ್ವರ್ಗವಾಸಿಯಾಗಿದ್ದಾರೆ, ಹಾಗೆ ಅರ್ಥವಾಸಿಯಾಗಿದ್ದಾರೆ. ಹಾಗೆ ಅರ್ಥ ತಿಳಿಯುವಂತೆ ಸ್ಫುರಿಸ್ತದೆ. ಹೌದು, ಹೇಳುವಾಗ ಗೋವಿಂದ ಅಷ್ಟೇ. ಅಮ್ಮನನ್ನು ಕೇಳಿದ್ರೆ ವೈಕುಂಠವಾಸಿ ಅಂತ ಹೇಳು. ವೈಕುಂಠವಾಸ. ಹೌದು, ಸರಿ. ಅಂತಹ ದುರುಳನೆಡೆಗೆ ನಾನು ಓರ್ವಳೇ ಹೋಗುವುದೇ? ಮದಾಂಧನಾದಂತಹ ರಕ್ಕಸ ಅಂತ ನೀವು ಮೊದಲೇ ಹೇಳಿದ್ದೀರಿ. ಅವ ಏನಾದ್ರೂ ನನ್ನನ್ನು ಕಂಡು ನನಗೇನಾದ್ರೂ ಅವನಲ್ಲಿ ಬಲ ಸಾಧನೆ ನನ್ನಿಂದ ಆಗದೇ ಇದ್ದಲ್ಲಿ, ಒಂದು ವೇಳೆ ನಾನು ಹೆದರಿದ್ರೆ ಅವನನ್ನು ಕಂಡು. ಹೆಣ್ಣೊಬ್ಬಳು ಹುಟ್ಟಿನಿಂದಲೇ ಅಬಲ ಎನ್ನುವುದು ಸತ್ಯ. ನನ್ನ ಸೃಷ್ಟಿಯೇ ಆಗಿದ್ದರೂ ಕೂಡ ನಿನಗೆ ಕಷ್ಟವಾದೀತು ಎನ್ನುವಂತಹ ಯೋಚನೆ ನಿನಗುಂಟು. ಅದಕ್ಕೆ ಸರಿಯಾದಂತಹ ಸಮರ್ಪಕವಾದಂತಹ ವ್ಯವಸ್ಥೆಯನ್ನು ನಾನು ಈಗಲೇ ಮಾಡುತ್ತೇನೆ. ಹೇಗೆ? ಹಿಮಾಲಯದ ಬಿಂದು ಸರಸಿಯ ತೀರದೆ ಮಗಳೇ, ಒಬ್ಬರಿಗಿಂತ ಇಬ್ಬರು ಲೇಸು, ಇಬ್ಬರಿಗಿಂತ ಮೂವರು ಲೇಸು. ನನ್ನ ಜೊತೆಗೆ ಯಾರಾದರೂ ಬೇಡುವೆ ಎನ್ನುವ ಹಾಗೆ ಆಲೋಚಿಸಿದ್ರೆ ಅದಕ್ಕೂ ನಾನು ನಿನಗೆ ಸಹಕರಿಸುವೆ. ಬೆಂಬಲಕ್ಕಾಗಿ ಮಾತ್ರ. ಅವ್ರು ಏನು ಮಾಡುದು ಬೇಡ, ನಿನ್ನ ಜೊತೆಯಲ್ಲಿದ್ರೆ ಸಾಕು. ವಿಶ್ವಾಚಿ ಅಲುಂಬಸೆ ಎನ್ನುವಂತಹ ಅಪ್ಸರ ಸ್ತ್ರೀಯರನ್ನು ಈ ಕ್ಷಣವೇ ಕರೆಸಿ ನಿನ್ನೊಂದಿಗೆ ಕಳುಹಿಸಿಕೊಡ್ತೇನೆ. ಯಾರಲ್ಲಿ ಹೀಗೆ ಬನ್ನಿ, ಹೀಗೆ ಬನ್ನಿ. ಹೊಂದಿಸಿಕೊಂಡಿದ್ದೇವೆ. ಶುಭವಾಗಲಿ. ಇವಳ ಪರಿಚಯ ಅಂತ ನಿಮಗೆ? ಹೊಸ ಪರಿಚಯ. ಅಕ್ಷಯ. ಚಂದ ಇದ್ದಾಳೆ. ರೂಪ ಇನ್ನೂ ಅಕ್ಷಯವಾಗುತ್ತಾ ಉಂಟು. ಮೋಹಿನಿ ಎನ್ನುವಂತಹ ಶುಭ ನಾಮವನ್ನು ಇರಿಸಿದ್ದೇನೆ. ಹೊಸ ಪರಿಚಯ ಅಲ್ವಾ ಪರಿಚಯ? ನೀವು ಇವಳ ಜೊತೆಯಲ್ಲಿದ್ರೆ ಸಾಕು. ದುರುಳನಾದಂತಹ ಭಂಡಾಸುರ ವಿಹಾರಾರ್ಥವಾಗಿ ಹಿಮಾಲಯದ ಬಿಂದು ಸರಸಿಯ ಹತ್ತಿರ ಬರ್ತಾನೆ. ಆವಾಗ ಏನು ಮಾಡಬೇಕು ಎನ್ನುವಂತಹ ಸಕಲ ಸೂಚನೆಯನ್ನು ಇವಳು ನಿಮಗೆ ನೀಡುತ್ತಾಳೆ. ಅವಳಿಗೆ ಸಹಕಾರ ನೀಡಿದ್ರೆ ಸಾಕು. ಆಯ್ತಲ್ಲ?
ಇನ್ನೇನಾದರೂ ಸಂಶಯ ಉಂಟಾ? ಇನ್ನೇನು ಸಂಶಯ ಇಲ್ಲ. ಇನ್ನು ಒಂದೇ ಒಂದು ಬೇಕಾಗಿರುವುದು ಏನು? ನಿಮ್ಮ ಆಶೀರ್ವಾದ. ನನ್ನ ಅನುಗ್ರಹದ ವಿನಃ ನೀವು ಏನನ್ನೂ ಸಾಧಿಸುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಅನುಗ್ರಹಾಮೃತ ಸೇಚನದ ಪ್ರಭಾವ ನಿಮಗೆ ಇದರಲ್ಲಿ ಯಶಸ್ಸನ್ನು ಒದಗಿಸಿಕೊಡುತ್ತದೆ. ಹೋಗಿ ಬನ್ನಿ ಮಕ್ಕಳೇ, ಕಾರ್ಯವನ್ನು ಆದಷ್ಟು ಬೇಗ ಪೂರೈಸಿದಂತೆ. ಸಖಿಯರೇ, ತಂದೆ ಆಡಿದಂತಹ ಮಾತನ್ನು ಕೇಳಿದ್ದೀರಲ್ಲ, ದುರುಳನಾದಂತಹ ಬಂಡಾಸುರನ್ನು ಕೊಲ್ಲುವುದಕ್ಕಾಗಿ ನಾವು ತಿರುಳಬೇಕಾಗಿದೆ. ಹೇಗೆ ಹೇಗೆ ನಿಮ್ಮಿಬ್ಬರನ್ನು ಕೂಡಿಕೊಂಡು ನಾನು ಹೋಗಬೇಕಲ್ಲ. ತಡ ಮಾಡುವುದು ಸರಿಯಲ್ಲ. ಹೋಗೋಣ ಹಿಮಾಲಯದ ಚಂಪಕ ವೃಕ್ಷದಡಿಯಲ್ಲಿ ಕುಳಿತು ಚಂಪಕ ವೃಕ್ಷದಡಿಯಲ್ಲಿ ಕುಳಿತು ಗಾಯನವ ಪಾಡುತ್ತ ಒಂದು ಹಾಡನ್ನು ಹಾಡಿ ಪಾಡುತ್ತ ಸಂಭ್ರಮದಿಗೆ ಖಳನ ಭರವೋ ಖಳನ ಭರವೋ ನಿರೀಕ್ಷಿಸುತ್ತಿದ್ದ ನನ್ನ ಅಪ್ಪನ ಸೃಷ್ಟಿಯನ್ನೊಮ್ಮೆ ನೋಡಿದ್ದೀರಾ? ಯಾರಾದ್ರೂ ಒಮ್ಮೆ ಬೆರಗು ಗಣ್ಣಿನ ನೋಡಲೇಬೇಕು. ನಿಜ. ಹುಟ್ಟಿಸಿದ್ದು ಹರಿಯಾದ್ರೂ ಕೂಡ ಒಂದೊಮ್ಮೆ ಕೈಲಾಸದ ಶಿವ ಮತ್ತು ಸತ್ಯಲೋಕದ ಬ್ರಹ್ಮಕಂಡ್ರು ನನ್ನೊಮ್ಮೆ ತಪ್ಪಿ ಹಿಡಿಬೇಕು. ಅಂತಹ ರೂಪಲಾವಣ್ಯವನ್ನು ಹೊಂದಿದ್ದೇನೆ. ದುರುಳನನ್ನು ಆಕರ್ಷಿಸುವಲ್ಲಿ ನಾನು ಸ್ವಲ್ಪ ಮೈಗೂಡಿಸಿಕೊಳ್ಳಬೇಕಾಗಿದೆ. ಕುಟಿಲ ಚಂಚಲತೆ ಕಠಿಣ ಕೃಷಮಾಂದ್ಯ ನನ್ನದಾದಂತಹ ಮುಂಗುರುನಲ್ಲಿ ಕುಟಿಲತೆ, ನನ್ನ ಕಣ್ಣುಗಳಲ್ಲಿ ಚಂಚಲತೆ, ಎದೆಯಲ್ಲಿ ಕಾಠಿಣ್ಯ ಮತ್ತೆ ನಡತೆಯಲ್ಲಿ ಮಂದತೆ. ಹಾಗಾದ್ರೆ ಇವನ್ನೆಲ್ಲವನ್ನು ಮೈಗೂಡಿಸಿಕೊಂಡು ಅವನತ್ತ ನಾನು ಸೆಳೆಯಬೇಕು. ಬಂದು ಸೇರಿದಂತಹ ಸ್ಥಳ ಯಾವುದಿದು? ಹಿಮಾಲಯದ ಬಿಂದು ಸರೋವರ. ಇದುವೆಯಾ? ಹೌದು, ಇಲ್ಲಿಯೇ ಇರುವುದಂತೆ ಆ ಬಂಡಾಸುರ. ಹಾಗಾದ್ರೆ ನಾವು ಹೀಗೆ ಸುಮ್ಮನೆ ನಿಂತರೆ ಖಂಡಿತವಾಗಿ ಅವ ನಮ್ಮತ್ತ ಆಕರ್ಷಿಸಲಾರ. ಖಂಡಿತ. ಅವನನ್ನು ಸ್ವಲ್ಪ ಆಕರ್ಷಣೆಗೆ ಒಳಪಡಿಸಬೇಕಾದ್ರೆ ನಾವು ಗಾಯನವನ್ನು ಪಾಡಬೇಕು. ಇಲ್ಲಿ ನಿಂತು ಗಾಯನವನ್ನು ಪಾಡುವುದಾ? ನೋಡಿ ಅಂತೆ ಓಲಿ ದೊಡ್ಡದಾದಂತಹ ಒಂದು ಮರ. ಅದ್ಯಾವುದು ಮರ? ಯಾವ ಮರ ಅದು? ಮಾವಿನ ಮರ. ಇವಳಿಗೆ ಕಾಣಲು ಮಾವಿನ ಮರ. ಯಾವ ಮರ ಅದು? ಚಂಪಕಾ ವೃಕ್ಷ ಅದು. ಆ ಚಂಪಕಾ ವೃಕ್ಷದ ಅಡಿಯಲ್ಲಿ ಕುಳಿತು ನಾವು ಇಂಪಾಗಿ ಗಾಯನವನ್ನು ಹಾಡುತ್ತಾ ಇರಬೇಕು. ಅಷ್ಟೊತ್ತಿಗೆ ಆ ದುರುಳ ಇಲ್ಲಿಗೆ ಬಂದೇ ಬರುತ್ತಾನೆ. ಮತ್ತೆ ನಮ್ಮದಾದಂತಹ ಮತ್ತೆ ರೂಪವನ್ನು ನೋಡಿ ಇದು ಮಾಡ್ತಾರೆ. ಮೈಮಾಟದಿಂದ ಅವರನ್ನು ಆಕರ್ಷಣೆಗೊಳಿಸಿ ಮುಂದಿನದಾದಂತಹ ಕಾರ್ಯವನ್ನು ನಡೆಯಬೇಕಾಗಿ. ಆದ್ರೆ ತಡ ಮಾಡು ಸರಿಯಲ್ಲ. ಹೋಗೋಣ ಅಂತ ನಮ್ಮ ಚಂಪಕಾ ವೃಕ್ಷದಲ್ಲಿ ತುಹಿನ ಗೆರೆಯ ಬಳಿ ಗರೆದು ತಲೆ ನಡೆದ ಹೊರಕೊಂಡನು ವಿಹಿತದ ಸಜಮದ ಸಜತೆಲೆ ಬಳಿಕ ನಾನು ಒಂದಷ್ಟು ಹೊತ್ತು ವಿಹಾರ ಮಾಡಿಕೊಂಡು ಬರೋಣ ಎಂಬ ಉದ್ದೇಶದಿಂದ ಸ್ವರ್ಗದ ನಂದನವನ್ನು ಉಳಿದಿದ್ದೇನೆ. ನೇರವಾಗಿ ತುಹಿನಗಿರಿಯ ತಪ್ಪಾಲು ಪ್ರದೇಶ. ತಂಪಾಗಿ ಈ ಕಡೆಯಿಂದ ಗಾಳಿ ಬೀಸುತ್ತಾ ಉಂಟು. ಮೇಲೆ ನೋಡೆ ನೀಲ ಗಗನ, ಸುತ್ತ ನೋಡೆ ಶಾಂತ ಪವನ, ಸುಪ್ರಸನ್ನವಾದಂತ ವಾತಾವರಣ. ಇಲ್ಲಿಯ ಪರಿಸರದ ಸೌಂದರ್ಯವನ್ನು ಆಸ್ವಾದಿಸುತ್ತಾ. ಓಯ್, ಇದೆಂತದ್ದು?
ಈ ಗಾಳಿಯಲ್ಲಿ ಇಷ್ಟೊಂದು ವಿಧವಾದಂತ ಪರಿಮಳ, ಅಷ್ಟು ಮಾತ್ರ ಅಲ್ಲ, ಏನೋ ಒಂದು ಸಂಗೀತದ ನಾದ. ಇಂತಹ ನಿರ್ಜನ ಪ್ರದೇಶದಲ್ಲಿ ಹೆಣ್ಣಿನ ಕಂಠದ ನಾದ ಎಲ್ಲಿಂದ? ಈ ಊರಿನಲ್ಲಿ ಸಂಗೀತಗಾರ್ತಿ ಯಾರದು? ಏನೇ ಇರಲಿ, ಕುತೂಹಲ ಅಧಿಕವಾಗಿದೆ. ಯಾವ ದಿಕ್ಕಿಂದ ಸಂಗೀತ ಕೇಳಿ ಬರ್ತದ ಆ ದಿಕ್ಕನ್ನು ಅರಸುತ್ತಾ ಹೋಗ್ತಾರೆ ಮುಂದೆ. ಇಂಪಾದ ಸಂಗೀತ ಎಲ್ಲಿಂದ? ಹೀಗೆ ನಾನು ಅರಸುತ್ತಾ ಮುಂದೆ ಬಂತೆ. ನಾಕದ ಸತಿಯರ ನೂಕಲಿ ಮಡುವಿಗೆ ಈಕೆಯ ನೋಡದ ನೇತ್ರಗಳು ಯಾತಕ್ಕೆ? ಸಂವಾದಿ ತರುಣ್ಯರ ಅನುಪಮಾಂತ ಸೌಂದರ್ಯವನ್ನು ನಾನು ಸ್ವರ್ಗದಲ್ಲಿ ನೋಡಿದವ. ಅಷ್ಟೂ ಒಂದು ಸ್ತ್ರೀಯರನ್ನು ಇವಳ ಕಾಲಿಗೆ ಕಟ್ಟಬೇಕು. ಎಂತಹ ಸೌಂದರ್ಯ, ಏನು ಚಂದ! ಇವಳನ್ನು ನೋಡ್ತಾ ಇದ್ದ ಹಾಗೆ ಅನಂಗನಾದಂತಹ ಮನ್ಮಥ ಅವನ ಕೈಯಲ್ಲಿರುವಂತಹ ಶರಪಂಚಕವನ್ನು ಏಕಕಾಲದಲ್ಲಿ ನನ್ನ ಎದೆಗ ಗುರಿ ಇಟ್ಟು ಹೊಡೆದಿದ್ದಾನೆ. ತಕ್ಷಣ ಪ್ರಾರಂಭ ಆಗಿದೆ. ಬೇಕು 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 ಎಂಬಂತ ಆಸೆ ಅಂಕುರಿಸಿದೆ. ಹಾಗಾದ್ರೆ ಏನು ಬೇಕು? ಬೇಕು. ಮುತ್ತಿಡುವುದಕ್ಕೆ ಇವಳು ಮುಖ ಬೇಕು. ಒತ್ತಿನಲ್ಲಿ ಇವಳು ಸದಾ ಸರ್ವದ ನನ್ನ ಜೊತೆಯಲ್ಲೇ ಇರಬೇಕು. ಇಂತಹ ಅಮಿತವಾದಂತ ಆಸೆಗಳು ನನ್ನ ಮನಸ್ಸಲ್ಲಿ ಮೂಡ್ತಾ ಇದ್ದಾವೆ. ನಾನು ನನ್ನಷ್ಟಕ್ಕೆ ಇವಳ ಬಗ್ಗೆ ವರ್ಣಿಸ್ತಾ ಇರುವುದು, ಇವಳನ್ನು ದೂರದಿಂದ ನೋಡುತ್ತಾ ಹೀಗೆ ಇರುವುದು ಸರಿಯಲ್ಲ. ಇವಳಲ್ಲೇ ಕೇಳ್ತಾರೆ ಅಂತ ಹೇಳಿ ಬಾಲೇ ವಯ್ಯಾರದ ಸತಿ ಯಾರು ತಲಿಬೆ ಯಾರು ತಲಿಬೆ
ನೀರಜಮುಖಿ ವೈಯಾರದ ಸತಿನಿ ಯಾರೆನು ಕಲಿಲೆ ವೈಯಾರದ ಸತಿನಿ ಯಾರೆನು ಕಲಿಲೆ ಸಖಿ ನೋಡಂತೆಯಲ್ಲ ಆ ಕೊಳದಲ್ಲಿ ತಾವರೆ ಅರಳಿದು ನಿಂತದ್ದು ಅರಳುತ್ತಾ ಉಂಟು. ಹೌದು, ಅಲ್ಲಿ ನೋಡಂತೆ ಮರದಲ್ಲಿ ಗಿಣಿಮರಿ ನೋಡು. ಆಹಾ, ಎಷ್ಟು ಚಂದ, ಎಷ್ಟು ಚಂದ. ಯಾರದು? ಇಲ್ಲಿ ನನ್ನನ್ನ ಕರೆದದ್ದು ನಿನ್ನೆ ಹಾಗೆ ಚಪ್ಪಾಳೆ ತಟ್ಟಿ. ಹಾಗಲ್ಲ, ಮತ್ತೆ ನನ್ನ ಮುಖವನ್ನೇ ನೀನು ನೋಡುವುದಿಲ್ಲ. ಓಹೋ, ಒತ್ತಿನಲ್ಲಿ ಇರುವಂತ ಇವರನ್ನೇ ನೋಡುವುದು, ಅವರನ್ನೇ ಮಾತಾಡುವುದು. ನಿನಗೆ ಲೋಕದಲ್ಲಿ ಏನು ನಡೆಯುತ್ತದೆ ಅಂತಲೇ ಗೊತ್ತಿಲ್ಲ. ಏನಾಗ್ಬೇಕೀಗ? ಹಾಗಲ್ಲ, ನಾನು ನಿನ್ನನ್ನೇ ನೋಡಿ ಮರ ಕಟ್ಟಿ ಹೋದದ್ದು. ಹೌದು, ಇಷ್ಟು ಸಾರಿ ಇತ್ತು ಪುಣ್ಯಾತ್ಮ. ಹಾಗಲ್ಲ, ಅದು ಮಾತಿಗೆ ಒಂದು ಹಾಗೆ ಹೌದು, ಮನಸ್ಸೋತದ್ದು. ಎಂತಹ ರೂಪ ಇದು! ಅಪರೂಪ. ಆ ಅರ್ಧ ಚಂದ್ರಾಕೃತಿಯ ಹಣೆ, ಕಾಮನ ಕೈಯ ಬಿಲ್ಲನ್ನು ಹೋಲುವಂತ ಹುಬ್ಬುಗಳು, ಕಮಲದ ಹೆಸರಿನಂತಿರುವಂತಹ ಕಣ್ಣುಗಳು, ಸಂಪಿಗೆ ಅಂತಿರುವಂತಹ ಮೂಗು, ತೊಂಡೆ ಹಣ್ಣಿನಂತಿರುವಂತಹ ನಿನ್ನ ತುಟಿ, ಆ ನಿನ್ನ ಗಲ್ಲ, ಆ ನಿನ್ನ ಕಂಠ. ಹಾಗಲ್ಲ, ನಿನ್ನ ಸಪುರವಾದಂತಹ ಸೊಂಟ, ಮದ ಗಜದ ಆ ಹೆಜ್ಜೆಯನ್ನು ಇಡುವಂತ ಆ ವಿಧಾನದಿಂದ ನೀನು ನಡೆಯುವಂತ ಕ್ರಮ, ಹಾಗೆ ನಿನ್ನ ಕಂಠವ, ನಿನ್ನ ಸೊಂಟವ, ನಿನ್ನ ನಡೆಯ, ಇನ್ನು ನುಡಿಯನು ಅಂತ ತಿಳಿಬೇಕಷ್ಟೇ. ಇಂತಹ ಅನುಭವ, ಅಂತಹ ಸೌಂದರ್ಯ ಒಪ್ಪುವಂತಹ ನಿನ್ನನ್ನು ನೋಡಿದ ಬಳಿಕ ನೀನು ಯಾರೇ, ಯಾರೇ, ನಿನ್ನ ಹೆಸರೇನು, ಊರಲ್ಲಿ ಅಪ್ಪ ಯಾರು, ಅಮ್ಮ ಯಾರು, ಎಲ್ಲಿಂದ ಬಂದದ್ದು, ಮುಂದೆಲ್ಲಿಗೆ ಹೋಗುದು ಕೇಳಬಹುದೇ ನಾನು? ಈಗ ನನ್ನ ಪರಿಚಯವನ್ನೆಲ್ಲ ಕೇಳಿದ್ಯಲ್ಲ? ಹೌದು. ನನ್ನ ಪರಿಚಯವನ್ನು ಹೇಳುವುದಕ್ಕಿಂತ ಮುಂಚೆ ನೀನು ಯಾರಂತ ಹೇಳಿ. ಚಂಡ ಸೋಮನಸ ಬೆದರಿ ಕೈಗೋಡು ಸೇವೆಯಲಿ ತಿಂಡುಗೆಡುವರು ಕಂಡರೆ ನಿನಗಿಯವರ ಮುದಗೊಂಡಿರೆ ನಡೆದರುಳಲಿ ಎನ್ನಯ ಅಖಂಡ ಅಖಂಡ ಭಾಗ್ಯಗಳ ನಿತ್ಯ ಸುಖಗೊಂಡು ಮಾಡುವುದರ ಪುಂಡರಿಕಾಪಕಿ ನೀರಜ ವಯ್ಯಾರದ ಸತಿಯೇ. ನನ್ನನ್ನು ನೀನು ತಿಳಿಯಲಿಲ್ವೇ? ನಿನ್ನ ಪರಿಚಯ ಹೇಳಿಲ್ಲಲ್ಲ, ಹಾಗೆ ಗೊತ್ತಾಗ್ಲಿಲ್ಲ. ನಿನ್ನ ಹುಟ್ಟಿದ ಮಗುವಿನಲ್ಲಿ ಹೇಳಿದ್ರು, ಕೇಳಿದ್ರು. ಆ ಮಗು ನನ್ನನ್ನು ಹೇಳ್ತದೆ ಏನಂತ? ಭಂಡಾಸುರ. ಭಂಡಾಸುರ ಅಂದ್ರೆ ಈಗ ನೀನೆಯಾ? ನಾನೇ. ಯಾಕೆ ನಗೆ? ಸತ್ತೇ ಹೋಗಿ ಅಚ್ಚಿ. ಏನು ನಿನ್ನ ಶಾಪವ? ಅಯ್ಯಯ್ಯೋ, ಹಾಗೆ ಹೇಳಿದ್ದಲ್ಲ. ಮತ್ತೆ ನಾನು ಹೆಸರನ್ನು ಕೇಳಿದ್ದೇನೆ ಈ ಹಿಂದೆ, ಭಂಡಾಸುರ ಅಂತ, ಆದ್ರೆ ನೋಡಿರ್ಲಿಲ್ಲ. ಈ ಹೊತ್ತಿಗೆ ನೀನೇ ಸಿಕ್ಕಿದ್ಯಲ್ಲ, ನನ್ನ ಬುದ್ಧಿಗೆ ಎಷ್ಟು ತಿಳಿಲಿಲ್ವೇ, ಹಾಗೆ ಸತ್ತೋಗ್ಲಿ ಅಂತ ಹೇಳಿದ್ದು. ಬ್ರಹ್ಮಾಂಡ ಕೊಡೆಯ ಯಾರು ಎಂಬ ಪ್ರಶ್ನೆಗೆ ವರ್ತಮಾನ ಕಾಲದಲ್ಲಿ ಭಂಡಾಸುರ ಎಂಬಂತಹ ಉತ್ತರ. ಅಖಂಡವಾದ ಸಂಪತ್ತನ್ನು ಹೊಂದಿದ್ದೇನೆ. ಸ್ವರ್ಗದ ಇಂದ್ರಾದಿ ದೇವತೆಗಳನ್ನೆಲ್ಲ ಮಾಡಿಸಿ ಅಷ್ಟ ಸೌಭಾಗ್ಯಕ್ಕೆ ಅಧಿಪತಿ ನಾನು ಎನಿಸಿಕೊಂಡಿದ್ದೇನೆ. ಏನು ನಿನ್ನ ಅನುಭವ ಅಂತ ದೇಹ ಸೌಂದರ್ಯವನ್ನು ನೋಡಿದ ಮಾತ್ರಕ್ಕೆ ನಾನು ಸಂಪೂರ್ಣ ನಿನಗೆ ಮನಸೋತವನಿದ್ದೇನೆ. ಆವಾಗ ಪಂಚಾಂಗ ಹಾಕುವಾಗ್ಲೇ ಗೊತ್ತಾಯ್ತು ನನಗೆ. ಉಭಯ ಬಾಹುಗಳಿಂದ ನಿನ್ನನ್ನು ಅಮರ್ದಪ್ಪಿ ನಿನಗೆ ಸ್ವರ್ಗ ಸುಖವನ್ನು ಉಣಿಸುವಂತ ನನ್ನ ಆಸೆ ಏನುಂಟು ಅದನ್ನು ನೀನು ನಡೆಸಿಕೊಡ್ತೀಯ ಅಂತ ಆದ್ರೆ ಎಲ್ಲ ಸಂಪತ್ತು ನಿನ್ನ ಪದತಳಕ್ಕೆ ಒಪ್ಪಿಸ್ತೇನೆ. ಓ ದೈತ್ಯ ತಿಲಕ, ಕೇಳು ತಿಲಕ, ಹೇ
ರಸಿಕ 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 ಕೇಳು ತಿಲಕ ಹೇ ರಸಿಕ ಕೇಳು ತಿಲಕ ಹೇ ರಸಿಕ
ಮೋಗಿನಿ 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 ನಿನ್ನ ಪರಿಚಯವನ್ನೆಲ್ಲ ಕೇಳಿ ನನ್ನ ಪರಿಚಯವನ್ನೀಗ ಕೇಳ್ತಾ ಇದ್ದೀಯ. ಹೌದೌದೌದು, ಆಸಕ್ತಿ ಹೆಚ್ಚಾಗಿದೆ. ಒಂದು ಮಾತಿದೆ, ಹೆಣ್ಣು ಮಕ್ಕಳಾದಲ್ಲಿ ಒಬ್ಬಳೇ ಇದ್ರೆ ಈಗ ಅವರಿಬ್ಬರು ಇದ್ದಾರೆ. ಹೌದು, ಆದ್ರೂ ನಾನು ಒಬ್ಬಳೇ ಇದ್ದ ಹಾಗೆ ಇದ್ರೆ ಅವರ ಪರಿಚಯವನ್ನು ಹೇಳುವುದರಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಹೆದರಿಕೆ ಆಗ್ತದೆ. ಹೆದರಿಕೆ. ಹೌದೌದು. ಆದ್ರೆ ನಿನ್ನನ್ನು ಕಾಣುವಾಗ ಮಾತ್ರ ನನ್ನಲ್ಲಿ ಪರಿಚಯವನ್ನು ಹೇಳಬಹುದು. ಯಾಕೆ ಯಾಕೆ ನೀನೊಬ್ಬ ಅಸಭ್ಯ. ಇಲ್ಲಿವಾ, ನಾನು ನಿನ್ನ ಕಣ್ಣಿಗೆ ನಾನು ಅಸಭ್ಯನಾಗೆ ಕಾಣ್ತೇನಾ? ಅಯ್ಯೋ ದೇವರೇ, ಗಂಟು ಕಟ್ಟಿಕೊಂಡದೆ, ಅದನ್ನ ಸರಿ ಮಾಡಿಕ. ನೀನೊಬ್ಬ ಸಭ್ಯ ಅಂತ ಸಭ್ಯನಾಗೆ ಕಾಣುತ್ತೇನೆ. ಅಸಭ್ಯ ಅಂತ ಹೇಳಿ ಒಂದು ಗಂಟಲು ಕಟ್ಟಿಕೊಂಡದಷ್ಟೇ. ಅದನ್ನು ಸರಿ ಮಾಡಿ ಸಭ್ಯತೆಯ ಲಕ್ಷಣಗಳು ಎದ್ದೆದ್ದು ಕಾಣ್ತಾ ಇದೆ. ನಿನ್ನಲ್ಲಿ ನನ್ನ ಪರಿಚಯವನ್ನು ಹೇಳಬಹುದು. ಹೌದು, ಹಾಗಾದ್ರೆ ಪರಿಚಯವನ್ನು ಹೇಳಬೇಕಾದ್ರೆ ನಾನು ಎಲ್ಲಿಂದ ಆರಂಭಿಸುವುದು? ಬುಡಕ್ಕೆ ಕೈ ಹಾಕಿ. ಬುಡಕ್ಕೆ ಅಲ್ಲ, ಯಾವುದ್ರದ್ದು? ಆ ಮರದ? ಹಾಗಲ್ಲ, ಮತ್ತೆ ಪರಿಚಯವನ್ನು ಹೇಳುವುದು ತಂದೆ ತಾಯಿಗಳಿಂದ.
ಅಲ್ಲಿಗೆ ತಂದೆ ತಾಯಿಗಳಿಂದಲ್ವೇ? ಹೌದು. ನನ್ನ ತಂದೆಯಿಂದ ಆರಂಭಿಸಬೇಕು. ನನ್ನ ತಂದೆ, ನಿನ್ನ ತಂದೆ, ನನ್ನ ತಂದೆ, ನನ್ನ ತಂದೆ ಗೋವಿಂದ. ಓ, ನಿನ್ನ ತಂದೆ ಹೆಸರು ಗೋವಿಂದನಾ? ಅಯ್ಯೋ ದೇವ್ರೇ, ನಿಮ್ಗೆ ಅರ್ಥವಾಗುದಿಲ್ವೇ? ಗೋವಿಂದಾನು ಗೋವಿಂದ ಗೋವಿಂದ ಮೇಲೆ ಹೋಗಿದ್ದಾನಂತ ಹೇಳಿದಲ್ಲ? ಅಲ್ಲ, ಹೇಳಿದ ಹೌದು. ನೀನ್ ಯಾಕೆ ಅಷ್ಟು ಕೊಬ್ಬೆ ಹೊಡಿ? ಸಂತೋಷ. ನನ್ನ ತಂದೆ ಸತ್ತದ್ದು ನಿನಗೆ ಸಂತೋಷವಾ? ಸತ್ತಲ್ಲಿಂದ ಸತ್ತು. ಅಯ್ಯೋ ದೇವ್ರೆ, ನಾನು ಬರ್ತೀನಿ. ಇಲ್ಲಿ ಬಾರೆ. ನನ್ನ ತಂದೆಯನ್ನು ನೀನು ಸಾಯ್ಬೇಕಂತ ಇಚ್ಛಿಸುವವ ನಿನಗೆ ನನ್ನ ಮುಂದೆ ಪರಿಚಯ ಹೇಳ. ನನ್ನ ಭಾವನೆ ನಿನಗೆ ಅರ್ಥ. ನೀನು ಗಡಿಬಿಡಿ ಮಾಡಬೇಡಿ. ಇಲ್ಲಿ ವಿಷಯ ಎಂತದ್ದು ಗೊತ್ತುಂಟ? ಎಂತದ್ದು? ನಿನ್ನ ರೂಪ, ನಿನ್ನ ಯೌವನ, ನಿನ್ನ ಚಂದ. ಈ ಹೊತ್ತಿಗೆ ನಿನ್ನ ಅಪ್ಪ ಎಲ್ಲಿ ಅದಿರ್ತಿದ್ರೆ ನೀನು ನನ್ನ ಹೊತ್ತಿನ ನಿಂತು ಮಾತಾಡುವ ಈ ದೃಶ್ಯ ನೋಡಿದ್ರೆ ಇಲ್ಲಿ ಬಾ, ಅಲ್ಲಿ ನಿಲ್ಬೇಡ, ಮಾತಾಡಬೇಡ, ನೋಡಬೇಡ, ಈಗ ನಿರ್ಬಂಧ ಮಾಡುವುದಿಲ್ವೇ? ಓ, ಅಪ್ಪ ಇರ್ತಿದ್ರೆ ಈಗ ನಿರ್ಬಂಧ ಮಾಡ್ತಿದ್ದೆ. ನನ್ನ ಇಷ್ಟು ಇಲ್ಲಿವರೆಗೆ ಕಳಿಸುತ್ತಲೇ ಇರ್ಲಿಲ್ಲ. ಮತ್ತೆ ಅಪ್ಪ ಸತ್ತದ್ದು ಎಷ್ಟು ಒಳ್ಳೇದಾಯ್ತು ನೋಡು. ಅಯ್ಯೋ ದೇವ್ರಿ, ನನ್ನ ಅಪ್ಪ ಸತ್ತದ್ದು ಹೇಗೆ? ನಾನು ಜನ್ಮವನ್ನು ತಾಳುವುದಕ್ಕಿಂತ ಮುಂಚೆ ಉದರದಲ್ಲಿರುವಾಗಲೇ ಗೋವಿಂದ. ನೀನು ನಿನ್ನ ತಾಯಿಯ ಹೊಟ್ಟೆಯಲ್ಲಿರುವಾಗ ನಿನ್ನ ಅಪ್ಪ ಸತ್ತು ಹೋಗಿದ್ದಾನೆ. ಹೌದು. ಬಿಡು, ಅಮ್ಮ ಇರ್ಬೇಕಲ್ಲ. ಅವಳು ಯಾರು? ಅಮ್ಮನನ್ನು ಕೇಳ್ಬೇಕಲ್ಲ. ಹೌದು. ಅಮ್ಮ, ಅಮ್ಮ, ಉಮ್ಮ. ಓ, ಉಮ್ಮ ಅಂತ ಅವಳ ಹೆಸರು ಅಲ್ಲ? ಗೊತ್ತಿಲ್ಲ, ಹಾಗೆ ಗೊತ್ತಿಲ್ಲ. ಅಯ್ಯೋ ಪಾಪವೇ. ಅಂದ್ರೆ ಅವಳು ಗೊತ್ತಾಯ್ತು, ವೈಕುಂಠವಾಸಿ. ಗೊತ್ತಾಯ್ತು. ಗೊತ್ತಾಯ್ತು. ಗೊತ್ತಾಯ್ತು ಅಂದ್ರೆ ಅಲ್ಲ, ಗೊತ್ತಾಯ್ತು. ಹೇಗೆ ಗೊತ್ತಾಯ್ತು? ಲೋಕದಲ್ಲಿ ಕೆಲವು ಅನಿಷ್ಟ ಮಕ್ಕಳು ಹುಟ್ಟುವಾಗ ತಾಯಿ ಹೆರುವುದು, ಪ್ರಾಣ ಬಿಡುವುದು. ಬಹುಶಃ ನಿನ್ನನ್ನು ಹೆತ್ತ ಆ ತಾಯಿ ಪ್ರಾಣ ಬಿಟ್ಟಿರ್ಬೇಕು. ಈಗ ನನ್ನನ್ನು ಅನಿಷ್ಟ ಅಂತ ಇವರಿಗೆ ಬಗ್ಗೆ ಹೇಳಿದ್ದಲ್ವೇ? ನಾನು ಕೇಳುವುದನ್ನು ಕೇಳಿದ್ದೇನೆ. ಭಾವಾರ್ಥ ಹಾಗೆ ಆಗಿಲ್ಲ, ಆಗಿಲ್ಲ. ನಿನ್ನ ಭಾಗ್ಯ ಗಾಣಿ. ಇಲ್ಲಿ ಬಾ. ಹೌದು, ಸತ್ತಿದ್ದಾಳೆ. ಇಷ್ಟರವರೆಗೆ ಅನಿಷ್ಟ ಅಂತ ಹೇಳಿ ಈಗ ಭಾಗ್ಯ ಅಂತ ಹೇಳುದ ನೀನು? ಸತ್ತಿದ್ದಾಳೆ. ಸತ್ತಿದ್ದಾಳೆ, ಹೌದು. ಒಳ್ಳೇದೇ. ಆದ್ರೆ ಪ್ರಶ್ನೆ ಮತ್ತೆ ಉಳಿತದೆ. ಅಪ್ಪ ಇಲ್ಲ, ಅಮ್ಮ ಇಲ್ಲ. ನಿನ್ನನ್ನು ನೋಡಿದ್ರೆ ಅಪ್ಪ ಅಮ್ಮ ಇಲ್ಲದ ಹುಡುಗ ಮಗಳಾಗೆ ಕಾಣ್ತೀಯ ನೀನು. ಏನು ಅಪ್ಪ ಅಮ್ಮ ಇದ್ರೆ ಮಾತ್ರ ಇಂಥದ್ದೆಲ್ಲ ಉಡ್ಬೇಕಾ? ಹಾಗಲ್ವೇ? ನಿನ್ನ ದೇಹ ಬೆಳೆದದೇ ಇಲ್ವಾ? ದೇಹ ಇಷ್ಟು ಆಭರಣ ಹಾಕಿದ್ದೇ ಅಲ್ವಾ? ಹೌದು. ನಿನ್ನ ತಂದೆಯ ಆ ಸಂಪತ್ತನ್ನೆಲ್ಲ ಮಾರಿ ಹಾಕಿಕೊಂಡದ? ಅಲ್ಲಪ್ಪ, ಅಪ್ಪ ಅಮ್ಮ ಇಲ್ಲ ಅಂತ ನನ್ನ ಸಾಕಿದವರು ಯಾರು ಇಲ್ಲ ಅಂತ ಭಾವಿಸಿದ್ದೆ. ಪ್ರಶ್ನೆ ಬರುವುದಿಲ್ವಾ? ಹೌದು. ಸುಜನರು ಎನ್ನ ಎತ್ತಿ ಪೊರೆದಿದ್ದಾರೆ. ಓ, ಇದು 10 ಸಮಸ್ತರ ಕೊಡುಗೆ. ಊರವರು ಕೊಟ್ಟದ್ದು ಅಂತ ಹೇಳಿದ್ದಾನು. ಹಾಗೆ ಹೇಳು. 10 ಸಂವತ್ಸರ ಕೊಡುಗೆ ಅಂತ ಹೇಳಿದ್ರೆ ಅದು ಬೇರೆ ಅರ್ಥ ಆಗ್ತದೆ. ಹಾಗಲ್ವೇ? ಉದಾರ ಗುಣದಿಂದ ನಿನಗೆ ಕೊಟ್ಟು ನಿನ್ನನ್ನು ಪೊರೆದಿದ್ದಾರೆ. ಹೌದು, ಹೌದೌದು. ನಾನು ಹಾಕಿದಂತಹ ವಸ್ತ್ರ, ನಾನು ತೊಟ್ಟಂತಹ ಈ ಆಭರಣಗಳು ಯಾರಂತ ಭಾವಿಸಿದ್ಯಾ? ಯಾರದು? ನೋಡು, ಇದು ಎದುರು ಮನೆಯ ಜಲಜಮ್ಮ, ಇದು ಪಕ್ಕದ ಮನೆಯ ಕಮಲಮ್ಮ, ಇದು ಹತ್ತಿರದ ಮನೆಯ ಇನ್ನೊಬ್ಳು ಇವಳು ಕುಸುಮಕ್ಕ. ಇವರದನ್ನೆಲ್ಲ ಜೋಡಿಸಿ ಹೋಣಿಸಿ ಇಲ್ಲಿಯವರೆಗೆ ಬಂದಿದ್ದೇನೆ. ಅವರಿಗೆ ಕೊಡ್ಲಿಕ್ಕಿಂತ ನಿನಗೆ ಇದು ನನಗೆ ಇದು ಪ್ರೀತಿಯಿಂದ ಉಡುಗೊರೆಯಲ್ಲಿ ಕೊಟ್ಟದ್ದು. ಹೌದು. ಹೀಗೆ ಅವರೆಲ್ಲ ಸುಜನರು ಪೋಷಿಸಿ ಬೆಳೆಸಿದ್ದಾರೆ. ಹೌದು. ನನ್ನ ಹೆಸರನ್ನು ಕೇಳುತ್ತೀಯ ನೀನು? ಅಯ್ಯೋ ದೇವ್ರೇ, ನನ್ನದಾದಂತಹ ಈ ರೂಪವನ್ನು ಕಂಡು ನನಗೆ ಊರಿನವರೆಲ್ಲ ಏನು ಹೆಸರಿಟ್ಟದ್ದು ಗೊತ್ತುಂಟಾ? ಹೇಗೆ? ನೀ ಹತ್ತಿರ ಹೋಗು. ಹೀಗೆ ಕಿವಿ ಕಾಣುದಿಲ್ವಾ? ಜೋರು ಹೇಳಿ. ಅಷ್ಟು ಮತ್ತೆ ನಾನು ಜೋರು ಹೇಳಿದ್ರೆ ಮತ್ತೆ ಹತ್ತಿರ ಯಾಕೆ ಬರುದು? ಮೋಹಿನಿ. 2 ಅಕ್ಷರ ಅವರು ಬಿಟ್ಟಿದ್ದಾರೆ. 2 ಅಕ್ಷರ ಬಿಟ್ಟಿದ್ದಾರೆ. ಹೌದು. ಅವ್ರಿಗೆ ಅರ್ಥ ಆಗ್ಲಿಲ್ಲ. ಯಾವುದು? ಬರೇ ಮೋಹಿನಿ ಅಲ್ವೇ? ಬರೇ ಮೋಹಿನಿ ಅಲ್ವಾ? ಇದೆಂತ ಕಾಡಿದ ಮೋಹಿನಿ ಮತ್ತೆ ಅಲ್ವೇ? ನೀನು ಮನ ಹಾಗೆ ಕಂಡವರ ಮನಸ್ಸನ್ನು ನಿನ್ನ ಕಡೆಗೆ ಆಕರ್ಷಿಸುವ ವಿಶೇಷವಾದ ರೂಪ ಸಂಪನ್ನೆ ನೀನು ಮನಮೋಹಿನಿ. ಆಗ್ಲಿ. ಆದ್ರೆ ನಿನ್ನನ್ನು ಕಾಣುವಾಗ ಮಾತ್ರ ಒಂದಿಷ್ಟು ಹೊಗಳದಿದ್ರೆ ನನಗೆ ಮನಸ್ಸು ಸಮಾಧಾನವೇ ಇಲ್ಲ. ಹೇಗಿದ್ದೇನೆ ನಾನು? ಅಯ್ಯೋ ದೇವ್ರೇ, ನಿನ್ನ ಮೀಸೆ ನೋಡಂತೆ 4 ಎಮ್ಮೆಗಳಿಗೆ ಸಾಕು. ಇಲ್ಲಿ ಬಾ. ಇದು ಹುಲ್ಲಿನ ಕಂತೆ ಅಂತ ಭಾವಿಸಿದರೆ ಎಮ್ಮೆಗಳಿಗೆ ಹಾಕುವ. ಹೋಲಿಕೆ ಕೊಡುವಾಗ ಹಾಗೆಲ್ಲ ಮತ್ತೆ ಎದುರು ಉತ್ತರ ಕೊಡಬಾರ್ದು. ಆಯ್ತಾಯ್ತು, ಅದು ಹೋಲಿಕೆ ಅಷ್ಟೇ. ಅಷ್ಟು ಹುಲುಸಾಗಿ ಬೆಳೆದಿದೆ ಅಂತ ಇಲ್ಲಿ ಕೇಳಿ ಹೇಳುವಾಗ ಹುಲ್ಲಿನ ಹಾಗೆ ಬೆಳೆದಿದೆ ಅಂತ. ಹಾಗಲ್ಲ, ಪುರುಷತ್ವದ ಲಕ್ಷಣ ಪುರುಷರಿಗೆ ಮುಖದ ಮೇಲಿರುವಂತಹ ಮೀಸೆ. ಅದನ್ನೇ ಹೇಳಿದ್ದು. 4 ಎಮ್ಮೆ ತಿಂದ್ರು ಕೂಡ ಸಾಕಾಗ್ಲಿಕ್ಕಿಲ್ಲ. ಅಷ್ಟು ಹುಲುಸಾಗಿ ಬೆಳೆದಿದೆ. ಮತ್ತೆ ನಿನ್ನ ನಾಸಿಕದ ಹೊಳ್ಳೆ ನಮ್ಮೆಂತ ನೋಡಂತೆ. 2 ಸಿಂಹ ಹೋಗಿ ಅಡಗಿ ಕುತ್ಕೊಳ್ಬಹುದು ಅದರಲ್ಲಿ. ಇಲ್ಲಿ ಬಾ. ಇದು ನಿನಗೆ ಗುಹೆ ಹಾಗೆ ಕಾಣ್ತದ?
ನನಗೆ ದೂರಕ್ಕೆ ಹಾಗೆ ಕಾಣ್ತಿತ್ತು, ಅದು ಗುಹೆ ಅಂತ ಅನಿಸ್ತು. ಈ ಮೂಗಿಗ ಸೊಳ್ಳೆಗಳು ಭೂಷಣ. ಹೌದಾ? ಅಷ್ಟು ದೊಡ್ಡದು ಬೇಕು. ಸಿಂಹ 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 ಹಾಗೆಲ್ಲ ಹೇಳಿದ್ರು. ಮತ್ತೆ ಅಷ್ಟು ದೊಡ್ಡದಾಗಿದೆ ನಿನ್ನ ಮೂಗು ಅಂತ ಹೇಳಿ. ನಿನ್ನ ಭುಜ ಯುಗಗಳಲ್ಲಿ ಅಡಗಿರುವಂತಹ ನಿಜ ಸಿರಿಯನ್ನು ನಾನು ಏನಂತ ಹೇಳಿ? ನಿನಗೆ ಸಾಮ ಉಂಟಾ? ನಿನಗೆ ಸಾರಿ ಇಲ್ಲ ಅಂತ ಹೇಳಿದ್ದು ನಾನು. ಎಲ್ಲಿ ಬಾ? ಇಷ್ಟೊತ್ತಿನಲ್ಲಿ ನಾನು ಮಾತಾಡಿದ್ದೆ, ನನಗೆ ಸರಿ ಇಲ್ಲದ ಹಾಗೆ ಕಂಡಿದ. ಅಯ್ಯೋ, ಮತ್ತೆ ಅಪಾರ್ಥ ಕಲ್ಪಿಸಿಕೊಳ್ತಾ ಇದ್ದಾನೆ. ಮತ್ತೆ ಎಂತದೆ ಸರಿ ಉಂಟು? ನಿನಗೆ ಯಾರಾದ್ರೂ ಸರಿ ಸಮಾನರು ಯಾರಾದ್ರೂ ಇದ್ದಾರೆ ಅಂತ ಕೇಳಿ. ಹಾಗೆ ಸರಿ ಇಲ್ಲ, ಸಾಮರ್ಥ್ಯಕ್ಕೆ ಯೋಗ್ಯತೆಗೆ ಎಣೆಯಾದವರು ಮತ್ತೊಬ್ಬರಿಲ್ಲ. ಆಕಾಶಕ್ಕೆ ಆಕಾಶವೇ ಸದೃಶ, ಸಮುದ್ರಕ್ಕೆ ಸಮುದ್ರವೇ ಸಮುದ್ರವೇ ನನಗೆ ನಾನೇ, ನನಗೆ ನೀನೇ ಸಾಟಿ. ಹಾಗಂತ ನಾನು ಯಾಕೆ ಬಂದವಳಂತ ಇನ್ನೂ ಹೇಳಲಿಲ್ಲ. ಇಲ್ಲ. ಹೌದು, ಪ್ರಾಯ ಪ್ರಬುದ್ಧೆಯಾಗಿ ಬೆಳೆದಿದ್ದೇನೆ. ನನಗೊಂದು ಮದುವೆ ಆಗಬೇಕಾ ಬೇಡವಾ? ಅಗತ್ಯ. ಹೌದಪ್ಪ. ಹೀಗೆ ಹುಡುಕಿಕೊಂಡು ವರನನ್ನು ಹುಡುಕಿಕೊಂಡು ಹೋದವಳು ನಾನು. ಎಲ್ಲಿಗೆಲ್ಲ ಹೋದೆ ಗೊತ್ತುಂಟು? ಎಲ್ಲಿಗೆ? ಮೇಲೆ ಒಮ್ಮೆ ಹೋದೆ ನಾನು. ಮೇಲೆ ಕೈಲಾಸಕ್ಕೆ? ಅಯ್ಯೋ, ಸ್ವರ್ಗ ಲೋಕಕ್ಕೆ. ಸ್ವರ್ಗಕ್ಕೆ ಅಲ್ಲಿ ಹೋದವಳು ಒಮ್ಮೆ ನೋಡ್ಬೇಕು. ಹೀಗೆ ಬಿಟ್ರೆ ಕಣ್ಣು ಮತ್ತೆ ಮುಚ್ಚುವುದೇ ಇಲ್ಲ. ಅವರು ಬಿಡುಗಣ್ಣರು. ಹೌದೌದು. ಮತ್ತೆ ಪಾತಾಳಕ್ಕೆ ಹೋದೆ. ಅಲ್ಲಿ ಯಾರಾದ್ರೂ ಸಿಗ್ತಾರಂತ ನೋಡಿದೆ. ಪಾತಾಳದವರಿಗೆ ಅನಾರೋಗ್ಯದಲ್ಲಿದ್ದಾರೆ. ಕೆಳಗಿನ ಭಾಗವೇ ಇಲ್ಲ ಅವರಿಗೆ. ಹೌದೇ, ಸೊಂಟದಿಂದ ಬಲ ಇಲ್ಲ ಅವರಿಗೆ. ಅವರನ್ನು ಕಟ್ಟಿಕೊಂಡು ನಾನೆಂತ ಮಾಡುದು? ಸುಮ್ಮನೆ. ಇನ್ನು ಮತ್ತೆ ಭೂಲೋಕದಲ್ಲಿ ನಾನೆಲ್ಲ ಹುಡುಕಿದೆ. ಕೆಲವರಿಗೆ ಕಣ್ಣು ಸರಿ ಇಲ್ಲ, ಕೆಲವರಿಗೆ ಮೂಗು ಸರಿ ಇಲ್ಲ, ಕೆಲವರಿಗೆ ಬಾಯಿ ಸರಿ ಇಲ್ಲ, ಕೆಲವರಿಗೆ ಕಾಲು ಸರಿ ಇಲ್ಲ, ಕೆಲವರಿಗೆ ಕೈ ಸರಿ ಇಲ್ಲ. ಇದೆಲ್ಲ ಸರಿ ಇದ್ದವರಿಗೆ ತಲೆಯೇ ಸರಿ ಇಲ್ಲ. ಪೂರ್ಣ ಎಲ್ಲಿ ಇಲ್ಲ, ಎಲ್ಲ ಅಪೂರ್ಣ. ಹಾಗಂತ ಹುಡುಕಿಕೊಂಡು ಬಂದು ನೋಡಿದ್ದು ಯಾರನ್ನು? ನೋಡಿದ್ದು ನಾನು. ಹೇಗೆ ಕಾಣ್ತೇನೆ? ನಿನ್ನನ್ನು ಕಾಣುವಾಗ ಮಾತ್ರ ಒಂದು ಶಬ್ದ ಹೇಳಲೇಬೇಕು. ಯಾವುದೇ? ನೀನೊಬ್ಬ ರಸಿಕ. ಆಕ ನಿನಗೆ ಭಕ್ತರೇ ತಿಳಿಯಿತು. ಒಬ್ಬಾಕೆ ಹೆಣ್ಣನ್ನು ಕಂಡಾಗ ಹೊಂತಕಾರಿ ಹುಡುಗನಿಗೆ ಯಾವಾಗ ನಾಲಿಗೆಯಲ್ಲಿ ನೀರು ಬರಲಿಲ್ವಾ, ಅವನಿಗೆ ಆರೋಗ್ಯ ಸರಿ ಇಲ್ಲ ಅಂತ. ಆರೋಗ್ಯ ಸರಿ ಇಲ್ಲ ಅಂತ. ನಿನ್ನನ್ನು ಕಂಡಾಗ ಬಾರೆ ಮೋಹನ್ನೆ ಅಂತ ನಾನು ಕರೆದೆ. ನನ್ನ ರಸಿಕತರವನ್ನ ಅರ್ಥ ಮಾಡಿದ್ದೆ. ಹೌದು. ಹೇಗೆ ನನ್ನ ಭಾವನೆ? ನನಗೆ ಸರಿಯಾದಂತಹ ಜೋಡಿ ನೀನು. ಹಾಗಾದ್ರೆ ಮದುವೆ ಆಗಬಹುದಾ? ಖಂಡಿತ. ಚಂಚಲ ವಂಚನೆ ಮಾತಲ್ಲ ಪಂಚಬಾಣಕ್ಕೆ ಮಿಂಚು ಬಳ್ಳಿಯ ನಿರ್ವರ್ಜಲಿ ಮುದದೊಡಿಗೆ ಓ ಚಂಚಲಾಕ್ಷಿಯೇ, ಓ ರಸಿಕ, ನಿನ್ನ ಮಾನಸಿನ ಚಾಂಚಲ್ಯವನ್ನು ಬಿಡು. ನಿಶ್ಚಯವಾಗಿ ನಿನಗೆ ನನ್ನ ಸಾಂಗತ್ಯದಿಂದ ಬೇಕಂತ ಸಕಲ ಸುಖವನ್ನು ನಾನು ಕೊಡಬಲ್ಲೆ. ನನ್ನ ಪಟ್ಟದರಸಿ ಆಗಿದ್ದು ನನ್ನ ಅನುಸ್ವೀಕಾರ ಮಾಡ್ತೇನೆ. ಪಟ್ಟದರಸಿ ಆಗುತ್ತೇನೆ, ಆದ್ರೆ ಒಂದು ಷರತ್ತು. ಏನೇ? ತವ ಮನಧರ್ಮೆಯಾಗಲಿ ಅರ್ಕಣ ನಿನ್ನ ಕೀರ್ತಿಗಳ ಲಾಲಿಸುತ್ತಿಗೆ ನಿನ್ನನ್ನು ಮದುವೆ ಆಗಿಸಲಿಕ್ಕೆ ಇಚ್ಛಿಸಿದ್ದೇನೆ. ಸರಿ, ಈಗ ಮದುವೆ ಆಗುವುದೇನೋ ಸರಿ, ಮತ್ತೆ ಆದ್ರೆ ಒಂದು ನೀನು ಷರತ್ತಿಗೆ ಒಪ್ಪಿದ್ರೆ ಮಾತ್ರ. ಯಾವ ಷರತ್ತೆ? ಹಾಗಂತ ನನಗೆ ಭಾಷೆಯನ್ನು ನೀನು ಕೊಡಬೇಕು. ಯಾಕೆ? ಮತ್ತೆ ಮಧ್ಯದಲ್ಲಿ ನಾನು ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ರೆ ಅದನ್ನು ಕೇಳಿ ಇಲ್ವೇ? ನಿನ್ನನ್ನು ಬಿಡುವುದಕ್ಕೆ ನಾನು ಮದುವೆ ಆಗುದಾ? ಯಾರಿಗೊತ್ತು, ಈಗಿನ ಗಂಡಸರನ್ನು ನಂಬಲಿಕ್ಕೆ ಸಾಧ್ಯವಿಲ್ಲ. ನನ್ನ ಬಗ್ಗೆ ನೀನು ಎಣಿಸುವುದೇ ಬೇಡ. ಯಾಕೆ?
ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ನಾನಾಗಿ ಮದುವೆ ಆಗ್ತಿರುವುದು ಬಿಡುವುದಕ್ಕಲ್ಲ. ನಾನು ಮದುವೆ ಆದ ನಂತರ ನನಗೆ ಇಚ್ಛೆ ಬಂದಂತೆ ನೀನಿರಬೇಕು. ಮಾತ್ರವಲ್ಲ, ನನ್ನ ಹತ್ತಿರದಿಂದ ಕದಲಬಾರದು. ನೀನು ನನ್ನನ್ನು ಬಿಟ್ಟು ಯಾವ ಕ್ಷಣಕ್ಕೆ ಕೂಡ ನೀನು ಹೋಗಬಾರದು. ಎಂದು ನೀನು ನನ್ನನ್ನು ಬಿಟ್ಟು ಹೋಗುತ್ತೀಯೋ ಆವತ್ತು ನಾನು ಕೂಡ ನಿನ್ನನ್ನು ಬಿಟ್ಟು ಹೋಗುವುದೇ. ಎಲ್ಲಿ ಬಾ, ನಿನ್ನಂತಹ ಸೌಂದರ್ಯದ ಗಣಿ ನನ್ನ ಜೊತೆಯಲ್ಲಿ ಇರುವಾಗ ನಾಕದ ಸಂಪತ್ತಿಗೆ ಕಿಚ್ಚು ಹಚ್ಚಲಿ, ಅದು ಯಾಕೆ? ಈಗ ಸರ್ವಸ್ವ ಈಗ ಯಾಕೆ ಅಂತ ಹೇಳ್ತೀರಿ. ಮತ್ತೆ ಮದುವೆಯಾಗಿ 4 ದಿವಸ ಆಗ್ಲಿ, ಇದು ಬೇಕೇ? ಇಲ್ವೇ? ಅದು ನಿಮ್ಮ ಬಾಯಿಂದ ಬರ್ತದೆ, ನಮ್ಗೆ ಗೊತ್ತುಂಟು. ನನ್ನ ಮನಸ್ಸಿಗೆ ನಿನ್ನ ಸುಖ ಯಾವತ್ತು ಸಾಕೆ ಅಂತ ಅನ್ನಿಸ್ಲಿಕ್ಕೆ ಇಲ್ಲ, ಬೇಕೆ ಯಾವಾಗ. ಆದ್ರಿಂದ ನಿನ್ನ ಮನಸ್ಸಿನಂತೆ ನಡೆದುಕೊಳ್ತೇನೆ. ಆಗಲಿ ಆಗಲಿ. ಸ್ವರ್ಗದ ಸುಪ್ಪತ್ತಿಗೆಯಲ್ಲಿ ಅವಳ ಜೊತೆಯಲ್ಲಿ ವಿರಾಜಮಾನನಾಗ ರಾರಾಜಿಸುತ್ತಿರುವಂತಹ ಹೊತ್ತು ಸಮಸ್ತ ಲೋಕಗಳನ್ನೇ ನಾನು ಮರೆತಿದ್ದೇನೆ. ಮರ್ತ್ಯವ ಪಾತಾಳವ ಇನ್ನೊಂದು ನನ್ನ ಚರರೆಲ್ಲ ಅದನ್ನು ನೋಡಿಕೊಳ್ತಾ ಇದ್ದಾರೆ ವಿನಃ ನಾನು ಆ ಕಡೆಗೆ ಲಕ್ಷ್ಯವನ್ನು ಹರಿಸಿದವನಲ್ಲ. ಯಾಕೆ? ಮೋಹಿನಿಗೆ ನಾನು ವಚನವನ್ನು ಕೊಟ್ಟಿದ್ದೇನೆ, ಸದಾ ಸರ್ವದ ನಿನ್ನ ಜೊತೆಯಲ್ಲೇ ಇದ್ದು ನಿನ್ನ ಮನದ ಎಲ್ಲ ಅಪೇಕ್ಷೆಯನ್ನು ನಡೆಸಿಕೊಡ್ತೇನೆ. ಯಾವತ್ತೂ ನಿನ್ನನ್ನು ಒಂದು ಕ್ಷಣವೂ ನಾನು ಬಿಟ್ಟಿರುವುದಿಲ್ಲ. ಹೀಗೆ ಅವಳಿಗೆ ಕೊಟ್ಟ ವಚನದಂತೆ ಸ್ವರ್ಗದಲ್ಲಿ ನಾವು ಸುಖವಾಗಿ ರಾರಾಜಿಸ್ತಾ ಇದ್ದೇವೆ. ಮತ್ತೆ ನಮ್ಮವರಿಗೆ ನಾನು ಆಗಾಗ್ಗೆ ಹೇಳುವುದುಂಟು, ನಿಮಗೆ ಯಾವ ಸುಖ ಬೇಕೋ ಅದನ್ನು ನಿಮ್ಮ ಮನಸ್ಸೋ ಇಚ್ಛೆ ಅಂತ ಅನುಭವಿಸುವುದಕ್ಕೆ ಸ್ವರ್ಗವೂ ಇದೆ, ಮರ್ತ್ಯದಲ್ಲಿಯೂ ಸಂಪತ್ತಿದೆ, ಪಾತಾಳವೂ ನಮ್ಮ ಅಧೀನವಾಗಿಯೇ ಇರುವಾಗ ನೀವು ಅನ್ಯ ಚಿಂತೆಯಿಂದ ನೀವು ಕಾಲ ಕಳೆಯುವುದು ಬೇಡ, ಸುಖವಾಗಿ ಇದ್ದುಕೊಳ್ಳಿ ಅಂತ ಹೇಳಿದ್ದೇನೆ. ನೋಡ್ತೇನೆ. ನನ್ನ ನಿರೂಪಣೆಯಂತೆ ಶೂನ್ಯಕಾಪುರ ಆಡಳಿತ ಸುಸೂತ್ರವಾಗಿ ನಡೆಯುತ್ತಾ ಇತ್ತು. ಕಾರಣ ನನ್ನ ನಿರೂಪಣೆ, ನನ್ನ ಸಲಹೆ. ಆದರೆ ಇಂದಿನ ದಿನದಲ್ಲಿ ನನ್ನ ಸಲಹೆಯನ್ನು ತಿರಸ್ಕರಿಸಿದ, ನನ್ನ ನಿರೂಪಣೆಯನ್ನು ತಿರಸ್ಕರಿಸಿದ ಪರಿಣಾಮವಾಗಿ ಅನಾಟಕ ಶುರು ಮಾಡಿದ. ಕಂಡ ಕನ್ನಿಕೆಯರು ಎಲ್ಲ ಹಾಳಾಗಿ ಹೋಯಿತು. ವಿಚಾರ ಹೇಳಬೇಕಾಗಿದೆ ಹೋಗ್ತೇನೆ.
ಹೇಗಿರ್ಬೇಕು ನಿಯತಿ ಅಂದ್ರೆ ಏನುವುದು ಆಚಾರ ವಿಚಾರವನ್ನು ಬಿಡಕೊಡೋದು ನಿತ್ಯಾನುಷ್ಠಾನ ಅಗ್ನಿಹೋತ್ರ ಮಾಡಬೇಕು ಎಂದು ಈ ಹಿಂದೆ ನಿರೂಪಿಸಿದ್ದೇನೆ. ಹೌದು, ಈವರೆಗೆ ಮಾಡುತ್ತಾ ಬಂದಿದ್ದೀನಿ. ನನ್ನ ಆಚಾರ ಈಗ ಒಳ್ಳೆದಾಗಿ ನಡೀತಾರೆ ನೋಡ್ತಾ ಇದ್ದೇನೆ. ನಾನು ಕಣ್ಣಾರೆ ಕಾಣಬೇಕಾಗಿಲ್ಲ. ಅಂತರಂಗ ಆ ಚಕ್ಷುಗಳ ಮೂಲಕ ಕಂಡುಕೊಂಡಿದ್ದೇನೆ. ಆಚಾರ ಭ್ರಷ್ಟನಾಗಿದ್ದಿ, ನೀತಿಯನ್ನು ಮೀರಿದ್ದಿ, ಅನೀತಿವಂತನಾಗಿದ್ದಿ. ಆಚಾರ ಭ್ರಷ್ಟನಂತಹ ನೀನು ಉಳಿಯುವುದಕ್ಕೆ ಅವಕಾಶವಿಲ್ಲ. ಏನಾಗಿದೆ? ದೇವತೆಗಳನ್ನು ಸೋಲಿಸಿದೆ, ನಾಲ್ಕವನ್ನು ಹಡರಿದೆ, ಮೂರ್ಲೋಕದಲ್ಲಿ ಸ್ವಾಧೀನವಾಗಿದೆ. ಆದ್ರೆ ಆ ಬಳಿಕ ಎಲ್ಲವನ್ನು ಹೊರತು ನಾರಿ ಬಳಿಯ ಸಂಘ ಮಾಡಿದೆಯಾ? ಮೋಹಿನಿ ನನ್ನ ಹೆಂಡತಿ ಮೋಹಿನಿಯ ಸಂಘ ಮಾಡಿದೆ. ಅಲ್ಲಿ ಅಪವಿತ್ರನಾಗಿ ಹೋದೆ, ನೀತಿಯನ್ನು ಬಿಟ್ಟೆ, ಬ್ರಾಹ್ಮಣರನ್ನು ಹಿಂಸಿಸಿದೆ, ಪಂಚಮಹಾಪಾತಕ ಮಾಡಿದೆ. ಅಷ್ಟು ಪರಿಣಾಮವಾಗಿ ಈಗ ದೇವತೆಗಳು ಸೋದು ಹೋಗಿದ್ದಾರಲ್ಲ, ಹೋದವರು ಬ್ರಹ್ಮದೇವರನ್ನು ಕಂಡರು, ಪರಮೇಶ್ವರನ್ನು ಕಂಡ ಹಾಗೆ ಲಲಿತಾಂಬಿಕೆ ಮಾಡ್ತಾ ಇದ್ದಾರೆ. ಲಲಿತಾಂಬಿಕೆ ಯಾಗ ಮಾಡ್ತಾ ಇದ್ದಾರೆ. ಆ ಯಾಗ ಪೂರೈಸಿದ್ರೆ ಲಲಿತಾಂಬಿಕೆ ಒಲಿಯು ಅವಳು ರಚಿಸ್ತಾರೆ, ಶಿಕ್ಷಿಸ್ತಾರೆ. ದೇವತೆಗಳನ್ನು ಮುಂದಿಟ್ಟು ಆ ದೇವತೆಗಳು ಲಲಿತಾಂಬಿಕೆಯನ್ನು ಒಲಿಸಿಕೊಂಡು ಲಲಿತಾ ಯಾಗದ ಮಧ್ಯದಲ್ಲಿ ಆಕೆ ನನ್ನನ್ನು ಕೊಲ್ಲುವಂತ ಸಂಚು ಮಾಡ್ತಾ ಇದ್ದಾರೆ, ರೂಪಿಸಿದ್ದಾರೆ. ಎಲ್ಲಿ ಜಾಗ ಸ್ಥಳ ಎಲ್ಲಿ ಅದು ಹೋಗಿದ್ದಾರೆ ನೋಡು. ಹೌದಾ? ನಿಮಗೆ ಒದಗಿದಂತಹ ಸಂಕಷ್ಟ ನಿವಾರಣೆಗೆ ಬೇಕಾಗಿ ಆ ದುಷ್ಟ ಬಂಡಾಸುರನ ವಧೆ ಮಾಡಬೇಕಾದ್ರೆ ನಮ್ಮಿಂದ ಸಾಧ್ಯ. ಮಹಾತಾಯಿ ಆಗಬೇಕೆಂಬ ಉದ್ದೇಶದಿಂದ ಮಣಿದೀಪವನ್ನು ಸೇರಿ ಅಂಬಾತವನ್ನು ಮಾಡುವುದಕ್ಕಾಗಿ ಸಂಕಲ್ಪಿಸಿದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ಕೆ ಯಾವ ರೀತಿಯನ್ನು ಕಷ್ಟ ಬರಬಾರದು ಎನ್ನುವ ಉದ್ದೇಶಕ್ಕಾಗಿ ಸುತ್ತಲೂ ಅಗ್ನಿ ಪ್ರಾಕಾರವು ನಿರ್ಮಿಸಿದ್ದೇವೆ. ನಡೆಯಲಿ ಆಗ ನಡೆಯಲಿ ನಡೆಯಲಿ. ಶುಕ್ರಾಚಾರ್ಯರು ಹೇಳಿದ ಬಾರಿಯನ್ನು ನಡೆಯುತ್ತಿರುವಂತಹ ಯಾಗದ ಪ್ರವೇಶವನ್ನು ನಾನು ಸೇರಿದೆ. ಎಲ್ಲೆಲ್ಲಿ ನೋಡಿದ್ರು ಅಗ್ನಿ ಪ್ರಾಕಾರಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಇದರ ಒಳ ನಾನು ಪ್ರವೇಶ ಮಾಡುವ ಹಾಗಿಲ್ಲ. ದಿವ್ಯವಾದಂತಹ ಬಾಣದಿಂದ ಆ ಬೆಂಕಿಯನ್ನು ನಂದಿಸಿ ಮತ್ತೆ ಒಳಗೆ ಹೋಗ್ತಾರೆ ಅಂತ ನನ್ನ ಪ್ರಯತ್ನ ಎಲ್ಲ ನಿಷ್ಫಲವಾಯಿತು. ಉರಿಯುತ್ತಿರುವಂತಹ ಬೆಂಕಿಯನ್ನು ನಂದಿಸುವುದಕ್ಕೆ ನನಗೆ ಅಸಾಧ್ಯವಾಗಿ ಹೋಯಿತು. ನಾನು ಈಗಲೇ ಯಾಕೆ ತಲೆ ಕೆಡಿಸಿಕೊಳ್ಬೇಕು? ಅಗ್ನಿ ಪ್ರಾಕಾರದ ಆ ಕಡೆಗೆ ಯಾಗ ಒಂದು ನಡೆಯುತ್ತಾ ಇದೆ. ಆ ಯಾಗ ಪೂರ್ಣಾಹುತಿಗೊಳ್ಳಬೇಕು. ಆಮೇಲೆ ಲಲಿತಾಂಬ ಹುಟ್ಟಬೇಕು, ಅವಳು ಬೆಳೆಯಬೇಕು, ಮತ್ತೆ ಅವಳು ನನ್ನನ್ನು ಕೊಲ್ಲುವುದಕ್ಕೆ ಮುಂದೆ ಬರಬೇಕು. ಕಾಲ ಎಷ್ಟುಂಟೋ ಏನು ಎಂದೋ ಬರಲಿರುವ ಸಾವಿಗೆ ಈಗ ಯಾಕೆ ತಲೆ ಕೆಡಿಸಿಕೊಳ್ಳುವುದು? ವಿಶ್ರಾಂತಿ ಪಡಿತದೆ ನೋಡು. ಗುರು
ಕಾಣುವುದಿಲ್ಲ. ಹಾಗಾದ್ರೆ ಮಹಾತಾಯಿಯ ಪೂರ್ಣ ಅನುಗ್ರಹ ನಮಗೆ ಆಗದೇ ಇದ್ದಲ್ಲಿ ಈ ಲೋಕದಲ್ಲಿ ಬದುಕುವುದಕ್ಕೆ ನಮಗೆ ಸಾಧ್ಯ ಇಲ್ಲ. ಆದ್ದರಿಂದ ದೇಹದ ಮೇಲೆ ಇನ್ನು ಆಶೆ ಯಾಕೆ? ನಿಮ್ಮ ನಿಮ್ಮ ಅಂಗಾಂಗಗಳನ್ನು ಕಡಿದು ಉರಿಯುತ್ತಿರುವಂತಹ ಅಗ್ನಿಗೆ ನೀವು ಅಂಗಾಂಗಗಳನ್ನು ಕಡಿದು ಯಾಗಕುಂಡಕ್ಕೆ ಹೋಮಿಸುತ್ತಾ ಇದ್ದೀರಿ. ನಿಮ್ಮ ಅಂಗಗಳು ಮತ್ತೆ ಚಿಗುರೊಡೆಯುತ್ತಾ ಇದೆ ಎನ್ನುವುದರ ಅರ್ಥ ಏನು? ನಿಮ್ಮ ಭಕ್ತಿ ಪಕ್ವವಾಗಿದೆ. ಹಾಗಾಗಿ ಮಹಾಮಾತೆಯನ್ನು ಈ ಸಮಯದಲ್ಲಿ ಭಕ್ತಿಯಿಂದ ಧ್ಯಾನಿಸೋಣ. ಆ ಸಮಯದಲ್ಲಿ ರಾಶಿ ಕಾಣಿಸಿ ಯಜ್ಞಕುಂಡದಿ जय जय त्रिपुराम्बा जय जय लोकनायकी जय जय लोकनायकी जय 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 परात्परे दय सदगो जय जय जगदम्बा शरण्ये त्रैमिके गौरी नारायण नमोस्तुते जय हरि 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 सुरपम धैर्य चरण दर्शन ನಿಮ್ಮ ಭಕ್ತಿಗೆ ಮೆಚ್ಚಂತ ನಾನು ನಿಮ್ಮ ಕಷ್ಟವನ್ನು ಪರಿಯಲೆಂದೇ ಚರಣ ದರ್ಶನವನ್ನಿತ್ತಿದ್ದೇನೆ. ಏನಾಗಬೇಕು ಹೇಳಿ? ಯಾಕಮ್ಮ ರೂಪದಲ್ಲಿ ವ್ಯತ್ಯಾಸ? ಭಕ್ತಿಗೆ ಲಲಿತಾ ರೂಪವ भक्ति की ललिता स्वरूप बंदे हरिकर ಮಕ್ಕಳೇ, ಅರ್ತಿಯಲ್ಲಿ ಮಣಿ ದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಯಾದಂತಹ ನಾನು ನಿಮ್ಮ ಭಕ್ತಿಗೆ ಒಲಿದು ಲಲಿತಾ ಸ್ವರೂಪದಿಂದ
ಕಂಗೊಳಿಸುತ್ತಾ ಇದ್ದೇನೆ. ಮಕ್ಕಳೇ, ನಿಮ್ಮನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪಾಲಗಳಲ್ಲಿ ಕಣ್ಣೀರು ತುಂಬಿ ಹರಿಯುತ್ತಾ ಇದೆ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಬಿಡುತ್ತೇನೆ. ಕುಳಬಂಡಾಸುರನ ಉಪಟಳ ಕುಳಬಂಡಾಸುರನ ಉಪಟಳ ಪೇಳಲೆ ಭಾವಶುದ್ಧದ ಮೊರೆಯನ್ನಾಲಿಸಿ ಧರೆಗಿಳಿದೆಯ ತಾಯಿ, ನಮಗೆ ಸುಖವೆಂಬ ಸಿಹಿಯನ್ನು ಉಣ್ಣಿಸುತ್ತೀ ಎನ್ನುವುದರ ದ್ಯೋತಕವೋ ಎನ್ನುವ ಹಾಗೆ ಕಬ್ಬಿಲ್ಲನ್ನು ಹೊಂದಿ ಕಂಗೊಳಿಸುತ್ತಾ ಇದ್ದೀಯ ತಾಯಿ. ನಮಗೆ ಒದಗಿ ಬಂದಂತಹ ಕಷ್ಟದ ಕಥೆಯನ್ನು ಹೇಳಿಕೊಳ್ಳುವುದಕ್ಕೆ ನಾಲಗೆಯೇ ತಡವರಿಸುತ್ತಾ ಇದೆ, ದೇಹವೆಲ್ಲವೂ ಕಂಪಿಸುತ್ತಾ ಇದೆ ಜನನಿ. ಹರನಿಂದ ಅನುಗ್ರಹಿತನಾದಂತಹ, ಅವನಿಂದಲೇ ವರಬಲ ಸಂಪನ್ನನಾದಂತಹ ದುರುಳ ಭಂಡಾಸುರ ಮತ್ತನಾಗಿ ಜಗಮೂರನ್ನೂ ಕೂಡ ದೆಸೆಗೆಡಿಸಿದವನಿದ್ದಾನೆ. ಸಜ್ಜನರಾದಂತಹ ಸುಮನಸರನ್ನು ಗಾರುಗಡಿಸುವುದರ ಮೂಲಕವಾಗಿ ಸ್ವರ್ಗಲೋಕದಲ್ಲಿ ಸ್ಥಿರವಾಗಿಯೇ ಉಳಿದಿದ್ದಾನೆ. ಧರ್ಮವನ್ನು ಹಾಳುಗೆಡಹುತ್ತಾ ಅಧರ್ಮವನ್ನೇ ಮುಂದುವರಿಸುತ್ತಾ ಇದ್ದಾನೆ. ಅಧರ್ಮ ಎನ್ನುವಂತಹ ವ್ಯಾಘ್ರ ಬೊಬ್ಬಿರಿಯುತ್ತಾ ಇದೆಯಮ್ಮ. ಧರ್ಮಧೇನು ಕಾಲ್ಮುರಿದು ಬಿದ್ದಿದ್ದಾಳೆ. ಇಂತಹ ಹೀನ ಸ್ಥಿತಿಗೆ ಕಾರಣನಾದಂತಹ ದುರುಳ ಭಂಡಾಸುರನನ್ನು ವಧಿಸಿ ನಮ್ಮೆಲ್ಲರನ್ನು ಪ್ರಜ್ವಲಿಸುವ ದಾವಾಗ್ನಿಯ ಮುಂದೆ ಪತಂಗಳಾಟ ನಡೆಯುವುದಕ್ಕೆ ಸಾಧ್ಯ ಉಂಟೆ ಮಕ್ಕಳೇ? ನಾನೇ ಪ್ರತ್ಯಕ್ಷಳಾದ ಬಳಿಕ ದುಷ್ಟರ ಭೀತಿಯೇ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ದುರುಳ ಬಂಡಾಸುರನನ್ನು ಕಿರಿದು ಸಮದೊಳಗಾಗಿ ಸಂಹರಿಸಿಬಿಡುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಮಕ್ಕಳಾದಂತಹ ನಮ್ಮ ಆರ್ತಧ್ವನಿಯನ್ನಾಲಿಸಿ ನಮ್ಮೆಲ್ಲರ ಕಷ್ಟವನ್ನು ದೂರಗೊಳಿಸಿ ಸುಖದ ಸಿಹಿಯನ್ನು ಉಣಿಸುವುದಕ್ಕಾಗಿ ಮಾತೆಯೇ ನಮ್ಮ ಮುಂದೆ ಪ್ರಸನ್ನಳಾಗಿದ್ದಾಳೆ. ನಮ್ಮ ಪುಣ್ಯ ಹಾಗೆಂದು ಖಳನ ವಧೆಗೆ ಅದೆಷ್ಟು ಸಮಯ ಬೇಕಾಗುತ್ತದೋ ನಾವೇನು ಅರಿತವರಲ್ಲ ಸಾಧ್ಯ. ಅಲ್ಲಿಯವರೆಗೆ ಮಾತೆಗೆ ನೆಲೆಸುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಬೇಕಲ್ಲ. ಏನು ಮಾಡೋಣ? ಹಾಗೆಯೇ ಆ ವಿಶ್ವಕರ್ಮನಿಗೆ ಆಜ್ಞೆ ಇದ್ದಾಕ್ಷಣವೇ ದಿವ್ಯವಾದಂತಹ ಆಲಯವೊಂದನ್ನು ನಿರ್ಮಿಸಿಕೊಟ್ಟಿದ್ದಾನೆ. ಇದು ಮಾತೆಯ ವಾಸಕ್ಕೆ ಯೋಗ್ಯ ಸ್ಥಾನ ಎನ್ನುವುದನ್ನು ನಾನು ಚೆನ್ನಾಗಿ ಅರಿತಿದ್ದೇನೆ. ಹಾಗೆಂದು ಮಾತೆಯಲ್ಲಿ ಕೇಳಬೇಕಲ್ಲ. ಹೌದು ತಾಯೇ, ಅದು ಆ ಆಲಯವನ್ನು ನೀನು ಸೇರಬೇಕಮ್ಮ. ನಿಮ್ಮ ಇಚ್ಛೆಯಂತೆ ಆಗಲಿ.
ಬ್ರಾಹ್ಮಿ ಮಹೇಶ್ವರಿ ಮುಖ್ಯರ ಮುಹೂರ್ತದಿಯೋಧಿಯರು ಶ್ಯಾಮದೇವಿ ಬ್ರಾಹ್ಮಿ ಮಹೇಶ್ವರಿ ಮುಖ್ಯರ ಮುಹೂರ್ತದಿಯೋಧಿಯರು ಶ್ರೀ ಮಗದೇವಿಯನು ಜಯ ಜಯ ವಿರಿಂಚಿ ಮಾತೆ ಆ ಆಲಯವನ್ನು ಪ್ರವೇಶಿಸಿದ್ದೆ ತಡ ದಿವ್ಯವಾದಂತಹ ಶೋಭೆ ಆ ಆಲಯಕ್ಕೆ ಬಂದಿದೆ ಅಲ್ವೇ. ಶತಕೋಟಿ ದಿವಾಕರನ ಪ್ರಭೆಯಿಂದ ರಂಜಿಸುತ್ತಾ ಇದೆ. ಲಲಿತಾಂಬೆಯು ಮಂಡಿಸಿದಂತಹ ಆ ಮಂಟಪ ಇನ್ನು ಮುಂದಕ್ಕೆ ಲಲಿತಾ ಮಂಟಪ ಎಂದೇ ಪ್ರಸಿದ್ಧವಾಗಲಿ. ಅದು ಜಯಘೋಷ ಕೇಳುತ್ತಾ ಇದೆ. ಎಲ್ಲಿಂದ ಎಂದು ನೋಡಿದೆಯಾ? ಬ್ರಾಹ್ಮಿ, ಮಾಹೇಶ್ವರಿ, ದುರ್ಗೆಯೇ ಮೊದಲಾದಂತಹ ಯೋಗಿನಿಯರು ಮಾತೆಯ ಸೇವೆಯನ್ನು ಮಾಡುವುದಕ್ಕೆ ನಮಗೆ ಅವಕಾಶ ಬೇಕು ಎಂದು ಕೇಳುತ್ತಾ ಬರುತ್ತಾ ಇದ್ದಾರೆ. ಸೇವೆ ಮಾಡುವುದಕ್ಕೆ ಎಲ್ಲರಿಗೂ ಮನಸ್ಸುಂಟು. ಆ ಸೇವೆಯನ್ನು ಸ್ವೀಕರಿಸುವುದಕ್ಕೆ ಅಮ್ಮನಿಗೆ ಮನ ಉಂಟಾ ಇಲ್ವ ಅಂತ ಕೇಳಬೇಕೋ ಬೇಡ? ಕೇಳಬೇಕಲ್ಲ. ಅಮ್ಮ ಸೇವೆಗಾಗಿ ಬರ್ತಾ ಇದ್ದಾರೆ ತಾಯಿ. ಬನ್ನಿ 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 ಬನ್ನಿ, ಸೇವೆ ಮಾಡಿ, ಮಾತೆಯ ಸೇವೆ ಮಾಡಿ, ಸೇವೆ ಮಾಡಿ. ಚಿಂತಿಸಿದ ಕಮಲ ಭವ ಚಿಂತಿಸಿದ ಕಮಲ ಅಂತರಂಗದಿ ಸೂರ್ಯ ಈ ರಾಜ್ಯಕ್ಕೆ ಸೂರ್ಯನ ರಾಜ್ಯವಿದೆ ಎದ್ದೋರ್ವಳೆ ದೇವಿ ಕಾತಂತೆ ಇರುವಳು ಎದ್ದೋರ್ವಳೆ ದೇವಿ ಕಾತಲಿತೆ ಇರುವಳು ಕಾತನಿ ಬಳಿಗಾರು ಬಿಡಿಯೇ ಕಾತನಿ ಬಳಿಗಾರು ಬಿಡಿಯೇ ಆಲೋಚಿಸಬೇಕಾದಂತಹ ಪ್ರಮೇಯ ಬಂದದಾಗಿತ್ತಲ್ಲ. ಯಾಕೆ ನೋಡಿದೆಯಾ? ಮಾತೆ ಆ ಲಲಿತಾ ಮಂಟಪದಲ್ಲಿ ಮಂಡಿಸಿದ್ದಾಳೆ. ಎಲ್ಲರೂ ಕೂಡ ಆಕೆಯ ಸೇವೆಯನ್ನು ಗೈಯುತ್ತಾ ಇದ್ದಾರೆ. ಹೌದು. ಹಾಗೆಂದು ಖಳನ ವಧೆಯಾಗುವಲ್ಲಿವರೆಗೆ ಮಾತೆ ಒಬ್ಬಳೇ ಅಲ್ಲಿ ಹೇಗೆ ಕಾಲಯಾಪನೆ ಮಾಡ್ತಾಳೋ ನನಗಂತೂ ಅರ್ಥವಾಗುತ್ತಾ ಇಲ್ಲ. ಇದು ಚಿಂತೆಗೆ ಕಾರಣ. ಇವಳ ಹೊತ್ತಿನಲ್ಲಿ ಇದ್ದುಕೊಂಡು ಸರಸದಿಂದ ಈಕೆ ಮನಸ್ಸನ್ನು ಸಂತೃಪ್ತಿಗೊಳಿಸುವುದಕ್ಕೆ ಒಬ್ಬಾತ ವರನಾಗಬೇಕು ಎಂದು ನಾನು ಆಲೋಚಿಸಿದರೆ ನಿನ್ನ ಸೃಷ್ಟಿಯಲ್ಲಿ ನನ್ನ ಸೃಷ್ಟಿಯಲ್ಲಿ ಅಂತೂ ಅಂತಹ ಯೋಗ್ಯತಾವಂತ ಯಾರೂ ಇಲ್ಲ. ಇದೇ ನನ್ನ ಚಿಂತೆಗೆ ಕಾರಣ. ಏನು ಮಾಡುವುದು? ಏನು ಹರಿಬ್ರಹ್ಮಾದ್ಯರೇ, ಚಿಂತಿಸಬೇಡಿ. ಲಲಿತಾಂಬೆಯನ್ನು ವರಿಸಿದ್ದಕ್ಕಾಗಿ ಆದಿ ಶಿವನಾದ ಕಾಮೇಶ್ವರ ನಾನು ಬಂದಿದ್ದೇನೆ. ಅವಳನ್ನು ವರಿಸುತ್ತೇನೆ. ಅದೇ ನಾನು ಆಲೋಚಿಸಿದೆ. ಇವನೇ ಆದಿಶಿವ ಕಾಮೇಶ್ವರನಾಗಿ ಕಂದರ್ಪ ಕೋಟಿ ತೇಜದಿಂದ ಬಂದಿದ್ದಾನೆ. ಆದಿಶಿವ ಆದೀತ. ಹೌದು, ಆದೀತ ಅಂತ ಮಾತೆಯಲ್ಲಿ ಕೇಳಬೇಕಲ್ಲ. ಅಮ್ಮ ಮೋದಲಿ
ಮುಡಿಸಿ ಮುದಗೊಳಿಸುವುದಕ್ಕಾಗಿ ಆದಿಶಿವನೇ ಕಾಮೇಶ್ವರನಾಗಿ ಇಲ್ಲಿಗೆ ಚಿತ್ತೈಸಿದ್ದಾನೆ. ಈತನನ್ನು ವರಿಸುವುದಕ್ಕೆ ನಿಮಗೆ ಮನವಿದೆಯೇ ತಾಯಿ? ಓಹೋ, ಅಮ್ಮನಿಗೆ ಮನಸ್ಸು ಸಂತೋಷವಾಯಿತಮ್ಮ. ದಯಮಾಡಿಸಬೇಕು. ನಮಗೆಂತಹ ಸೌಭಾಗ್ಯ ನೋಡು. ಮಹಾಮಾತೆಗೆ ನಮ್ಮ ತಾಯಿಗೆ ವಿವಾಹ ಮಾಡುವಂತಹ ಯೋಗವನ್ನು ಒದಗಿ ಬಂದಿದೆ ಎಂದಾದರೆ ಈ ವಿವಾಹೋತ್ಸವವನ್ನು ಕಂಡು ನಾವೆಲ್ಲರೂ ಕೂಡ ಪುಳಕಿತರಾಗಿದ್ದೇವೆ. ದೇವಿ ಕಾಮೇಶ್ವರರ ವಿವಾಹ ಸಂಭ್ರಮವ ನಾವು ಕಣ್ಣಾರೆ ಕಂಡು ಧನ್ಯತೆಯನ್ನು ಪಡೆಯಬೇಕು ಎನ್ನುವುದಾಗಿ ಸಮಸ್ತ ದೇವತೆಗಳೆಲ್ಲರೂ ಕೂಡ ಇಲ್ಲಿ ನೆರೆದಿದ್ದಾರೆ. ಆದರೆ ಈ ವಿವಾಹಕ್ಕೆ ನಿಜವಾದಂತಹ ಮೆರುಗು ಬರುವುದು ಉಡುಗೊರೆಯನ್ನು ಕೊಟ್ಟಾಕ್ಷಣ. ನೂತನ ವಧುವರಿಗೆ ಉಡುಗೊರೆಯನ್ನು ಕೊಡುವಂತಹ ಕ್ರಮ ಆಗಬೇಕಲ್ಲ. ಹಾಗಾಗಿ ನಾನು ಸಂಕಲ್ಪಿಸಿದ ಕ್ಷಣವೇ ಅದು ದಿವ್ಯವಾದಂತಹ ಪುಷ್ಪಕ ವಿಮಾನವೇ ಬಂದು ನಿಂತಿದೆ. ಹೌದಲ್ಲ, ನೂತನ ವಧೂವರರಿಗೆ ಇದೇ ಉಡುಗೊರೆ. ಈ ವಿಮಾನವನ್ನು ಏರಿ ನೀವು ಹರಿಸಬೇಕು. ಅಮ್ಮ, ಮಂಟಪವನ್ನು ಸೇರಿಕೊಳ್ಳಬೇಕು. ಮುಖ್ಯರು ಬಲು ಭಕ್ತಿಯಲ್ಲಿ ತುಡುಡುರೆಗಳ ನುತಿಸಲು ಅಮ್ಮ ಇಂದ್ರ ಎಲ್ಲರೂ ದಿವ್ಯವಾದಂತಹ ಉಡುಗೊರೆಯನ್ನು ಕೊಡುತ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನನ್ನ ಕೈಯಾದ ಸ್ವರ್ಗ ಇಲ್ಲ, ಸ್ವರ್ಗ ಎಲ್ಲವೂ ದುರುಳರ ವಶವಾಗಿದೆ. ಹಾಗಂತ ಏನು ಕೊಡುವುದನ್ನು ಚಿಂತಿಸಿದಾಗ ನನ್ನ ಈ ಕಣ್ಣೀರ ದಾರಿಯನ್ನು ಪದಕ್ಕೆ ಒಪ್ಪಿಸಿದ್ದೆ, ಸ್ವೀಕರಿಸಬೇಕು ತಾಯಿ. ಶ್ರೀದೇವಿ ಕೃಪಾ ಮುಕ್ಕೋಟಿ ಬರ್ದಿಲರ ಬಗೆಯ ಬಯಕೆಯನ್ನು ಈಡೇರಿಸುತ್ತೇನೆ ಎನ್ನುವ ಹಾಗೆ, ನಮ್ಮ ಮನದ ಇಪ್ಸಿತಾರ್ಥವನ್ನು ಕೈಗೂಡಿಸುತ್ತೇನೆ ಎನ್ನುವ ಹಾಗೆ ಮಾತೆ ನಮ್ಮ ಕಡೆಗೆ ದೃಷ್ಟಿಯನ್ನು ಹಾಯಿಸಿ ಕೃಪಾ ದೃಷ್ಟಿಯನ್ನು ಬೀರಿದ್ದಾಳೆ. ಅಂತಹ ಕಾಮನೆಯನ್ನು ಈಡೇರಿಸುವಂತಹ ಮಹಾಮಾತೆಗೆ ಕಾಮಾಕ್ಷಿ ಎನ್ನುವಂತಹ ಹೊಸ ಹೆಸರಿನೊಂದಿಗೆ ನಮ್ಮನ್ನು ಅನುಗ್ರಹಿಸುವವಳಿದ್ದಾಳೆ ಎನ್ನುವುದೇ ಸತ್ಯ ತಾನೆ. ಒಳ್ಳೆ ಹೆಸರು. ದುರುಳರ ವಧೆಯಾಗುವಂತಹ ಚಂದವನ್ನು ಈಕ್ಷಿಸುವಂತಹ ಆ ಉದ್ದೇಶದಿಂದ ನಾವು ಮುಂದುವರಿಯೋಣ. ನಿರೀಕ್ಷೆಯಲ್ಲಿರೋಣ. ಸರಿ. ಮರೆತಿರುವೆ
ನಿನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡರು. ಸರಿ. ಕಲಿತೆಯಾಗಿ ತೋರಿದಂತಹ ನಿನ್ನನ್ನು, ನಿನ್ನ ವಿವಾಹ ಸಂಭ್ರಮವನ್ನು ಎಲ್ಲವರು ಕಣ್ಣಾರೆ ಕಂಡು ಸಂತೃಪ್ತಿ ಹೊಂದಿದ್ದಾರೆ. ಸಂತೋಷ ಎಂಬ ಸಾಗರದಲ್ಲಿ ತೇಲಾಡುತ್ತಾ ಇದ್ದಾರೆ. ಆ ತಾಯೇ, ನೀನು ಮಾತ್ರ ಮಾಡಬೇಕಾದಂತಹ ಕರ್ತವ್ಯವನ್ನು ಮರೆತು ಸುಮ್ಮನೆ ಉಳಿದಿದ್ಯಲ್ಲ ಅಮ್ಮ. ಏನದು ಕರ್ತವ್ಯ? ವಧಿಸದೆ ಭಂಡನ ಮುದದೋಡಿರುವುದೇ ಅಮ್ಮ. ಆಶ್ರಮದ ಋಷಿಗಳು ಹಿಂಸೆ ಅಧಿಕವಾಗಿದೆ ದುಷ್ಟನದು. ಜಯ ಜಯ ಜಗದಂಬ ಅಮ್ಮ. ಅಟ್ಟಹಾಸದಿಂದ ಆಶ್ರಮ ಧರ್ಮವಾಸಿಗಳೆಲ್ಲ ಕಂಗೆಟ್ಟು ಹೋಗಿದ್ದಾರೆ. ಋಷಿ ಮುನಿಗಳೆಲ್ಲ ತಾವು ಮಾಡಬೇಕಾದಂತಹ ಕರ್ತವ್ಯವನ್ನು ಮಾಡುವುದಕ್ಕೆ ಅಸಾಧ್ಯರಾಗಿ ಎದೆಗುಂದಿದ್ದಾರೆ. ಅಂತಹ ದುಷ್ಟರನ್ನು ವಧಿಸದೆ ತಾವು ಸುಮ್ಮನೆ ಉಳಿದದ್ದು ಯಾವ ನ್ಯಾಯ ತಾಯಿ? ಅದಕ್ಕಾಗಿ ಅಗ್ನಿ ಪ್ರಾಕಾರವನ್ನು ಬಲಿದಿದ್ದೇನಲ್ವಾ ನಾನು? ಅಮ್ಮ, ನಿನ್ನ ಮುರಿಯದಿದ್ದ ದೈತ್ಯ ಸಂತಾನಗಳ ಪರವನ್ನು ಯೋಜಿಪನಾದ ಅರಿಗೆ ನಿನ್ನ ಚಿತಗೆ ಮೋದಿ ಸರಿಯೋ ದುಷ್ಟರು ಮುರಿಯುವುದಕ್ಕಾಗಿ ಮುಂದುವರಿಯಿದ್ದಾರೆ. ಅಸಾಧ್ಯವಾದರೂ ಮತ್ತೊಂದು ಸಲ ಪ್ರಯತ್ನಿಸಿ ಆ ಮೂಲಕವಾಗಿ ಅದನ್ನು ಮುರಿದು ಮುಂದೆ ಬರುವಂತಹ ಆ ಯೋಚನೆಯಲ್ಲಿದ್ದಾರೆ. ಅಮ್ಮ, ಅವರು ಒಂದು ವೇಳೆ ಹಾಗೆ ಮುಂದುವರಿದಿರುವಂತಾದರೆ ಸಜ್ಜನಿಗೆ ಈ ಲೋಕದಲ್ಲಿ ಬಾಳಿ ಬದುಕುವುದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಬೇಕಾದಂತಹ ವಿಚಾರವನ್ನು ನಿನ್ನ ಪಾದಾರವಿಂದಗಳಲ್ಲಿ ತಿಳಿಸಿದ್ದೇನೆ. ಇನ್ನು ಅಳಿಸು ಉಳಿಸು ನಿನ್ನಿಚ್ಛೆ ತಾಯೇ. ನಾರದನಾಡಿದಂತಹ ಮಾತನ್ನು ಕೇಳಿದಾಗ ಸಿಟ್ಟು ನೆತ್ತಿಗಾರುತ್ತಾ ಉಂಟು. ಹೀಗೂ ಮುಂದುವರಿದರೆ ಬಂಡಾಸುರ ಅವನಿಗೆ ತಕ್ಕುವಂತಹ ಶಿಕ್ಷೆಯನ್ನು ಕೊಡಲೇಬೇಕು. ನಾನೊಬ್ಬಳೆ ಹೋಗುವುದು ಸರಿಯಲ್ಲ. ನಮ್ಮ ಸ್ತ್ರೀ ಸೇನೆಯನ್ನೇ ವಿಸ್ತರಿಸ್ತೇನೆ ನೋಡು.
ಕೈಯಲ್ಲಿ ಪಾಶಾಂಶವಂತ ಆಯುಧವನ್ನು ಹಿಡಿದು ಅಸುರಳೆಯಂತ ಹಸುವನ್ನು ಏರಿಕೊಂಡು ಬಂದಿದ್ದೇನೆ. ಏನಾಗಬೇಕು ತಿಳಿಸಬೇಕು. ನಿಮ್ಮನ್ನು ಕರೆಯುವುದಕ್ಕೆ ಬಲವಾದ ಕಾರಣವಿದೆ. ನಾನಾಡುವಂತಹ ಮಾತು ಲಕ್ಷ್ಯವಿಟ್ಟು ನೀವು ಕೇಳಬೇಕು. ಶೂನ್ಯಕಾಪುರನ್ನು ಆಳುತ್ತಾ ಬಂದವ ದುರುಳ ಬಂಡಾಸುರನೆನ್ನುವಂತಹ ದೈತ್ಯ ನೇರವಾಗಿ ಭೂಲೋಕವನ್ನು ಸೇರಿ ಭೂಭಜನ ಭುಜವನ್ನೇ ಮೆಟ್ಟಿ ಆಮೇಲೆ ನಾಕವನ್ನು ಸೇರಿ ಮೃಗಾದಿಗಳ ಹೆಡೆಯನ್ನೇ ಮೆಟ್ಟಿ ನೇರವಾಗಿ ಸ್ವರ್ಗವನ್ನು ಸೇರಿದನಂತೆ ಇಂದ್ರಾದಿ ಸಮರಸರನ್ನು ಬಡಿದಾಡಿಸಿ ನಾಕದ ಪೀಠವನ್ನೇ ವಶಪಡಿಸಿಕೊಂಡಿದ್ದಾನೆ. ಅವನಿಗೆ ಸರಿಯಾದ ಶಿಕ್ಷಣ ಕೊಡುವುದಕ್ಕಾಗಿ ನಿಮ್ಮನ್ನು ಕರೆಸಿದ್ದೇನೆ. ನೀವು ಮಾತ್ರ ಹೋಗುವುದು ಸರಿಯಲ್ಲ. ನಿಮ್ಮ ಜೊತೆಲಿ ನಾನು ಬರುತ್ತೇನೆ. ಯಾವ ರೀತಿ ಗೊತ್ತೇ? ಬೆರವಂತಸ್ತು ಬೀಳು ಶ್ರೀ ಲಲಿತಾಂಬೆ ಶಕ್ತಿ ದೇವಿಯರ ಹರಿವಾರ ಮೆರೆಯಲಿಗೆ 120 ಮಂದಿ ರಥಾಧಿಪತಿ ಶ್ರೀಸೇನನ ಯೋಜನಾ ಪರ್ಯಂತರ ವಿಸ್ತರಿಸಿದ್ದೇನೆ. ಅದರೊಳಗೆ 9 ಅಂತಸ್ತು 120 ಮಂದಿ ಸೇನಾ ನಾಯಕರನ್ನು ನಿಲ್ಲಿಸಿದ್ದೇನೆ. ದುರುಳ ಬಂಡಾಸುರನ ವಧೆಗಾಗಿದೆ ಶುಭ ಕಾಲ. ದೇವದಿಂದವೇ ಮುಳುಗುತ್ತಿರುವಂತಹ ಈ ವೇಳೆಯಲ್ಲಿ ನಿಮ್ಮೆಲ್ಲರ ಜಯಘೋಷದೊಂದಿಗೆ ಕೂಳಬಂಡನ ವಧೆಗಾಗಿ ಶ್ರೀಚಕ್ರವನ್ನು ಏರ್ತೇನೆ, ಶ್ರೀಚಕ್ರವನ್ನು ಏರ್ತೇನೆ, ಶ್ರೀಚಕ್ರವನ್ನು ಏರ್ತೇನೆ.
ಒಂದೊಂದು ರೀತಿಯ ಉತ್ಪಾದನೆಗಳು ತಲೆದೋರುತ್ತಾ ಇದೆ ನೋಡಿ. ಒಂದು ಕಡೆಯಿಂದ ನೋಡಿದ್ದೇವೆ ಕೆಂಡಲ ಮಳೆ, ಮತ್ತೊಂದು ಕಡೆಯಿಂದ ರಕ್ತದ ಮಳೆ, ಇನ್ನೊಂದು ಕಡೆಯಿಂದ ಉಲ್ಕಾಪಾತ. ಈ ರೀತಿ ಅಪಶಕುನ ಆಗಬೇಕಾದ್ರೆ ಕಾರಣ ಓಡಾಡಿ ತ್ರಿಮೂರ್ತಿಗಳ ಪಾದಾರವಿಂದವನ್ನು ಹೋಗಿ ಸೇರಿದರು. ಅವರಿಗೆ ಬಂದಂತಹ ಕಷ್ಟವನ್ನು ಅವರಲ್ಲಿ ಹೇಳಿಕೊಟ್ಟರು. ತ್ರಿಮೂರ್ತಿಗಳೆಲ್ಲ ಒಂದಾಗಿ, ದೇವತೆಗಳು ಒಂದುಗೂಡಿ ಹೋಗಿ ಮಣಿದ್ವೀಪದಲ್ಲಿ ಒಂದಾಗಿ ಅಂಬಾತ್ಪುರವನ್ನ ಮಾಡಿದ್ದಾರೆ. ಆ ಕಾರಣದಿಂದಾಗಿ ಅಗ್ನಿಕುಂಡದಿಂದ ಓರ್ವಳು ಹೆಣ್ಣು ಹುಟ್ಟಿ ಬಂದಳು. ಅವಳು ಏನು ಮಾಡಿದಳು? ಅವಳಂತೆಯೇ ಸ್ತ್ರೀ ಸಾಮ್ರಾಜ್ಯವನ್ನೇ ನಿರ್ಮಿಸಿದ್ದಾಳೆ. ಯಾಕೆ? ನಿನ್ನನ್ನು ಕೊಲ್ಲುವುದಕ್ಕಾಗಿ. ಪ್ರಭೋ, ಆ ಹರಿಹರರೇ ಬಂದರು.
ಶೂನ್ಯಕಾಪುರಕ್ಕೆ ಹೆಂಗಸರ ದಾರಿಯಾಗಿದೆ ಅದನ್ನು ತಿಳಿದಂತ ನಾವೆಲ್ಲರೂ ತಾ ಮುಂದೆ ಎಂದೆಲ್ಲರೂ ಯುದ್ಧಕ್ಕಾಗಿ ಹೊರಡುತ್ತಾ ಇದ್ದಾರೆ. ಅದರ ವಿಚಾರದಲ್ಲಿ ನನ್ನೆರಡು ಮಾತನ್ನು ಆಲಿಸಬೇಕಣ್ಣ. ಏನದು ಹೇಳಿಬಿಡು ಅನ್ನದೇವ. ಈ ಹಿಂದೆ ಶೋಣಿತಾಪುರದ ಅಧಿಕಾರಿಯಾದ ಮಹಿಷಾಸುರ ನಮ್ಮ 3 ಲೋಕದಲ್ಲಿ ಮೆರೆಯುತ್ತಾ ಇದ್ದಾನೆ. ಅದನ್ನು ತಿಳಿದಂತ ಇಂದ್ರಾದಿ ದೇವತೆಗಳು ತ್ರಿಮೂರ್ತಿಗಳು ಓಜಸ್ಸು ತೇಜಸ್ಸು ಒಂದು ಸೇರಿ ಒಬ್ಬನಾಗಿ ನಾರಿ ಪ್ರತ್ಯಕ್ಷರಾದರು. ಯಾಕೆಂದರೆ ಈ ಮಹಿಷಾಸುರನನ್ನು ಕೊಲ್ಲುವುದಕ್ಕಾಗಿ. ಆಮೇಲೆ ಮಹಿಷಾಸುರನಲ್ಲಿ ಯುದ್ಧವನ್ನು ಮಾಡಿ ಮಹಿಷಾಸುರನನ್ನು ಕೊಂದಳು. ಆಮೇಲೆ ಅಣ್ಣ ಕದಂಬಾವನದಲ್ಲಿ ಒಬ್ಬನಾಗಿ ನಾರಿ ಇದ್ದಾನೆಂದು ತಿಳಿದು ಅದನ್ನು ಶುಂಭನಲ್ಲಿ ತಿಳಿಸಲು ಚಂಡಮುಂಡರು ಅದನ್ನು ತಿಳಿಸಿದಂತ ಆಮೇಲೆ ಆ ಆಕೆಯನ್ನು ಮದುವೆ ಆಗಬೇಕೆಂಬ ಉದ್ದೇಶದಿಂದ ನೇರವಾಗಿ ಸುಗ್ರೀವನನ್ನು ಕಳುಹಿದ್ದಾರೆ ಸಂಧಾನಕ್ಕಾಗಿ. ಸಂಧಾನವನ್ನು ಮುರಿದು ಸಮರವನ್ನು ಬಯಸಿದಳಂತೆ. ಆ ಸಂದರ್ಭದಲ್ಲಿ ಧೂಮ್ರಾಕ್ಷನನ್ನು ಕಳಿಸಿದಳಂತೆ. ಧೂಮ್ರಾಕ್ಷನನ್ನು ಸುಟ್ಟಳಂತೆ. ಆಮೇಲೆ ಚಂಡಮುಂಡರನ್ನು ಕಳುಹಿಸಿದಳಂತೆ. ಚಂಡಿಕೆಯಾಗಿ ಕೊಂದಳಂತೆ. ಆಮೇಲೆ ರಕ್ತಬೀಜನನ್ನು ಕಳುಹಿದಳಂತೆ. ರಕ್ತಬೀಜನನ್ನು ರಕ್ತೇಶ್ವರಾಗಿ ಕೊಂದಳಂತೆ. ನಾನು ಏನು ಮಾಡ್ಬೇಕು ಅದನ್ನು ಹೇಳಿಬಿಡು. ನಾವು ನೇರವಾಗಿ ಯುದ್ಧವನ್ನು ಮಾಡುವುದಕ್ಕಾಗಿ ಹೋಗುವುದು ಸರಿಯಲ್ಲ. ಕಳುಹಿ ಒಬ್ಬನನ್ನು ಗೂಢಾಚರಣನ್ನು ಅವರು ಶಕ್ತಿ ಶೂನ್ಯರಾದರೆ ಅವರಲ್ಲಿ ಕಾದಾಳವನ್ನು ಮಾಡುವ. ಆಮೇಲೆ ಶಕ್ತಿವಂತರಾದರೆ ಅವರಲ್ಲಿ ಯುದ್ಧವನ್ನು ಅಹಂಕಾರಿಯೇ. ಈ ವೇಳೆ ನನ್ನ ವ್ಯಕ್ತಿತ್ವವನ್ನು ತಿಳಿಯದೆ ಅವಳನ್ನೇ ಹೊಗಳ್ತಾ ಇದ್ದೇವೆ. ಹುಚ್ಚ ನಿನ್ನಂತಹ ವ್ಯಕ್ತಿ ನಮ್ಮ ಬಳಿಯಲ್ಲಿ ಇರಿಸಿ ನಾವೆಲ್ಲ ಹಾಳಾದ್ದು. ಓಹೋ, ಹೆಣ್ಣಿನಲ್ಲಿ ಕಾಳಗವನ್ನು ಮಾಡಬೇಕಾದ್ರೆ ಕಳಂಕ ಬರಲಿ.
ಇದು ಸಾವಕಾಶವಲ್ಲ, ಹೆಣ್ಮಕ್ಕಳು ಧ್ವಂಸಕ್ಕಾಗಿ ಸರ್ಪಣಿಯನ್ನು ಹಿಡಿದು ಶೂನ್ಯಕಾಪುರವನ್ನು ಹೊಂದಿದ್ದಾರೆ. ಸರ್ಪಣಿಯಂತಹ ನೀನು ಹೆಣ್ಮಕ್ಕಳನ್ನು ನನ್ನ ಹಾಗೆ ಇರುವ ಸಹಸ್ರ ಸರ್ಪಿಣಿಯನ್ನು ಸೃಷ್ಟಿ ರಣಾಂಗಣಕ್ಕೆ ತರಿಸ್ತೇನೆ. ಅಲ್ಲಿರುವಂತಹ ಕರಂಕ ಎನ್ನುವಂತಹ ದಾನವ ಸರ್ಪಿಣಿಗಳನ್ನು ಸೃಜಿಸುವುದರ ಮೂಲಕವಾಗಿ ರಣಕ್ಷೇತ್ರವನ್ನು ಕಳುಹಿಸಿಕೊಟ್ಟಿದ್ದಾನೆ. ಅವುಗಳ ಬಾಧೆಯಿಂದ ಯುದ್ಧ ಕಠಿಣವಾಗಿದೆ. ಸೃಜಿಸುವುದರ ಮೂಲಕ ನಿಮ್ಮ ಸ್ತ್ರೀ ಸೇನೆ ಹಾಳು ಮಾಡುತ್ತಾ ಇದ್ದೇನೆ. ಸರ್ಪಿಣಿಯರಿಂದ ತಡ ಮಾಡುವುದು ಸರಿಯಲ್ಲ. ಬಾಹಿಯ ಒಳಗೆಂದ್ರೆ
ಒಪ್ಪಿಕೊಂಡಿದ್ದೇನೆ. ಆದ್ರೆ ನಿನ್ನ ಮುಖ ವರ್ಚಸ್ಸನ್ನು ನೋಡಿದಾಗ ನಿನಗೇನೋ ತೊಂದರೆ ಬಂದಂತ ಅನುಭವಿಸ್ತಾ ಇದೆ. ಆದ್ರೆ ನನಗೆ ಹೇಳಬೇಕು, ತಿಳಿಸಬೇಕು. ನಿನ್ನ ಹೆಸರು ನಕಲೇಶ್ವರಿ ಎಂಬುದಾಗಿ ನೇರವಾಗಿ ರಣಕ್ಷೇತ್ರಕ್ಕೆ ಹೋಗಬೇಕು. ಕರ್ಣಕನೆನ್ನುವಂತಹ ದೈತ್ಯ ಸರ್ಪಿನ ಸೃಜಿಸುವುದರ ಮೂಲಕ ನಮ್ಮ ಸ್ತ್ರೀ ಸೇನೆ ಕೆಣಕುತ್ತಾ ಇದ್ದಾರೆ. ಅವರಿಬ್ಬರನ್ನು ಕೊಂದು ಬರಬೇಕು. ನಾರಿಯರೆಲ್ಲ ಕೊಳ್ಳುತ್ತಾ ಬರುವ ಸಂದರ್ಭದಲ್ಲಿ ನನಗೆ ತಡೆಯನ್ನುಂಟು ಮಾಡಿದೆ. ಹಾಗೆ ಇಲ್ಲವಾಗೇ ಕಚ್ಚಿ ಒದಗಿ ಬಂದಿದೆಯಾ? ನಮ್ಮ ವಿರೋಧಿಗಳನ್ನು ಹಿಡಿಯುವುದಕ್ಕೆ ಬೇಕಾಗಿ ಸರ್ಪಗಳನ್ನು ಕಳುಹಿಸಿದೆ. ಸರ್ಪ ತಿನ್ನುವುದಕ್ಕಾಗಿ ನಕುಲೇಶ್ವರಿ ಬಂದೇ ಅಲ್ಲ.
ನನ್ನಲ್ವೇ ನಾನು? ಹೌದು ರಾಜ, ಅವರೊಟ್ಟಿಗೆ ಅಲ್ಲಿ ರಣರಂಗಕ್ಕೆ ಹೋದದ್ದು. ಅಲ್ಲಿ ಹೋಗುವಾಗ ಅವರು ಹಾಗೆ ಹೋಗ್ಲಿಲ್ಲ, ಹೋಗುವಾಗ ಅವರು ಮೈಕದಲ್ಲಿ ಹೋದ್ರು, ಇಲ್ಲ ಕೆಮ್ಮದಲ್ಲಿ ಹೋದ್ರು, ಮಾಯಕದಲ್ಲಿ ಹೋದ್ರು. ಅಲ್ಲಿ ಹೋಗಿ ಚಿಟ್ಟಿ ಮಾಡಿದ್ರು, ಸೃಷ್ಟಿ ಮಾಡಿದ್ರು. ಅದು ಸರ್ಪಿಣಿಯರನ್ನು ಅಲ್ಲಿ ಹೋದ್ರ ರಣರಂಗಕ್ಕೆಲ್ಲ ಹೋದ್ರು. ಆ ಕಡೆಯಿಂದ ಇವರು ಹೋದ್ರು, ಆ ಕಡೆಯಿಂದ ನೆಕ್ಲೆಸ್ ಬಂತು. ನಕುಲೇಶ್ವರಿ, ಹೌದೌದು, ನಕುಲೇಶ್ವರಿ ಸರ್ಪಿಣಿಗೆ ಯುದ್ಧ ಆಯ್ತು. ಆ ಯುದ್ಧದಲ್ಲಿ ಸರ್ಪ ಹೋಯ್ತು, ಸರ್ಪಿಣಿ. ಇದನ್ನು ಕಂಡ ನಮ್ಮ ಮಹಾರಾಜರು ರಣರಂಗಕ್ಕೆ ಯುದ್ಧಕ್ಕೆ ಇಳಿದ್ರು, ಯುದ್ಧ ಮಾಡಿದ್ರು, ಬೇಕಾದಷ್ಟು ಹೋರಾಡಿದ್ರು. ಕೊನೆಗೆ ನಮ್ಮ ಕರಂಕ ಸೇರಿದ್ದಾರೆ ಎಂಬುದನ್ನು ತಿಳಿದುಕೊಂಡಿದ್ದೇನೆ. ತರುಣಿಯಲ್ಲೇ ಕಾಳಗವನ್ನು ಮಾಡಿ ಜಯಿಸುವ ರೀತಿ ಹಾಗೆ ವಿಷಂಗ. ನಾನು ಗೆದ್ದು ಬರ್ತೇನೆ. ಹೋಗಿ ಬಾ ಜಯಶಾಲಿ. ನಾನು ನೇರವಾಗಿ ಹೋಗುವುದು ಸರಿಯಲ್ಲ. ಅನಿವಾರ್ಯ ಅಷ್ಟ ಸಿದ್ಧಿಯನ್ನು ಬಲ್ಲವರು ನಾನು. ಆದ್ದರಿಂದ ಮಾಯಾವಿಗಳ ನಾವಾದ ಮಾಯಾ ಯುದ್ಧವನ್ನು ಮಾಡಬೇಕು. ಯಾವ ರೀತಿ ಕತ್ತಲೆಯನ್ನು ಹೋಗಿಸಿ ಮಾಯಾ ಯುದ್ಧವನ್ನು ಮಾಡ್ತೇನೆ. ವಿಶುಂಗನೆನ್ನುವಂತಹ ದಾನವ ರಣಕ್ಷೇತ್ರವನ್ನೇ ಕತ್ತಲೆಯನ್ನಾಗಿಸುವುದರ ಮೂಲಕವಾಗಿ ಆತನದಾದಂತಹ ಮಾಯಾವಿದ್ಯೆಯನ್ನೇ ಪ್ರಕಟಿಸಿದ್ದಾನೆ. ಆದುದರಿಂದ ವೈರಿಗಳನ್ನು ಗುರುತಿಸುವುದಕ್ಕೆ ಅಸಾಧ್ಯವಾಗಿದೆ. ನೀವು ಯಾರು ಚಿಂತಿಸಬೇಕಾದ ಅಗತ್ಯವಿಲ್ಲ. ಭಯವನ್ನು ಬಿಡಿರಿ. ಕತ್ತಲನ್ನೇ ಭೇದಿಸುವುದಕ್ಕಾಗಿ ಜ್ವಾಲಾ ಮಾಲಿನ್ಯನೇ
ಎದ್ದೇಳು. ಅತಿ ಶೀಘ್ರದಲ್ಲಿ ನನ್ನ ಸೃಷ್ಟಿ ಕಾರಣವೇನೆಂದು ನೀವೇ ಹೇಳಬೇಕು. ನೇರವಾಗಿ ರಣಕ್ಷೇತ್ರವನ್ನು ಸೇರು. ವಿಶುಂಗನೆನ್ನುವಂತಹ ದೈತ್ಯ ನಮ್ಮನ್ನು ಗೆಲ್ಲುವುದಕ್ಕಾಗಿ ಆ ರಣಕ್ಷೇತ್ರವನ್ನೇ ಕತ್ತಲನ್ನಾಗಿಸಿದ್ದಾನಂತೆ. ಆ ಕತ್ತಲನ್ನೇ ಭೇದಿಸಿ ಅವನನ್ನು ಕೊಂದು ಬರಬೇಕು. ರಣಕ್ಷೇತ್ರವನ್ನು ನಾನು ಬೆಳಗಿಸ್ತೀನಿ. ರಣಕ್ಷೇತ್ರವನ್ನೇ ಕತ್ತಲ್ ಮಾಡಿದ್ದೀರಲ್ಲ, ಆ ರಣಕ್ಷೇತ್ರವನ್ನೇ ಬೆಳಗಿಸಕ್ಕೆ ಬಂದವಳು ಇದನ್ನು ಮುರಿಯುವಂತ ಕಟ್ಟುಬಿಟ್ಟಿದ್ದಾರೆ.
ಅಗ್ನಿ ಪ್ರಾಕಾರವನ್ನು ಬಲಿದಿದ್ದಾಳೆ. ಇದನ್ನು ಮುರಿದು ಕೆಲವು ಸಮರ್ಥನಾದ ವ್ಯಕ್ತಿ ಕಂಬ ನಮ್ಮ ವ್ಯಕ್ತಿತ್ವ ಏನು ತೋರಿಸಿಕೊಳ್ಳಬೇಕು. ಹಾಗಾಗಿ ಎಷ್ಟೇ ಹುಡುಗಿಯರಿದ್ರು ನಾನು ನೋಡ್ತೇನೆ. ಹೋಗಿ ಬಾಬಾ ಸಾಹಸದಲ್ಲೇ ಹೊರಟೆ 200 ಅಕ್ಷೋಹಿಣಿ ಸೇನೆಯನ್ನು ಒಳಗೂಡುತ್ತಾ
ಎದ್ದೇವಮ್ಮ ತಾಯೇ ಬಂದಾಸುರ ಮಕ್ಕಳಾದಂತಹ ಚತುರ್ಬಾಹುಳ ಮೊದಲಾದವರು ರಣರಂಗಕ್ಕೆ ಬಂದಿದ್ದಾರೆ. ನಿಜ, ಅವರನ್ನು ಎದುರುಗೊಳ್ಳುವುದಕ್ಕೆ ಯಾರಿದ್ದಾರೆ ಎಂಬುದಾಗಿ ಚಿಂತಿಸುತ್ತಾ ಇದ್ದೀರಿ. ಬಿಟ್ಟು ಬಿಡದಿದ್ದರನ್ನು ನನ್ನನ್ನು ಕಳಿಸಿಕೊಟ್ಟಿದ್ದಾರೆ. ಅವರಿಗೆ ತಕ್ಕ ಬುದ್ಧಿಯನ್ನು ಕಲಿಸಕ್ಕಾಗಿ ನಾನು ಹೋಗ್ತೇನೆ. ಸರಸ್ವತಿ ಅಂಬಿಗೆ ಅದಕ್ಕೆ ನೀನೇ
ನೀನಾದಂತಹ ಮುದ್ದಾದ ನುಡಿಯನ್ನು ಕೇಳಿದಾಗ ಚಿಂತೆಗೊಂಡಂತ ನಾನು ಪಕ್ಕಿ ನನ್ನ ಮುಖದಲ್ಲಿ ನಗು ಬಂದು ಹೋಯಿತು. ಯಾಕೆ ಬೆಲ್ಲೆಯ? ಎಲೆಯ ಪ್ರಾಯದ ಕುವರಿ ನೀನು. ಅಮ್ಮ, ರಣಕ್ಷೇತ್ರಗಳನ್ನು ಕಳುಹಿಸಿಕೊಡು, ಚತುರ್ಬಾಹುವನ್ನು ಕೊಂದು ಬರುತ್ತೇನೆ. ಹೌದಮ್ಮ. ಏನಮ್ಮ ಏನು ತಾಯಿ? ಆಟ ಅಂತ ಭಾವಿಸಿಕೊಂಡಿದ್ಯಾ? ಈ ಸಮರ ಅಂದ್ರೆ ಅಲ್ಲವೇ ಅಲ್ಲ ಮಗಳೇ. ನಿನಗೆ ಎಷ್ಟು ವರ್ಷ ಆಯ್ತು? 9 ವರ್ಷ. ನಾನು 3 ಕಣ್ಣನ್ನು ಹೊಂದಿದವಳು, ಹಾಗೆ 4ನೇ ಕಣ್ಣಿನಂತೆ ಗೋಚರಿಸುವಳು ಯಾರು? ನೀನು. ಹಾಗಿದ್ರೆ ಎಳೆಯ ಪ್ರಾಯದ ಕೂರೆ ಅಂತ ನಿನ್ನನ್ನು ನಾನು ಕಳುಹಿಸಿಕೊಟ್ಟಿದ್ದಾರೆ. ಖಂಡಿತವಾಗಿ ನನಗೆ ಭಯವಾಗ್ತಾ ಉಂಟು. ಯಾಕೆ? ಬಾಲ್ಯದಲ್ಲಿರುವಂತಹ ಸಂದರ್ಭದಲ್ಲಿ ಆಟ ಪಾಠ ಊಟ ಅಷ್ಟನ್ನೇ ಮಾಡಿಕೊಂಡು ಗೆಳತಿಯರ ಜೊತೆ ಇರಬೇಕು ಹೊರತು ನಕ್ಷತ್ರಕ್ಕೆ ನೀನು ಹೋದ್ರೆ ಏನು ಮಾಡ್ತೀವಿ? ಸಣ್ಣದಾದ ಬೆಂಕಿಯ ಕಿಡಿಯನ್ನು ಗಾಳಿಯ ಸಹಾಯದಿಂದ ಇಡೀ ಪ್ರಪಂಚವನ್ನು ನಾಶ ಮಾಡುವುದಕ್ಕೆ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಆಶೀರ್ವಾದದ ಬಲವನ್ನಿದೆ ಎಂದಾದ್ರೆ ದುರುಳರೆಲ್ಲರನ್ನು ನಾಶ ಮಾಡುವುದಕ್ಕೆ ಸಣ್ಣವಳಾದ ನಾನೇ ಸಾಕು. ಮಗಳ ಅಮೃತವನ್ನೇ ಕುಡಿದಂತ ಅನುಭವ ನನಗಾಗಿ ಹೋಯಿತು. ಹೌದೇ ತಾಯಿ? ಯಾಕೆ ಬಲ್ಲೆಯ? ಯಾಕಮ್ಮ? ನಿನ್ನಲ್ಲಿ ಶಕ್ತಿ ಸಾಮರ್ಥ್ಯ ಎಷ್ಟುಂಟು ಎಂಬುದಾಗಿ ಪರೀಕ್ಷೆ ಮಾಡುವುದಕ್ಕಾಗಿ ಈ ಮಾತನ್ನು ನಾನು ಆಡಿಬಿಟ್ಟೆ. ಸರಿ ಮಗಳೇ, ಎಷ್ಟಾದ ನನ್ನ ಮಗಳು ನೀನು.
ಶತ್ರುಬಾಹುವನ್ನು ಕೊಲ್ಲುವಂತಹ ಶಕ್ತಿ ಸಾಮರ್ಥ್ಯದಲ್ಲಿ ಉಂಟು ಎಂಬುದು ನಾನೀಗ ಅರ್ಥ ಮಾಡಿಕೊಂಡಿದ್ದೇನೆ. ಹೋಗು, ದುಷ್ಟಾಂತ ಶತ್ರುಬಾಹುವನ್ನು ಕೊಂದು ಬರಬೇಕು. ಮಗನೇ, ಅಲ್ಲಿರುವವನು ಸಾಮಾನ್ಯವನಲ್ಲ, ಶತ್ರುಬಾಹು ಎನ್ನುವನು ಬಂಡಾಸುರನ ಮಗನಾಗಿದ್ದಾನೆ. ಮಾಯಾ ವಿದ್ಯೆಯ ಮೂಲಕ ಗೆಲ್ಲುವುದಕ್ಕೆ ಖಂಡಿತವಾಗಿಯೂ ಆತನಿಗೆ ಗೊತ್ತಿರಬಹುದು. ಆದುದರಿಂದ ಯಾವ ವಿದ್ಯೆಯನ್ನು ಪ್ರಕಟಿಸಲು ಕೂಡ ಅವನನ್ನು ಜಯಿಸಿ ಬರಬೇಕು. ಆದುದರಿಂದಲೇ ವಿಶೇಷವಾದ ಎದೆಗವಚ ನಿನಗೆ ಅವಚಿದ್ದೇನೆ. ನೋಡು, ಅರ್ಧ ಚಂದ್ರಾಕೃತಿಯುಳ್ಳಂತಹ ಈ ಬಾಣವನ್ನು ನಿನ್ನ ಬಾಲಿಗೆ ಒಪ್ಪಿಸಿದ್ದೇನೆ. ಹೋಗು, ಆತನ್ನು ಕೊಂದು ಬಾ. ಲಲಿತ ಸಹಸ್ರನಾಮದಲ್ಲಿ ನಿನ್ನ ಹೆಸರು ಒಂದಾಗಲಿ ಮಗಳೇ. ತಡ ಮಾಡುವುದು ಸರಿಯಲ್ಲ. ದುರರಂಗಕ್ಕೆ ತೆರಳುವಾಗ ರಘು ಚಕ್ರವರ್ತಿ ರಥವನ್ನೇರಿ ಯಾಕೆಂದ್ರೆ ಶಕ್ತಿ ನಾಯಕಿಯರಾದಂತಹ ನಾವಿದ್ದೇವೆ. ಆ ಖಳನನ್ನು ಸಂಹರಿಸುವುದಕ್ಕೆ ನಾವು ಸಮರ್ಥರೇ ಹೌದು. ಆದ್ದರಿಂದ ನೀನು ಕಾಳಗಕ್ಕೆ ಹೋಗು. ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ಶಕ್ತಿಯುತ ನೀನಹುದು ಎಂಬುದನ್ನು ತೋರಿಸಬೇಕೆಂದಾದ್ರೆ ನನ್ನ ಜೊತೆ ರಣರಂಗಕ್ಕೆ ಬಾ. ನಾನು ಹೋಗುದು
ಇದು ಸುಲಭ ಅಲ್ಲ ಸುಲಭ ಅಲ್ಲ ತಿಳಿದಿದೆ ಉತ್ಸಾಹವೇ ಉಡುಗಿ ಹೋಯಿತು. ಯಾರು ನಾವು? ರಣದಿ ಶಾಪಟ ಮಲ್ಲ, ರಣಧೀರ ಕಂಠೀರವ. ಅಂತಹ ಚತುರ್ಬಾಹುವಿನಲ್ಲಿ ಯುದ್ಧಕ್ಕೆ ಯಾರು ಬರ್ತಾರೆ? ಒಂದು ನಿರೀಕ್ಷೆ ಇತ್ತು. ಸಾಮಾನ್ಯರಿಗೆಲ್ಲ ನನ್ನ ಎದುರು ಬರ್ಲಿಕ್ಕೆ ಧೈರ್ಯ ಇಲ್ಲ. ಬಹುಶಃ ಈ ಸಲ ಸ್ತ್ರೀ ಶಕ್ತಿಯ ನಾಯಕಿಯೇ ಬರ್ತಾರೆ ಅಂತ ನಾನು ಗ್ರಹಿಸಿದ್ದು. ಅವಳು ಬರಲಿಲ್ಲ. ಬಂದದ್ದು ನೀನು. ಕುವರಿ, ಬರೇ ಕುವರಿ ಅಲ್ಲ, ಎಳೆಯ ಕುವರಿ, ಎಳಸಾದ ಪ್ರಾಯದ ಕುವರಿ ನೀನು. ಕೈಯಲ್ಲಿ ಒಂದು ಬಿಲ್ಬಾನವನ್ನು ಹಿಡ್ಕೊಂಡು ನನ್ನ ಎದುರು ಬಂದು ಬಾ ಬಾ ಬಾ, ಸ್ವರವೂ ಸರಿ ಒಡೆಯಲಿಲ್ಲ ಇವಳದ್ದು. ಆದ್ರೂ ಯುದ್ಧಕ್ಕೆ ಬಾ ಅಂತ ಕರೆಯುವ ಧೈರ್ಯ ಬಂತಲ್ಲ, ಮೆಚ್ಚಲೇಬೇಕು. ಈಗ ನಿನ್ನಂತವರಿಗೆ ಇದು ಕ್ಷೇತ್ರ ಅಲ್ಲ. ನನ್ನ ಮುಂದೆ ನಿಂತು ಮಾತಾಡುದು ಬಿಡು, ಎದುರು ಬರ್ಬೇಕು ಅಂತಾದ್ರೆ ಸ್ವಲ್ಪ ಧೈರ್ಯ ಬೇಕು. ಆದ್ರೆ ನೀನು ಮಾಡಬೇಕಾದ್ದೇನು? ನಿನ್ನ ಪ್ರಾಯದ ಒಂದು 4 ಹುಡುಗಿಯರನ್ನು ಒಟ್ಟು ಮಾಡಿ
ಎಲ್ಲಿಯಾದ್ರೂ ಒಂದು ಜಾಗ ಸಿಕ್ಕಿದ್ರೆ ಒಂದು ಹೀಗೆ ಒಂದು ಗೆರೆ ಹಾಕಿ ಒಂದು ಕುಂಟ ಬಿಲ್ಲೆಯನ್ನು ಅದಕ್ಕೆ ಹಾಕಿ ಅದನ್ನು ನೀನು ಚೆನ್ನಾಗಿ ಅಭ್ಯಾಸ ಮಾಡಿದ್ದೆ. ಅದೆಲ್ಲ ದಾಟಿಯೇ ಬಂದದಲ್ವಾ? ಇಲ್ಲದಿದ್ರೆ ಎಲ್ಲಿಯಾದ್ರೂ ಮರಕೋತಿ ಆಟವೋ ಅಥವಾ ಬುಗುರಿ ಆಟವೋ ಇದನ್ನೆಲ್ಲ ಆಟ ಆಡ್ಬೇಕು. ಅದು ನೀನು ಮಾಡ್ಬೇಕಾದ ಕೆಲಸ. ಅದು ಬಿಟ್ಟು ಬಿಲ್ಬಾನವನ್ನು ಧರಿಸಿ ನೀನು ಬಂದಿದ್ದಿ. ಎಳೆಯ ಕುವರಿಯು ನೀನು ಕಲಹ ಎಮ್ಮಡನೆ ಅದು ಸುಲಭವಲ್ಲ. ನೀವೆಲ್ಲ ಈ ಹುಡುಗಿಯರು ಉಂಟಲ್ಲ, ನಾವು ಗಂಡಸರಿಗಿಂತ ಏನು ಕಡಿಮೆ ಇಲ್ಲ, ಸಮಾನತೆ ಸಮಾನತೆ ಅಂತ ಹೇಳಿ ಗಂಡಸರು ಹಾಕುವ ವಸ್ತ್ರವನ್ನೆಲ್ಲ ಹಾಕಿದ ಮಾತ್ರಕ್ಕೆ ಹೆಣ್ಣು ಗಂಡಾಗಲಿಕ್ಕೆ ಸಾಧ್ಯ ಇಲ್ಲ. ಹೆಂಗಸರು ಇರ್ಬೇಕಾದ್ದು ಇಲ್ಲಿ ಅಲ್ಲ, ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿ ಇಲ್ಲಿ ಬಂದ್ರು ನಡೆಯುತ್ತದೆ ಎಂಬುದನ್ನು ನಡೆಯುವುದು ಕರ್ಮ. ಎಂತದ್ದು ನಡೆಯುವುದು? ಈಗ ಯುದ್ಧಕ್ಕೆ ನೀನು ವ್ಯಕ್ತಿಯಲ್ಲ, ನೀನು ಸಣ್ಣ ಪ್ರಾಯದವಳು. ಯುದ್ಧದ ವಿಷಯ ಬಿಟ್ಟು ಏನಾದ್ರೂ ಆಲೋಚನೆ ಮಾಡೋನವಾ? ಅದಕ್ಕೂ ಪ್ರಾಯ ಬರಲಿಲ್ಲ. ನೀನು ಅಪ್ರಾಪ್ತ ಹೆಣ್ಣು. ಒಂದು ವೇಳೆ ನಾನು ನಿನ್ನ ಮೇಲೆ ಕೈ ಮಾಡಿದ್ರೆ ನಾಳೆ ಅಪಪ್ರಚಾರ ಆಗುತ್ತದೆ. ಅಪ್ರಾಪ್ತ ಬಾಲಕಿಯನ್ನು ಹಾಳು ಮಾಡಿದ ಚತುರ್ಬಾಹು ನನ್ನ ಜೀವನ ಗಾಥೆಯಲ್ಲಿ ಒಂದು ಕಪ್ಪು ಚುಕ್ಕಿ ಆಗುತ್ತದೆ. ಹಾಗಾಗಿ ನನ್ನ ಮನಸ್ಸನ್ನು ಕೆರಳಿಸಬೇಡ. ನನಗೆ ಕೋಪ ನಿನ್ನಲ್ಲಿಲ್ಲ. ಆ ಸ್ತ್ರೀ ಶಕ್ತಿ ಕಟ್ಟಿ ಅದಕ್ಕೆ ನಾಯಕಿ ಇದ್ದಾಳಲ್ಲ, ಯಾರು? ಲಲಿತೆಯ ಗಿರಿಜೆಯ ಯಾರೇ ಇರಲಿ, ನೀನು ಹೋಗು, ಅವಳನ್ನು ನಡೆಸಿ. ಮದಕರಿ ಯಾಕೆ ಮರುಳೆ, ಮದಕರಿ ಯಾಕೆ ಮರುಳೆ, ಹೇ ಮರುಳೆ, ಹೇ ಮರುಳೆ. ಚಿಗುಟೆ ಚಿಗುರಾರ ಚಿಗುಟೆ ಚಿಗುಟೆ ತಪ್ಪೆ ಮಾತಾಡಿದ್ದಲ್ಲ, ಸರಿಯಾಗಿ ಮಾತಾಡಿದ್ದೇನೆ. ನೀನಾಡಿದಂತಹ ಮಾತೇನು? ನೀನು ಸಣ್ಣವಳು, ನನ್ನೊಡನೆ ದುರಕ್ಕೆದುರಾಗುವವಳಲ್ಲ. ಸಣ್ಣವಳಲ್ಲ, ಎಳೆಯ ಕುವರಿ. ಎಳೆಯ ಕುವರಿ ತಾಸಾರನ್ನ ಮಾತಾಡ್ತೀವಿ. ಅಲ್ಲ, ಕುವರಿಯನ್ನು ಕುವರಿ ಅಂತ ಹೇಳುದು ತಾಸಾರವ? ಖಂಡಿತವಾಗಿ. ಮುದುಕ್ಯ ಮೂರ್ಖನೇ ಸರಿ ಅಲ್ಲ, ಮುದುಕಿ ಅಂತ ಹೇಳಿದಲ್ಲ, ಕುವರಿಯೇ ಹೌದು. ಮತ್ತೆ ನಾನು ಹೇಳಿದ್ರಲ್ಲಿ ತಪ್ಪೆಂತ? ತಪ್ಪು ಯಾವುದು ಅಂತ ಹೇಳ್ತೇನೆ. ನನ್ನೊಡನೆ ಕಾಲದಂತೆ ಸರಿಯಲಾದ
ಸಮಾನವಾದವಳಲ್ಲ. ಯಾಕಲ್ಲ? ಯಾಕೆ? ವಿವಾಹ, ವಿವಾದ, ವಿರೋಧ, ವಿನೋದ ಇದಕ್ಕೆ ಸಮಾನತೆ ಬೇಕು. ಸಮಾನತೆ ಬೇಕು. ಸಮಾನಶೀಲೆ ವ್ಯಸನೇಶು ಸಖ್ಯಂ ಹೇಳಿದ್ದು ಸುಮ್ಮನಲ್ಲ. ಈಗ ಒಬ್ಬನಲ್ಲಿ ಮಾತಾಡ್ಬೇಕು ಅಂತಾದ್ರು, ಒಬ್ಬನಲ್ಲಿ ವಾದ ಮಾಡ್ಬೇಕು ಅಂತಾದ್ರು, ಒಟ್ಟಿಗೆ ನಿಲ್ಬೇಕು ಅಂತಾದ್ರು, ಒಟ್ಟಿಗೆ ಊಟ ಮಾಡ್ಬೇಕು ಅಂತ ಸಮಾನತೆ ಬೇಕು. ಈಗ ನನಗೆ ಮೊದಲೇ ಸರಿ ಇಲ್ಲ ಅಂದ್ರೆ ಯಾವ್ದ್ರಲ್ಲಿ ನೋಡುವಾಗ್ಲೇ ಅರ್ಥವಾಗ್ತದೆ ನಿನಗೆ ಸರಿ ಇಲ್ಲ ಎಂಬುದಾಗಿ. ಈಗ ಒಂದು ಮಾತು ಹೇಳ್ತಾ ಇದ್ದೇನೆ, ಪ್ರಾಯದಲ್ಲಿ ಸರಿ ಸಮಾನಳು ಅಲ್ಲದೆ ಇದ್ದರೂ ಕೂಡ ತುರಕ್ಕೆ ಸರಿ ಸಮಾನಳು ಎಂಬುದನ್ನು ತೋರಿಸಿಕೊಳ್ಳುವುದಕ್ಕಾಗಿ ಬಂದವಳು ನಾನು. ಇಷ್ಟು ನನ್ನ ಪ್ರಾಯದಲ್ಲಿ ಕಲಿತರೆ ಎಷ್ಟು ಕಲ್ತಾಳೆ? ಎಷ್ಟು? ನಾನು ಕಲ್ತದ್ದಕ್ಕೆ ಕಣ್ಣಿಲ್ಲ. ನೀನು ಕಲಿತದಕ್ಕೆ ಕಣ್ಣಿಲ್ಲವಾದರೂ ಕೂಡ ನಿನಗೆ ಬೇಕಾದುದನ್ನು ನಾನು ಕಲಿತಿದ್ದೇನೆ. ಇದು ಇದು ಆದ್ದರಿಂದ ಹೇಳ್ತಾ ಇದ್ದೇನೆ, ಚಿಗುರನ್ನು ಚಿವುಡುವುದಕ್ಕೆ ಕೊಡಲಿ ಅಗತ್ಯ ಬೇಡ, ಬರೇ ಒಂದು ಉಂಗುರು ಸಾಕು ಅಲ್ವಾ? ಹೌದು. ಹಾಗೆಯೇ ಈ ಕೆಸರಲ್ಲಿ ಹುಟ್ಟಿದ ಎರೆಹುಳುವನ್ನು ಕೊಲ್ಲುವುದಕ್ಕೆ ವಿನತೆಯ ಸುತನಾದ ಗರುಡನೂ ಬರಬೇಕಾದ ಕೆಲಸ ಇಲ್ವಾ? ಹಾಗಾಗಿ ಒಂದು ಚಿಗುರಿನದ್ದು ಯಾರಿಗೆ ಹೇಳುದು? ಯಾರಿಗೆ ಅಂದ್ರೆ ನಿನಗೆ ಹೇಳುದು. ನೀನು ಎಷ್ಟಾದ್ರೂ ನೊರಾಜು, ನಿನ್ನನ್ನು ಕೊಲ್ಲುವುದಕ್ಕೆ ಮದಕರಿ ಬರಬೇಕಾದಂತ ಅಗತ್ಯವೂ ಇಲ್ಲ. ಮಾತಲ್ಲಿ ಹೇಳ್ಕೊಂಡು ಬೇಡ, ಸಣ್ಣವಾದ ನಾನು ಮೈ ಮೇಲೆ ಕೈ ಮಾಡಿ ಮಾತಾಡ್ತೀಯ. ನಿನ್ನಂತವಳನ್ನು ಕೊಲ್ಲುವುದಕ್ಕೆ ನನಗೆ ಹೆಚ್ಚು ಸಮಯ ತಲೆ ತಲೆ ಹೊಂದಿತ್ತು. ನಿನಗೆ ಈ ಸಲ ಅರ್ಧ ತೋರಿಸ್ತೇನೆ.
ಮನಸ್ಸು ನಗಿದ ನಿನಗೆ ವೀರ ಸ್ವರ್ಗವೇ ಲಭಿಸಬೇಕಾದು ಸಹಜ ಮಗನೇ. ಅಂತ ಸರ್ವೋತ್ತಮವಾದ ಪದವಿಯು ನಿನ್ನ ಪಾಲಿಗೆ ಲಭಿಸಿರುವ ವೇಳೆ ನಿನ್ನ ಮರಣಕ್ಕಾಗಿ ನಾನು ಶೋಕಿಸಲಾರೆ. ಆದರೆ ನಿನ್ನ ಮರಣದ ವರ್ತಮಾನವನ್ನು ಕೇಳಿ ತಿಳಿದ ಇಂದ್ರಾದಿ ದಿಕ್ಪಾಲಕರು ಸಂತೋಷದಲ್ಲಿ ನಗುತ್ತಲಿದ್ದಾರಲ್ವಾ? ಶಾರ ಸಹಿಸಲಿ ತಮ್ಮಂದಿರೇ, ಏನು ಮಾಡೋಣ? ಶಾಂತಿ ದೊರಕಬೇಕಾದ್ರೆ ತರುಣಿಯಲ್ಲಿ ಕಾರಣಕ್ಕಾಗಿ ನಾನೇ ಹೋಗಿ ಬಿಡ್ತೇನೆ. ಅವರನ್ನು ಕೊಂದು ನಾನು ಹೋಗಿ ಬನ್ನಿ ದೇಶಾದಿಗಳ. ಎನ್ನುವುದನ್ನು ನಾನು ಮನಗಂಡಿದ್ದೇನೆ. ಹಾಗಾಗಿ ಶಕ್ತಿಯ ಮಾರ್ಗವನ್ನು ಬಿಟ್ಟು ಯುಕ್ತಿಯ ಪಥದೆಡೆಗೆ ನಾನು ಗಮನ ಹರಿಸಬೇಕಾಗಿದೆ. ಹೌದು, ಆ ಕಾರಣಕ್ಕಾಗಿ ವಾಮಾಚಾರದ ವಿದ್ಯೆಯ ಬಲದಿಂದಲಾಗಿ ಅವರನ್ನು ಗೆಲ್ಲಿದ್ದೇನೆ. ಅದಕ್ಕಾಗಿ ಮಂತ್ರವಾದಿಯನ್ನೇ ಸೃಷ್ಟಿಸುತ್ತೇನೆ. ನಿನ್ನನ್ನು ಸೃಷ್ಟಿಸಿದವ ನಾನೇ. ನಾನೇ. നീ എന്ത് വാക്ക് പറയുന്നത്? ഇതെന്ത് ഭാഷ? നന്നതു കന്നഡ. നിന്നതു ഇത് മലയാള, ശുദ്ധ മലയാള. ಎಲ್ಲಿದು? ಇದು ಕೇರಳത്തിന്റെ ಇಪ್ಪ ಎನ್ನ ಚಿಟ್ಟಿ ಮಾಡಿದ್ದು. ಯಾವುದು? ಚಿಟ್ಟಿ ಮಾಡಿದ್ದು. ಚಿಟ್ಟಿ ಅಲ್ವಾ? ಸೃಷ್ಟಿ ಮಾಡಿದ್ದು. ಸಿಟ್ಟಿ ಮಾಡಿದ್ದು. ಎಂದಕ್ಕೆ ಸಿಟ್ಟಿ ಮಾಡಿದ್ದು? ಯಾಕೆ ಗೊತ್ತಾಯ್ತಾ? ಎಂದಕ್ಕೆ? ಓ ಆಯಣಗೆ ದಿಟ್ಟಿಯನ್ನು ಹಾಯಿಸಿ ನೋಡು, ತರುಣಿಯರ ಗುಂಪೊಂದು ಕಾಣ್ತಾ ಇದೆಯಲ್ಲ. ತರುಣಿಯರನ್ನು ಈ ಹಿಂದೆ ಕಾಣುವವರಂತೆ ನಾನು ನೋಕಿದ್ಲೆ, ಇಪ್ಪಳೇ ನೋಕಿದ್ರಿ. ಹೌದೇನೋ? ತರುಣಿಯರನ್ನು ಕಂಡಾಗ ಈ ರೀತಿಯೆಲ್ಲ ಆಗುತ್ತದೆ. ಹೌದೇನೋ? ನಿನ್ನನ್ನು ಸೃಷ್ಟಿ ಮಾಡುವುದೇ ಫಲವಾದಂತಹ ಕಾರಣ ಉಂಟು. ಹೆಣ್ಣು ಮಕ್ಕಳಿಗೆ ನಾನು ಹೊರ್ತನ್ಯ. ಅಷ್ಟು ಮಂದಿಗೆ ನೀನು ಒಬ್ಬನೇ. ಯಾವುದಕ್ಕೋ ಹೇಳ್ತೇನೆ, ಅವರನ್ನೆಲ್ಲ ನಾ ಮಂಗಳೇ. ನೀನು ಮದುವೆ ಆಗುವುದಕ್ಕೆ ಅಲ್ಲ, ಎಲ್ಲಾರಕ್ಕೂ ನಲ್ಲರ.
ಹಾಗಲ್ಲ, ಅವರಿಗೆ ಒಳ್ಳೆಯದು ಆಗಬಾರದು. ಅವರೆಲ್ಲ ನಮ್ಮ ಪಾಲಿಗೆ ಮೃತ್ಯುಪಾದಿಯಲ್ಲಿ ಮೆರೆಯುತ್ತಾ ಇದ್ದಾರೆ. ಹಾಗಾಗಿ ನೀನು ಈ ಕೂಡಲೇ ಮಂತ್ರವಾದ ಹಾಕೋಣ, ಮಾಟ ಹಾಕೋಣ, ಮಾರಣ ಹಾಕೋಣ, ಆರನೇ ಹೇಳ್ಕೊಂಡು ನೀನು ಯಾರ್ದು ತೆಗೆಯುವುದು ಬೇಡ. ಹಾಗೆ ಇಕೋ ನಿನ್ನ ಮಂತ್ರವಾದ ವಿದ್ಯೆಯಿಂದಲಾಗಿ ಅವರೆಲ್ಲ ತಲೆ ತಿರುಗಿ ಬೀಳುವ ಹಾಗೆ, ಅವರಿಗೆಲ್ಲ ಹುಚ್ಚು ಶುರುವಾಗುವ ಹಾಗೆ, ಎಲ್ಲರೂ ಮಾನಸಿಕ ಆಗುವ ಹಾಗೆ ನನ್ಗಲ್ಲು ಆ ತರುಣಿಯರಿಗೆ ಓರ್ಕು ಮಾತ್ರ ನಿಗಕ್ಕೆ ಬೇಡ. ಅದು ಹಾಕು, ನಾನೇ ಹಾಕು. ಸಾಧ್ಯ ಸಾಧನ ಬೇಡ. ಸಾಧನ ಏನೆಲ್ಲ ಬೇಕು? ಇದು ಕುಂಬಳಕಾಯಿ ಬೇಡ. ಕುಂಬಳಕಾಯಿ പിന്നെ ಕೊಳ್ತೀರಿ. ಆಮೇಲೆ ಮೊದಲು ಯಾವುದು? ಮೊದಲು പിന്നെ ಬೇಲಿ ಕೆಟ್ಟೋಣ. ಇಲ್ಲಿಗೆಲ್ಲ ಬೇಲಿ ಕಟ್ಟಬೇಕಾ? പിന്നെ ಇದು ಹೊಂಡ ಬೇಡ. ಯಾವುದು? ಹೊಂಡ. ಹೊಂಡ ಯಾಕೆ ನಿನ್ನನ್ನು ಹೂತು ಹಾಕುವುದಕ್ಕ? ಎಷ್ಟು ಬೇಕಾ ಹೊಂಡ? ಅದಲ್ಲ ಹೊಂಡ. ಸಿಯಾಳ. ಸಿಂಹಳ ಅಲ್ಲ ಸಿಯಾಳ. പിന്നെ ಇದು ಕೋಯಿ ವೇಣು. ಯಾವುದು? ಕೋಯಿ. ಯಾಕೆ? ಅದು ತೋರೆ ಹೊಡ್ಕೊಂಡು ತಿನ್ನಕ್ಕೆ ತಿನ್ನಲ್ಲಿ ತೋರೆ ಹೊಡ್ಕೊಂಡು ಆಗಲೇ ವ್ಯವಸ್ಥೆ ಮಾಡು. ಸಾಧನ ಬಂದಾಳಿ ಅಪ್ಪಳೆ ನಿಂಗ ಬೇಡಿಕೊಂಡ ಎಲ್ಲ ಅವ್ರ ಅಂದ್ರೆ ನಾನು ಆಗಲಪ್ಪ, ಇದಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ. ವ್ಯವಸ್ಥೆ ಮಾಡಿ ಅದಾ ಓ ತಯಾರುಂಡಲ್ಲ ನನ್ನ ಪರಿಗಣನೆ ಎತ್ತರದಲ್ಲಿ ಆಳೆ ಆಗ ಎಲ್ಲ ಅದಕ್ಕೆ ತೀಡಿ ಮನೆ ತೀಡಿ ನೀನು ಕೇಳಿದ ತಕ್ಷಣ ಸಿದ್ಧ. ಅಪ್ಪಳೆ ನಮ್ಮಲ್ಲಿರುವ ಜನಗಳೇ ಹಾಗೆ. ಎಲ್ಲ ತಯಾರಾಗಿ ಸಿದ್ಧವಾಗಿದೆ ಅಲ್ಲ? ನಿಂಗ ಇರಿಕೆ ಪ್ರಾರಂಭ ಆಗಿ ಏನಿ ಮುಂದೆ ಇಲ್ಲ. ನಿಂಗ ಮುಂದಿನ ಚಂದ ಜೋರು ಅಂದ್ರೆ ಏನಿ ಮುಂದೆ ಮಾತಾಡಬಾರ್ದು. ನಿಂಗೆ ಮಾತಾಡಬಾರ್ದು. ಆಗಲ್ಲ, ಇಟ್ಕೊಳ್ಳು. ಇനി ನಾನು ಹೇಳಿದರೆ ಮಾತ್ರ ಮಾತಾಡಬೇಕು. ಇಲ್ಲಿದ್ರೆ ಕುಳಿತುಕೊಳ್ಳಬೇಕು. ನೀವು ಕೊಲ್ಲಿ ಅಪ್ಪ ಎಣಿ ಇದು ಶುರು ಹಾಕದಲ್ಲ. ಇದು ಶುರು ಹಾಕದಲ್ಲ. ಅದು ಇನ್ನು ಶುರು ಮಾಡೋಣ. ಓಂ ಶ್ರೀ ಕಾಳಿ ಮಂಕಾಳಿ ಆಮ್ರಿ ತಿಂತಿಯನು ನಿಂಗ ಮುಂಡನೆ ನಿಂಗ ಮಾತಾಡಬಾರದು ಅಂತ ನಾನು ಹೇಳುತ್ತದೆ. ನಿಂಗ ಎಂತ ಎಡೆಯಲ್ಲಿ ಬಾಯ ಅಂತಲ್ಲ. ನೀನು ಬಂದದ್ದು ವಾಮ ಆಚಾರ್ಯ ಮಾಡ್ತದೆ. ನೀವು ಕೂತ್ಕೊಳ್ಳಿ ಅಲ್ಲಿ ಅಧಿಕ ವರ್ಷ ಮಾತಾಡಿದ್ರೆ. ನಾನು ಒಂದು ಎಡೆಯಲ್ಲಿ ಮಂತ್ರವಾದ ನೀವು ಹಾಳು ಮಾಡಿದರೆ ನಿಮಗೆ ಫಿರಾದ ಬಿಡ್ತೀವಿ. ಅದು ಹಾಗಾಗಬಾರ್ದು. ಸುಮ್ಮನೆ ಓಂ ನೀರು ಬೇಕಾ? ನೀರು ಏನು ಮಾರ? ನಿಮಗೆ ಹುಚ್ಚು ಜೋರುಂಟು. ನಿಮಗೆ ಹುಚ್ಚು ಹಿಡಿತದೆ. ಕುಳಿತುಕೊಳ್ಳಿ. ಇಲ್ಲಿ ನನಗೆ ಹುಚ್ಚು ಹಿಡಿಬಾರ್ದು, ಅವರಿಗೆ ಹಿಡಿಬೇಕು. ಎಲ್ಲರೂ ಕೊಡ್ತಾನೆ ಬರೋಲ್ಲ. ಹೌದಪ್ಪ, ಅದಕ್ಕೆ ಎಲ್ಲ ಆಗ್ಲಿ ಪ್ರಾರಂಭ. ಓಂ ಜೈ. ಓಂ ಕಾಳಿ 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 ಓಂ ಅಯ್ಯೋ ಪುಣ್ಯಾತ್ಮ, ನನಗೆ ಹುಚ್ಚು ಹಿಡಿಸ್ತೇವೆ. ಎಂದ ಆಗೋದಿಲ್ಲ. ನಿಮಗೆ ಬರುವಂತ ನಿಮಗೆ ಇದ್ದ ಹುಚ್ಚು ತೆಗೆದದ್ದು. ಆಗ್ಲಿ ಓಂ ಶ್ರೀ ಕಾಳಿ ಕಾಳಿ ನಾ ಸಾಧನ ಬಂದಿಲ್ಲ. ಏನು ಯಾವುದು? ಫಿರಕರ್ಮಿ. ಓ ಫಿರಕರ್ಮಿ. ಸಿಯಾಳ ಓ ಫಿರಕರ್ಮಿ. ರಘು ಎವಡೆಂಟ್ರಿ ನೋಡಿ ಹಿಂದೆ ಉಂಟಲ್ಲ. ಅದು ನನ್ನ ಇದ್ರಿಗೆ ಇನ್ನೂ ಬರ್ಲಿಕ್ಕಿಲ್ಲ. ಆಯ್ತಪ್ಪ. ಓಂ ಈ ಭದ್ರ ಖಾಲಿ ಮಾಂಕಾಳಿ.
ಇದಕ್ಕಿಂತ ದೊಡ್ಡದುಂಟು ಇಲ್ಲಿ. ಎಂದು ನೀವು ಕೇಳಿರೋದು ಮತ್ತೆ ಯಾರು ಅಲ್ಲೇ ಇದ ನೀವು ಸ್ವಲ್ಪ ಆಲೋಚನೆ ಮಾಡಿ ಅವನ್ನೆಲ್ಲ ಪುಡಿಚಿಟ್ಟು ಈಗ ಉಳ್ಳಿ ನೋಡಿ ಒಳಗೆ ಹಾಕಲಿಕ್ಕೆ. ಹೌದಾ ಮಾರಾಯ, ನಾನು ನಿನ್ನ ಅಭಿನಯ ನೋಡಿ ಹೆದರಿಕೆ. ನೀವು ಅಲ್ಲಿ ಹೆದರಿಕೆ ಆಗ್ತದೆ ಮಾರಾಯ. ನೀವು ಬೇಡಿಕೊಂಡ ನ್ಯಾಯದಲ್ಲೇ ನೀವು ಬೇಡಿಕೊಂಡ ನೀವು ಆಯ್ತು. ಹೆಂಗ್ ಗೊತ್ತ ಅಂಕಾಳ ಹೌದೇನೋ ಆಯ್ತಾ? ಅದೇನು ಬೆರಳು ಹಾಕುದು ನೀನು? ಉಳಿದಾರೆ ಹೌದೇನೋ? ಸಿಯಾಳ ಕೊಟ್ಟದ್ದು ನಿನ್ಗೆ ಕುಡಿಯುವುದಕ್ಕ, ನೀನು ಮಾಟ ಮಾಡುವುದಕ್ಕೆ ಬಂದದ, ಸಿಯಾಳ ಕುಡಿಲಿಕ್ಕೆ ಬಂದದ ನೀನು? ಇಲ್ಲಿಗೆ ಬನ್ನಿ. ನಾನು ಎಂತದ್ದು ಮಾಡ್ತೀವಿ ಗೊತ್ತಾಯ್ತು? ಏನ್ ಮಾಡಿದ್ದು ನೀನು? ನೋಡಿ ಎಲ್ಲ ನಿಮ್ಮ ಹೆಣ್ಣು ಮಕ್ಕಳು ಉಂಟಲ್ಲ, ಐನ ಬುದ್ಧಿಯ ಒಳಗೆ ಹಾಕಿತ್ತು, ಅವರನ್ನೆಲ್ಲ ಇದ್ರ ಒಳಗೆ ಹಾಕಿತ್ತು. ನಾನು ನೀರು ಕುಡಿಯಿತು, ನೀರು ಹೊಟ್ಟೆ ಒಳಗೆ ಹೋಯ್ತು, ಹೊಟ್ಟೆ ಮೇಲೆ ಬಂತು. ಯಾರ್ದು? ಅವರಲ್ಲ, ಅವರಿಗೆ ಹುಟ್ಟಿ ಇಡ್ಲಿಕ್ಕೆ ಮಂತ್ರ ಮೇಲೆ ಬಂತು. ಎಂತದು ಕಾಂತ ಆಯ್ತಲ್ಲ. ಇನಿ ಇದು ಓದ್ಲಿಕ್ಕೆ ಹೋಯ್ಕೊಂಡ ನೋಡಿದ್ರ ಚೋರು ಹೊಡ್ಕೊಳ್ಳಲ್ಲ ಹೋಯ್ಕೊಂಡ. ಈಗ ಏನು ಮಾಡುವುದು? ಕೋಳಿ ಅಭಾವ ಆಗಿದೆ. ಅನ್ನಿ ಪೂಜಾರಿ ಕೊಂಡು ಹೋಯ ಹೋಗಯ ಕೊಂಡು ಹೋಯ್ತಲ್ಲೇ. ಈಗ ಏನು ಮಾಡುವುದಪ್ಪ? ಕೋಳಿ ಇಲ್ಲದಿದ್ರೆ ಜೀವ ಇಲ್ಲ ಮರ್ಜಿಟ್ಟು ಹೋಯ. ಆಯ್ತಪ್ಪ ಆಯ್ತಪ್ಪ, ಏನೋ ಯಾರು ಪರಿಹಾರ ಏನಾದ್ರೂ ಎಲ್ಲದಕ್ಕೆ ನಾನು ಹೊರ್ತೇನೆ ಚಾವನಲ್ಲೇ ಯಾರ ದೈವ. ಬಳಿರ ಶಹಬಾಸ್ ಮಂತ್ರವಾದಿ ಅಂತ ಹೇಳಿದ್ರೆ ಹೀಗಿರಬೇಕು. ಕೋಳಿ ಇಲ್ಲದಿದ್ರೆ ಕೈಯಲ್ಲಿ ಓಂ ಕಾಳಿ ಕರಾಳಿ ಮಾಂಕಾಳಿ ರೌದ್ರಕಾಳಿ ಕೈಕಾಳಿ ಕಿಸೆಕಾಳಿ ಕುಪ್ಪಿಕಾಳಿ ಒಟ್ಟಾರೆ ದಿವಾಳ್ಯ ಜೈ ಬಜರಂಗಬಲಿ. ಓಂ ಅಡಿಗಟ್ಟಿ ಮುಡಿಗಟ್ಟಿ ಕಂಡತ್ತ ಕರಿಗಟ್ಟಿ ಜಾಗರದು ಇಲ್ಲೇ ಕಟ್ಟಿ ಕೊರ್ಪುಣ್ಯ ತಕ್ಕಟ್ಟಿ ಎಂಕೊಂತೆ ಕಟ್ಟಾಂ ರೀಂ ಹುಂ ಜೈ. ಓಂ ಒಂದು ಚಂದ್ರವಾಯಿರನ್ನು ಸೂರ್ಯವಾಯಿರ ಮೂಲ ತ್ರಿಕೋಸಿಡವ ನಾಲ್ಕು ಚತುರ್ಮುಖ ಬ್ರಹ್ಮವಾಯಿರ ಅಂಜನ ಪಂಚಮುಖ ರುದ್ರವಾಯಿರ ಆರು ಷಣ್ಮುಖವಾಯಿರ ಏಳು ಸಪ್ತ ಶಿಖವಾಯ ಎಟ್ಟು ಅಷ್ಟ ದಿಕ್ಪಾಲ ಒಂಬತ್ತು ನವ ಬ್ರಹ್ಮಮ್ಮ ಪತ್ತಲು ಪರಬ್ರಹ್ಮ ವಾಯು 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 ಓಯ್ ಓಯ್ ಒಡೆ ಏನಿದ ಏನಿ ನೀವು ತಲೆ ಬಿಸಿ ಮಾಡೋದು ಬೇಡ, ನೀವು ಊರೇ ಹಿರ್ಕಿಳಿದು ಬೇಡ, ನೀವು ಪೋಯ್ ತಲೆ ಬಿಸಿ ಬೇಡ. ಉಳ್ಳಿ ಹೋಗಿ ಒಳಗಿ ನೀವು ಮಲಗಿ ಶಾಯಲ್ಲಿ ಹೋಗಿ ಹೋಗಿ ದೇವರು ಒಳ್ಳೇದು ಮಾಡ. ಜೈ ಬಜರಂಗಬಲಿ. ಓಂ ಓಂ ರಾಮ ರಾಮ. ಕೆಲರಿಗೆ ನಿದ್ದೆಯು, ಕೆಲರಿಗೆ ಮೂರ್ಛೆಯು, ಕೆಲರಿಗೆ ಕೆಲರ ಕೆಲರು ಶಕ್ತಿಗಳು, ಕೆಲರ ಚಿತ್ತಿದ್ರು ದಂಡನಾಥೆ ಮುಖ್ಯರು ಬಲವಿಲ್ಲದ ಬಗೆಗೆ ಭ್ರಾಂತಿ ತಾಳಿದೆ ಶಕ್ತಿ ಸೇರಿ ಪರಿಯರಿ ಮಂತ ಪೌರುಷ ತೋರಿದು ಚಿರುಣಿಸಿದ ನಮ್ಮದಾದಂತಹ ಸ್ತ್ರೀ ಸೇನೆಗೆ ಎಂತಹ ದುರ್ವ್ಯವಸ್ಥೆ ಬಂದು ಹೋಯ್ತಲ್ಲ.
ಯಾರು ಕಾಳಗವನ್ನು ಮಾಡುವ ಸ್ಥಿತಿಯಲ್ಲಿಲ್ಲ. ಎಲ್ಲರೂ ಹುಚ್ಚರ ಹಾಗೆ ವರ್ತಿಸ್ತಾ ಇದ್ದಾರೆ. ಹಾಗಾದ್ರೆ ಈ ವಿಚಾರವನ್ನು ಮಹಾಮಾತೆಯಲ್ಲಿ ತಿಳಿಸಬೇಕು, ನೇರವಾಗಿ ಅಲ್ಲಿಗೆ ಯಾವ ಕಾರಣದಿ ಮಗದೇವಿಯ ನಿರ್ಲಕ್ಷ್ಯ ಭಾವದಿ ನೋಡುವರೆ ಭಯದಿಂದ ಮಗದೇವಿಯ ಮರೆಬಿಡರೆ. ಮಹಾಮಾತೆ, ರಣಕ್ಷೇತ್ರದಲ್ಲಿದ್ದೆವು ಎಂದಾದ್ರೆ ನಮ್ಮವರಿಗಾದಂತಹ ಸ್ಥಿತಿಯನ್ನು ಕಂಡಾಗ ಮರುಕ ಉಂಟಾಗ್ತಾ ಇದೆ. ಯಾಕೆ? ಯಾವನೋ ಒಬ್ಬ ಮಂತ್ರವಾದಿಯಂತೆ ತನ್ನದಾದಂತಹ ಮೋಡಿಯ ಮೂಲಕವಾಗಿ ನಮ್ಮದಾದಂತಹ ನಾರಿಯರೆಲ್ಲ ಹುಂಜಿಯರ ಹಾಗೆ ವರ್ತಿಸುತ್ತಾ ಇದ್ದಾರೆ. ಏನ್ ಮಾಡೋಣ ತಾಯಿ? ಆ ಮಗದೇವಿ ಸರ್ವಜ್ಞಳಾದ ಕಾಮೇಶ್ವರನ ಮಗವಾ ಪ್ರೇಮದಿ ನೋಡಿ ನನ್ನರಿ ಪಠಿಸುವುದೇನು ಆ ಮಗ ಜೋದಿಗವ ತೊಡೆಯುಳುತ್ತಲಯ ಕುಳ್ಳಿರಿಸಿಕೊಂಡು ಬಿಡಲಾಗಿರಿಕೊಳ್ಳುತ್ತ ಪಡೆದನು ಲಕ್ಷ್ಮೀ ಗಣಪತಿ ಎಂಬ ಬೆಸರ ಕೊಡಬಡಾದೇವಿಗಾದ ನುಡಿದನು ಮಾತೇರಿ ಪಡೆದಿರುವುದೇ ಮೃಢನ ಬದಲವ ನೋಡಿ ಒಡನೆ ನುಡಿಯುವುದು ಗೌರವ ನುಡಿದನು ಮಾತೇರಿ ಪಡೆದಿರುವುದೇ ಮೃಢನ ಬದಲವ ನೋಡಿ ಅಮ್ಮ ಮಗನೇ, ಪವಿತ್ರ ಪಾದಕ್ಕೆ ನಮೋ ನಮಃ. ಎದ್ದೇಳಪ್ಪ. ಅಮ್ಮ, ಇದ್ದಕ್ಕಿದ್ದ ಹಾಗೆ ಈ ಋಣಕ್ಷೇತ್ರದಲ್ಲಿ ನನ್ನ ವಿಚಿತ್ರವಾದಂತಹ ಸೃಷ್ಟಿಯಾಯಿತು. ಜಂಗಿಯಲ್ಲಿ ಒಬ್ಬಳಾಕಿ ತರುಣಿ ಕೂಡ ಇದ್ದಾಳೆ. ದಶ ಭುಜಗಳಿಂದ ಕಂಗೊಳಿಸ್ತಾ ಇದ್ದೀನಿ. ಮತ್ತೆ ಈ ರೀತಿ ಸೃಷ್ಟಿ ಆಗ್ಬೇಕಾದ್ರೆ ನನ್ನಿಂದ ಏನಾಗಬೇಕಮ್ಮ? ಮಗನೇ, ನಿನ್ನಿಂದ ಮಹದಾಂತ ಉಪಕಾರ ಒಂದು ಆಗಬೇಕು. ಏನು? ರಣಕ್ಷೇತ್ರದಲ್ಲಿ ಮಾಯಾವಿಗಳು ಮಂತ್ರವಾದ ಸೃಜಿಸುವುದರ ಮೂಲಕ ನಮ್ಮ ಸ್ತ್ರೀ ಸೇನೆ ಗೆಲ್ಲುವುದಕ್ಕೆ ಮುಂದಾಗ್ತಾ ಇದ್ದಾರಂತೆ. ಅಂತ ಮಂತ್ರವಾದಿಯ ಮಂತ್ರವನ್ನು ಛೇದಿಸಿ ಅವನನ್ನು ಕೊಂದು ಬರಬೇಕು. ಹೋಗು ಮಗನೇ, ನಿನಗೆ ಶುಭವಾಗಲಿ. ಹೋಗಿ ಬರ್ತೀನಮ್ಮ. ಒಡ
ಮುಳ್ಳನ್ನು ಮುಳ್ಳಿನಿಂದ ತೆಗೆಯುವಂತೆ, ವಜ್ರವನ್ನು ವಜ್ರದಿಂದಲೇ ಕೈಯುವಂತೆ ನಿನ್ನ ಮರಣಕ್ಕೆ ನಾನೇ ಕಾರಣ. ಗಜವದನದಾಗ ದೇವಿಯ ಪದಕ್ಕೆ ವಂದಿಸಿ ನಿಂದಿರಲು ಸಂತಸವತಾಳೊಡಲಿ ಇದು ಮೊದಲು ನೀರು ಜಗದಿ ಮೊದಲ ಭಕ್ತರ ಮುದದಿ ರಕ್ಷಿಸಿದೆಂದು ವರವಿದಳು ಮಹಾದೇವಿ. ಲಕ್ಷ್ಮೀ ಗಣಪತಿ ಎಂಬ ಹೆಸರಿನಲ್ಲಿ ಮೊದಲ ಪೂಜೆಯಗೊಬ್ಬ ಭಕ್ತರ ಮುದದಿ ರಕ್ಷಿಸು ಕಂದ ಕಂದ. ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಇನ್ನು ಮುಂದೆ ತ್ರಿಜಗದಲ್ಲಿ ಮೊದಲ ಪೂಜೆಯನ್ನು ಕೈಗೊಂಬ ಗಣಪನು ನೀನಾಗಬೇಕು. ಯಾರು ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡುತ್ತಾರೋ ಅಂತವರ ಕಷ್ಟವನ್ನು ನಿವಾರಣೆಗೊಳಿಸುವುದಕ್ಕಾಗಿ ಲಕ್ಷ್ಮೀ ಗಣಪತಿಯಾಗಿ ನೆಲೆಯಾಗು, ದಶಭುಜ ಗಣಪತಿಯಾಗಿ ನೆಲೆಯಾಗು. ನಿನಗೆ ಶುಭವಾಗಲಿ ಮಗನೇ. ನನ್ನನ್ನು ಗೆದ್ದು ನಾಡುವ ಸಂಹಾರ ಮಾಡಿದ್ದ ಎರಡರಲ್ಲಿ ಒಂದು ತೀರ್ಮಾನವನ್ನು ಮಾಡಿ ಬಂದಿದ್ದೇನೆ.
ರಾಣಿ ದಟ್ಟರ ಕೇಸರಿ ಹಾರಿಕೊಂಡು ನಮ್ಮವರೆಲ್ಲ ಸದೆ ಬರಿತಾ ಮುಂದಾಗಿ ಬರ್ತಾ ಇದ್ದಿ. ನಿನಗೂ ನನಗೂ ಯಾವ ರೀತಿಯ ದ್ವೇಷ, ಯಾಕಾಗಿ ಬರ್ತಾ ಇದ್ದಿ? ಮಧ್ಯಪದದಲ್ಲಿ ಬಂದು ತಡೆ ನಿಲ್ಲಿಸಿದ ಕಾರಣಗಳು ಸೂರ್ಯಚಂದ್ರ ಸಂಚಾರ ಕಡ್ಡಿಯನ್ನು ಮಾಡಿದೆಯಾ? ಒಪ್ಪಿದ ಕೋರಣೆ ತಪ್ಪಾಯ್ತೆಂದು ಬದುಕಲು ಬಿಟ್ಟೇನು. ಗರ್ವದಿಂದ ಮುಂದುವರಿದರೆ ಸುರರನ್ನು ಬರೆಯುವುದಕ್ಕೂ ನಾನು ರಥವಲ್ಲಿರುವಂತಹ ಸಮಯದಲ್ಲಿ ತೊಡೆಯಲ್ಲಿ
ಮಗ ಸುಂಬ. ಕ್ಷಣದಲ್ಲಿ ನಿನ್ನ ಹಸುವನ್ನು ಪ್ರಧಾನ ಆರೋಪಿ ನೀನು. ನಿನ್ನನ್ನು ಕೊಂದು ಸೇಡು ತೀರಿಸ್ತಾನೆ. ನಿನ್ನ ಪಾಪದ ಕಡ ತುಂಬಿದೆ. ಬಂಡಾಸುರ, ಸಂಗ್ರಾಮದಲ್ಲಿ ನೀನೊಬ್ಬ ಕಲಿ ಎಂಬುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಈ ಹಿಂದೆ 30,000 ವರ್ಷಗಳ ಕಾಲ ಪರಮೇಶ್ವರನ ಕುರಿತು ತಪಸ್ಸನ್ನು ಆಚರಿಸಿ ವಿಶೇಷವಾದ ವರವನ್ನು ಪಡೆದವ ನೀನು. ಹೆಚ್ಚೇಕೆ ಪಾರ್ವತಿ ದೇವಿಯ ಪ್ರೀತಿಗೆ ಪಾತ್ರರಾದವ ನೀನು. ಆವಾಗ ಒಂದು ಮಾತನ್ನು ನುಡಿದಿದ್ದಾಳೆ, ಯಾವ ಕಾರಣಕ್ಕೂ ಸುರದಲ್ಲಿ ಹಗೆಯನ್ನು ಕಟ್ಟಿಕೊಳ್ಳಬೇಡ, ಬ್ರಾಹ್ಮಣರಿಗೆ ಹಿಂಸೆಯನ್ನು ಕೊಡಬೇಡ. ಅವರ ಮಾತನ್ನು ತಿರಸ್ಕರಿಸಿದೆ, ದುಷ್ಟರ ಸಹವಾಸವನ್ನೇ ಮಾಡಿ ಇಷ್ಟರವರೆಗೆ ಬೆಳೆದ
ಕ್ಷಮಿಸಿದ್ದೇನೆ. ಯಾಕೆ? ನಾನು ಯಾರು ಎಂಬುದನ್ನು ಸರಿಯಾಗಿ ತಿಳಿಯಬೇಕಿದ್ದಾದ್ರೆ ಇದು ಸುಜ್ಞಾನವನ್ನು ಕರುಣಿಸಿದ್ದೇನೆ. ಜನನಿ ಜನನ ವಚನ ಸುದಿಗಿರು ಒಡಗಿರುವ ಚೇತನ ಹರಿಹೃದಯ ದುರಿತ ಪೂರ್ವ ಸ್ಮರಣೆ ತಳೆದ ಅವಧರಿಸಿ ಕರುಣೆಯನ್ನು ಅಮ್ಮ ಬಂಡಾಸುರ ನಮ್ಮ ಅಮೃತಮಯವಾದ ವಾಕ್ಯವನ್ನು ಕೇಳಿದ ಕ್ಷಣ ನನಗೆ ಮುಸುಕಿರುವ ಅಜ್ಞಾನವೆಂಬ ಅಂಧಕಾರ ಹೋಗಿ ಸುಜ್ಞಾನವು ಮೊಳೆದೋರಿತು ತಾಯಿ. ಓಹೋ, ಒಣಗಿರುವ ವೃಕ್ಷಕ್ಕೆ ಹಿಮದ ಹನಿ ಬಿದ್ದಾಗ ಪುನಃ ಚಿಗುರಿಗೊಳ್ಳುವುದಕ್ಕೆ ಯಾವ ರೀತಿ ಸಹಾಯಕವಾಗ್ತಿದೆ ಅದೇ ರೀತಿ ನನ್ನನ್ನು ಉದ್ಧರಿಸಿದ್ದೀರಿ ಅಮ್ಮ. ಈ ರೀತಿ ದುಷ್ಟ ಪ್ರವೃತ್ತಿಯಿಂದ ಕಾರ್ಯವನ್ನು ಕೈಗೊಳ್ಳುವುದಕ್ಕೆ ಪ್ರಬಲವಾದ ಕಾರಣ ಹೊಂದಿದೆ ತಾಯಿ. ಏನದು? ಪೂರ್ವ ಜನ್ಮದಲ್ಲಿ ಮಾಣಿಕ್ಯ ಶೇಖರನೆಂಬ ಗಂಧರ್ವನಾಗಿದ್ದೆ. ಗಂಗಾ ನದಿಯ ಸನಿಹದಲ್ಲಿ ಲಕ್ಷ್ಮೀ ದೇವಿಯು ತಪಸ್ಸಿಗಾಗಿ ಕುಳಿತಿರುವ ವೇಳೆ ಅವರ ಸೇವಕನಾಗಿದ್ದೆಮ್ಮ. ಆ ವೇಳೆಗೆ ಗಂಗಾ ನದಿಗೆ ಜಲಕೇಳಿಯನ್ನಾಡುವುದಕ್ಕಾಗಿ ಕೇಚರಾಂಗನ ತರುಣಿಯರು ಬಂದು ಜಲಕೇಳಿಯನ್ನಾಡುತ್ತಿರುವ ವೇಳೆ ನೀರಿನ ಸೆಳೆತಕ್ಕೆ ಸಿಲುಕಿ ಪ್ರಾಣವನ್ನು ರಕ್ಷಿಸಿ ರಕ್ಷಿಸಿ ಎಂಬ ಹಾಗೆ ಆರ್ತಧ್ವನಿ ಕೇಳಿಸಿತು ತಾಯಿ. ಅಮ್ಮ, ಈ ವಿಷಯವನ್ನು ತಿಳಿದಾಕ್ಷಣ ಒಮ್ಮೆಲೆ ನದಿಗೆ ಧುಮುಕಿದೆ ತಾಯಿ, ನದಿಗೆ ಧುಮುಕಿದೆ. ಮಾತ್ರವಲ್ಲ, ಆ ತರುಣಿಯ ಪ್ರಾಣವನ್ನು ರಕ್ಷಿಸಿದ್ದೆ. ಒಳ್ಳೆಯ ಕೆಲಸವನ್ನೇ ಮಾಡಿದ್ದಿ. ಹೌದಮ್ಮ. ಆ ತರುಣಿಯ ರೂಪಲಾವಣ್ಯವನ್ನು ಕಂಡಾಕ್ಷಣ ನನ್ನ ಮನೋವಾಂಚಿತವನ್ನು ಅವಳಲ್ಲಿ ತೋಡಿಕೊಂಡೆ. ಆ ವೇಳೆಗೆ ನೀತಿಯ ಮಾತನ್ನು ಹೇಳಿದಿಲ್ಲಮ್ಮ. ತಂದೆಗೆ ಸಮಾನವೆಂಬ ಹಾಗೆ ಎಷ್ಟಾದ್ರೂ ಆ ಸಮಯಕ್ಕೆ ನೀತಿಯ ಮಾತು ನನಗೆ ಪಥ್ಯವಾಗಲಿಲ್ಲ ತಾಯಿ. ಮತ್ತೆ ಬದಲಾಗಿ ಬಲವಂತದಿಂದ ಕೈ ಎಕ್ಕಿದ ತಾಯಿ, ಕೈ ಎಕ್ಕಿದೆ. ಅಮ್ಮ, ಈ ವಿಷಯವನ್ನು ತಪಸ್ಸಿನಲ್ಲಿದ್ದಂತ ಲಕ್ಷ್ಮೀ ದೇವಿಯು ತಿಳಿದು ಘೋರ ಕೃತ್ಯವನ್ನು ಮಾಡಿದರ ಪರಿಣಾಮವಾಗಿ ಭೂಲೋಕದಲ್ಲಿ ರಾಕ್ಷಸರಾಗಿ ಹುಟ್ಟಬೇಕು ಎಂಬ ಹಾಗೆ ನನ್ನನ್ನು ಶಪಿಸಿದ್ದಾರೆ ಅಮ್ಮ. ಅಮ್ಮ, ವಿಷಾಪುರನು ಕೂಡ ಕೇಳಿಕೊಂಡಿದ್ದೇನೆ. ಏನೆಂದು? ಲಲಿತಾಂಬಿಕೆಯ ದಿವ್ಯ ದರ್ಶನ ನಿನ್ನ ಪಾಲಿಗೆ ಯಾವಾಗ ಲಭಿಸ್ತದೋ ಅಂದೇ ನಿನ್ನ ನಿಜಲೋಕವನ್ನು ಸೇರಬಹುದು ಎಂಬ ಹಾಗೆ. ಅಮ್ಮ, ಏನು? ದಿವ್ಯ ಮಂಗಳ ಮೂರ್ತಿಯಾದ ನಿನ್ನನ್ನು ಕಂಡ ಬಳಿಕ ಈ ಅವನಿಯಲ್ಲಿ ಬಾಳಬೇಕು ಎಂಬ ಹಾಗೆ ಆಸೆಯೂ ನನಗಿಲ್ಲ. ಮತ್ತೆ ನನ್ನ ಕನಕ ಸತಿ ಸುತರು ಕ್ಷಿತಿಯ ಸರ್ವ ಸುಖಭೋಗಗಳನ್ನು ಅನುಭವಿಸಿದ್ದೇನೆ. ಅಮ್ಮ, ಬೇಕಾದ್ದು ಮೋಕ್ಷ, ಮೋಕ್ಷ, ಮೋಕ್ಷವನ್ನಿತ್ತು ಕಾಪಾಡಿದ್ದಾಯಿ. ಬಂಡಾಸುರ, ನಿನ್ನ ಮನಸ್ಸಿನ ಆಸೆಯನ್ನು ಪೂರೈಸುವುದಕ್ಕಾಗಿ ಇದೋ ಕಾಮೇಶ್ವರಾಸ್ತ್ರವನ್ನೇ ಪ್ರಯೋಗಿಸಿ ಮೋಕ್ಷವನ್ನು ದೊರಕಿಸುತ್ತೇನೆ. ದೇವಿ ಪದಗಳಲ್ಲಿ ನೀಡಿ ವಧಿಸುತ್ತಿಲ್ಲ ದೇವಿ ಶರಣು ಶರು ಜಯ ಜಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ಕಡು ಕರುಣದಿಂದ ಅಭಯ ಗುರು ದೂರ ಸಂತವಿಸಿ ಪಡೆದಳಂತರ್ಧಾನ ಮಣಿದ್ವೀಪದಲ್ಲಿ ನೆಲೆಯಾದ ನಿಮ್ಮ ತೆರಗಿ ಜಯ ಜಯವೆರು ತ್ರಿದಶರು ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ದುರುಳ
ಬಂಡಾಸುರನ್ನು ವಧಿಸಿ ಕಳೆದುಕೊಂಡಂತ ಸ್ವರ್ಗಲೋಕವನ್ನು ಪುನರಪ್ಪಿ ಇಂದ್ರನಿಗೆ ಒಪ್ಪಿಸಿದ್ದೇನೆ. ನಾರಾಯಣ, ನೀವೆಲ್ಲರೂ ಸಂತೋಷದಿಂದ ನಿಮ್ಮ ನಿಮ್ಮ ಪುರವನ್ನು ಸೇರಿಕೊಳ್ಳಿ. ಮಗನೇ, ಇನ್ನು ಮುಂದೆ ಈ ಧರೆಯಲ್ಲಿ ಯಾರು ಶ್ರದ್ಧಾಭಕ್ತಿಯಿಂದ ಲಲಿತ ಸಹಸ್ರನಾಮವನ್ನು ಪಠಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ಮಣಿ ದ್ವೀಪದಲ್ಲಿ ಲಲಿತಾಂಬಿಕೆಯಾಗಿ ನೆಲೆಯಾಗ್ತೇನೆ, ಲಲಿತಾಂಬಿಕೆಯಾಗಿ ನೆಲೆಯಾಗ್ತೇನೆ, ಲಲಿತಾಂಬಿಕೆಯಾಗಿ ನೆಲೆಯಾಗ್ತೇನೆ. ಬಂಡಾಸುರನನ್ನು ವಧಿಸುವುದರ ಮುಖೇನ ಮಹಾಮಾತೆಯ ಲಲಿತಾಂಬೆಯಾಗಿ ಕಾಣಿಸಿಕೊಂಡವಳಿದ್ದಾರೆ. ಇದೇ ಶುಭ ಸಂದರ್ಭದಲ್ಲಿ ಸುಮನಸರೆಲ್ಲರೂ ಕೂಡ ದೇವದಂದುವೆಯನ್ನು ಮೊಳಗುತ್ತಾ ಸುಮವೃಷ್ಟಿಯನ್ನು ಸುರಿಸುತ್ತಾ ಇದ್ದಾರೆ. ಈ ವೇಳೆಯಲ್ಲಿ ಈ ಶ್ರೀದೇವಿ ಲಲಿತೋಪಖ್ಯಾನ ಎಂಬ ಪುಣ್ಯ ಆಖ್ಯಾನವನ್ನು ಧರೆಯಲ್ಲಿ ಯಾರು ಆಡಿಸಿ ನೋಡಿಸಿ ಕೇಳಿಸುತ್ತಾರೋ ಅವರೆಲ್ಲರಿಗೂ ಕೂಡ ನಾವು ಸದಾ ನಂಬಿಕೊಂಡು ಬರುವಂತಹ ಶ್ರೀದೇವಿ ಕಪಿಲೇಶ್ವರಿ ಮಹಾಮಾತೆಯು ಆಯುಷ್ಯ, ಆರೋಗ್ಯ, ಭಾಗ್ಯಾದಿ ಸುಖ ಸಂಪತ್ತನ್ನು ಕರುಣಿಸಲಿ ಎಂಬುದಾಗಿ ಬೇಡುವುದರೊಂದಿಗೆ ಕಥೆಗೆ ಮಂಗಳ ಗೀತೆಯನ್ನು ಆಡುವರು ಸಭಿಕರಿಂದ ಅಪ್ಪಣೆಯನ್ನು ಬೇಡುತ್ತಾ ಇದ್ದೇನೆ. ಭದ್ರಂ ಸರ್ವೇ ಆರತಿ